ಒಂದು ಆ್ಯಪ್ ಬಂದಿದೆ. ಮದುವೆ ಆಗಿರೋರು ಸೀಕ್ರೆಟ್ ಆಗಿ ಅಫೇರ್ ಇಟ್ಕೊಳ್ಳುವಂಥ ಒಂದು ಆಪರ್ಚುನಿಟಿ ಕೊಡೋ ಆ್ಯಪ್. ಹೈಯೆಸ್ಟ್ ಡೌನ್ಲೋಡ್ ಸೌತ್ ಇಂಡಿಯಾಲಾಗಿದೆ. ಅದು ಕೇರಳ, ಬ್ಯಾಂಗ್ಳೂರ್, ಬಾಂಬೆ ಈ ಥರದ್ದೆಲ್ಲ ಸಿಟೀಸಲ್ಲಿ ಹೆಚ್ಚಿದೆ. ಈಗ ಇದಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೈಯೆಸ್ಟ್ ಡೌನ್ಲೋಡ್ ಹೆಂಗಾಯ್ತು? ಯಾರು ನೋಡಲ್ಲ, ಚಿಚಿ ನಾವು ಹಂಗೆಲ್ಲ ನೋಡಲ್ಲ ಅಂತಾರೆ. ಮತ್ತೆ ವ್ಯೂಸ್ ಎಲ್ಲಿಂದ ಬಂತು? ಎಲ್ಲರೂ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್. ಈ ಅನೈತಿಕ ಸಂಬಂಧಗಳು ಅಥವಾ ಅಕ್ರಮ ಸಂಬಂಧಗಳು ಅಂತ ಏನ್ ಕರಿತೀವಲ್ಲ, ಇದು ತುಂಬಾ ಕಾಮನ್ ಆಗಿದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಅನೈತಿಕ ಸಂಬಂಧಗಳಿರ್ತಕ್ಕಂಥ ಸರ್ವೆಯಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು. ಒಬ್ಬ ವ್ಯಕ್ತಿಯನ್ನ ನೋಡಿ ಥಿಂಕ್ ಮಾಡೋಕ್ಕಿಂತ ಮುಂಚೆನೆ ಆಲ್ರೆಡಿ ಅವ್ರ ಬಗ್ಗೆ ನಾನು ಏನ್ ಅನ್ಕೋತೀನಿ ಅನ್ನೋದು ಕನ್ಕ್ಲೂಡ್ ಆಗೋಗಿರುತ್ತಂತೆ ಬ್ರೈನಲ್ಲಿ. ನಮ್ಮ ಜೀನಲ್ಲಿದೆ ಅದು. ಸೊ ಅದು ನೋಡಿದ ತಕ್ಷಣ ಅವಳನ್ನ ಸೇರ್ಬೇಕು, ನನ್ನ ಸಂತತಿ ಹೆಚ್ಚು ಮಾಡ್ಕೊಳ್ಬೇಕು. ಆದ್ರೆ ಅವನಿಗೆ ಈ ಕನೆಕ್ಷನ್ ಅರ್ಥ ಆಗದೆ ಇರೋದ್ರಿಂದ ಕೆಲವು ಸತಿ ರೀಸನ್ ಕೊಡ್ತಾರೆ, ಕೆಲವು ಸತಿ ರೀಸನ್ ಕೊಡಲ್ಲ. ನೋಡಿ, ನಂಗೆ ನ್ಯಾಚುರಲಿ ಈ ಥರದೊಂದು ತುಡಿತಾ ಇದೆ ದೇಹದಲ್ಲಿ, ನಾನು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳ ಅಂತ ಹೇಳಿದಾಗ ಯಾವ ಹೆಂಡತಿ ಒಪ್ಕೊಳ್ತಾಳೆ? ನನಗೆ ಇದು ಬರ್ತಾ ಇದೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಇದನ್ನ ಹೇಗಾದ್ರೂ ಭರಿಸ್ಕೋಬೇಕು. ಆದ್ರಿಂದ ನಾನು ಹೈಡ್ ಮಾಡ್ತೀನಿ, ಚೀಟ್ ಮಾಡ್ತೀನಿ ಅನ್ನುವಂಥ ಒಂದು ಟೆಂಡೆನ್ಸಿ ಬರುತ್ತೆ. ಇದನ್ನ ನಾನು ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ದಟ್ ಇಸ್ ವಾಟ್ ಇಸ್ ಟ್ರೂ. ಹೆಣ್ಮಗುಗೂ ನಾನು ಬೇಕಾದವ್ರ ಜೊತೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡು ಬೇರೆಯವ್ರಿಗೆ ನಾನು ಬೇರೆ ಥರದ ಮಕ್ಕಳು ಮಾಡ್ಕೊಳ್ತೀನಿ ಅಂತ ಆತ ಈಗ ಯಾರಿಗೆ ಅಂತ ಆಸ್ತಿ ಕೊಡ್ತಾನೆ? ಎಲ್ಲ ಆಕೆನ ಆದಷ್ಟು ರಿಸ್ಟ್ರಿಕ್ಟಿವ್ ಆಗಿ, ಭಯದಲ್ಲಿ, ಕಂಟ್ರೋಲ್ಡ್ ಆಗಿ ಇರೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಗಂಡಿಗೆ ಅಟ್ರಾಕ್ಷನ್ ಬಂದು ಆಕೆನ ಪಡ್ಕೊಳ್ಬೇಕು ಅಂತ ಆಸೆ ಬಂದು ಪಡ್ಕೊಂಡು ಆ ತೃಪ್ತಿಯನ್ನ 1 ಸತಿ 10 ಸತಿ 20 ಸತಿ ಅನುಭವಿಸಿದ್ಮೇಲೆ ನ್ಯಾಚುರಲಿ ಆ ಗ್ರಾಫ್ ಒಂದು ಪೀಕ್ ನ ರೀಚ್ ಆಗಿ ಕೆಳಗಡೆ ಬಂದೇ ಬರುತ್ತೆ. ಎಲ್ಲಿ ಒಂದು ಹೆಣ್ಣು ಅಥವಾ ಗಂಡು ನಂಗೆ ವ್ಯಾಲಿಡೇಷನ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೋ, ಸುಮಾರು ಜನ ಹಿಂಜರಿಯೋದೇ ಇಲ್ಲ ಇನ್ನೊಬ್ರ ಹತ್ರ ಆ ವ್ಯಾಲಿಡೇಷನ್ ಪಡ್ಕೊಳ್ಳೋಕೆ. ಮದುವೆ ಆದಂತ ಗಂಡ ಹೆಂಡತಿ ಅವರ ಜೀವನದಲ್ಲಿ ದೈಹಿಕ ಸಂಬಂಧ ಎಷ್ಟರ ಮಟ್ಟಿಗೆ ಒಂದು ಪಾತ್ರನ ವಹಿಸುತ್ತೆ? ಪರಮ ಸುಖವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಅದರಿಂದ ಅದು ಅಸಹ್ಯ ಅಥವಾ ಹೀನಾಯವಾದದ್ದು ಖಂಡಿತ ಅಲ್ಲ. ತುಂಬಾ ಸತಿ ಹೇಳ್ತೀವಿ, ಗಂಡು ಹೆಣ್ಣು ಸೇರಕ್ಕಿಂತ ಮುಂಚೆ 1-2 ನಿಮಿಷ ಸಮಾಧಾನವಾಗಿ ಕೂತ್ಕೊಳ್ಳಿ, ಅದು ಬೆಡ್ ಮೇಲಾದ್ರೂ ಪರವಾಗಿಲ್ಲ. ಆ ಮೆಕ್ಯಾನಿಕಲ್ ರಿಲೇಶನ್ಶಿಪ್ ಅಲ್ಲಿ ಎನರ್ಜಿ ಅಪ್ಲಿಫ್ಟ್ ಆಗಬೇಕು, ಆ ಲವ್ ಮರ್ಜ್ ಆಗಿ ಒಬ್ಬರನ್ನೊಬ್ರು ಹೀಲ್ ಮಾಡಬೇಕು. ಒಂದೊಂದು ಚಕ್ರ ಅದು ಆಕ್ಟಿವೇಶನ್ ಆಗುತ್ತೋ ಅದೆಲ್ಲ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ತುಂಬಾ ಜನ ಹೆಣ್ಮಕ್ಳು ಕೋಪ ಬರುತ್ತೆ. ಒಂದು ಸಮಾಧಾನಕರವಾದಂತಹ ಒಂದು ಮನಸ್ಥಿತಿಯಲ್ಲಿ ಇಳಿದು ಒಬ್ಬರನ್ನೊಬ್ರು 1-2 ನಿಮಿಷ ಸಮಾಧಾನವಾಗಿ ಮಾತಾಡಿ ಆಮೇಲೆ ನಿಧಾನವಾಗಿ ಮೃದುವಾದ ಸ್ಪರ್ಶದಿಂದ ಅದನ್ನು ತಗೊಳ್ತಾ ಹೋದ್ರೆ ಯು ವಾಂಟ್ ಬಿಲೀವ್ ಸರ್, ಖಂಡಿತವಾಗಿಯೂ ಅದು ಅವರ ಫಿಸಿಕಲ್ ಕಾಯಿಲೆಗಳಿಗೂ ಆ ಆನಂದ, ಆ ಸುಖ ಮದ್ದಾಗಬಹುದು. ಅವರ ಡಿಪ್ರೆಷನ್ಗೆ ಅದು ಖಂಡಿತ ಒಂದು ರೆಮಿಡಿ ಆಗಬಹುದು. ಪ್ರಾಬ್ಲಮ್ ಇನ್ನೊಂದು 15-20 ವರ್ಷ ಆದಮೇಲೆ ಮದುವೆಗೆ ಬೇಕಾಗಿರುವಂತಹ ಒಂದು ವ್ಯಾಲ್ಯೂ, ಇಂಪಾರ್ಟೆನ್ಸ್ ಅಥವಾ ಅದರಿಂದ ಬರೋ ಹೀಲಿಂಗ್ ಎಲ್ಲ ಬಿದ್ದು ಹೋಗುತ್ತೆ. ಇವ್ರು ಅದು ಮಾಡಲ್ಲ, ಇದು ಮಾಡಲ್ಲ, ಇದು ಕೊಟ್ಟಿಲ್ಲ, ಇದು ಕೊಡ್ಸಿಲ್ಲ ಅನ್ನೋದಕ್ಕಿಂತ ಒಂದು 5-6 ಪ್ರಶ್ನೆ ಆದ್ಮೇಲೆ ಇವ್ರ ಜೊತೆ ಫಿಸಿಕಲಿ ಚೆನ್ನಾಗಿಲ್ಲ ಅಂತ ದೊಡ್ಡ ಎನರ್ಜಿಯಲ್ಲಿ ಹೇಳಿರೋ ಎಷ್ಟೋ ಕೇಸಸ್ನ ನಾವು ನೋಡಿದ್ದೀವಿ. ಮದುವೆ ಆದಂತ ಗೃಹಿಣಿಯರು ಇವರು ಈ ತರ ಅನೈತಿಕ ಸಂಬಂಧಗಳು ಇಟ್ಕೊಳ್ಳಕ್ಕೆ ತನಗೆ ಸಮಾಧಾನ ಆಗೋ ತರದೊಂದು ವಾರ್ಮ್ತ್ ಅಥವಾ ಫೀಲಿಂಗ್ ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಪಾರ್ಟ್ನರ್ಶಿಪ್ ಕೊಡ್ತಿರ್ತಾರೋ ಅವ್ರ ಕಡೆ ನ್ಯಾಚುರಲಿ ಹೋಗ್ಬೇಕು ಅಂತ ಆ ಹೆಣ್ಮಗುಗೆ ಅನಿಸ್ತಾ ಇರ್ತಾರೆ. ಆಲ್ರೆಡಿ ಚೀಟಿಂಗ್ ಮಾಡ್ತಾ ಇದ್ರೆ, ಗಂಡನ್ ಗೊತ್ತಿಲ್ದಂಗೆ ಹೆಂಡತಿ ಗೊತ್ತಿಲ್ದಂಗೆ ಗಂಡ ಹೊರಗಡೆ ಅನೈತಿಕ ಸಂಬಂಧಗಳು ಇಟ್ಕೊಂಡಿರ್ತಾರೆ, ದೈಹಿಕ ಸಂಬಂಧಗಳ, ಇದರಿಂದ ಅವ್ರು ಹೇಗೆ ಹೊರಗೆ ಬರ್ಬೋದು? 3 ಗ್ಲಾಸ್ ತಗೊಳ್ಬೇಕು. ರಾಜೇಶ್ ಸಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಎಷ್ಟೊಂದ್ಸರಿ ಅನ್ಸುತ್ತೆ, ಇದೆಲ್ಲ ಏನ್ ನಿಜವಾಗ್ಲೂ ಕಲ್ತ್ಕೊಳ್ತಕ್ಕಂಥದ್ದು ಅಥವಾ ಇದೆಲ್ಲ ಬೇಕಾ ಲೈಫಲ್ಲಿ, ಇದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ಅಂತ ಅನ್ಸುತ್ತೆ. ಆದ್ರೆ ಇದು ಮಾಡ್ತಕ್ಕಂಥ ಕೆಲ್ಸಗಳಿರುತ್ತೆ ಗೊತ್ತಾ, ನಾವು ಸಣ್ಣದಾಗಿ ಏನು ಇಗ್ನೋರ್ ಮಾಡ್ತಾ ಬರ್ತೀವಿ ನಮ್ಮ ಲೈಫಲ್ಲಿ, ಅದೇ ಮುಂದೊಂದು ದಿನ ಎಷ್ಟು ದೊಡ್ಡದಾಗತ್ತೆ ಅಂದ್ರೆ ಎಲ್ಲ ತರ ಲೈಫಲ್ಲಿ ಅಫೆಕ್ಟ್ ಮಾಡಕ್ ಶುರು ಆಗತ್ತೆ. ಒಂದು ಭಯ ಆಗ್ಬೋದು, ಎರಡನೇದು ಇನ್ಸೆಕ್ಯೂರಿಟಿ ನಮ್ಮ ಬಗ್ಗೆ ನಮಗಾಗ್ಬೋದು, ಕೀಳರಿಮೆ ಅಂತ ಏನ್ ಕರಿತೀವಿ. ಇದೇ ತರದ ಸಾಕಷ್ಟು ವಿಚಾರಗಳು ಇವತ್ತಿನ ಪಾಡ್ಕಾಸ್ಟ್ ನಿಮಗೆ ಬಹಳಷ್ಟು ನಿಜವಾಗ್ಲೂ ತುಂಬಾನೇ ಯೂಸ್ ಆಗತ್ತೆ. ಎಸ್, ಇಂಥ ಒಂದು ಒಳ್ಳೆ ಪಾಡ್ಕಾಸ್ಟ್ ನ ನಿಮ್ ಮುಂದೆ ಪ್ರಸ್ತುತಪಡಿಸ್ತಾರೆ ನಮ್ಮ ಅತಿಥಿಗಳು. ಅವರೇನೆ ಸಿಸ್ ದ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, ಅವರೇನೆ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ, ಸೋಬರ್ ಆಗಿ, ಕಾಮ್ ಆಗಿ ಪ್ರಜ್ವಲಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಅಂಡ್ ಡೆಫಿನೆಟ್ಲಿ ನೀವು ಕೂಡ. ಅಂಡ್ ನಾನು ಆವಾಗಲೇ ಅನ್ಕೊಳ್ತಾ ಇದ್ದೆ, ರುದ್ರಾಕ್ಷಿ ಎಲ್ಲರಿಗೂ ಸೂಟ್ ಆಗಲ್ಲ. ಕೆಲವರು ಅಂದ್ರೆ ಹಾಕೊಳ್ಬೇಕು ಅಂತ ಹಾಕೊಂಡಿರೋ ತರ ಇರುತ್ತೆ, ಕೆಲವರು ಅದು ಬ್ಲೆಂಡ್ ಆಗುತ್ತೆ. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಇಟ್ ಲುಕ್ಸ್ ವೆರಿ ಗ್ರೇಸ್ಫುಲ್. ಸೊ ಎಸ್ ಸರ್, ಥ್ಯಾಂಕ್ ಯು. ಎಷ್ಟೋ ಸಂದರ್ಭದಲ್ಲಿ
ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಸಣ್ಣ ಇದೇ ತಗೋಣ ಅಂತ ಇಟ್ಕೊಳ್ಳಿ. ನೋಡಿ ಇವತ್ತು ನೀವು ಚೆನ್ನಾಗಿ ಕಾಣ್ತೀರಾ, ನನಗೆ ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ನಾನು ನಿಮಗೆ ಹೇಳಿದೆ. ನೀವು ಇನ್ ರಿಟರ್ನ್ ನನಗೆ ಕಾಂಪ್ಲಿಮೆಂಟ್ ಮಾಡಿದ್ರಿ. ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗಳಾಗ್ಬೋದು, ಗಂಡ ಹೆಂಡತಿರಾಗ್ಬೋದು, ಕಪಲ್ಸ್ ಆಗ್ಬೋದು, ಒಬ್ರಿಗೊಬ್ರು ಪರಸ್ಪರ ನೀ ಚೆನ್ನಾಗಿದ್ದೀಯಾ ಏನೂ ಹೇಳಲ್ಲ. ಈಗ ಮನೇಲಿ ಟಿಫನ್ ಚೆನ್ನಾಗಿಲ್ಲ ಅಂತ ದೊಡ್ಡ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಅದೇ ಹೆಣ್ಮಕ್ಳು ಪ್ರತಿದಿನ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾವುದೋ ಒಂದು ಟೈಮ್ ಚೆನ್ನಾಗಿಲ್ಲ ಅಂದರೆ ಜೋರಾಗಿ ಜಗಳ ಮಾಡೋ ಮನೆಯವರು ಯಾಕೆ ಒಳ್ಳೇದು ಅಂದರೆ ಒಳ್ಳೇದು ಮಾಡ್ತಾಗ ಯಾಕೆ ಒಳ್ಳೇದು ಕೇಳಲ್ಲ? ಇನ್ಫ್ಯಾಕ್ಟ್ ಎಷ್ಟೋ ಸಂದರ್ಭದಲ್ಲಿ ಅನಿಸ್ತಿರತ್ತೆ ಒಳ್ಳೆಯವ್ರಾಕಿ ಬದುಕಬಾರ್ದು ಅಂತ. ಒಳ್ಳೆಯವರಿಗೆ ಯಾಕೆ ತುಂಬ ತೊಂದರೆಗಳು ಅಂತ. ಈಗ ನಿಮ್ಮ ಪ್ರಕಾರ ಒಳ್ಳೆಯವರು, ಗುಡ್ ಪರ್ಸನ್, ಒಳ್ಳೆಯವರು ಅಂದರೆ ಯಾರು? ಅವರಲ್ಲಿ ಯಾವ ಗುಣಗಳಿರಬೇಕು? ಸರ್, ಒಂದೇನು ಅಂದ್ರೆ ಈ ಒಳ್ಳೆಯವ್ರು ಆಗಬೇಕು ಅನ್ನೋ ಪ್ರೆಷರ್ ತಗೊಳ್ಳೇಬಾರ್ದು ಆಕ್ಚುಲಿ. ತಗೊಂಬಾರ್ದು. ಯಾಕೆ ಅಂತಂದ್ರೆ ಈಗ ಒಳ್ಳೆಯವರು ಅನ್ನೋದನ್ನ ಹೊರಗಡೆ ಇರೋರು ನಮ್ಗೆ ಅವರ ಒಂದು ಮೂಗಿನ ನೇರಕ್ಕೆ ಅಸೆಸ್ ಮಾಡಿ ಲೇಬಲ್ ಕೊಡುವಂಥದ್ದು. ಅವ್ರ ಹೌದಾ? ಪ್ರಕಾರ ಹೌದು. ಇವ್ರು ಒಳ್ಳೆಯವರು ಅಂತ ಅವ್ರ ಪ್ರಕಾರ ಏನು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ರಾವಣನ ಹತ್ರ ಹೋಗ್ಬಿಟ್ಟು ರಾಮ ಒಳ್ಳೆಯವರ ಅಂತ ಕೇಳಿದ್ರೆ ಖಂಡಿತ ಅಷ್ಟು ದೊಡ್ಡ ರಾಜ ಕರೆಕ್ಟಾಗಿ ಹೇಳ್ತಾ ಇರಬಹುದು ಅಂತ ಹೋಗಿ ಕೇಳಿದ್ರೆ ಖಂಡಿತ ನಮ್ಗೆ ಸರಿ ಉತ್ತರ ಸಿಗೋದಿಲ್ಲ. ಅದರಿಂದ ಈ ಪ್ರೆಷರ್ ಒಳ್ಳೆತನ ಅನ್ನಿಸ್ಕೋಬೇಕು, ಒಳ್ಳೆಯವರು ಅಂತಾನೆ ಅನ್ನಿಸ್ಕೋಬೇಕು, ಆ ಪರ್ಫೆಕ್ಟ್ ಬ್ರಾಕೆಟಲ್ಲಿ ನಾನು ಬರಬೇಕು ಅನ್ನೋ ಪ್ರೆಷರ್ ಬೇಡ. ಅದ್ರ ಬದಲು ಇನ್ನೊಂದು ಸುಲಭವಾದ ಮಾರ್ಗವನ್ನು ಹಿಡಿಬಹುದು ನಾವು. ಅದರಲ್ಲಿ ಒಳ್ಳೆತನದಲ್ಲೂ ಇರಬಹುದು, ಒಳ್ಳೆತನದ ಲಾಭವನ್ನೂ ಪಡಿಬಹುದು, ಒಳ್ಳೆತನವನ್ನ ಹಂಚಿ ಖಂಡಿತ ಯಾಕಪ್ಪ ಒಳ್ಳೆಯವರಾಗಿದ್ದೀವಿ ಅನ್ನೋ ನೋವುಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಾಗಿದ್ದಕ್ಕೆ ನನಗಿದೆಲ್ಲ ಸಿಕ್ಕಿದ್ದು ಅನ್ನೋ ಸಂಭ್ರಮವನ್ನು ಅನುಭವಿಸ್ಬೋದು. ಆದರೆ ಅದಕ್ಕೊಂದಷ್ಟು ನೀತಿಗಳಿವೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬೀಯಿಂಗ್ ಗುಡ್ ಇಸ್ ನಾಟ್ ಎನಫ್ ಅಂತ. ಅಂದರೆ ನೀವು ಬರೀ ಒಳ್ಳೆಯವರಾಗಿದ್ರೆ ಸಾಕಾಗಲ್ಲ, ಅದಕ್ಕೆ ಬೇಕಾಗೋ ಸೂತ್ರಗಳು, ಅದಕ್ಕೆ ಬೇಕಾಗುವಂಥ ಒಂದು ಚಾಣಚಕ್ಷತನ ಅಂತ ಹೇಳ್ತೀವಲ್ಲ, ಅಂದರೆ ದಟ್ ಕ್ಯಾಲಿಬರ್, ಆ ಪರ್ಸ್ನಾಲಿಟಿ, ಆ ಪರ್ಸೋನಾ, ಆ ಅಟ್ರಿಬ್ಯೂಟ್ಸ್ ಅದನ್ನೂ ಜೊತೆಲಿ ರೂಢಿಸ್ಕೊಂಡು ಹೋಗಬೇಕು. ಅಂದರೆ ಒಂದು ತುಂಬ ಪಾಶ್ ಕಾರ್ ಇದೆ, ಬಟ್ ಪೆಟ್ರೋಲ್ ಅನ್ನೋದು ಸಣ್ಣ ವಿಷಯ ಕಾರ್ ಮುಂದೆ, ಬಟ್ ಅದು ಬೇಕೇ ಬೇಕು ಆ ಗಾಡಿ ಚೆನ್ನಾಗಿ ಓಡೋಕ್ಕೆ ಅನ್ನೋ ಥರ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಒಳ್ಳೆಯವರು ಅನ್ನೋ ಆ ಭಾರವನ್ನ ಅಥವಾ ಒಳ್ಳೆಯವ್ರು ಆಗಬೇಕು ಅನ್ನೋದು ಹೊರ್ಕೊಳ್ಳೋದಕ್ಕಿಂತ ಅಥವಾ ಆ ಭಾರನ ಎತ್ಕೊಂಡು ಓಡಾಡೋದಕ್ಕಿಂತ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಜಾಗೃತವಾಗಿದ್ದೀವಾ, ಆರ್ ವಿ ಅವೇರ್ಫುಲ್ ಅಂತ ನೋಡಬೇಕು. ಅದಕ್ಕೆ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಎಸ್ಪೆಷಲಿ ಓಶೋ ಎಲ್ಲ ಹೇಳ್ತಾರೆ, ನೀನು ಎಚ್ಚೆತ್ಕೋ. ಬುದ್ಧ ಯಾವಾಗಲೂ ಅವರ ಇದರಲ್ಲಿ ಪ್ರೀಚಿಂಗ್ಸಲ್ಲಿ ಹೇಳ್ತಾನೆ ಇರ್ತಾರೆ, ಎಸ್ ಎದ್ದೇಳು, ಮಲ್ಗಿದ್ಯಾ, ಎಷ್ಟು ಜನ್ಮದಿಂದ ಮಲ್ಗಿದ್ಯಾ, ಎದ್ದೇಳು ಎದ್ದೇಳು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಂದ್ರೆ ಏನು? ಅವೇರ್ಫುಲ್ ಲಿವಿಂಗ್. ಸೊ ಯಾವ ಒಬ್ಬ ವ್ಯಕ್ತಿ ಅವೇರ್ಫುಲ್ ಲಿವಿಂಗಲ್ಲಿ ಇರ್ತಾರೋ, ತನ್ನ ಜೊತೆ ತಾನೂ ಕೂಡ ಕೈಂಡ್ ಆಗಿದ್ದು ಇತರರಿಗೂ ಕೈಂಡ್ನೆಸ್ಸನ್ನು ಯಥೇಚ್ಛವಾಗಿ ಹಂಚ್ತಾರೋ, ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಕಷ್ಟವಾದದ್ದು ತನ್ನ ಜೊತೆ ತಾನು ಪ್ರಾಮಾಣಿಕವಾಗಿದ್ದು ಇತರರ ಜೊತೆಯಲ್ಲೂ ಪ್ರಾಮಾಣಿಕವಾಗಿರುವ ಪ್ರಯತ್ನವನ್ನ ಅಟ್ಲೀಸ್ಟ್ ಮಾಡ್ತಾರೋ, ಅಂದ್ರೆ ಅಲ್ಲಿ ತೋರಿಕೆ, ನಾಟಕೀಯತೆ ಅಥವಾ ಏನೋ ಲಾಭ ಪಡಿಬೇಕು ಅನ್ನುವಂಥ ಯಾವುದೋ ಒಂದು ತಂತ್ರ ಕುತಂತ್ರ ಇದು ಯಾವುದೂ ಇಲ್ಲದೆ ಆ ಇಂಟಿಗ್ರಿಟಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾರೋ, ಅಫ್ಕೋರ್ಸ್ ನಮಗೆ ಇದರಿಂದ ಇದು ಲಾಭ ಬರುತ್ತೆ, ಅದರಿಂದ ಅದು ಬರುತ್ತೆ ಅನ್ನೋ ಲೆಕ್ಕಾಚಾರ ನಮ್ಮ ಸಂಬಂಧ ಗಂಡ ಹೆಂಡತಿ ಅಪ್ಪ ಮಕ್ಕಳು ಜೊತೆಲೇ ಓಡುತ್ತೆ, ಅದು ತಪ್ಪು ನಾ ಹೇಳ್ತಲ್ಲ. ಆದರೆ ಅದರಲ್ಲೊಂದು ಪ್ರಾಮಾಣಿಕತೆ, ಹೌದು ಇದು ಹೀಗೆ ಇರೋದು, ನಿನ್ನಿಂದ ಇದೇ ಎಕ್ಸ್ಪೆಕ್ಟೇಷನ್ ಇದೆ, ನಾನು ಇದೇ ಥರ ಇರಬೇಕು ಅಥವಾ ನಿನ್ನನ್ನು ಇದೇ ಥರ ಇರಿಸ್ಬೇಕು ಅಂತಿದ್ದೀನಿ, ಈ ರೀತಿ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸೋದು ನ್ಯಾಚುರಲ್ ಆಗಿ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯವರಾಗಿರೋಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ತುಂಬ ಒಳ್ಳೆ ಒಂದು ಅಡಿಷ್ನಲ್ ಕ್ವೆಶನ್ ನೀವು ಕೇಳಿದ್ರಿ, ಹೇಗಿರ್ತಾರೆ ಒಳ್ಳೆಯವರು ಅಂತ. ನಾನು ಆಗಲೇ ಹೇಳಿದಾಗೆ ನಾನು ಒಳ್ಳೆಯವರು, ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅಂದರೂ ನನಗೆ ಯಾಕೆ ಕೆಟ್ಟದಾಯಿತು ಅಂತ ತುಂಬ ಜನ ಪಾಪ ನೋವು ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಖಂಡಿತ ಅವ್ರು ಯಾಮಾರಿರ್ತಾರೆ. ಯಾವುದಿರಬಹುದು? ಈಗ ಅವರು ತನ್ನ ಜೊತೆ ತಾನು ಕಂಫರ್ಟಬಲ್ ಇಲ್ಲದೆ ಇನ್ನೊಬ್ಬರಿಗೆ ಕಂಫರ್ಟ್ ಕೊಡಕ್ಕೆ ಹೋದಾಗ ಅದು ಎಷ್ಟೋ ಜನ ನಾವು ಕ್ರೌರ್ಯದಿಂದ ಇರೋದನ್ನು ನೋಡ್ತೀವಿ. ನಾವು ಆ ಥರ ಅಂದಾಗ ಸಮಾಜದಲ್ಲಿ ಎಲ್ಲವೂ ಅದೇ ಥರ ಅಂತ ಹೇಳೋಕ್ಕಾಗಲ್ಲ. ಈಗ ನೇಚರಲ್ಲೇ ನೋಡಿದ್ರೆ ಒಂದು ಬರೀ ಹುಲ್ಲು ತಿನ್ನುತ್ತೆ, ಒಂದು ಇನ್ನೊಂದು ತಿನ್ನಿದ್ರೇ ಬದುಕೋಕ್ಕಾಗೋದು, ಅದದು ಅವರವರ ಸ್ವಭಾವ. ಆದ್ದರಿಂದ ಆ ಕಂಫರ್ಟನ್ನು ಅನುಭವಿಸಿ ಇನ್ನೊಬ್ಬರಲ್ಲಿ ಆ ಕಂಫರ್ಟ್ ನೋಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದೊಂದು. ಇನ್ನೊಂದು, ಖಂಡಿತವಾಗಿಯೂ ನಾನು ಯಾವುದೇ ರೀತಿಯಲ್ಲಿ ಕಾಂಪಿಟೇಷನಲ್ಲಿ ಒಳ್ಳೆತನದಲ್ಲಿ ಇರಬೇಕು ಅಂತಿಲ್ಲ. ಸಹಜವಾಗಿ ನಾನು ನನ್ನ ಸ್ವಭಾವದಲ್ಲಿ ನಾನು ಹೀಗಿದ್ದೀನಿ ಅನ್ನೋ ರಿಯಲೈಸೇಷನ್ ಬರಬೇಕು. ಯಾಕಂದರೆ ಅವ್ರಿಗಿಂತ ಒಳ್ಳೆಯವರಾಗಬೇಕು ಅನ್ನೋ ಕಾಂಪಿಟೇಷನ್ ಬಂದಾಗ ಏನಾಗುತ್ತೆ, ಆ ಪ್ರೆಷರಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಕಾಪಿ ಮಾಡೋಕ್ಕೋ, ಅವ್ರನ್ನ ಕೆಳಗಡೆ ಇಳಿಸೋಕ್ಕೋ ಅಥವಾ ಆ ಜಲಸಿಲೋ ಮತ್ತು ಆ ಒಳ್ಳೆತನಕ್ಕೆ ಸರಿಯಾಗಿ ನಾವು ಅದಕ್ಕೆ ವ್ಯಾಲ್ಯೂ ಕೊಡೋಕ್ಕಾಗಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಒಂದು ಅನುಕಂಪ ಅಂತ ಹೇಳ್ತೀವಿ, ಪ್ರೀತಿಗಿಂತ ಇನ್ನೂ ಆಳವಾದದ್ದು ಕಂಪ್ಯಾಷನ್. ಫಸ್ಟ್ ಆಫ್ ಆಲ್ ನಮಗೆ ನಮ್ಮೇಲಿರಬೇಕು.
ಆ್ಯಂಡ್ ಬೇರೆಯವ್ರ ಮೇಲೂ ಇರಬೇಕು. ಅವಾಗ ಏನಾಗುತ್ತೆ, ಸಹಜವಾಗಿ ನನಗೆ ಇವರಿಂದ ಈ ಕೆಲಸ ಮಾಡ್ಕೊಳ್ಳೋಣ ಅಂತ ಥಾಟ್ ಬರುತ್ತೆ. ಇವ್ರು ಹಾಳಾಗೋದ್ರೂ ಪರವಾಗಿಲ್ಲ, ಮಾಡ್ಕೊಳ್ಳೋಣ ಅನ್ನೋ ಸೆಲ್ಫಿಶ್ನೆಸ್ ಬರಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯವರು ಅಂದಾಗ ನಾನು ಅವರು ಬೇರೆ ಅಲ್ಲ. ಈವನ್ ಕಾರ್ಮಿಕಲ್ಲಿನೂ ನೋಡಬಹುದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಪರ್ಸ್ನಾಲಿಟಿಯಲ್ಲಿ ಒಂದು ಗುಣವನ್ನು ಅನಲೈಸ್ ಮಾಡ್ಬೇಕಾದ್ರೆ ಫಸ್ಟು ಸೈಕಲಾಜಿಕಲಿ ಅನಲೈಸ್ ಮಾಡಬಹುದು. ಒಳ್ಳೆಯವರಾಗಿರೋಣಪ್ಪ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಯಾವುದನ್ನು ಟೂ ಮಚ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿರಲ್ಲ, ಆವತ್ತು ಏನು ಸುಳ್ಳು ಹೇಳಿದ್ದೆ ಅಂತ ನೆನಪು ಮಾಡ್ಕೊಂಡು ಮತ್ತೆ ಮಾತಾಡೋ ಥರದ ಪ್ರೆಷರ್ ಇರಲ್ಲ ಅಂತ, ಆ ಥರ ಸೈಕಲಾಜಿಕಲ್. ಇನ್ನೊಂದು ಭಾಗ ಇದೆ ಒಳ್ಳೆತನದಲ್ಲಿ, ಅದೇನು ಫಿಲಾಸಫಿಕಲ್. ಅಂದರೆ ಕಾರ್ಮಿಕ್, ಬೇಡಪ್ಪ ನನಗೆ ಇದು ಕೆಟ್ಟದ್ದು ಮಾಡಿದ್ರೆ ಮತ್ತೆ ಅದು ನನಗೆ ವಾಪಸ್ ಬಂದೇ ಬರುತ್ತೆ, ಬೇಡ, ಲೆಟ್ ಮೀ ಕೀಪ್ ಇಟ್ ವೆರಿ ಸಾರ್ಟೆಡ್, ನಾನು ಅವರು ಬೇರೆ ಅಲ್ಲ, ಎಲ್ಲರೂ ಒಂದೇ ಮರದ ಬೇರೆ ಬೇರೆ ಕೊಂಬೆಗಳು, ಅದರಿಂದ ವಿಲ್ ಕೀಪ್ ಇಟ್ ಈಸಿ ಅಂತ. ಮೂರನೇದು ಆಧ್ಯಾತ್ಮಿಕವಾಗಿ ಆ ಒಳ್ಳೆತನದಲ್ಲಿ ಇದ್ದಾಗ ನನಗೆ ಎಷ್ಟು ಜನ್ಮದ ಏಳಿಗೆಯನ್ನು ಈ ಒಂದು ಪ್ರಸ್ತುತ ಕ್ಷಣದ ಕೈಂಡ್ನೆಸ್ಸಲ್ಲೇ ನನಗೆ ಭಗವಂತ ದಯಪಾಲಿಸ್ತಾನೆ. ಅಥವಾ ಕೆಟ್ಟತನದಲ್ಲಿದ್ದಾಗ ಎಷ್ಟು ಮೆಟ್ಟಲು ನಾನು ಇಷ್ಟು ಕಷ್ಟಪಟ್ಟು ಮೇಲೆ ಬಂದಿರೋದು, ಕೆಳಗಡೆ ಹೋಗ್ತೀನಿ, ಈ ಜಾಣ್ಮೆ ಯಾರಿಗಿರುತ್ತೆ ಅದನ್ನು ಫಾಲೋ ಮಾಡುವಂಥದ್ದು. ಅದರಿಂದ ಒಳ್ಳೆತನಕ್ಕೆ ವ್ಯಾಲ್ಯೂಸ್ ಖಂಡಿತ ಬೇಕು. ಅದು ಪ್ರೀತಿ ಮೇಲಾದರೂ ಡಿಪೆಂಡ್ ಆಗಿರ್ಬೋದು, ಭಯದ ಮೇಲಾದರೂ ಡಿಪೆಂಡ್ ಆಗಿರ್ಬೋದು. ಬಟ್ ಇದೆಲ್ಲವನ್ನು ಅಂದರೆ ಸತತವಾಗಿ ನಾನು ಎಲ್ಲದರ ಮೂಲಕ ಬೆಳೀತಾ ಇದ್ದೀನಿ. ಯಾಕಂದರೆ ಈ ಕೆಟ್ಟತನದಲ್ಲಿ ಏನೋ ಮಾಡೋಕ್ಕೆ ಹೋದರೆ ನಮ್ಗನ್ಸುತ್ತೆ ಅವರಿಂದ ಒಂದಷ್ಟು ಲಾಭ ತೊಗೊಂಡೆ ಅಂತ. ಬಟ್ ನಿಜವಾಗ್ಲೂ ಒಳಗಡೆನೂ ಬೆಳೀತಾ ಇದ್ದೀನ? ಇಲ್ಲ. ಅದರ ಲಾಸ್ ನಮಗೆ ಪ್ರಾಬ್ಲಿ 5 ವರ್ಷನೋ 10 ವರ್ಷನೋ 15 ವರ್ಷನೋ ಆದಮೇಲೆ ಗೊತ್ತಾಗುತ್ತೆ. ಅದರಿಂದ ಸತತ ಬೆಳವಣಿಗೆಗೆ ಎಲ್ಲೂ ಕಾಂಪ್ರಮೈಸ್ ಆಗದೆ, ಈಗೋನ ಬದಿಗಿಟ್ಟು ನ್ಯಾಚುರಲ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ, ಪ್ರಾಮಾಣಿಕವಾಗಿ ತನ್ನ ಜೊತೆಯಲ್ಲಿ ತಾನಿದ್ದು ತನ್ನೊಳಗಿರೋ ಅನುಕಂಪ, ತನ್ನೊಳಗಿರೋ ಪ್ರೀತಿ, ತನ್ನೊಳಗಿರೋ ಕಂಫರ್ಟ್ನ ಪ್ರಕಟಪಡಿಸುವಂಥ ವ್ಯಕ್ತಿನ ಒಳ್ಳೆಯವರು ಅನ್ಬೋದು. ಇನ್ನು ಕನ್ಕ್ಲೂಷನ್ ಒಂದು ವಿಷಯ ನಾನು ಹೇಳ್ತೀನಿ, ತುಂಬ ಈಸಿ ಅದನ್ನು ಅನಲೈಸ್ ಮಾಡೋದು. ಅವರ ಪ್ರೆಸೆನ್ಸಲ್ಲಿ ಒಂದೆರಡು ಸತಿ ಅಲ್ಲ, ಪ್ರತಿ ಸಾರಿ ಒಂದು ಆಳವಾದ ಶಾಂತಿ ಸುತ್ತ ಇರೋರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದರೆ ಕೆಲವು ಸತಿ ಏನು ಮಾಡ್ತೀವಿ, ಫಸ್ಟ್ ಇಂಪ್ರೆಷನ್ ಅಂತ ನಾಟಕ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ನಾವೇನೋ ಆಗಿರ್ತೀವಿ, ಇನ್ನೊಂದೇನೋ ಇದು ಮಾಡ್ತೀವಿ, ಏನೋ ಡೀಲ್ ಕ್ಲೋಸ್ ಮಾಡೋಕ್ಕೆ, ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ, ಅಥವಾ ನಮಗೆ ಏನೋ ಪರ್ಚೇಸ್ ಮಾಡಬೇಕು ಅವರಿಂದ ಅಂತ, ಏನೋ ಒಂದು ವಿ ಡಿಸ್ಗೈಸ್ ಆರ್ ಸೆಲ್ಫ್. ಆದರೆ ಪ್ರಾಮಾಣಿಕವಾಗಿ ಒಳ್ಳೆತನವನ್ನು ಅನುಭವಿಸಿ ಪ್ರಕಟಿಸ್ತಾ ಇರೋರು ಪ್ರತಿ ಸತಿ ಭೇಟಿಯಾದಾಗಲೂ ನಮ್ಮ ಹೃದಯದಲ್ಲಿ ಶಾಂತತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ಡೀಪ್ ಪೀಸ್ ಆ್ಯಂಡ್ ಒಂದು ಸೆಟಲ್ಡ್ ಫೀಲಿಂಗ್. ನಮಗೆ ಭಯ ಆಗಲ್ಲ ಅವ್ರ ಹತ್ರ ಬಂದ. ಎಕ್ಸಾಕ್ಟ್ಲಿ. ಆ್ಯಂಡ್ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ಅದಕ್ಕೆ ಪ್ರಾಬ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ನಾನು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ, ಯಾರ ಮುಂದೆನೂ ಹತ್ತಿಲ್ಲ, ಫಸ್ಟ್ ಟೈಮ್ ಈ ಸೀಕ್ರೆಟ್ ನಿಮಗೆ ಹೇಳ್ತಾ ಇದ್ದೀನಿ, ನಾನು ಯಾಕೆ ಹೇಳ್ಕೊಂಡೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಬಿಕಾಸ್ ಅವ್ರಿಗೆ ಆ ಕಾನ್ಫಿಡೆನ್ಸ್ ನ್ಯಾಚುರಲಿ ನಿಮ್ಮ ಎನರ್ಜಿ ನಾವು ಕೊಟ್ಟಿರ್ತೀವಿ. ಅಬ್ಸಲ್ಯೂಟ್ಲಿ. ಅದು ರಿಫ್ಲೆಕ್ಟ್ ಆಗಿದ ತಕ್ಷಣ ಆ ಸ್ಪೇಸನ್ನು ನಾವು ಕೊಡ್ತೀವಿ. ಆ ಒಳ್ಳೆತನದಿಂದ ನಾವು ತಿಂದು ತುಂಬಿ ಬೇರೆಯವ್ರಿಗೂ ಹರಡೋದನ್ನು ನಾವು ಅಲ್ಲೇ ನೋಡಬಹುದು. ಈಗ ಒಂದು ಕುಟುಂಬದಲ್ಲಿ ಬೆಳೆದಂಥ ಒಂದು ಹೆಣ್ಮಗಳು, ತುಂಬ ಒಳ್ಳೆ ಹೆಣ್ಮಗಳು, ಶಿ ಇಸ್ ಎ ಗುಡ್ ಗರ್ಲ್ ಅಂತ ಮನೇಲಿ ಅಪ್ಪ ಅಮ್ಮ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾಯ್ತು. ಇದೇ ಥರ ಇಲ್ಲಿ ಬೆಳೆಯೋ ಒಂದು ಹುಡುಗ, ತುಂಬ ಒಳ್ಳೆ ಹುಡುಗ, ಅಮ್ಮನ ಮುದ್ದಿನ ಮಗ, ಈ ಥರದೊಂದು ಇಮೇಜ್ ಇಟ್ಕೊಂಡು ಬೆಳೆದಂಥ ಇದೇ ಹುಡುಗಂಗೆ, ಈ ಒಳ್ಳೆ ಹುಡುಗಂಗೂ ಆ ಒಳ್ಳೆ ಹುಡುಗಿಗೂ ಮದುವೆ ಆಗತ್ತೆ, ಅಥವಾ ಲವ್ ಮಾಡ್ತಾರೆ. ಏನು ಪ್ರೀತಿ ಶುರುವಾದಾಗ ಎಲ್ಲ ಚೆನ್ನಾಗಿರುತ್ತೆ, ಕ್ರಮೇಣ ಸಂಬಂಧಗಳು ದಾರಿ ತಪ್ಪಕ್ಕೆ ಶುರುವಾಗುತ್ತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಅನೈತಿಕ ಸಂಬಂಧಗಳು ಅಥವಾ ಅಕ್ರಮ ಸಂಬಂಧಗಳು ಅಂತ ಏನು ಕರಿತೀವಲ್ಲ, ಇದು ತುಂಬ 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 ಕಾಮನ್ ಆಗೋಗಿದೆ. ದುರಂತ ಏನು ಅಂದರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಅನೈತಿಕ ಸಂಬಂಧಗಳಿರ್ತಕ್ಕಂಥ ಸರ್ವೆಯಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು ಹೆಸರು, ಅಂದರೆ ಲಿಸ್ಟಲ್ಲಿದೆ, ಬಾಂಬೆ ಆದ ನಂತರ. ಇಷ್ಟಕ್ಕೂ ಜನ ಯಾಕೆ ಚೀಟ್ ಮಾಡ್ತಾರೆ? ರೈಟ್. ಇಲ್ಲಿ ನಾವು ಖಂಡಿತ ಒಂದು ಬೇಸಿಕ್ ಲೆವೆಲಲ್ಲಿ ಅವ್ರಿಗೆ ಸಂಬಂಧ ಚೆನ್ನಾಗಿರಲ್ಲ, ಬೇಜಾರಿರುತ್ತೆ, ಅದು ಇದು ಅಂತ ಹೇಳ್ಬಹುದು. ಆದರೆ ನಾನೊಂದು ವಿಭಿನ್ನವಾದ ವಿಶೇಷವಾದ ವಿಷಯವನ್ನು ಇವತ್ತು ಇಲ್ಲಿ ಹಂಚ್ಕೊಳ್ತೀನಿ. ನಾವು ಮನುಷ್ಯ ಬೆಳೆದು ಬಂದಂತಹ ಹಾದಿಯನ್ನು ನೋಡಿದ್ರೆ, ಅಂದರೆ ಆ ಎವಲ್ಯೂಷನಲ್ಲಿ ಯಾವ ಥರ ಆತನ DNA ಆಗಿರಬಹುದು, ಬಯೋಲಜಿಕಲ್ ಚೇಂಜಸ್ ಆಗಿರಬಹುದು, ಮೈಂಡ್ ಪ್ರೋಗ್ರಾಮಿಂಗ್ ಆಗಿರ್ಬೋದು ಆಗಿದೆ, ಹೇಗೆ ಎವಾಲ್ವ್ ಆಗ್ತಾ ಬಂದಿದ್ದೀವಿ ಅಂತ ಗಮನಿಸ್ತಾ ಹೋದರೆ, ಒಂದು ಬೇಸಿಕ್ ಹೆಣ್ಣಿನ ನೇಚರ್ಗೂ ಒಂದು ಬೇಸಿಕ್ ಗಂಡಿನ ನೇಚರ್ಗೂ ಇರುವಂಥ ಆ ಗ್ರೋತ್ ಗ್ರಾಫನ್ನು ನಾವು ತುಂಬ ಚೆನ್ನಾಗಿ ಗಮನಿಸಬಹುದು ಸರ್. ಫಾರ್ ಇನ್ಸ್ಟೆನ್ಸ್, ಈಗ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಮಗುವನ್ನು ಒಂದು ಫ್ಯಾಮಿಲಿಗೆ ಕೊಟ್ಟು ಮದುವೆ ಮಾಡಿದಾಗ ಅವಳಿಗೆ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಹಾಕಿರ್ತಾರೆ. ವ್ಯಾಲ್ಯೂಸ್ ಇರ್ಬೋದು, ಸೊಸೈಟಿ ನಾರ್ಮ್ಸ್ ಇರ್ಬೋದು, ಅಥವಾ ನಮ್ಮ ಜಾತಿಯಲ್ಲಿ ಹೀಗೆ ಅನ್ನೋದಿರ್ಬೋದು, ಈ ಥರನೇ ಇರಬೇಕು ಅನ್ನೋದಿರ್ಬೋದು. ಆ ಪ್ರಕಾರವಾಗಿ ಆಕೆ ಭಯದಲ್ಲಿ ಆ ಫೀಲಿಂಗ್ಸ್ ಇದ್ದರೂ ಕೂಡ ಸಪ್ರೆಸ್ ಮಾಡಿಕೊಂಡು ಬದುಕ್ತಾ ಇರ್ತಾಳೆ. ಅದೇ ಒಂದು ಗಂಡಿಗೂ ಕೂಡ ನೀನು ಇದೇ ಥರ ಇರಬೇಕು, ಹೀಗೆ ಬದುಕಬೇಕು, ಇದೇ ಥರ ನೀನು ಈ ಏಜ್ ಪ್ರಕಾರ ಹೀಗೆ ನಡ್ಕೋಬೇಕು ಅಂತ ಅವರು ರೂಲ್ಸ್ ಹಾಕ್ತಾ ಇರ್ತಾರೆ. ಆದರೆ ಆ್ಯಸ್ ಸಚ್ ಹ್ಯೂಮನ್ ನೇಚರ್ನ ನೋಡಿದ್ರೆ
ಒಂದು ಹೆಣ್ಣು ಮತ್ತು ಗಂಡಿನ ಒಂದು ಬಯೋಲಜಿಕಲ್ ಎವಲ್ಯೂಷನ್ ಇದನ್ನ ನೋಡಿದ್ರೆ ಸಹಜವಾಗಿ ಒಂದು ಗಂಡಿಗೆ ಇರುವಂತಹ ತುಡಿತ ಏನು ಅಂದ್ರೆ ನನ್ನ ಒಂದು ಎನರ್ಜಿಯನ್ನ ನನ್ನ ಇರುವಿಕೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು, ಮಲ್ಟಿಪ್ಲೈ ಮಾಡಬೇಕು, ನನ್ನ ಜೀನ್ಸನ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದು ಅವನಿಗೆ ಸಹಜವಾಗಿ ಇರುವಂತಹ ತುಡಿತ. ಅದು ಬಯೋಲಜಿಕಲಿ ನಾನು ಹೇಳ್ತಾ ಇರೋದು, ಎವಲ್ಯೂಷನ್ ಗ್ರಾಫಲ್ಲಿ ಅದು ನ್ಯಾಚುರಲ್ ಆಗಿ ಒಬ್ಬ ಮನುಷ್ಯಂಗೆ ಇರುವಂಥದ್ದು. ನಾವು ಜಸ್ಟ್ ಜಾಸ್ತಿ ಬೇಡ ಒಂದು 200-300 ವರ್ಷದ ಹಿಂದೆ ಹೋದ್ರೂ ತುಂಬಾ ಕಾಮನ್ ಅನ್ನಿಸ್ತಾ ಇತ್ತು, ಒಬ್ಬ ಗಂಡಸಿಗೆ 2 ಹೆಂಡತಿ ಇದಾರಂತೆ, 3 ಹೆಂಡತಿ ಇದಾರಂತೆ, 12 ಜನ ಮಕ್ಕಳಂತೆ. ಪ್ರೆಸ್ಟೀಜ್ ಮ್ಯಾಟ್ರ್. ಹೌದು. ಅಂಡ್ 15 ಜನಕ್ಕೆ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದಾರಂತೆ, ಅವರು ವಂಶದವ್ರು ಈ ಊರಲ್ಲೆಲ್ಲ ಇದಾರಂತೆ ಅಂದ್ರೆ ತುಂಬಾ ಕ್ಯಾಶುವಲ್ ಅಂಡ್ ನಾರ್ಮಲ್ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ಮನೇಲಿ ಹೆಂಡತಿ ಇದ್ದು ಕೂಡ ಇನ್ನೊಂದು ಯಾರೋ ಒಬ್ರು ಹೌದು, ಏನಂತಾರೆ ಬೇರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅದು ಕ್ಯಾಶುವಲ್ ಆಗ್ತದೆ. ಅದು ಅಂಡ್ ರಾಜಂದರಿಗಂತೂ ಆತರ ಸಪರೇಟ್ ಎಂಟರ್ಟೈನ್ ಮಾಡೋರ್ಗೆ ಪ್ಯಾಲೇಸ್ ಅಲ್ಲಿ ಇರ್ತಾ ಇದ್ರು, ಅವ್ರಿಗೆ ಒಂದಷ್ಟು ಹೆಸರು ಕೊಡ್ತಾ ಅವ್ರಿಗೆ ಫೆಸಿಲಿಟಿ separate- ಕೊಡ್ತಾ ಇತ್ತು. ಅಬ್ಸಲ್ಯೂಟ್, ಅವ್ರಿಗೆ ಸಪರೇಟ್ ಪ್ಯಾಲೇಸ್ ಇರ್ತಾ ಇತ್ತು. ಕೆಲವೊಂದು ಬಾಲಿವುಡ್ ಮೂವಿಲೆಲ್ಲ ನಾವು ಅದನ್ನ ನೋಡಬಹುದು. Correct. ಅದು ತುಂಬಾ ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ರು. ಅಂಡ್ ಅದು ರಾಣಿಗೂ ಅಫ್ಕೋರ್ಸ್ ಬೇಜಾರು ಇದ್ರೂ ಅವಳು ಅದನ್ನ ಆಕ್ಸೆಪ್ಟ್ ಮಾಡ್ಬೇಕಾಗಿರೋ ಥರದ್ದು ಇತ್ತು. ಯಾಕೆ ಅಂತಂದ್ರೆ ಅದು ಆ ಬಾಡಿಯಲ್ಲಿ ತನ್ನನ್ನ ತಾನು ಎಕ್ಸ್ಪ್ರೆಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡುವಂತ ಒಂದು ನ್ಯಾಚುರಲ್ ಇನ್ಕ್ಲನೇಷನ್ ಅದು. ಬಟ್ ಅದು ಈಗ ಯಾಕದು ಅದು ಬಾಡಿಯಲ್ಲೇ ತನ್ನನ್ನ ತಾನು ಸ್ಪ್ರೆಡ್ ಮಾಡಬೇಕು. ಯಾಕಂದ್ರೆ ನಮ್ದು ಎವಲ್ಯೂಷನ್ ನೋಡ್ತಾ ಬಂದ್ರೆ ತನ್ನ ಸರ್ವೈವಲ್ಲು ತಾನು ಬದುಕಬೇಕು ಅಂದ್ರೆ ತನ್ನ ಸಂಘವನ್ನ ಹೆಚ್ಚು ಮಾಡ್ಕೊಳ್ಬೇಕು, ನಂದೊಂದು ಸಂಘ ಇರಬೇಕು, ನನ್ ಪ್ರೊಟೆಕ್ಷನ್ ಬೇಕು, ನನಗೆ ಆ ಬೌಂಡ್ರಿ ಇರಬೇಕು ಅಂದ್ರೆ ನಾನು ಹೆಚ್ಚಬೇಕು ಅನ್ನುವಂತ ಒಂದು ನ್ಯಾಚುರಲ್ ಇನ್ಕ್ಲನೇಷನ್ ಬಾಡಿಯಲ್ಲೇ ನಮ್ಮ ಮೆಮರಿಯಲ್ಲೇ ಇದೆ. ಅಂದ್ರೆ ಒಂದು ಗಂಡಿನ ಜೀನಲ್ಲಿ ಇದಿರುತ್ತೆ. ಹೌದು, 100% ಇರುತ್ತೆ. ದಟ್ ಇಸ್ ವೈ ಇನ್ಫ್ಯಾಕ್ಟ್ ನಾವು ಹೇಳ್ಬಹುದು, ಹೆಂಡತಿ ಇದಾಳ ನಮ್ಮ ಮನೇಲಿ, ಅವ್ರಿಗೆ ಯಾಕೆ ಅಟ್ರಾಕ್ಟ್ ಆಗದೆ ಅಂತ. ನಾನಿಲ್ಲಿ ಮತ್ತೆ ಬಯೋಲಾಜಿಕಲಿ ಹೇಳ್ತಾ ಇದ್ದೀನಿ, ಎವಲ್ಯೂಷನ್ ಗ್ರಾಫಲ್ಲಿ ಬೇರೆ ಕಾರಣಗಳಿದೆ, ಅದನ್ನು ನಾನು ಇದೇ ಉತ್ತರದಲ್ಲಿ ಹೇಳ್ತೀನಿ. ಆತ ಹೇಳ್ಬೋದು ನೋಡಕ್ ಚೆನ್ನಾಗಿದ್ಲು, ನನ್ನ ಜೊತೆಲೇ ಕೆಲಸ ಮಾಡ್ತಾ ಇದ್ಲು, ಆಕೆನೆ ಅಟ್ರಾಕ್ಟ್ ಮಾಡ್ಬಿಟ್ಲು ಅಂತೆಲ್ಲ. ಆದ್ರೆ ನ್ಯಾಚುರಲಿ ಒಬ್ಬ ಗಂಡಸಿಗೆ ಒಂದು ಹೆಣ್ಮಗುವನ್ನ ನೋಡಿದಾಗ ಯಾವ ಒಂದು ಆರ್ಗನ್ ಇಂದ ಆಕೆ ರೀಪ್ರೊಡ್ಯೂಸ್ ಮಾಡ್ತಾಳೋ ಅಂದ್ರೆ ತನ್ನ ಸಂತತಿಯನ್ನ ಹೆಚ್ಚು ಮಾಡ್ತಾಳೋ ಆ ಒಂದು ಎನರ್ಜಿ ಈತನಿಗೆ ನ್ಯಾಚುರಲಿ, ಓ ಈಕೆ ಹೆಲ್ದಿ ಆಗಿದ್ದಾಳೆ, ಇವಳು ಬಯೋಲಜಿಕಲ್ ಫಾರ್ಮ್ ಹೆಲ್ದಿ ಆಗಿದೆ, ಇವಳ ಜೊತೆ ನಾನು ಸೇರಿದ್ರೆ ನನ್ನ ವಂಶ ಜಾಸ್ತಿ ಆಗುತ್ತೆ ಅನ್ನೋ ಮೆಮರಿ, ಇದಕ್ಕೆ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳೋದು, ಒಬ್ಬ ವ್ಯಕ್ತಿಯನ್ನ ನೋಡಿ ಥಿಂಕ್ ಮಾಡಕ್ಕಿಂತ ಮುಂಚೆನೆ ಆಲ್ರೆಡಿ ಅವ್ರ ಬಗ್ಗೆ ನಾನು ಏನ್ ಅನ್ಕೋತೀನಿ ಅನ್ನೋದು ಕನ್ಕ್ಲೂಡ್ ಆಗೋಗಿರುತ್ತಂತೆ ಬ್ರೈನ್ ಅಲ್ಲಿ. ಇದು ನ್ಯೂರಾನ್ಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ನ್ಯೂರಾನ್ಸ್ ವಿಚ್ ಫೈರ್ ಟುಗೆದರ್ ವೈರ್ ಟುಗೆದರ್, ಅದು ಆಲ್ರೆಡಿ ಕ್ರಿಯೇಟ್ ಆಗೋಗಿರುತ್ತೆ. ಅದು ನಮ್ಮ ಜೀನಲ್ಲಿದೆ. ಅದು ಎಷ್ಟೋ ಸಾವಿರಾರು ವರ್ಷದಿಂದ ನಾವು ಎವಲ್ಯೂಷನ್ ಆಗಿರೋ ದಾರಿಯಲ್ಲಿ ಅದು ಅನ್ಕಾನ್ಶಿಯಸ್ಲಿ ಸಬ್ಕಾನ್ಶಿಯಸ್ಲಿ ನಮ್ಮ ಮೆಮರಿಯಲ್ಲಿ ಅದಿದೆ. ಸೊ ಅದು ನೋಡಿದ ತಕ್ಷಣ ಅವಳನ್ನ ಸೇರ್ಬೇಕು, ನನ್ನ ಸಂತತಿ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದು ಒಳಗಡೆಯಿಂದ ಬರ್ತಾ ಇರುತ್ತೆ. ಆದ್ರೆ ಅವನಿಗೆ ಈ ಕನೆಕ್ಷನ್ ಅರ್ಥ ಆಗದೆ ಇರೋದ್ರಿಂದ ಕೆಲವು ಸತಿ ರೀಸನ್ ಕೊಡ್ತಾರೆ, ಕೆಲವು ಸತಿ ರೀಸನ್ ಕೊಡಲ್ಲ. ಬಟ್ ಯೂಶಲಿ ಅದು ಶೇಮ್ ಅಂಡ್ ಗಿಲ್ಟ್ ಅಲ್ಲಿ ಎಂಡ್ ಆಗುತ್ತೆ. ಇನ್ನು ಈ ವ್ಯಕ್ತಿಗೆ ಒಂದು ಕಂಫರ್ಟಬಲ್ ವಾತಾವರಣ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ. ಅಂದ್ರೆ ಏನು, ನೋಡಿದಂಗೆ ನ್ಯಾಚುರಲಿ ಈ ಥರದೊಂದು ತುಡಿತಾ ಇದೆ ದೇಹದಲ್ಲಿ, ಈ ಥರದೊಂದು ದರ್ಜಿದೆ, ನಾನು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳ ಅಂತ ಹೇಳಿದಾಗ ಯಾವ ಹೆಂಡತಿ ಒಪ್ಕೊಳ್ತಾಳೆ? ಅಥವಾ ಎಲ್ಲಿ ಆ ಫ್ರೀಡಮ್ ಸಿಗಕ್ಕೆ ಸಾಧ್ಯ? ಸಮಾಜ ಅವ್ರನ್ನ ಕಲ್ಲು ಹೊಡೆದು ಸಾಯಿಸೋ ರೇಂಜ್ಗೆ ಅವ್ರನ್ನ ನೋಡುತ್ತೆ. ಸೊ ಆ ಫ್ರೀಡಮ್ ಇಲ್ಲದೆ ಇರೋದ್ರಿಂದ ನನಗೆ ಇದು ಬರ್ತಾ ಇದೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಇದನ್ನ ಹೇಗಾದ್ರೂ ಭರಿಸ್ಕೋಬೇಕು, ಆದ್ರಿಂದ ನಾನು ಹೈಡ್ ಮಾಡಿ ಮಾಡ್ತೀನಿ, ಚೀಟ್ ಮಾಡಿ ಮಾಡ್ತೀನಿ ಅನ್ನುವಂತ ಒಂದು ಟೆಂಡೆನ್ಸಿ ಬರುತ್ತೆ. ಇದನ್ನ ನಾವು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಹೌದಲ್ವಾ ಬಯೋಲಜಿಕಲಿ ಅಂತ ಅನ್ಸುತ್ತೆ. ಇದು ಗಂಡಿನ ವಿಚಾರದಲ್ಲಿ. ಹೌದು, ಇದನ್ನ ನಾನು ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ದಟ್ ಇಸ್ ವಾಟ್ ಇಸ್ ಟ್ರೂ. ಇನ್ನು ಹೆಣ್ಮಕ್ಳಿಗೆ ಆ ಥರದ ಅಫ್ಕೋರ್ಸ್ ಶಿ ಆಲ್ಸೋ ಮೈಟ್ ಹ್ಯಾವ್ ಸೇಮ್ ಫೀಲಿಂಗ್ಸ್, ಬಟ್ ಆ ಥರದ್ದೊಂದು ವಾತಾವರಣ ಯಾಕೆ ನಮ್ಮ ಸಮಾಜ ಕೊಟ್ಟಿಲ್ಲ ಅನ್ನೋದಕ್ಕೊಂದು ವಿಚಿತ್ರ ಕಾರಣ ಇದೆ. ಇದೆಲ್ಲ ರಿಸರ್ಚ್ಡ್ ಇದು. ಓ ಈ ಥರನೇ ಹೆಣ್ಮಗುವಿನ ಸೈಕಾಲಜಿ ಇದೆ, ಈ ಥರನೇ ಸೊಸೈಟಿಲ್ ರೂಲ್ಸ್ ಇದಕ್ಕೆ ಮಾಡಿದ್ರು, ಓ ಎವಲ್ಯೂಷನ್ ಹೀಗೆ ಆಗಿರೋದ್ರಿಂದ ಇದೇ ಒಳ್ಳೇದು ಅನ್ನೋ ಪ್ರಕಾರ ರೂಲ್ಸ್ ಇತ್ತು ಅಂತೆಲ್ಲ ನಾವು ನೋಡ್ತೀವಿ. ಈಗ ನಾವು ಏಡ್ಸ್ ಅನ್ನೋ ಕಾಯಿಲೆಯನ್ನು ನೋಡಿದ್ರೂ ಕೂಡ ಅಂದ್ರೆ ಹೆಣ್ಣು ಹೆಣ್ಣು ಸೇರೋದು, ಹೆಣ್ಣು ಗಂಡು ಸೇರೋದು, ಗಂಡು ಗಂಡು ಸೇರೋದು, ಹೆಣ್ಣು ಹೆಣ್ಣು ಸೇರೋದು, ಇದರಿಂದ ಮಿಸ್ಮ್ಯಾಚ್ ಆಗಿ ಏನೇನು ಕಾಯಿಲೆಗಳು ಬಂತು ಅನ್ನೋದಕ್ಕೆ ಒಂದಷ್ಟು ಎಕ್ಸ್ಪ್ಲನೇಷನ್ ನಾವು ನೋಡಬಹುದು. ಅದು ಒಂದು ಗಂಡು ಎಷ್ಟೋ ಜನ ಪಾರ್ಟ್ನರ್ಸ್ ಜೊತೆಲಿ ಇದ್ದಾಗ್ಲೇ ಆಯ್ತಾ ಅಥವಾ ಬೇರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ, ಅದ್ರ ಬಗ್ಗೆನೇ ದೊಡ್ಡ ರಿಸರ್ಚ್ ಮಾತುಕತೆಗಳಿದೆ. ಇರ್ಲಿ, ಅದನ್ನ ಬದಿಯಲ್ಲಿ ಇಡೋಣ. STDs ಬಗ್ಗೆ, ಹೌದು. ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಹೌದು, ಡಿಸೀಸಸ್ ಅದು ಬೇರೆ ಬೇರೆ ಅನಾಲಿಸಿಸ್ ಇದೆ. ಬಟ್ ಆದ್ರೆ ಇದನ್ನ ನ್ಯೂಟ್ರಲ್ ಮೈಂಡ್ ಸೆಟ್ ಇಂದ ನಾವು ನೋಡೋದಾದ್ರೆ, ಈಗ ಒಂದು ಗಂಡು ಅವನಿಗೆ 2-3 ಜನ ಹೆಂಡತಿ ಇದ್ದು ಅವರೆಲ್ಲರೂ ನಂದೇ ಮಕ್ಕಳು ಅಂತಾದಾಗ ಅವನಿಗೆ ಆಸ್ತಿ ಹಂಚಕ್ಕೆ ಅವನಿಗೇನು ಬೇಸರ ಇರಲ್ಲ.
ಇಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಮಾಡಿದ್ದೀನಿ, ಒಂದು ಆಲ್ಮೋಸ್ಟ್ ಒಂದು ಅರ್ಧ ಸೌತ್ ಇಂಡಿಯಾ ನಾನು ಆಕ್ಯುಪೈ ಮಾಡಿಬಿಟ್ಟಿದ್ದೀನಿ, ಸತ್ತು ಹೋಗ್ತಾ ಇದ್ದೀನಿ ಅಲ್ವಾ. ಅವಾಗೆಲ್ಲ ಹಂಗೆ ತಾನೇ ಆಕ್ಯುಪೈ ಮಾಡ್ಕೊಂಡು ಹೋಗ್ತಾ ಇದ್ರು. ತಗೊಳ್ಳಿ ಎಲ್ಲ ಮಕ್ಕಳು ಒಂದೊಂದು ಊರು ನೋಡ್ಕೊಳ್ಳಿ ಅಂತ ಹೋಗೋರು. ಅವ್ರದೇ ಮಕ್ಕಳು ಅವ್ರ ಆ ಸಮಾಧಾನದಲ್ಲಿ ಧೈರ್ಯದಲ್ಲಿ ಪ್ರಾಣ ತ್ಯಾಗ ಮಾಡ್ತಾ ಇದ್ರು. ಆದ್ರೆ ಹೆಣ್ಮಗುಗೂ ಈ ಫ್ರೀಡಮ್ ಕೊಟ್ಬಿಟ್ರೆ, ಹೆಣ್ಮಗುಗೂ ನಾನು ಬೇಕಾದವ್ರ ಜೊತೆ ಬೇರೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡು ಬೇರೆ ಬೇರೆಯವ್ರಿಗೆ ನಾನು ಬೇರೆ ಬೇರೆ ಥರದ ಮಕ್ಕಳು ಮಾಡ್ಕೊಳ್ತೀನಿ ಅಂತ ಆತ ಈಗ ಯಾರಿಗೆ ಅಂತ ಆಸ್ತಿ ಕೊಡ್ತಾನೆ? ಆದ್ರಿಂದ ಅದು ಖಂಡಿತ ಸಮಂಜಸ ಅಲ್ಲ. ಹೌದು, ನಾನು ಕೊಡೋಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಆಕೆನ ಆದಷ್ಟು ರಿಸ್ಟ್ರಿಕ್ಟಿವ್ ಆಗಿ, ಭಯದಲ್ಲಿ, ಕಂಟ್ರೋಲ್ಡ್ ಆಗಿ ಇಡೋಕೆ ಟ್ರೈ ಮಾಡ್ತಾ ಇದ್ರು. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಅಂತೆಲ್ಲ. ಇನ್ನು ನಾವು ಈ ಎವಲ್ಯೂಷನ್ ಸೈಕಲ್ಲೇ ನೋಡೋಣ. ಅವಾಗ ಹೇಗಿರ್ತಾ ಇತ್ತು ಅಂತಂದ್ರೆ, ಚಿಕ್ಕ ವಯಸ್ಸು ಇನ್ನೇನು 18-19 ಆಗ್ತಾ ಇದ್ದಾಗೆ ಹುಡುಗನ್ಗೂ ಮದುವೆ ಮಾಡಿಬಿಡೋರು. ಅಂದರೆ ಏನು, ಅವನ ಬ್ರೈನಲ್ಲಿ ಕಂಪ್ಲೀಟ್ ಆಗಿ ನನಗೆ ಇದು ಬೇಕು, ಇದು ಅಟ್ರಾಕ್ಟ್ ಆಗ್ತಾ ಇದೆ, ಇದನ್ನು ಪಡಿಬೇಕು ಅನ್ನೋ ಆ ಎಕ್ಸೈಟ್ಮೆಂಟ್ ಪೂರ್ತಿ ಬೆಳೆಯೋಕ್ಕಿಂತ ಮುಂಚೆನೇ ಇನ್ನೂ ಸ್ಟಾರ್ಟಿಂಗ್ ಫೀಲಿಂಗ್ ಬರುತ್ತಲ್ಲ. ಅಂದರೆ ಒಂದು ಹೆಣ್ಮಗು ಅಮ್ಮನ ಹೊರತುಪಡಿಸಿ ಬೇರೆಯವರು ಆ ಕರ್ವ್ಸ್ ಕಾಣಕ್ಕೆ ಶುರುವಾಗುತ್ತೆ, ಅಟ್ರಾಕ್ಷನ್ ಬರುತ್ತೆ, ನೋಡಬೇಕು ಅಂತ ಅನ್ಸುತ್ತೆ, ಆವಾಗಲೇ ಮದುವೆ ಮಾಡಿಬಿಡೋರು. ಅದು ಹಾರ್ಮೋನಲ್ ಚೇಂಜಸ್ ಆದಾಗ. ಅಬ್ಸಲ್ಯೂಟ್ಲಿ. ಆದರೆ ಅವ್ರು ಎಷ್ಟು ಜಾಣರು ಅಂದರೆ, ಹೋಗಪ್ಪ ಡೇಟಿಂಗ್ ಮಾಡ್ಕೊಂಡು ಬಾ ಆಮೇಲೆ ಮದುವೆ ಆಗು ಅಂತ ಹೇಳ್ತಿರ್ಲಿಲ್ಲ. ಒಂದು 20 ಸತಿ ಹುಡುಗಿನ ಮಾತಾಡ್ಸ್ಕೊಂಬ ಆಮೇಲೆ ಮದುವೆ ಆಗು ಅಂತ ಹೇಳ್ತಾ ಇರಲಿಲ್ಲ. ಏನ್ ಮಾಡ್ತಾ ಇದ್ರು, ನೋಡಕ್ಕೂ ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಅಮ್ಮಮ್ಮ ಅಂದ್ರೆ ಹೆಸರು ಹೇಳೋರೇನೋ ಅಷ್ಟೇ, ನೋಡಕ್ಕೂ ಬಿಡ್ತಿರ್ಲಿಲ್ಲ. ಈ ತರ ಇದಾರೆ ಬೇಕಾದ್ರೆ ಒಂದು ಫ್ಯೂ ಸೆಕೆಂಡ್ ನಡಿ ಅಂತ ಕರ್ಕೊಂಡು ಹೋಗ್ಬಿಡೋರು. ಅಥವಾ ಎಷ್ಟೋ ಸತಿ ನಮ್ಮ ಅಜ್ಜಿಯೆಲ್ಲ ಹೇಳಿದ್ದಿದೆ, ಆ ಧಾರೆ ಮುಹೂರ್ತದಲ್ಲಿ ಪರ್ದಾ ಹಾಕ್ತಾರಲ್ಲ, ಆ ಟೈಮಲ್ಲೇ ನಿಮ್ ತಾತನ್ ನೋಡಿದ್ದು ಅಂತ ನಾವು ನಗ್ತಾ ಇದ್ವಿ. ನಿಜವಾಗ್ಲೂನಾ ಅಂತ. ಯಾಕೆ ಅಂತಂದ್ರೆ, ಸಹಜವಾಗಿ ಇದನ್ನ ನಾವು ಎಲ್ಲರೂ ಆಕ್ಸೆಪ್ಟ್ ಮಾಡಬೇಕು. ಬಯೋಲಜಿಕಲಿ ಒಂದು ಸೆಕ್ಷುವಲ್ ಅಟ್ರಾಕ್ಷನ್, ಫಿಸಿಕಲ್ ಅಟ್ರಾಕ್ಷನ್ನೇ ತಗೊಳ್ಳೋಣ. ಒಂದು ಗಂಡಿಗೆ ಹೆಣ್ಣಿನ ಮೇಲೆ ಅಟ್ರಾಕ್ಷನ್ ಬಂದು ಆಕೆನ ಪಡ್ಕೊಳ್ಬೇಕು ಅಂತ ಆಸೆ ಬಂದು ಪಡ್ಕೊಂಡು ಆ ತೃಪ್ತಿಯನ್ನ 1 ಸತಿ 10 ಸತಿ 20 ಸತಿ ಅನುಭವಿಸಿದ್ಮೇಲೆ ನ್ಯಾಚುರಲಿ ಆ ಗ್ರಾಫ್ ಒಂದು ಪೀಕ್ನ ರೀಚ್ ಆಗಿ ಕೆಳಗಡೆ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಯಾವಾಗ್ಲೂ ರೇಸಿಂಗ್ ಗ್ರಾಫಲ್ಲೇ ಇರುತ್ತೆ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಅದು ಆ ಥರ ಇರೋದು ಕೂಡ ಒಳ್ಳೇದು. ಬಿಕಾಸ್ ನಾವು ಅಲ್ಲಿಂದ ಆಧ್ಯಾತ್ಮದ ಕಡೆಗೆ ಆ ವ್ಯಾಮೋಹನ ಬಿಟ್ಟು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ. ಅದು ದೇವರು ಅಷ್ಟು ಚೆನ್ನಾಗಿ ಮಾಡಿದಾನೆ, ಅದು ಬೇರೆ ಪ್ರಶ್ನೆ. ಆದರೆ ಇಟ್ ಈಸ್ ವೆರಿ ನ್ಯಾಚುರಲ್ ದಟ್ ಅದು ಕಂಟಿನ್ಯೂಸ್ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಫಿಸಿಕಲಿ ಅನ್ನೋಕೆ ಸಾಧ್ಯ ಇಲ್ಲ. ಸೊ ನಮ್ಮ ಹಿರಿಯರು ಎಷ್ಟು ಜಾಣರು ಅಂದರೆ, ಅದು ಸ್ವಲ್ಪ ದಿನನೇ ಉಳಿಯೋದು ಅಂತ ಅವ್ರಿಗೂ ಗೊತ್ತು. ಯಾಕೆ, ಅವರು ಅದನ್ನ ಬದುಕಿ ಮೀರಿ ನಿಂತಿದ್ದಾರೆ. ಆದ್ರಿಂದ ಆ ಮೀರಿ ನಿಂತಿದಾಗ ಅಷ್ಟೊತ್ತಿಗೆ ಅವನ್ನ ಸಂಸಾರದ ಒಳಗಡೆ ಎಳ್ಕೊಂಡು, ನೋಡು ನೀತಿ ನಿಯಮ ಹಾಗೆ ಹೀಗೆ, ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹಾಕ್ಬಿಟ್ರೆ, ಅವ್ನಿಗೆ ಆ ಜವಾಬ್ದಾರಿ ಜೊತೆಯಲ್ಲಿ ಆಧ್ಯಾತ್ಮ, ಜೊತೆಯಲ್ಲಿ ಸೊಸೈಟಿ, ಜೊತೆಯಲ್ಲಿ ಭಯ ಪಡಿಸ್ಬಿಟ್ರೆ ಅವನು ಅದ್ರ ಒಳಗಡೆನೇ ಲಾಕಪ್ ಆಗಿರ್ತಾನೆ. ಆಗ ಆ ತುಡಿತ ಏನಿದೆ, ನಾನು ಮಲ್ಟಿಪಲ್ ಇದರಲ್ಲಿ ಇಂಡಲ್ಜ್ ಆಗಬೇಕು, ಗ್ರೋ ಆಗಬೇಕು ಅಂತ, ಅದು ಹಾಗೇ ಸರ್ಪ್ರೆಸ್ ಆಗುತ್ತೆ ಅನ್ನೋದು ಇದು. ಹೆಣ್ಮಕ್ಳಿಗಂತೂ ಬಿಡಿ, ತೀರಾ ಅದನ್ನು ಯೋಚನೆ ಮಾಡೋಕ್ಕೂ ಬಿಡದೇ ಇರೋ ಥರ ಘೋರ ಪಾಪ ಅನ್ನೋ ಥರ ಅದನ್ನ ನಾನು ಆಗ್ಲೇ ಹೇಳ್ದಾಗೆ ಸಪ್ರೆಸ್ ಮಾಡಿಬಿಡ್ತಾ ಇದ್ರು. ಆಪರ್ಚುನಿಟಿನೇ ಕೊಡ್ತಾ ಇರಲಿಲ್ಲ. ಇನ್ನೂ ಯೋಚನೆ ಮಾಡಬಾರ್ದು. ಹೌದು, ಅಂದ್ರೆ ಈ ತರ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಇರುತ್ತಾ ಹೆಣ್ಣು ಗಂಡಿಗೆ ಅಂತ ಅರ್ಥ ಆಗಕ್ಕಿಂತ ಮುಂಚೆನೆ ಮದುವೆ ಮಾಡ್ಬಿಡ್ತಿದ್ರಲ್ಲ ಪಾಪ. ಎಷ್ಟೋ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮೆಚೂರೇ ಆಗಿರ್ತಿರ್ಲಿಲ್ಲ ಇನ್ನೂ ಅವ್ರಿಗೆ, ಆಗ್ಲೇ ಮದುವೆ ಮಾಡ್ಬಿಟ್ಟಿರೋರು. ಎಷ್ಟೋ ಕೇಸಸ್ ಆ ಥರ ಇದೆ. ಸೊ ದಟ್ ಆ ಫೀಲಿಂಗ್ಸ್ ಬರೋಕ್ಕಿಂತಾನೆ ಮುಂಚೆನೆ ಅವಳು ಇವ್ನು ದೇವರು ಬಿಟ್ಟು ಯಾರನ್ನೂ ಯೋಚನೆ ಮಾಡಬಾರ್ದು, ಇದು ಒಂದೇ ನಿಂದು, ನೀನಿದ್ರೆ ಇಲ್ಲೇ, ಒಂದ್ಸತಿ ನೀನು ತವ್ರ ಮನೆ ಬಿಟ್ಟು ಹೋದ್ರೆ ಅಷ್ಟೇ, ನೀನು ಅಲ್ಲೇ ಸಾಯ್ಬೇಕು ಹೊರತು ಇಲ್ಲಿ ಬರಬಾರ್ದು, ಈ ಥರದ್ದೆಲ್ಲ ರೂಲ್ಸ್ ಆಯ್ತು. ಇದು ಒಂದು ಸಮಾಜದಲ್ಲಿ ಆರೋಗ್ಯಕರವಾಗಿ ಇರುವ ವಾತಾವರಣಕ್ಕೆ ಸಹಾಯ ಆಯ್ತು, ಹೌದು. ಬಟ್ ಎಲ್ಲೋ ಒಂದು ಕಡೆ ನ್ಯಾಚುರಲ್ ಆಗಿ ಗಂಡಿಗೆ ಅಥವಾ ಹೆಣ್ಣಿಗೆ ಏನು ಆ ತುಡಿತ ಬರುತ್ತೆ, ಅದು ಖಂಡಿತ ಸಪ್ರೆಸ್ ಆಯ್ತಾ ಹೋಗುತ್ತೋ. ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಇದು ತೀರಾ ಅಸಹ್ಯ, ಘೋರ ಪಾಪ, ಅಯ್ಯೋ ವಿಕಾರವಾದದ್ದು ಅನ್ನೋ ಮನಸ್ಥಿತಿಯಿಂದ ಹೊರಗಡೆ ಬಂದು ಅದರಿಂದ ಬಿಡಿಸ್ಕೊಳ್ಳೋಕ್ಕೂ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಈಗ ಇವಾಗಿರೋ ಪ್ರಸ್ತುತ ಸಮಯಕ್ಕೆ ನಾವು ನೋಡೋದಾದ್ರೆ ಕಾರಣಗಳು ಖಂಡಿತ ಹಲವಾರಿದೆ. ಯಾಕಂದ್ರೆ ಕೆಲವು ಮನೆಗಳಲ್ಲಿ ಹೆಂಗಸರು ಮಾತ್ರ, ನನ್ನ ಗಂಡ ಒಂಚೂರು ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ರಿ, ನನ್ನೊಂದು ಸ್ವಲ್ಪ ನೋಡ್ಲಿ, ನಾನು ಹೊಸ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ ಕಣೆ, ಏನಿದು ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದರೂ ನೋಡ್ತಾ ಇಲ್ವಲ್ಲ ಅಂತ ಹೇಳಿ. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಒಂದು ದೊಡ್ಡ ಪಿಂಪಲ್ ಬಂದರೂ ನಿನ್ನ ಕೆನ್ನೆ ಮೇಲೆ ಯಾಕೆ ಪಿಂಪಲ್ ಬಂದಿದೆಯಲ್ಲ ಅಂತ ನೋಡದೇ ಇರೋ ಥರ ಗಂಡ ಅವ್ರ ಮುಖನೂ ಡೀಪಾಗಿ ನೋಡಲ್ವಂತೆ ಕೆಲವು ವರ್ಷ ಆದಮೇಲೆ. ಆ ಥರ ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿಗೂ ಇದ್ದಾರೆ. ಸೊ ಅಲ್ಲಿಂದ ಒಂದು ಹೆಣ್ಮಗು ಆ ಒಂದು ಅರ್ಜ್ ಆಗಲಿ, ಆ ಒಂದು ವಾಮ್ತ್ ಆಗಲಿ, ಆ ಲವ್ ಆಗಲಿ, ಆ ರೊಮ್ಯಾನ್ಸ್ ಆಗಲಿ ಎಕ್ಸ್ಪೆಕ್ಟ್ ಮಾಡಿ ಕೊರಗಿ ನೋವು ಅನುಭವಿಸ್ತಾ ಇರೋದ್ರಿಂದ ಹಿಡಿದು ಗಂಡಸರೂ ಕೂಡ. ಯಾಕಂದರೆ ಹೆಣ್ಮಕ್ಳಿಗೆ ಲವ್ ಅಟ್ರಾಕ್ಷನ್ ಅಂದರೆ ಅವಳು ನಿಧಾನವಾಗಿ ಶುರು ಮಾಡ್ತಾಳೆ. ಈಗ ಪ್ರಪೋಸ್ ಮಾಡಬೇಕಾದ್ರೂ ನಾವು ನೋಡಬಹುದು,
ಪಟ 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 ಅಂತ ಹುಡುಗ ಬೇಗ ಮಾಡ್ತಾನೆ, ನಂದೇ ಜವಾಬ್ದಾರಿ ಅಂತ ಇನಿಷಿಯೇಟ್ ಮಾಡ್ತಾನೆ, ಬೇಗ ಪಡ್ಕೊಳ್ಬೇಕು ಅಂತ ಬಾ ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ್ತೀನಿ, ಜಗಳ ತಾನೆ, ಓಡೋಗೋಣ ಅಂತೆಲ್ಲ ಇದು ಮಾಡ್ತಾನೆ. ಅವನಿಗೆ ಬೇಗ ಆ ಡೆಸ್ಪಿರೇಷನ್ ಬೇಕು, ಸಿಕ್ಬಿಡ್ಬೇಕು. ಅದು ಒಂದು ಪಾರ್ಟ್ ಆಫ್ ದ ಮೇಲ್ ಈಗೋ ಕೂಡ. ಆದರೆ ಹೆಣ್ಮಗುಗೆ ಹಾಗಲ್ಲ, ಅವಳು ತುಂಬ ಸ್ಲೋ ಅಪ್ರೋಚ್. ಅವಳು ನಿಧಾನವಾಗಿ ಮಾಡ್ತಾಳೆ, ಡೌಟ್ ಇರುತ್ತೆ, ಹತ್ತು ಯೋಚನೆ ಮಾಡ್ತಾಳೆ. ನೀವು ಸುಮಾರು ಲವ್ ಸ್ಟೋರಿಗಳು ಕೇಳಿದ್ರೆ ನಾನೇ ಫಸ್ಟ್ ರಿಫ್ಯೂಸ್ ಮಾಡಿದೆ, ನಾನು ಬೇಡ ಅಂತ ಹೇಳಿದೆ ಅಂತ ಹೆಣ್ಮಕ್ಳೇ ಜಾಸ್ತಿ ಹೇಳೋದು. ಬಟ್ ಒಂದ್ಸತಿ ಅವ್ರು ಸರೆಂಡರ್ ಆದರೆ ಅವ್ರಿಗೆ ಆ ಕಂಟಿನ್ಯೂಯೇಷನ್ ಅನ್ನೋದು ರೊಮ್ಯಾನ್ಸ್. ಅದಕ್ಕೆ ಹೆಣ್ಮಕ್ಳೇ ಜಾಸ್ತಿ ಕಂಪ್ಲೇಂಟ್ ಮಾಡೋದು, ಮೊದಲ ಥರ ಲವ್ ಮಾಡಲ್ಲ ನೀವು, ಮೊದಲೆಲ್ಲ ನೀವು ಮನೆಗೆ ಬರ್ಬೇಕಾದ್ರೆ ಸ್ವೀಟ್ ತೊಗೊಂಬರ್ತಾ ಇದ್ರಿ, ಮೊದಲು ನಾನು ಹೊಸ ಸೀರೆ ಉಟ್ಕೊಂಡ್ರೆ ಇದ್ಯಾವ್ದು ಹೊಸ ಸೀರೆ ಅಂತ ಕೇಳ್ತಿದ್ರಿ, ಈಗಂತೂ ನೀವು ತಿರುಗೂ ನೋಡಲ್ಲ ಅಂತ. ಅದಕ್ಕೆ ಅವಳು ಅದನ್ನು ಕಂಪ್ಲೇಂಟ್ ಮಾಡ್ತಾಳೆ. ಬಟ್ ಇವನು ಆಲ್ರೆಡಿ ಅದನ್ನು ಗೆದ್ದು ಮೀರು ಮುಂದೆ ಕೊಟ್ಟೋಗ್ಬಿಟ್ಟಿರ್ತಾನೆ. ಮುಂಚೆ ಮೈಸೂರು ಪಾಕ್ ತರ್ತಿದ್ರಿ, ಮಲ್ಲಿಗೆ ಹೂವ ತರ್ತಿದ್ರಿ, ಅಬ್ಸಲ್ಯೂಟ್ಲಿ. ಆನಿವರ್ಸರಿ ಅಂತೂ ನೆನಪೇ ಇರಲ್ಲ ಅದು. ಸೊ ಅದರಿಂದ ಅದು ಇಟ್ ಈಸ್ ಬಿಕಾಸ್ ಆಫ್ ದ ಬಾಡಿ, ದ ಜೀನ್. ಅದನ್ನ ನಾವು ಆಕ್ಚುಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಸ್ವಲ್ಪ ಕೆಳಗಿಡೋಣ. ಈಗ ಸೈಕಲಾಜಿಕಲ್ ಲೆವೆಲಲ್ಲಿ ನೋಡೋದಾದ್ರೆ ನಾವು ಖಂಡಿತವಾಗಿಯೂ ಎಲ್ಲಿ ಒಂದು ಹೆಣ್ಣು ಅಥವಾ ಗಂಡು ಇದರಲ್ಲಿ ತಾರತಮ್ಯ ಇಲ್ಲ. ಆಕ್ಚುಲಿ ನಂಗೆ ವ್ಯಾಲಿಡೇಷನ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೋ ಆಗ ಸುಮಾರು ಜನ ಹಿಂಜರಿಯೋದೇ ಇಲ್ಲ ಇನ್ನೊಬ್ರ ಹತ್ರ ಆ ವ್ಯಾಲಿಡೇಷನ್ ಪಡ್ಕೊಳ್ಳೋಕ್ಕೆ. ನೀನು ವಿಶೇಷ, ನೀನಿಲ್ಲದೆ ನನಗಿರೋಕ್ಕಾಗಲ್ಲ, ನಿನ್ನಿಂದ ನನಗೇನೋ ಕಾನ್ಫಿಡೆನ್ಸ್ ಸಿಗ್ತಾ ಇದೆ, ನೀನಿದ್ದರೆ ನನಗೇನೋ ಒಂದು ಜೋಶ್ ಬರುತ್ತೆ, ಅಂದರೆ ನನಗೂ ಒಂದು ವರ್ತ್ ಇದೆ, ನನಗೂ ಒಂದು ವ್ಯಾಲ್ಯೂ ಇದೆ, ನನಗೂ ಒಂದು ಪ್ಲೇಸ್ ಇದೆ, ನಾನು ಯಾರ್ದೋ ಜಾಗದಲ್ಲಿ ವಿಶೇಷ ಅಂತ ಯಾವಾಗ ನಮ್ಗೆ ಬರೋದು ನಿಂತು ಹೋಗುತ್ತೋ ಆಗ ಇನ್ನೊಬ್ರು ಯಾರೋ ಅದನ್ನು ಹೇಳಕ್ಕೆ ಶುರು ಮಾಡಿದಾಗ ಇವ್ರು ಒಳ್ಳೆ ಕಸ ಥರ ನೋಡ್ತಾರೆ ನನ್ನನ್ನು, ನನ್ನ ಮುಟ್ಟೋದಕ್ಕೂ ಹತ್ತು ಯೋಚನೆ ಮಾಡ್ತಾರೆ, ಅವ್ರು ನೋಡಿದ್ರೆ ನನ್ನ ಸ್ಪರ್ಶದಿಂದಾನೇ ಒಂದು ಕವನನೇ ಬರೀತಾ ಇದ್ದಾರೆ, ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ನಾನೇ ಯಾಕೆ ಆ ಕಡೆ ಹೋಗಬಾರ್ದು ಅಂತ ಮೈಂಡ್ ನ್ಯಾಚುರಲಿ ಆ ಕಡೆ ಇನ್ಕ್ಲಿನೇಷನ್ ತೋರಿಸುತ್ತೆ. ಆ್ಯಂಡ್ ತುಂಬ ಕಾಮನ್ ಏನು ಅಂತಂದರೆ ಆ ವ್ಯಾಕ್ಯೂಮ್ ಆಫ್ ಲವ್. ಯಾವಾಗ ನಮಗೆ ಆ ಅಕ್ನಾಲೆಜ್ಮೆಂಟು, ಲವ್, ಅಪ್ರಿಸಿಯೇಷನ್ ಸಿಗಲ್ವೋ ನ್ಯಾಚುರಲಿ, ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಒಂದು ಹೂವು, ಒಂದು ಗಿಡ ಕೂಡ, ಇನ್ಫ್ಯಾಕ್ಟ್ ಸರ್ ನೀವು ಎಕ್ಸ್ಪೆರಿಮೆಂಟ್ ಮಾಡಬಹುದು. ಒಂದು ಗಿಡಕ್ಕೆ ನೀನು ತುಂಬ ಚೆನ್ನಾಗಿದ್ಯಾ, ನೋಡೋಕೆ ಚೆನ್ನಾಗಿದ್ಯಾ, ಐ ಲವ್ ಯು. ಇನ್ಫ್ಯಾಕ್ಟ್ ಅದನ್ನು ಗಿಡಗಳಿಗೆ ಕೆಲವೆಲ್ಲ ಇದನ್ನ ಇಟ್ಬಿಟ್ಟು ಸೌಂಡ್ ಎಲ್ಲ ಕೇಳಿಸ್ಕೊಂಡು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರೆ. ನೀರು ಹಾಕೋ ಓನರ್ ಬಂದಾಗ ಅದರಿಂದ ಎಷ್ಟು ಚೆನ್ನಾಗಿರೋ ಮ್ಯೂಸಿಕ್ ಟೋನ್ ಬರುತ್ತೆ, ಕತ್ತರಿಸೋರು ಬರ್ತಾರಲ್ಲ ಗಾರ್ಡ್ನರ್, ಅವ್ರು ಬಂದಾಗ ಹೇಗೆ ಅಂತ ಗುರ್ರ ಅಂತ ಕೆಟ್ಟದಾಗಿ ಕರ್ಕಶವಾದ ನಾದ ಮಾಡುತ್ತೆ, ಅದೆಲ್ಲ ನೋಡಿದ್ದಾರೆ. ಸೊ ಒಂದು ಗಿಡ ಅವರ ಪ್ರೆಸೆನ್ಸಿಂದ ಅಷ್ಟು ಎನರ್ಜಿ ಚೇಂಜ್ ಮಾಡ್ಕೊಳ್ಳುತ್ತೆ ಅಂದಾಗ ಯಾರು ಹೆಣ್ಣು ಅಥವಾ ಗಂಡನ ನೋಡಿದಾಗೆಲ್ಲ ಕಂಪ್ಲೇಂಟ್ ಮಾಡ್ತಾರೋ, ಯಾವಾಗಲೂ ಚೆನ್ನಾಗಿಲ್ಲದೆ ಇರೋದ್ರ ಬಗ್ಗೆನೇ ಹೇಳ್ತಾರೋ, ಯಾವಾಗಲೂ ಡಿಫೆಕ್ಟ್ಸ್ ಬಗ್ಗೆನೇ ಹೈಲೈಟ್ ಮಾಡ್ತಾರೋ, ಯಾವಾಗಲೂ ಹಳೆದೆಲ್ಲ ತೊಗೊಂಡು ಅವ್ರ ಫ್ಯಾಮಿಲಿಯಿಂದ ಹಿಡ್ಕೊಂಡು ಅವ್ರ ಡಿಸಿಷನ್ವರೆಗೂ ಹಾಕ್ಕೊಂಡು ಅವ್ರನ್ನ ರುಬ್ಬಿ ಮಾನಸಿಕವಾಗಿ, ಹೌದು, ನಾರ್ಸಿಸಿಸ್ಟ್ ಇದಿರ್ತಾರ, ಅಂದರೆ ತನ್ನಲ್ಲಿರೋ ಎಲ್ಲಾ ಕೊರತೆಯನ್ನು ಅವ್ರ ಮೇಲೆ ವಾಮಿಟ್ ಮಾಡುವಂಥದ್ದು. ತಾನೇನೋ ಸಕ್ಸಸ್ಫುಲ್ ಆಗಿ ಮಾಡೋಕ್ಕಾಗಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಗಂಡು ಬಿಸ್ನೆಸ್ಸಲ್ಲಿ ಏನೋ ದೊಡ್ಡದಾಗಿ ಏನೋ ಅಚೀವ್ ಮಾಡೋಕ್ಕಾಗಲಿಲ್ಲ. ಸೊ ಹೆಂಡತಿ ಮನೇಲಿದ್ದಾನೆ, ಅವ್ನು ನಿನ್ನಿಂದಾನೆ, ನೀನೇ ಬೇಡ ಅಂದೆ, ನೀನು ಹೀಗಿದ್ದಿದ್ದಕ್ಕೆ ಆಯಿತು, ನಿಮ್ಮ ತಂದೆ ಬೇಡ ಅಂದರು, ಅದಕ್ಕೆ ಆ ಥರ ಅವ್ರು ಇದು ಮಾಡ್ತಾ ಇರ್ತಾರೋ ನ್ಯಾಚುರಲಿ ಅವ್ರಿಗೆ ಸೊಫಕೇಶನ್ ಹೆಚ್ಚಾಗುತ್ತೆ. ಆ್ಯಂಡ್ 99% ಜನ, ಹೆಣ್ಣಾಗಲಿ ಗಂಡಾಗಲಿ, ಈ ಪ್ರೀತಿಯನ್ನು ಒಳಗಡೆಯಿಂದ ಸಂಪಾದನೆ ಮಾಡ್ಕೋಬಹುದು, ಈ ಸಂಬಂಧವನ್ನು ಒಳಗಡೆಯಿಂದ ಗಟ್ಟಿ ಮಾಡ್ಕೊಳ್ಬಹುದು, ಇದನ್ನು ಮೀರಿ ನಿಂತು ಅದಕ್ಕಿಂತ ಪರಮ ಸುಖವನ್ನು ಅನುಭವಿಸ್ಬೋದು ಅನ್ನುವಂಥ ಒಂದು ಮೆಚ್ಯೂರಿಟಿ, ನಾಲೆಜ್ ಇರಲ್ಲ. ಅವಾಗ ಏನು ಮಾಡ್ತಾರೆ, ಸೊಫಕೇಟ್ ಆಗೋಕ್ಕೆ ಶುರು ಆಗ್ತಾರೆ. ಬಿಕಾಸ್ ವಿ ಆರ್ ಆಲ್ ಥ್ರೈವಿಂಗ್ ಆನ್ ಲವ್ ಸರ್. ಈಗ ಒಂದು ದೆವ್ವ, ಒಂದು ರಾಕ್ಷಸ, ಒಂದು ಪ್ರೇತ, ಪಿಚಾಚಿ ಒಬ್ರದ್ದು ಭಯದ ಮೇಲೆ ಥ್ರೈವ್ ಮಾಡುತ್ತೆ, ಅವ್ರದ್ದು ರಕ್ತದ ಮೇಲೆ ಥ್ರೈವ್ ಮಾಡುತ್ತೆ ಅಂತ ಹೇಳ್ತೀವಲ್ವಾ. ಅದಕ್ಕೆ ಬಲಿಬೇಕು, ಅದಕ್ಕೆ ರಕ್ತ ಬೇಕು, ಅದಕ್ಕೆ ಭಯ ಬೇಕು ಅಂತೆಲ್ಲ ಹೇಳ್ತೀವಿ. ಸೊ ಒಂದು ಕೆಟ್ಟ ಶಕ್ತಿನೂ ಯಾವುದೋ ಒಂದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಒಂದು ದೇವರು ಅಂತ ಹೇಳಿದಾಗ್ಲೂ ಅದಕ್ಕೆ ಸಮರ್ಪಣೆ ಮಾಡ್ತೀವಿ, ಕಾಲಕ್ಕೆ ನಾವು ಅದಕ್ಕೆ ಕೊಟ್ಬಿಡ್ಬೇಕಪ್ಪ ಅದರದ್ದು ಹರಕೆ ಅಂತ ಹೇಳ್ತೀವಿ, ಜಾತ್ರೆ ಮಾಡ್ತೀವಿ, ಅದು ಅಲಂಕಾರ, ಅಂದರೆ ಎವ್ರಿಥಿಂಗ್ ನೀಡ್ಸ್ ಸಮಥಿಂಗ್ ಟು ಸರ್ವೈವ್. ಅದೇ ಥರ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರ ಇರುವಿಕೆಗೆ, ಅವರ ಸಮಾಧಾನಕ್ಕೆ, ಅವರ ಆರೋಗ್ಯಕ್ಕೆ ಪ್ರೀತಿ ಬೇಕೇ ಬೇಕು. ತಂದಾಕ್ತೀನಲ್ಲ, ನಿನಗೇನು ಕೊಬ್ಬ, 3 ಹೊತ್ತು ಊಟ ಮಾಡ್ತಿಲ್ಲ, ಇನ್ನೇನು ಬೇಕು, ಇಷ್ಟು ದೊಡ್ಡ ಮನೆ ಕಟ್ಸಿದಿರಲ್ಲ, ಇನ್ನೇನು ನಿನಗೆ ಕಂಫರ್ಟು ಅಂತ ಹೇಳಿದ್ರೆ ಅವ್ರು ಹೇಗೆ ಗೋಡೆಗೆ ಹೋಗಿ ಪ್ರೀತಿ ಕೊಡು ಅಂತ ಹೇಳೋಕ್ಕಾಗತ್ತೆ, ಒಳ್ಳೆ ಸೋಫಾಗೆ ನಾನು ಚೆನ್ನಾಗಿದ್ದೀನ ಅಂತ ಕೇಳೋಕ್ಕಾಗತ್ತೆ? ತುಂಬ ಜನ ಎಸ್ಪೆಷಲಿ ಗಂಡಸರು ಇದರಲ್ಲಿ ಯಾಮಾರ್ತಾ ಇರ್ತಾರೆ. ಅಲ್ಲ, ಈಗ ಗಂಡಸರ ವಿಚಾರದಲ್ಲೇ ನೀವು ಹೇಳಿದ ಒಂದು ಮಾತು, ಈಗ ತನ್ನ ಬಾಡಿ DNA ಇರುತ್ತೆ, ಅವ್ನ ಟೆರಿಟರಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೋದಂಗೆಲ್ಲ ಮಾಡ್ತಾನೆ ಅಂತ. ಈಗ ಗಮನಿಸಿದ್ರೆ ಮನೆಯಲ್ಲಿ ಅಪ್ಸರೆ ಅಂತ ಹೆಂಡತಿ ಇದ್ರು ಕೂಡ ಈ ಕೋತಿ ಅಂತದನ್ನ ಹೊರಗಡೆ ಹುಡುಕ್ತಾರೆ. ಏನು ಆಕ್ಚುಲಿ ನಿಜವಾಗ್ಲೂ ಈಗ ಬ್ಯೂಟಿ ಮ್ಯಾಟ್ರ್ ಆಗುತ್ತೆ. ಓಕೆ, ಒಂದು ಸೌಂದರ್ಯ, ಒಬ್ಬರ ಸೌಂದರ್ಯಕ್ಕೆ ಸೋತು ಆತ ದಾಸಾದ ಅಂದ್ರೆ ಅದೊಂಥರ. ಇಲ್ಲಿ ಇದು ಯಾಕೆ ಈ ಅಕ್ರಮ ಸಂಬಂಧ ಯಾಕೆ ಅಲ್ಲಿ ಹುಡುಕ್ತಾರೆ? ಕಾರಣ ಎರಡಿದೆ. ಆದರೆ
ನಾವೊಂದು ಸ್ವಲ್ಪ ನ್ಯೂಟ್ರಲ್ ಆಗಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ಬಯೋಲಾಜಿಕಲಿ ಒಬ್ಬ ಮನುಷ್ಯನಲ್ಲಿ ಏನು ತುಡಿತಾ ಇದೆ ಅದನ್ನ ಮೀರಿ ಒಂದು ಉತ್ತರವನ್ನ ಹುಡುಕಕ್ ಹೋದ್ರೆ ಅದು ಎಷ್ಟೋ ಸತಿ ಸುಮ್ಮನೆ ಕಾರಣ ಕೊಡೋ ನಾಟಕೀಯವಾದ ಕಾರಣ ಇರುತ್ತೆ ಅಷ್ಟೇ. ಇದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತೀನಿ. ನನ್ನ ಕ್ಲಿನಿಕಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಒಂದು ಮಗು ಆಗಿದೆ ಅಥವಾ 2 ಮಗು ಸಾಕು ಅಂತ ನಿಲ್ಸಿದೀವಿ. ಬಟ್ ಯಾವಾಗ್ಲಿಂದ ನಾನು ಆ ಡಿಸಿಷನ್ ತಗೊಂಡು ನಂಗೊಂದು ವಿಚಿತ್ರವಾದ ನೋವು ಕೆಳ ಹೊಟ್ಟೆಲಿ ಬರುತ್ತೆ. ಎಲ್ಲಾ ಕಡೆ ಟೆಸ್ಟ್ ಮಾಡಿಸಿದೀನಿ, ಏನೂ ಇಲ್ಲ ಅಂತಾರೆ. ಏನಿರ್ಬೋದು ಅಂತ ತುಂಬಾ ವಿಚಿತ್ರವಾಗಿ ಇದೇ ಥರದ ರಿಪಿಟೇಟಿವ್ ಸಿಂಪ್ಟಮ್ ಎಷ್ಟೋ ಜನ ಹೆಣ್ಮಕ್ಳು ಬರೋದನ್ನ ನಾನು ನೋಡಿದ್ದೀನಿ. ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ. ಅವ್ರನ್ನ ನಾವು ಸ್ವಲ್ಪ ಕ್ಲಿನಿಕಲ್ ಹಿಪ್ನೋಥೆರಪಿಲಿ ಮಾತಾಡಿಸಿ ಅವ್ರದ್ದು ಇನ್ನರ್ ಲೇಯರ್ಸ್ ಮೈಂಡ್ ಜೊತೆ ಇಂಟ್ರಾಕ್ಟ್ ಮಾಡಿ ಎಲ್ಲ ಮಾಡಕ್ ಶುರು ಮಾಡಿದಾಗ 99% ಆಫ್ ದೆಮ್, ಕೆಲವ್ರಿಗೆ ಇಮೋಷನಲ್ ಬ್ಯಾಗೇಜಸ್ ಇರುತ್ತೆ, ಹೌದು. 99% ಹೆಣ್ಮಕ್ಳು ನನ್ಗಿನ್ನೂ ಮಗು ಬೇಕಾಗಿತ್ತು, ಏನ್ ಮಾಡೋದು, ಕಮಿಟ್ಮೆಂಟ್ ಇದೆ, EMI ಕಟ್ಟಬೇಕು, ನನ್ನ ಗಂಡ ಬೈತಾರೆ, ನಂಗಿನ್ನೂ ಮಕ್ಕಳು ಬೇಕಾಗಿತ್ತು ಅಂತ ಎಷ್ಟು ಸಹಜವಾಗಿ ಹೇಳ್ತಾರೆ. ಅದು ಒಂದು ಹೆಣ್ಮಗುವಲ್ಲಿ ಗರ್ಭದಲ್ಲಿ ಇರುವ ತುಂಬಾ ನ್ಯಾಚುರಲ್ ಅರ್ಜ್ ಸರ್ ಅದು. ನೀವು ಯಾವುದೇ ಹೆಣ್ಮಗುನ ಕೇಳಿ, ಅದು ಎಷ್ಟು ನೋವು ಅಂದ್ರೆ ಜೀವ ಕೊಟ್ಟು ಜೀವ ಬರೋ ಥರದೊಂದು ಯಾತನೆ ಇದ್ರು. ಇನ್ನೊಂದು ಜನ್ಮ, ಪುನರ್ಜನ್ಮ. ಹೌದು. ಇನ್ನೊಂದು ಇವಾಗ ನಮ್ಮ ಅಜ್ಜಿಯಂದಿರಿಗೆ 10 ಜನ ಮಕ್ಕಳು, ಇನ್ನೊಂದು ಮುತ್ತಜ್ಜಿಗೆ 15 ಜನ ಮಕ್ಕಳಿದಂತೆ ಇದು ಎಷ್ಟು ಕೇಳಿದೀವಿ ನಾವು. ಯಾಕಂದ್ರೆ ಆ ಗರ್ಭ ಸಮಾಧಾನ ಆಗೋವರೆಗೂ ಹೆರ್ತಾನೇ ಇರ್ತಾ ಇತ್ತದು. ಹಾಗಂತ ಅವ್ರು ಬೇಗ ಸತ್ತೋಗ್ಬಿಟ್ರ? ಇಲ್ಲ. ಆನ್ ಅನ್ ಆವರೇಜ್ ನೋಡಿದ್ರೆ ಇವಾಗಿನ ಕಾಲದವ್ರು ತನ್ನ ಮಕ್ಕಳ ಮದ್ವೆನೂ ನೋಡಕ್ಕಾಗದೆ ಸಾಯ್ತಾ ಇದ್ದಾರೆ. ಅದೇ ಆವಾಗಿನ ಕಾಲದವ್ರು ಅಷ್ಟೂ ಜನ ಕೂಟಿರೋ ಎಲ್ಲಾ ಮೊಮ್ಮಕ್ಕಳು ಮದ್ವೆ ಮಾಡಿದ್ರು, ಮರಿ ಮಕ್ಕಳು ನೋಡಿದ್ರು ಅಂತ ಪಾಪ ಇದ್ರಲ್ಲೆಲ್ಲ ಹಾಕೊಂಡಿರ್ತಾರೆ ಸ್ಟೇಟಸ್ ಅಲ್ಲಿ 4 ತಲೆ ಅಂತ ಎಲ್ಲ. ಏನಾಗದ್ರಿ ಡಿಫ್ರೆನ್ಸು? ಯಾಕಂದ್ರೆ ಬಾಡಿಗೆ ಆ ನ್ಯಾಚುರಲ್ ಅರ್ಜ್ ಇರುತ್ತೆ. ನಾವು ಇದೇ ಎವಲ್ಯೂಷನ್ ಚೈನ್ ಅಲ್ಲೇನೆ ನಾವು ಇದನ್ನು ನೋಡೋದಾದ್ರೆ ಆತನಿಗೆ ನಾವು ಕಾರಣ ಕೊಡ್ತಾ ಇದೀವಿ ಎಷ್ಟೋ ಸತಿ. ಸುಂದರವಾಗಿದ್ದಾಳೆ, ಬೆಳ್ಳಗಿದ್ದಾಳೆ, ಅಪ್ಸರೆ ತರ ಇದ್ದಾಳೆ, ಅಥವಾ ಇಲ್ಲ, ಅಥವಾ ಕಪ್ಪಗಿದ್ರು ಯಾಕೆ ಹೋದ, ಚೆನ್ನಾಗಿಲ್ಲ ಯಾಕೆ ಹೋದ, ಚೆನ್ನಾಗಿ ಇರೋರ್ನ ಬಿಟ್ಟು ಯಾಕೆ ಹೋದ. ಇದೆಲ್ಲ ಈ ನಡುವೆ ಪ್ರಾಬ್ಲಿ ಒಂದು ಬ್ರಿಟಿಷರ್ ಬಂದ್ಮೇಲೆ ಒಂದು 150-200 ವರ್ಷದಿಂದ ಬಂದಿರಬಹುದೇನೋ ರೇಸಿಸಮ್ ಅದು. ಆದ್ರೆ ಇನ್ ರಿಯಾಲಿಟಿ ಅದು ನಾನು ಆಗ್ಲೇ ಹೇಳಿದ ಅರ್ಜ್, ಅದು ಎಕ್ಸ್ಪ್ಯಾಂಡ್ ಮಾಡಬೇಕು, ನಂದನ್ನ ಬೆಳೆಸ್ಬೇಕು ಅನ್ನೋ ಆ ನ್ಯಾಚುರಲ್ ತುಡಿತ ಬ್ರೇನಲ್ಲಿ ಆಲ್ರೆಡಿ ಕನೆಕ್ಟ್ ಆಗೋದು ಪ್ರಚೋದನೆ ಮಾಡುತ್ತೆ ಕೆಲವು ಕೇಸಸ್ ಅಲ್ಲಿ. ಅದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಆದ್ರೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ದು ಒಬ್ಬ ಅಟ್ರಾಕ್ಟ್ ಆಗ್ತಾರೆ ಅನ್ನೋದಕ್ಕೆ ಹಲವಾರು ಬೇರೆ ಕಾರಣಗಳು ಇದೆ ಪ್ರಸ್ತುತ ಸಂದರ್ಭದಲ್ಲಿ ನಾವು ಗಮನಿಸೋದಾದ್ರೆ. ಫಾರ್ ಎಕ್ಸಾಂಪಲ್, ಏನೋ ಸಣ್ಣ ಕಾನ್ಫ್ಲಿಕ್ಟ್ ಆಯ್ತಪ್ಪ ಆತನಿಗೂ ಆಕೆಗೂ. ಆ ಎಕ್ಸೈಟ್ಮೆಂಟ್ ಕಮ್ಮಿ ಆಗ್ತಾ ಇದ್ದಾಗ, ಯೂಶಲಿ ಎಕ್ಸೈಟ್ಮೆಂಟ್ ಇದ್ದಾಗ ಹೇಗಿರುತ್ತೆ, ಅವ್ರೆಲ್ಲಾ ತಪ್ಪುಗಳನ್ನು ಆತ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾನೆ. ಪರವಾಗಿಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು ಅಂತ. ಯಾವಾಗ ಅವನಿಗೆ ಫಿಸಿಕಲಿ ಆ ಎಕ್ಸೈಟ್ಮೆಂಟ್ ಎದುರುಗಡೆ ಇರುವಂತ ಹೆಣ್ಮಗುವಿನ ಮೇಲೆ ಬೀಳಕ್ ಶುರು ಆಗುತ್ತೋ ಅದು ತುಂಬಾ ನ್ಯಾಚುರಲ್ ಗಂಡಸರಿಗೆ. ನಾನು ಆಗ್ಲೇ ಹೇಳ್ದಾಗೆ ಹೆಣ್ಮಕ್ಳಿಗೆ ರಿಲೇಶನ್ಶಿಪ್ ಅಂದ್ರೆ ನಿಧಾನವಾಗಿ ಶುರು ಮಾಡಿ ಲಾಂಗ್ ಟರ್ಮ್ ಮೇಂಟೈನ್ ಮಾಡೋದು. ಅದಕ್ಕೆ ಯಾವಾಗ್ಲೂ ಹೆಣ್ಮಗು ಮೊದಲ ತರ ನನ್ನನ್ನು ಯಾಕೆ ನೀವು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಮೊದಲೆಲ್ಲ ಒಂದು ಸಣ್ಣದ ಏನಾದ್ರು ಒಂದು ಬಿಂದಿ ಬೇರೆ ತರ ಇಟ್ಕೊಂಡ್ರು, ಬಿಂದಿ ಚೆನ್ನಾಗಿದೆ ಅಂತಿದ್ರಿ, ಹೊಸ ಸೀರೆ ಹಾಕೊಂಡ್ರು ನಿಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರು ಆ ಮೊಮೆಂಟಮ್ ಮೇಂಟೈನ್ ಮಾಡೋದಲ್ಲಿ ಸುಖ ನೋಡಿದ್ರೆ ಆತ ಸುಖದ ಪೀಕ್ ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟಿರ್ತಾನೆ ಅಷ್ಟೇ. ಅವನಿಗೆ ಅದು ಆ ಗ್ರಾಫ್ ಹಾಗೇ ಕಮ್ಮಿ ಆಗುತ್ತೆ. ಆ ಎಕ್ಸೈಟ್ಮೆಂಟು, ನಾವು ಅಡ್ರಿನಲ್ ರಶ್ ಅಂತೀವಿ, ಥ್ರಿಲ್ಲು, ಆ ಎಕ್ಸೈಟ್ಮೆಂಟು ಈಗ ಮನೆಯಲ್ಲಿರುವಂತ ಪ್ರತಿನಿತ್ಯ ನೋಡುವಂತ ಹೆಂಡತಿಯಲ್ಲಿ ಆಕೆ ದೇಹದಲ್ಲಿ ಇಲ್ಲ ಆತನಿಗೆ. ಇದು ನಾನು ಸಮಜಾಯಿಷಿ ಕೊಡ್ತಾ ಇರೋದಲ್ಲ, ನಾವು ಒಂದು ಸ್ವಲ್ಪ ಸೈಂಟಿಫಿಕ್ ಆಗಿ ಬಯಾಲಜಿಕಲಿ ಅರ್ಥ ಮಾಡ್ಕೊಂಡ್ರೆ ಸಮಾಧಾನಕರ ಉತ್ತರ, ಸೊಲ್ಯೂಷನ್ ಎರಡೂ ಹುಡುಕಬಹುದು ಅಂತ ಹೇಳೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ನಾನು ವಹಿಸ್ಕೊಂಡು ಮಾತಾಡ್ತಾ ಇರೋದಲ್ಲ. ಈಗ ಆ ಅಡ್ರಿನಲ್ ರಶ್ ಬೇಕು ಅವನಿಗೆ, ಆ ಎಕ್ಸೈಟ್ಮೆಂಟ್ ಬೇಕು. ರಿಸ್ಕ್ ತಗೊಂಡಾಗ ಥ್ರಿಲ್ ಸಿಗುತ್ತೆ ಗೊತ್ತಾ ಸರ್ ನಿಮ್ಗೆ? ಈಗ ನಾವೆಲ್ಲ ಟ್ರೆಕ್ಕಿಂಗ್ ಮಾಡಕ್ ಹೋಗ್ತೀವಿ, ಎಷ್ಟು ಕಷ್ಟಪಟ್ಟು ಈಜ್ಕೊಂಡು ಹೋದೆ ಗೊತ್ತಾ, ಹೆಂಗಿತ್ತು ಗೊತ್ತಾ ಅಂತ ಹೇಳ್ತೀವಿ. ಮೇಲಿಂದ ಹೆಲಿಕಾಪ್ಟರ್ ಇಂದ ಬೀಳಿಸ್ಕೊಳ್ತೀವಿ ಹಗ್ಗ ಹಾಕೊಂಡು, ಅಲ್ವಾ, ಬಂಜಿ ಜಂಪಿಂಗು ಎಲ್ಲ. ಯಾಕಂದ್ರೆ ದಟ್ ಥ್ರಿಲ್ ಇಸ್ ಸೋ ಎಕ್ಸೈಟಿಂಗ್. ದುಡ್ಡು ಕೊಟ್ಟು ಹೋಗ್ತೀವಿ, ಬೀಳಿಸ್ರಯ್ಯ ನನ್ನ ಮೇಲಿಂದ ಅಂತ. ಅದೇ ಥ್ರಿಲ್ ಆತನಿಗೆ ಸೀಕ್ರೆಟ್ ಆಗಿ ರಿಸ್ಕ್ ತಗೊಂಡು ಯಾರಿಗೂ ಗೊತ್ತಿಲ್ಲದೆ ಒಂದು ಎಫರ್ ಇಟ್ಕೊಂಡಾಗ ಖಚಿತವಾಗಿ ಸಿಗತ್ತೆ. ಆತನಿಗೆ ಇದು ಈ ತರ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅಷ್ಟೇ, ಗೊತ್ತಾಗ್ತಾ ಇರಲ್ಲ. ಆಗ ರೂಪ, ರಾಶಿ, ದುಡ್ಡು ಇದು ಏನು ಮುಂದೆ ಬರಲ್ಲ. ಅವನ್ಗೆ ಆ ಎಕ್ಸೈಟ್ಮೆಂಟ್, ಆ ಥ್ರಿಲ್ ಅಷ್ಟೇ ಬೇಕಾಗತ್ತೆ. ಎಷ್ಟೋ ಕೇಸಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ ವ್ಯಾಲಿಡೇಷನ್ನು, ಲ್ಯಾಕ್ ಆಫ್ ಲವ್, ಅಥವಾ ಅಪ್ರಿಸಿಯೇಷನ್ನು, ಅಥವಾ ಪ್ರೆಸೆನ್ಸ್ ಫೀಲ್ ಮಾಡಿಸೋದು, ಅಥವಾ ತಾನು ಇಂಪಾರ್ಟೆಂಟ್ ಅಂತ ಒಂದು ಪೊಸಿಷನ್, ಸ್ಪೆಷಲ್ ಪೊಸಿಷನ್ ಕೊಡೋದು, ಅದು ಬೇಕಾಗಿರುತ್ತೆ, ಹೌದು. ಅಥವಾ ಎಷ್ಟೋ ಸತಿ ಆ ಬೌಂಡ್ರಿ ಇರಲ್ಲ. ಏನೋ ನನ್ನಲ್ಲಿ ಅರ್ಜ್ ಬರ್ತಾ ಇದೆ,
ಬಟ್ ಈ ಅರ್ಜುನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲೀಲಿಲ್ಲ ಅಂದ್ರೆ ನಾಳೆ ದಿನ ನನ್ನ ಚಾರಿತ್ರ ವಧೆ ಆಗತ್ತೆ, ನನ್ನ ಮಕ್ಕಳಿಗದು ಟ್ರಾಮಾ ಆಗತ್ತೆ, ನನ್ನ ಸಂಸಾರ ಹೊಡೆದೋಗತ್ತೆ, ನನ್ನ ಹೆಂಡತಿ ಇನ್ಯಾವತ್ತೂ ನನ್ನನ್ನು ಆ ಗೌರವದಿಂದ ನೋಡೋಕ್ಕಾಗಲ್ಲ. ಆದ್ರಿಂದ ಆ ಟೆಂಪ್ಟೇಷನ್ ಬರ್ತಾ ಇದೆ, ಆದರೂ ನಾನು ರಿಟ್ರೈವ್ ಮಾಡ್ಕೊಳ್ಳೋ ಮಾರ್ಗವನ್ನು ಹುಡುಕ್ತೀನಿ ಅಂತ ಜಾಣ್ಮೆ ತುಂಬ ಜನ ತೋರಿಸ್ತಾರೆ, ತುಂಬ ಜನ ಗಂಡಸರು ಅಥವಾ ಹೆಂಗಸರಾಗ್ಲಿ. ಬಟ್ ತುಂಬ ಜನ ಏನು ಮಾಡ್ತಾರೆ, ಆಪರ್ಚುನಿಟಿ ಬಂದ ತಕ್ಷಣ ಅದನ್ನ ಲಾಕ್ ಮಾಡ್ಕೊಳ್ತಾರೆ. ಟೆಂಪ್ಟೇಷನ್ ಕಂಟ್ರೋಲ್ ಬಗ್ಗೆ ಅವರು ಯೋಚನೆ ಕೂಡ ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಅದು ಅಷ್ಟು ಮಟ್ಟಿಗೆ ಸೈಕಲಾಜಿಕಲಿ ಅವ್ರನ್ನ ಹಾರ್ಮೋನ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಓವರ್ಟೇಕ್ ಮಾಡಿಬಿಡುತ್ತೆ. ಓಕೆ, ಈಗ ಹಾಗಿದ್ರೆ ಈಗ ಒಂದು ಮದುವೆ ಆದಂತ ಗಂಡ ಹೆಂಡತಿ ಅವರ ಜೀವನದಲ್ಲಿ ಅವರ ಜೀವನ ಚೆನ್ನಾಗಿ ಸುಖವಾಗಿ ಸಾಗಬೇಕು ಅಂತಂದ್ರೆ ಈ ಶಾರೀರಿಕ ಸಂಬಂಧ ಅವರ ಇಬ್ಬರ ನಡುವೆ ಇರಬೇಕಾದಂತ ದೈಹಿಕ ಸಂಬಂಧ ಎಷ್ಟರ ಮಟ್ಟಿಗೆ ಒಂದು ಪಾತ್ರನ ವಹಿಸುತ್ತೆ? ಖಂಡಿತ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ನಾವು ಅದನ್ನ ಬರೀ ದೈಹಿಕ ಸುಖ ಮಾತ್ರನಾ ಅಂತ ಹೇಳ್ತೀವಿ. ಆದರೆ ನಾವು ಆಧ್ಯಾತ್ಮದಲ್ಲೂ ಕುಂಡಲಿನಿ ಶಕ್ತಿಯ ರೀತಿಯಲ್ಲಿ ನೋಡ್ಬೇಕಾದ್ರೂ, ನಾವು ಲಾಸ್ಟ್ ಟೈಮ್ ಮಾತಾಡ್ತಾ ಇದ್ವಿ, ಜನ ತುಂಬಾ ಇಷ್ಟಪಟ್ಟಿದ್ರು, ಆ ಮೊಮೆಂಟಮ್ನ ಕ್ರಿಯೇಟ್ ಮಾಡೋಕ್ಕೆ, ಆ ಪರಮ ಸುಖವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಒಂದು ಎಕ್ಸ್ಪ್ಯಾನ್ಷನ್ನ, ಆ ಮರ್ಜಿಂಗ್, ಆ ಎಲ್ಲಾ ಒಂದು ಸುಖವನ್ನ ಮೀರಿರೋ ಈ ಪರಮ ಸುಖದ ಒಂದು ಅನುಭವ ಹೀಗೂ ಇರುತ್ತೆ ಅನ್ನೋ ಆ ಟ್ರಾನ್ಸ್ಲೇಷನ್ ಅರ್ಥ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಅದನ್ನ ಅದು ಅಸಹ್ಯ ಅಥವಾ ಹೀನಾಯವಾದದ್ದು ಖಂಡಿತ ಅಲ್ಲ. ಬಟ್ ಅದಲ್ಲದೆ ಒಬ್ಬರನ್ನೊಬ್ರು ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದು ಆ ಒಂದು ಸಂಬಂಧವನ್ನ ಹೆಲ್ದಿಯಾಗಿ ಮೇಂಟೈನ್ ಮಾಡ್ತಾ ಇದ್ರೆ ಆತನಲ್ಲಿ ಏನೋ ಚಿಕ್ಕ ಪುಟ್ಟ ವ್ಯವಹಾರಿಕ ಏರುಪೇರುಗಳಾಗಿರಬಹುದು, ಹೊರಗಡೆ ಯಾವುದೋ ಪ್ರೆಷರ್ನ ಅವ್ನು ತಗೊಂಡು ಒಳಗಡೆ ಬಂದಿರಬಹುದು, ಯಾರೋ ಅವನ್ನ ಅವಮಾನ ಮಾಡಿರ್ಬೋದು, ಅಥವಾ ಅದು ಇಬ್ರಿಗೂ ಅನ್ವಯ ಆಗುತ್ತೆ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅಥವಾ ಯಾರೋ ತುಚ್ಛವಾಗಿ ನೋಡಿರ್ಬಹುದು. ಬಟ್ ಒಳಗಡೆ ಬಂದ ತಕ್ಷಣ ಆ ಪ್ಲೆಷರು, ಆ ಆಕ್ಸೆಪ್ಟೆನ್ಸು, ಅಥವಾ ಈತನನ್ನ ಒಂದು ರಾಜಕುಮಾರನ್ ತರ ಮನ್ಮಥನ ತರ ನೋಡಿದಾಗ, ಪ್ರೀತಿಯ ಧಾರೆಯನ್ನು ಸುರಿಸಿದಾಗ ಅವನಿಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಕಂಟಿನ್ಯೂ ಮಾಡುವಂತಹ ಆ ಒಂದು ಜೋಶ್ ಇರ್ಬೋದು, ಆ ಹ್ಯಾಪಿನೆಸ್ ಇರ್ಬೋದು, ಕಂಟಿನ್ಯೂ ಆಗೋದು, ಇದೆಲ್ಲ ಆತನನ್ನ ಹೀಲ್ ಮಾಡ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ನಾವು ತುಂಬಾ ಸತಿ ಹೇಳ್ತೀವಿ, ಗಂಡು ಹೆಣ್ಣು ಸೇರಕ್ಕಿಂತ ಮುಂಚೆ 1-2 ನಿಮಿಷ ಸಮಾಧಾನವಾಗಿ ಕೂತ್ಕೊಳ್ಳಿ, ಅದು ಬೆಡ್ ಮೇಲಾದ್ರೂ ಪರವಾಗಿಲ್ಲ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದ್ರೆ ಎಷ್ಟು ಒಂದು ಮೆಕ್ಯಾನಿಕಲ್ ಫಿಸಿಕಲ್ ರಿಲೇಶನ್ಶಿಪ್ ಮಾಡ್ತಾರೆ ಎಷ್ಟೋ ಜನ ಗಂಡ ಹೆಂಡತಿ ಅಂದ್ರೆ, ಇದು ಅಸಹ್ಯ ಅಲ್ಲ, ಇದು ವಾಸ್ತವ. ಇದು ಎಷ್ಟೋ ಸತಿ ವಾಸ್ತವ ಇದು. ಆ ಮೆಕ್ಯಾನಿಕಲ್ ರಿಲೇಶನ್ಶಿಪ್ ಅಲ್ಲಿ ಆಕ್ಚುಲಿ ನಿಮ್ಗೆ ಏನು ಆ ಒಂದು ಎನರ್ಜಿ ಅಪ್ಲಿಫ್ಟ್ ಆಗ್ಬೇಕು, ಆ ಲವ್ ಮರ್ಜ್ ಆಗಿ ಒಬ್ರನ್ನೊಬ್ರು ಹೀಲ್ ಮಾಡ್ಬೇಕು, ಒಂದೊಂದು ಚಕ್ರ ಅದು ಆಕ್ಟಿವೇಶನ್ ಆಗುತ್ತೋ ಅದೆಲ್ಲ ಕಳ್ಕೊಂಡ್ಬಿಡ್ತಾರೆ. ಮೆಕ್ಯಾನಿಕಲಿ ಅದೊಂದು ಪ್ಲೆಷರು, ಒಂದು ರಿಲೀಸು ಆಗೋಯ್ತು ಅಂತ ಆದ್ರೆ ಅದಕ್ಕೆ ತುಂಬಾ ಜನ ಹೆಣ್ಮಕ್ಳಿಗೆ ಕೋಪ ಬರುತ್ತೆ. ಅವ್ರು ಕನೆಕ್ಟ್ ಆಗದೆ, ಅವ್ರನ್ನ ಫಿಸಿಕಲಿ ಕನೆಕ್ಟ್ ಆಗಕ್ಕೆ ಹೋದ್ರೆ ಎಷ್ಟೋ ಜನ ಹೆಣ್ಮಕ್ಳು ಹೇಳ್ತಾರೆ, ಅಯ್ಯೋ ಏನೋ ಒಳ್ಳೆ ನಾವೇನೋ ಒಂದು ಮಷಿನ್ ಏನೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ಒಂದು ಭಾವನೆ ಬೇಡವಾ, ಒಂದು ಫೀಲಿಂಗ್ ಬೇಡವಾ ಅಂತ. ದಟ್ ಈಸ್ ಆ್ಯಕ್ಚುಲಿ ವೆರಿ ರಿಯಲ್. ಬಿಕಾಸ್ ನಿಮ್ಗೆ ಆ ಪ್ಲೆಷರಿಂದ ಏನು ಅನಾವರಣ ಆಗಬೇಕೋ ಆ ಹೀಲಿಂಗ್ ಪ್ರಕಟನೆ ಆಗ್ತಾ ಇರಲ್ಲ. ನೀವು ಜಸ್ಟ್ ನೀವು ಒಳಗಡೆ ಇರೋ ಕೆಮಿಕಲ್ ತುಡಿತಕ್ಕೆ ನೀವು ಹಂಗೆ ಮಾಡಕ್ಕೆ ಹೋದ್ರೆ, ಅದೇ ನೀವು ಒಂದು ಕಂಡ್ಯೂಸಿವ್ ಎನ್ವೈರ್ನ್ಮೆಂಟ್, ಒಂದು ಸಮಾಧಾನಕರವಾದಂತಹ ಒಂದು ಮನಸ್ಥಿತಿಯಲ್ಲಿ ಹಿಡಿದು ಒಬ್ರನ್ನೊಬ್ರು 1-2 ನಿಮಿಷ ಸಮಾಧಾನವಾಗಿ ಮಾತಾಡಿ, ಅಪ್ರಿಷಿಯೇಟ್ ಮಾಡಿ, ಅವ್ರನ್ನ ನಿಧಾನವಾಗಿ ನೋಡಿ, ಅವರು ಎಷ್ಟು ಮೀನಿಂಗ್ಫುಲ್ ಆಗಿದ್ದಾರೆ ನಿಮ್ಮ ಲೈಫಲ್ಲಿ, ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ನೀವು ಏನೆಲ್ಲ ಮಾಡ್ಬೋದು ಅವ್ರ ಲೈಫಿಗೆ, ಈ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ನಿಧಾನವಾಗಿ ಮೃದುವಾದ ಸ್ಪರ್ಶದಿಂದ ಅದನ್ನು ತಗೊಳ್ತಾ ಹೋದ್ರೆ, ಯು ವಾಂಟ್ ಬಿಲೀವ್ ಸರ್, ಖಂಡಿತವಾಗಿಯೂ ಅದು ಅವರ ಫಿಸಿಕಲ್ ಕಾಯಿಲೆಗಳಿಗೂ ಆ ಆನಂದ, ಆ ಸುಖ ಮದ್ದಾಗಬಹುದು. ಅವರ ಡಿಪ್ರೆಷನ್ಗೆ ಅದು ಖಂಡಿತ ಒಂದು ರೆಮಿಡಿ ಆಗಬಹುದು. ಅವರ ಸೈಕಲಾಜಿಕಲ್ ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋಕ್ಕೆ ಅದು ಸೊಲ್ಯೂಷನ್ ಖಂಡಿತ ಆಗೋಕ್ಕೆ ಸಾಧ್ಯ ಇದೆ. ಇಟ್ ಇಸ್ ಪಾಸಿಬಲ್. ನಾವು ರಿವರ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಎಷ್ಟೋ ಸತಿ ಆ ರಿಲೇಶನ್ಶಿಪ್ ಇಲ್ಲದೆ ಇದ್ದಾಗ ಹೆಂಡತಿಯಲ್ಲಿ ವಿಚಿತ್ರವಾದ ಕಾಯಿಲೆಗಳು ಡೆವಲಪ್ ಆಗಿರೋದು. ಅಂದರೆ ಹೆಣ್ಣು ನೀನು ನಿನಗೆ ಬೇಕು ಅಂತ ಹೇಳ್ತೀಯ, ಅಚ್ಚಿ ಅಸಹ್ಯ ಅಂತ ಹೇಳ್ತಾರೆ. ಯಾಕೆ? ಇಬ್ರು ಹ್ಯೂಮನ್ ಬಾಡಿಲೇ ಇದ್ದಾರೆ, ಜೆಂಡರ್ ಬೇರೆ ಅಷ್ಟೇ. ಗಂಡಸಿಗೆ ಎಷ್ಟು ಅರ್ಜಿ ಇರುತ್ತೋ, ಆ ಅಟ್ರಾಕ್ಷನ್ ಇರುತ್ತೋ, ಖಂಡಿತ ಹೆಣ್ಮಕ್ಳಿಗೂ ಅಷ್ಟೇ ಇರುತ್ತೆ. ಅಲ್ಲ, ಈಗ ಎಷ್ಟೊಂದು ಸಂದರ್ಭದಲ್ಲಿ ಈಗ ಗಂಡು ತನ್ನ ಬೈಕಿನ ಒಂದು ಹೆಣ್ಣ ಹತ್ರ ಹೇಗ್ ಬೇಕೋ ಎಕ್ಸ್ಪ್ರೆಸ್ ಮಾಡ್ಬೋದು. ಆದ್ರೆ ಅದೇ ಒಂದು ಹೆಣ್ಣು ಆಕೆ ಭಾವನೆಗಳನ್ನ ಅಪ್ಪಿತಪ್ಪಿ ಗಂಡ ಹತ್ರ ಮಾತಾಡಿದ್ರೆ ಅಥವಾ ಇದು ಬೇಕು ಅಂತಂದ್ರೆ ಹೌದು, ಅವಳನ್ನ ನೋಡೋ ರೀತಿ ಬದಲಾಗುತ್ತೆ. ಅಬ್ಸಲ್ಯೂಟ್ಲಿ ಹೌದು. ಅದು ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಇಂಥ ಸಮಾಜ ಟೈಮಲ್ಲಿ ಇದನ್ನ ಹೇಗೆ ಮನವರಿಕೆ ಮಾಡಿಸೋದು? ಖಂಡಿತ ಕಮ್ಯುನಿಕೇಶನ್ ತುಂಬಾ ಒಳ್ಳೆ ರೋಲ್ ಪ್ಲೇ ಮಾಡುತ್ತೆ. ಕೇವಲ ಹೇಳೋದಲ್ಲ, ಕೇಳಿಸ್ಕೊಳ್ಳೋದು ಕೂಡ. ಅಂದ್ರೆ ನಾನು ನಿನ್ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ತಾ ಇದ್ದೀನಾ, ಅಪ್ರೋಚಬಲ್ ಇದೀನಾ, ಇದನ್ನ ಕೇಳಿಸ್ಕೊಳ್ಳುವಂತಹ ರೂಢಿಯನ್ನ ಗಂಡಸಾಗ್ಲಿ ಹೆಣ್ಣಾಗ್ಲಿ ಮಾಡ್ಲೇಬೇಕು. ಮತ್ತೆ ಇಲ್ಲಿ ಏನು ಅಂತಂದ್ರೆ ನಾವು ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದೀವಿ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಈಗ ಒಂದು ಆ್ಯಪ್ ಬಂದಿದೆ,
ಮದುವೆ ಆಗಿರೋರು ಸೀಕ್ರೆಟ್ ಆಗಿ ಅಫೇರ್ ಇಟ್ಕೊಳ್ಳುವಂತ ಒಂದು ಆಪರ್ಚುನಿಟಿ ಕೊಡೋ ಆ್ಯಪ್. ಅದರ ಹೆಸರು ಗೊತ್ತಿಲ್ಲ ನನಗೆ ಅದು ಇವಾಗ. ನಾವು ಹೇಳೋದು ಬೇಡ ಅದು. ಹೌದು, ಅದು ಸೌತ್ ಇಂಡಿಯಾ ಅಲ್ಲಿ ಈ ಆ್ಯಪ್ ಏನು ಅಂದ್ರೆ ಮದುವೆ ಆಗಿರ್ತಕ್ಕಂಥವ್ರು ಇನ್ನೊಂದು ಈ ತರ ಅನೈತಿಕ ಸಂಬಂಧಗಳನ್ನ ಹುಡುಕೋದು ಆ ಹೌದು. ಆ್ಯಪ್ ಅಲ್ಲಿ. ಹೈಯೆಸ್ಟ್ ಡೌನ್ಲೋಡ್ ಸೌತ್ ಇಂಡಿಯಾಲ್ ಆಗಿದೆ ಅಂತ. ಅದು ಕೇರಳ ಅಂತ ಒಂದು ಜಾಗದಲ್ಲಿ ಅಂತ ಹೇಳ್ತಾರೆ. ಇರ್ಲಿ, ಅಲ್ಲ, ಪರವಾಗಿಲ್ಲ. ಬೆಂಗಳೂರು ಕೂಡ ಇದೆ ಆ ಇದೆ, list ಅಲ್ಲಿ. ಹೌದು, ಬ್ಯಾಂಗ್ಳೂರ್, ಬಾಂಬೆ ಈ ತರದೆಲ್ಲ ಸಿಟೀಸ್ ಅಲ್ಲಿ ಹೆಚ್ಚಿದೆ ಅಂತ. ಈಗ ಇದಿಲ್ಲ, ನಾವು ಚೆನ್ನಾಗಿದೀವಿ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಹೈಯೆಸ್ಟ್ ಡೌನ್ಲೋಡ್ ಹೆಂಗಾಯ್ತು? ಯಾರು ಮಾಡಿದ್ರು? ಹೌದು, ಅಂದ್ರೆ ಇಲ್ಲಿ ನೀವ್ ಅದನ್ನ ಮಾತಾಡದೆ ನಾಚಿಕೆ ಅದನ್ನ ಹೆಂಗ್ ಹೇಳೋದು, ಇರ್ಲಿ ಬಿಡು ಇವ್ರ ಹತ್ರ ನಾನ್ ಯಾಕೆ ಬಗ್ಗೋದು, ಇದನ್ನೇನ್ ಭಿಕ್ಷೆ ಬೇಡೋದು, ಛೀ ಇದು ಅಸಹ್ಯ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಅಲ್ಲಿ ಡೌನ್ಲೋಡ್ ಆಗೋದು ಆಗ್ತಾ ಇರುತ್ತೆ. ನಮಗ್ ಗೊತ್ತಿದೆ ಆ ಥರದೊಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ. ಅದೇ ನೀವು ಪೀಕ್ ಆಫ್ ದ ಜ್ಞಾನ ಕೊಟ್ರೆ ಅದಕ್ಕೆ ಎಷ್ಟು ವ್ಯೂಸ್ ಬರುತ್ತೆ ಆರಾಮಾಗಿ ನಮಗೆ ಗೊತ್ತಾಗುತ್ತೆ ಅಲ್ವಾ. ಅದು ಯಾರು ನೋಡಲ್ಲ, ಚಿಚಿ ನಾವಂಗೆಲ್ಲ ನೋಡಲ್ಲ ಅಂತಾರೆ. ಮತ್ತೆ ವ್ಯೂಸ್ ಎಲ್ಲಿಂದ ಬಂತು? ಎಲ್ಲರೂ ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಂತ ಆಯ್ತು ಅಲ್ಲಿಗೆ ಅಲ್ವಾ. ಹೌದು, ಅದರಿಂದ ನಾವು ಅರ್ಥ ಮಾಡ್ಕೋಬೇಕು. ನಾನು ಇಲ್ಲಿ ಅಸಹ್ಯ ಮನೋಭಾವನೆಯಿಂದ ಅದನ್ನ ರಿಟ್ರೈವ್ ಮಾಡ್ಕೊಳ್ತೀನಿ, ಸಪ್ರೆಸ್ ಮಾಡ್ತೀನಿ, ಹೇಳಲ್ಲ ಅಂತ ಹೋದ್ರೆ ಅದಕ್ಕೆ ಬೇರೆ ಬೇಕಾದಷ್ಟು ಮಾರ್ಗಗಳು ಬಂದ್ಬಿಟ್ಟಿದೆ ನಮ್ಮ ಸೊಸೈಟಿಲಿ. ಫೋನ್ ಓಪನ್ ಮಾಡೋದ್ರಿಂದ ಹಿಡಿದು ಒಂದು ಏರಿಯಾಗೆ ಹೋಗೋವರೆಗೂ ಸಿಕ್ಕಾಪಟ್ಟೆ ನಮಗೆ ಆಪರ್ಚುನಿಟೀಸ್ ಇದೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪ್ರಾಬ್ಲಿ ಇನ್ನೊಂದು 15-20 ವರ್ಷ ಆದಮೇಲೆ ಮದುವೆಗೆ ಬೇಕಾಗಿರುವಂತಹ ಒಂದು ವ್ಯಾಲ್ಯೂ, ಇಂಪಾರ್ಟೆನ್ಸ್ ಅಥವಾ ಅದರಿಂದ ಬರೋ ಹೀಲಿಂಗ್ ಎಲ್ಲ ಬಿದ್ದು ಹೋಗುತ್ತೆ ಅಂತ. ಮದುವೆಯಿಂದ ಸಿಗೋ ಲಾಭನೂ ಬಿದ್ದು ಹೋಗುತ್ತೆ ಅಂತ. ಅಲ್ಲ, ನೀವೀಗ 15 ವರ್ಷದ ಹೇಳ್ತಿದ್ರ, ಈಗ ನಮಗೇನೋ ಸದ್ಯದ್ದು ಇಲ್ಲೇ ಈಗಲೇ ಶುರು ಆಗೋಗಿದೆ ಅಂತ. ಶುರು ಆಗೋಗಿದೆ. 15 ವರ್ಷದಂತೂ ಅದನ್ನ ಕೇಳಿದ್ರೇನೆ ಅಯ್ಯೋ ಅದೆಲ್ಲ ಬೇಡ ನಮ್ಗೆ, ಇವಾಗ ಇದಿಲ್ದೇನೆ ಎಲ್ಲ ಸಿಗ್ತಾ ಇದೆಯಲ್ಲ ಅನ್ನೋದು ಈಗ ಗೊತ್ತೇ ನೀವು ಬಿಟ್ಟಿದೆ. ಜೆನ್ಸಿಗಳನ್ನ ಮಾತಾಡ್ಸಿ, ಅಂದ್ರೆ ಈಗ 2001ನೇ ಇಸ್ವಿ ಮೇಲೆ ಯಾರೆಲ್ಲ ಹುಟ್ಟಿರ್ತಾರಲ್ಲ ಅವ್ರ ಹತ್ರ ಸುಮ್ಮನೆ ಹೋಗಿ ಮಾತಾಡ್ಸಿ ಹೌದು. ಮದುವೆ ವಿಚಾರವಾಗಿ. ಒಂದು 100 ಜನರನ್ನ ಮಾತಾಡ್ಸಿದ್ರೆ ಒಂದು 10 ಜನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಹೌದು. ದೊಡ್ಡ ವಿಚಾರ ಅದು. ಹೌದು, ಆಮೇಲೆ ನಾವ್ ಅದಕ್ಕೆ ಅನ್ಯಥಾ ಭಾವಿಸ್ಬೇಡಿ. ಫ್ರೀಡಮ್ ಕೊಡೋದು ತಪ್ಪಿಲ್ಲ. ಅಂದ್ರೆ ಮದ್ವೆ ಆಗಲ್ಲ ಅಂದ್ರೆ ಅದಕ್ಕೆ ನಾವು ಅದನ್ನ ಏನೋ ಘೋರ ಪಾಪ ತರ ನೋಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಅವ್ರ ಆಯ್ಕೆ. ಹೌದು, ಮೊದ್ಲೇನು ಅಂತಂದ್ರೆ ಸರ್, ಈಗ ನಿಮ್ಗೆ ಪ್ಲೆಷರ್ ಬೇಕು ಅಂದ್ರೆ, ಇವಾಗ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇದೆ, ಒಂದು ಫಿಸಿಕಲಿ ಬೇಕು ಅಂದ್ರೆ ಟಕ್ಕನ್ ಮದ್ವೆ ಮಾಡ್ಬಿಡೋರು ಅವಾಗ. ಯಾಕಂದ್ರೆ ಅದು ಬಿಟ್ಟು ಬೇರೆ ಯಾವ್ದು ಮಾರ್ಗ ಇಲ್ಲ ನಿನಗೆ. ನಮ್ ತಂದೆ ಅಥವಾ ಅವ್ರ ಕಾಲದಲ್ಲಿ ಏನೋ ನೀನು ಕದ್ದು ಮುಚ್ಚಿ ಬೇರೆ ಮಾರ್ಗ ಹುಡ್ಕೋಬೇಕು ಅಷ್ಟೇ ಹೊರತು ಬೇರೆ ಮಾರ್ಗ ಇಲ್ಲ. ಆದ್ರೆ ಇವಾಗ ಹೆಂಗೆ ಅಂದ್ರೆ ಲಿವಿಂಗ್ ಟುಗೆದರ್ ಅಂತ ಹೇಳ್ತಾರೆ, ಅಥವಾ ಇಲ್ಲ ನನ್ನ ಗರ್ಲ್ ಫ್ರೆಂಡ್ ಜೊತೆ ಇದ್ದೆ ನಾನು ಸ್ವಲ್ಪ ವರ್ಷ ಅಂತ ಹೇಳ್ತಾರೆ, ಅಥವಾ ನಾನು ನೋಡ್ತೀನಿ ಅವ್ರ ಜೊತೆಲಿ ಸ್ವಲ್ಪ ದಿನ ಇದ್ದು ಅಂತ ನೋಡ್ತಾರೆ, ಅಥವಾ ಓಪನ್ ಆಗಿ ಹೇಳ್ತಾರೆ ಐ ಆಮ್ ಗೋಯಿಂಗ್ ಅರೌಂಡ್ ವಿತ್ ಗರ್ಲ್ ಫ್ರೆಂಡ್ ಅಂತ. ಸೊ ಅವನಿಗೆ ಅಥವಾ ಆಕೆಗೆ ಅದೆಲ್ಲ ಆಲ್ರೆಡಿ ಸಿಕ್ಬಿಡ್ತಾ ಇದೆ. ಪ್ಲಸ್ ಇವ್ರನ್ನ ಮದುವೆ ಆದ್ರೆ ನಾಳೆ ದಿನ ಇದು ಇವ್ರ ನ್ಯಾಚುರಲ್ ಬಿಹೇವಿಯರ್ ಅಲ್ಲ, ಇದು ಇವ್ರದ್ದು ರಿಯಲ್ ಬಿಹೇವಿಯರು, ಇದ್ರ ಜೊತೆ ನಾನು ಇರಲ್ಲ ಅನ್ನೋ ಕ್ಲಾರಿಟಿ ಸಿಕ್ಬಿಟ್ಟಿರುತ್ತೆ. ಅಥವಾ ನನ್ನ ಪರ್ಪಸ್ ದೊಡ್ಡದಾಗಿದೆ, ಆ ಪರ್ಪಸ್ಗೆ ಇವ್ರ ಜೊತೆ ಇದ್ರೆ ನನಗೆ ಅದು ಫುಲ್ಫಿಲ್ ಆಗಲ್ಲ ಅನ್ನೋಂಥ ಒಂದು ಕ್ಲಾರಿಟಿನೂ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ನೀನು ಮದುವೆ ಆಗಲೇಬೇಕು, ಇಲ್ಲಾಂದ್ರೆ ನೀನು ಪಾಪಿ ಅಥವಾ ಇಲ್ಲಾಂದ್ರೆ ನೀನು ಅನ್ಲಕ್ಕಿ ಅಂತ ಹೇಳೋದು ತಪ್ಪಾಗುತ್ತೆ ಆ ಚಾಯ್ಸ್. ಯಾಕಂದ್ರೆ ಅಷ್ಟೊಂದು ಚೇಂಜಸ್ ಆಗಿದೆ ಸಮಾಜದಲ್ಲಿ. ಅದರಿಂದ ನಾವು ಖಂಡಿತ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರ ಅರ್ಜನ್ನ ಎಕ್ಸ್ಪ್ರೆಸ್ ಮಾಡಬೇಕು. ನಿಮ್ಮ ಕೈಲಿ ಆಗ್ತಾ ಇಲ್ವಾ, ಯಾರ ಹತ್ರ ಆದ್ರೂ ಹೆಲ್ಪ್ ತಗೊಳ್ಳಿ. ತುಂಬಾ ಮುಕ್ತವಾಗಿ ನಾರ್ಮಲ್ ಆಗಿ ಮಾತಾಡೋದು. ಈಗ ನೋಡಿ, ನಾವು ಅಷ್ಟೊತ್ತಿಂದ ಫಿಸಿಕಲ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ವಿ, ಸೆಕ್ಷುವಲ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿದ್ವಿ, ಎಕ್ಸ್ಟ್ರಾ ಮೆರಿಟಲ್ ಬಗ್ಗೆ ಮಾತಾಡಿದ್ವಿ, ಒಂದು ಹೆಣ್ಣಿಗಿರೋ ಭಾವನೆ ಬಗ್ಗೆ ಮಾತಾಡಿದ್ವಿ. ಎಲ್ಲೂ ನಮ್ಗೆ ನನ್ಗನ್ಸೋ ಪ್ರಕಾರ ಅಸಹ್ಯ ಅಚ್ಚಿ ಅನ್ನೋ ತರ ಅನ್ನಿಸ್ಲೇ ಇಲ್ಲ. ತುಂಬಾ ಆರ್ಗ್ಯಾನಿಕ್ ಅಂತ ಅನ್ನಿಸ್ತು. ಅದು ಮುಕ್ತವಾಗಿ ಒಂದು ಓಪನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲೇ ಮಾತಾಡ್ತಿದ್ವಿ ನಾವು. ಅಬ್ಸಲ್ಯೂಟ್ಲಿ. ಸೊ ಆ ಥರನೂ ನಿಮಗೆ ಅಷ್ಟು ಸಮಾಧಾನವಾಗಿ ಮಾತಾಡಿಸುವಂಥ ವೇದಿಕೆ ಕೊಡೋರು ಎಷ್ಟೋ ಜನ ಇದ್ದಾರೆ. ಅವರು ಡಾಕ್ಟರ್ಗಳಿರ್ಬೋದು, ಕೌನ್ಸಿಲರ್ಸ್ ಇರ್ಬೋದು, ಥೆರಪಿಸ್ಟ್ಗಳಿರ್ಬಹುದು, ಯಾರು ಬೇಕಾರಾಗಿರ್ಬೋದು. ಅಪ್ರೋಚ್ ಮಾಡೋದಕ್ಕೆ ಇದಕ್ಕೇನು ಅಪ್ರೋಚ್ ಮಾಡೋದು ಛೀ ಅಸಹ್ಯ ಅಂತ ನಿಮ್ಗೆ ಅನ್ನಿಸ್ಬಾರ್ದು. ಯಾಕೆಂದ್ರೆ ಅದು ಇಲ್ಲ ಅನ್ನೋ ಕೊರತೆಯಲ್ಲಿ ಯು ವೋಂಟ್ ಬಿಲೀವ್ ಎಷ್ಟೋ ಜನ ಗಂಡು ಹೆಣ್ಣು ಅಂದ್ರೆ ಗಂಡ ಹೆಂಡ್ತಿನೇ ತಗೊಳ್ಳೋಣ, ತುಂಬಾ ದ್ವೇಷಿಸೋದ್ರ ಹಿಂದೆ ನಾವು ಕೌನ್ಸಿಲಿಂಗ್ ಮಾಡಿ ಮಾತಾಡಿಸ್ಬೇಕಾದ್ರೆ ಏನು ಇಷ್ಟೊಂದು ದ್ವೇಷ ಮಾಡ್ತಾರಲ್ಲ ಯಾಕೆ ಅಂತ ಮಾತಾಡಿಸ್ತಾ ಹೋದಾಗ ಇವ್ರು ಅದು ಮಾಡಲ್ಲ, ಇದು ಮಾಡಲ್ಲ, ಇದು ಕೊಟ್ಟಿಲ್ಲ, ಇದು ಕೊಡ್ಸಿಲ್ಲ ಅನ್ನೋದಕ್ಕಿಂತ ಒಂದು 5-6 ಪ್ರಶ್ನೆ ಆದ್ಮೇಲೆ ಇವ್ರ ನನ್ನ ಜೊತೆ ಫಿಸಿಕಲಿ ಚೆನ್ನಾಗಿಲ್ಲ ಅಂತ ದೊಡ್ಡ ಎನರ್ಜಿಯಲ್ಲಿ ಹೇಳಿರೋ ಎಷ್ಟೋ ಕೇಸಸ್ನ ನಾವು ನೋಡಿದೀವಿ. ಮೂಲ ಅದೇ ಇರುತ್ತೆ. ಹೌದು, ಅದು ತುಂಬಾ ಒಳಗಡೆ ಇಟ್ಕೊಂಡು ಬೇರೆ ಬೇರೆ ರೀತಿ ಕೂತ್ರು ತಪ್ಪು, ನಿಂತ್ರು ತಪ್ಪು, ಮಾತಾಡಿದ್ರು ತಪ್ಪು, ಮಾತಾಡದೇ ಇದ್ರು ತಪ್ಪು ಅಂತ ಆಗ್ತಾ ಇರುತ್ತೆ. ಅದರಿಂದ ಎಷ್ಟೋ ಸತಿ ನಾವು ನಾನೇನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಸೆಕ್ಷುವಾಲಿಟಿ, ಫಿಸಿಕಲ್ ರಿಲೇಶನ್ಶಿಪ್ ಅಂದ್ರೆ ಸ್ಪಿರಿಚುವಾಲಿಟಿ ಆಪೋಸಿಟ್ ಅಂತ ಹೇಳ್ಕೊಟ್ಬಿಟ್ಟಿದೀವಿ. ಇದಿದ್ರೆ ಅದು ಇರಲೇಬಾರ್ದು, ಅಸಹ್ಯ ಅಂತ ಹೇಳ್ಬಿಟ್ಟಿದೀವಿ. ಇದಿದ್ರೆ ನೀನು ಕೆಟ್ಟವನು ಅಂತ ಹೇಳ್ಕೊಟ್ಬಿಟ್ಟಿದೀವಿ. ಆದ್ರಿಂದ ನಾನೇನು ಅದನ್ನ ಇಷ್ಟಪಡ್ತಾ ಇಲ್ಲಪ್ಪ, ನಾನೇನು ಅದಕ್ಕೋಸ್ಕರ ಮದ್ವೆ ಆಗಿಲ್ಲಪ್ಪ, ಏನು ಅದಿದ್ರೇನೆ ನೀನು ಖುಷಿಯಾಗಿರೋದ ಅಂತ ನಾವು ಅಲ್ಲೇ ಎಲ್ಲದಕ್ಕೂ ಡೈಲಾಗ್ ಲೆವೆಲಲ್ಲಿ ಕಟ್ ಮಾಡ್ತಾ ಹೋಗ್ತೀವಿ. ಬಟ್
ಅದು ಎರಡನ್ನೂ ಜೊತೆಯಲ್ಲಿ ತಗೊಂಡು ಹೋಗ್ಬೋದು. ಒಂದಕ್ಕೆ ಪೂರಕವಾಗಿ ಮಾಡಬಹುದು. ಒಂದನ್ನ ಇನ್ನೂ ಚೆನ್ನಾಗಿ ಅನುಭವಿಸೋ ಥರ ಮಾಡ್ಬೋದು ಅಂತ ಯಾಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ? ನೀವಿಬ್ರು ಜೊತೆಯಲ್ಲಿ ಆ ಸ್ಯಾಚುರೇಷನ್ ಪಾಯಿಂಟ್‌ನ ರೀಚ್ ಆಗಿ ಆಮೇಲೆ ಅದನ್ನ ಬೇರೆ ಥರ ನೋಡಿ. ಅದು ಬೇರೆ ಪ್ರಶ್ನೆ. ಬಟ್ ಅದರಲ್ಲಿ ಇನ್ನೂ ಈಗ ನಾನ್ ವೆಜಿಟೇರಿಯನ್ ಬಿಡೋ ಥರ ವಿಪರೀತವಾದ ಆಸೆ ಇದೆ. ಬಿಡಕ್ಕಾಗ್ತಿಲ್ಲ. ಹೌದು. ಆದ್ರೆ ನಾನು ನಾನು ಬಿಟ್ಬಿಡ್ತೀನಿ. ನಾನು ಒಳ್ಳೆಯವನಾಗ್ಬೇಕು ಅದಕ್ಕೆ ಬಿಟ್ಬಿಡ್ತೀನಿ ಅಂದ್ರೆ ಪಕ್ಕದಲ್ಲಿ ತಿಂತಾ ಇದ್ರೆ ತಡ್ಕೊಳಕ್ಕಾಗಲ್ಲ. ಆ ಕೋಪ ಬೇರೆ ಎಲ್ಲೋ ಬರುತ್ತೆ ಆಮೇಲೆ. ಅದ್ರ ಬದಲು ನೀವು ಅದು ತಿಂದು ಪೀಕ್‌ಗೆ ಹೋಗಿ ಅದು ಆಪೋಸಿಟ್ ಡಾರ್ಕ್ ಸೈಡ್ ಫುಲ್ಲು ನೋಡ್ಕೊಂಡು ಬಂದ್ಬಿಟ್ರೆ ಆಮೇಲೆ ಬಿಡೋದು ತುಂಬಾ ಈಸಿ ಅವ್ರಿಗೆ. ಹ್ಮ್. ಅಯ್ಯೋ! ಎಷ್ಟೋ ಜನ ಹೇಳ್ತಾರೆ, "ಇವಾಗ ನಿಮ್ಗೆ ಕುಡಿಬೇಕು ಅನ್ಸಲ್ಲ." ತುಂಬಾ ಕುಡಿದ್ಬಿಟ್ಟಿದ್ದೀನಿ ಮೇಡಮ್ ಇವಾಗ ನಾನು ಕುಡಿಯಲ್ಲ ಅಂತ ಹೇಳ್ತಾರೆ. ಅವ್ರು ಗ್ಯಾರಂಟಿ ಇನ್ನೊಂದ್ಸತಿ ಕುಡಿಯಲ್ಲ. ಅದೇ ಚೂರು ಟೇಸ್ಟ್ ಮಾಡಿರ್ತಾರಲ್ಲ ಅವ್ರನ್ನ ನಂಬಕ್ಕಾಗಲ್ಲ. ಆ ಥರ ನೀವು ಅದನ್ನ ಅನುಭವಿಸಿ ಆ ಒಂದು ಕಂಟೆಂಟ್‌ಮೆಂಟಲ್ಲಿ ನೀವು ಆರ್ಗಾನಿಕ್ ಆಗಿ ಹೊರಗಡೆ ಬನ್ನಿ ವಿತ್ ಯುವರ್ ಓನ್ ಪಾರ್ಟ್ನರ್. ಬಟ್ ನಾನು ಹೇಳೋದು, ನಿಮಗೆ ಪ್ರೀತಿಯ ಕೊರತೆ ಇತ್ತೋ, ಅವಮಾನ ಆಯ್ತೋ, ವ್ಯಾಲಿಡೇಷನ್ ಬೇಕೋ, ನಿಮ್ಮನ್ನ ಯಾರೂ ಗೌರವಿಸ್ತಾ ಇಲ್ವೋ, ನಿಮಗದು ಬೈ ಮಿಸ್ಟೇಕ್ ಆಕ್ಸಿಡೆಂಟ್ ಆಗಿ ಬಂದ್ಬಿಡ್ತೋ, ನೀವೇ ಆ ಬೌಂಡ್ರಿ ಹಾಕ್ಕೊಳ್ಳಿಲ್ವೋ, ಬೈದಲ್ಲಿ ಮಾಡ್ಬಿಟ್ರೋ, ಅಥವಾ ಗೊತ್ತೇ ಇಲ್ಲ, ಕೆಲವು ಸತಿ ಕಾರ್ಮಿಕ್ ಅಂತ ಹೇಳ್ತೀವಿ. ಹಿಂದಿನ ಯಾವುದೋ ಜನ್ಮದ ಋಣವನ್ನ ಇಲ್ಲಿ ನಿಭಾಯಿಸಕ್ಕೆ, ಮ್ಯಾನೇಜ್ ಮಾಡಕ್ಕೆ ಏನೇನೋ ಫಾರ್ಮುಲಾಗಳು ಹಾಕ್ಕೊಂಡು ಎಲ್ಲ ಹೆಂಗೆಂಗೋ ಮಾಡ್ಕೊಂಡು ಬಿಟ್ಟಿರ್ತೀವಿ. ಇರಬಹುದು. ಆದರೆ ಅರಿವಿನಿಂದ ಜಾಗೃತವಾಗಿ ನಾವು ಬದುಕಿದ್ರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಇಲ್ಲದೆ ತುಂಬಾ ಸಮಾಧಾನವಾಗಿ ಒಳಗಡೆ ಇರೋ ಆ ತುಡಿತವನ್ನ, ಅರ್ಜನ್ನ, ಹುಚ್ಚನ್ನ, ಕೋಪವನ್ನ ಖಂಡಿತ ತುಂಬಾ ಚೆನ್ನಾಗಿ ನಿಭಾಯಿಸಬಹುದು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲ ನಂಗೆ ಟಕ್ ಅಂತಾನೆ ಸಿಗಬೇಕು, ಎಲ್ಲ ನಂಗೆ ಬೇಗನೆ ಸಿಗಬೇಕು, ಎಲ್ಲೂ ನಾನು ಕಾಂಪ್ರಮೈಸ್ ಆಗಬಾರ್ದು, ಎಲ್ಲೂ ನಾನು ತಪ್ಪು ಅಂತ ಹೇಳ್ಕೊಳ್ಳೋ ಥರದ್ದು ಎಲ್ಲೂ ಬರಬಾರ್ದು. ಯಾಕಂದ್ರೆ ತುಂಬಾ ರಿಲೇಶನ್ಶಿಪ್ಪಲ್ಲಿ ಫಿಸಿಕಲ್ ರಿಲೇಶನ್ಶಿಪ್ ಯಾಕೆ ಹಾಳಾಗ್ತಾ ಹೋಯ್ತು ಅಂದ್ರೆ, ಎಲ್ಲಿ ನಾನು ನನ್ನ ಗಂಡನ ಅಪ್ರೋಚ್ ಮಾಡಿಬಿಟ್ರೆ ಫಿಸಿಕಲ್ ರಿಲೇಶನ್ಶಿಪ್ಗೆ ಅಥವಾ ಗಂಡನನ್ನು ಅಪ್ರೋಚ್ ಮಾಡಿಬಿಟ್ರೆ ನಾನು ಸೋತೆ, ನಾನು ತಪ್ಪು ಅಂತ ಆಗ್ಬಿಡುತ್ತೋ ಅಂತ ವರ್ಷಾನುಗಟ್ಲೆ ಬೇರೆ ಬೇರೆ ರೂಮಲ್ಲಿ ಮಲ್ಕೊಳ್ತಾ ಇರ್ತಾರೆ. ಅಂಡ್ ಅನ್ಕೋತಾರೆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಅಂತ. ಹೌದು. ಅಯ್ಯೋ! ಎಷ್ಟು ಸೂಕ್ಷ್ಮವಾಗಿ ಮಕ್ಕಳು ಕಂಡಿಡಿತಾರೆ ಅಂದ್ರೆ ನಮಗೆ ಆಶ್ಚರ್ಯ ಅನ್ಸುತ್ತೆ. ಅಪ್ಪ ಅಮ್ಮ ಅವ್ರ ಬಗ್ಗೆ ಅದು ಹೇಳೇ ಇರಲ್ಲ. ಹೇಗಿದ್ದಾರೆ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಅಂದ್ರೆ ಐ ಆಮ್ ವೆರಿ ಶ್ಯೂರ್ ಸಮಥಿಂಗ್ ಈಸ್ ರಾಂಗ್ ಅಂತ ಹೇಳ್ತಾರೆ. ಇಲ್ವಲ್ಲ ನಾವು ದಿನ ಮಾತಾಡಿಸ್ತಾ ಇದೀವಲ್ಲ ಅಂತೆಲ್ಲ ಅವ್ರು ಹೇಳಿದ್ರೆ, ಇಲ್ಲ ನಂಗೆ ಫೀಲ್ ಆಗತ್ತೆ, ಆ ಕನೆಕ್ಷನ್ ಇಲ್ಲ ನಿಮ್ಗೆ ಅಂತ ತುಂಬಾ ಕ್ಲಿಯರ್ ಆಗಿ ಗೆಸ್ ಮಾಡ್ತಾರೆ. ನಾವು ಜಾಣರು ಅಂತ ಅನ್ಕೊಂಡಿದೀವಿ. ಅವ್ರು ನಮ್ಮ ಹೊಟ್ಟೆಲ್ ಹುಟ್ಟಿರೋರು ನಮ್ಗಿಂತ ಸೂಪರ್ ಜಾಣರು ಇರ್ತಾರೆ. ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಗಂಡ ಹೆಂಡತಿಗಳು ಮಕ್ಕಳಾದ ತಕ್ಷಣನೇ ಬೇರೆ ಆಗ್ಬಿಡ್ತಾರೆ. ಬೇರೆ ಅಂದ್ರೆ ಒಂದೇ ಮನೆಯಲ್ಲಿ ಫಿಸಿಕಲಿ ಗಂಡ ಕನೆಕ್ಟ್ ಆಗಲ್ಲ. ಖಂಡಿತ ಅದು ತಪ್ಪು, ತುಂಬಾನೇ ತಪ್ಪು. ಯಾಕಂದ್ರೆ ಅಫ್ಕೋರ್ಸ್ ಈಗ ಕೆಲವ್ರು ಹೇಳ್ತಾರೆ ಸ್ಪಿರಿಚುವಲ್ ಇದ್ರ ಪ್ರಕಾರ ನೀವು ಫಿಸಿಕಲ್ ರಿಲೇಶನ್ಶಿಪ್ ಮಾಡ್ಕೊಳ್ಳೋದೆ ಮಗುಗೆ, ಮಗು ಆದ್ಮೇಲೆ ಮಾಡ್ಲೇಬಾರ್ದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಂತೆಲ್ಲ ಹೇಳ್ತಾರೆ. ನಾನು ಅದ್ರ ವಿರುದ್ಧ ಅಥವಾ ಪರವಾಗಿ ಮಾತಾಡಲ್ಲ. ಆದ್ರೆ ನೀವು ಫಿಸಿಕಲ್ ರಿಲೇಶನ್ಶಿಪ್ ಅನ್ನ ಆ ರೀತಿ ನೋಡೋದಾದ್ರೆ, ಬರೀ ಭೋಗ ಅಥವಾ ಸುಖ ಅಥವಾ ಮಗು ಮಾತ್ರ ಬೇಕು. ಫಿಸಿಕಲ್ ಇದ್ರಲ್ಲಿ ಮಾತ್ರ ನೋಡೋದಾದ್ರೆ ಎಸ್ ನಿಮಗದು ಕರೆಕ್ಟ್ ಇರ್ಬೋದು. ಆದ್ರೆ ನಾನಿಲ್ಲಿ ಅದೇ ಸುಖವನ್ನ, ಮರ್ಜಿಂಗ್ ಅನ್ನ, ಯೂನಿಟಿಯನ್ನ ಅದ್ರ ಒಳಗಡೆ ಸ್ಪಿರಿಚುವಾಲಿಟಿಯಲ್ಲಿ ನೋಡೋದ್ರಲ್ಲಿ ಏನು ತಪ್ಪು ಅನ್ನೋ ಆಂಗಲ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಗ ದಿಸ್ ಶುಡ್ ಕಂಟಿನ್ಯೂ ಆಸ್ ಎ ರಿಲೇಶನ್ಶಿಪ್. ಇನ್ಫ್ಯಾಕ್ಟ್ ಇವನ್ ಅದೇನೆ ಶಿವಶಕ್ತಿ ಫೋರ್ಸ್ ಅಂತ. ಅಬ್ಸಲ್ಯೂಟ್ಲಿ ಹೌದು. ಎದುರುಗಡೆ ಇರೋರು ನನಗೆ ಅದನ್ನ ಅನುಭವಿಸಕ್ ಕೊಡ್ತಾರೆ, ನಾನು ಅವ್ರಿಗೆ ಅದನ್ನ ಅನುಭವಿಸಕ್ ಕೊಡ್ತೀನಿ. ಇನ್ಫ್ಯಾಕ್ಟ್ ಈಗ ನೋಡಿ ಸರ್, ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಯಾಕೆ ಫಿಸಿಕಲ್ ರಿಲೇಶನ್ಶಿಪ್ ಗಂಡ ಹೆಂಡತಿಗೆ ಆ ಸ್ಯಾಚುರೇಷನ್ ಬರೋವರೆಗೂ ಎಂಜಾಯ್ ಮಾಡಬೇಕು ಅಂತ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಇದು ಯಾರು ಬೇಕಾದ್ರೂ ಮಾಡ್ಬೋದು ಸರ್. ನೀವು ಮಾಡಿ, ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡ್ತೀನಿ, ವೀಕ್ಷಕರು ಮಾಡಬೇಕು. ಇದೇ ಥರ 3 ಗ್ಲಾಸ್ ತಗೊಳ್ಬೇಕು. ಓಕೆ, ನಾನು ಇದನ್ನು ತುಂಬಾ ವರ್ಷದಿಂದ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಇದು ತುಂಬಾ ಫೇಮಸ್ ರೈಸ್ ಎಕ್ಸ್ಪೆರಿಮೆಂಟ್ ಅಂತ. 3 ಗ್ಲಾಸ್ ಇದೇ ಥರ ತಗೋಬೇಕು. ತಗೊಂಡು ಅನ್ನ ಮಾಡಿರ್ತೀವಲ್ಲ, ಕುಕ್ಕರ್ಲಿ ಅನ್ನ ಮಾಡಿರ್ತೀವಲ್ಲ, ಆ ಅನ್ನನ 3 ಗ್ಲಾಸಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕಬೇಕು. ಹಾಕ್ಬಿಟ್ಟು ದಿನಾ ಬೆಳಗ್ಗೆ ಎದ್ದು ನಿಮ್ಮ ಕಿಚನ್ ಸ್ಲ್ಯಾಬಲ್ಲೋ ಇಲ್ಲ ಎಲ್ಲ ಒಂದು ಕಡೆ ಇಟ್ಕೊಳ್ಳಿ. ಖಂಡಿತ ವಾಪಸ್ ಕಮೆಂಟ್ ಬಾಕ್ಸಲ್ಲಿ ಬಂದು ಇವರೆಲ್ಲರೂ ಹೇಳ್ಬೇಕು ಇದನ್ನ. 100% ಸ್ಟನ್ ಆಗೋ ರಿಸಲ್ಟ್ಸ್ ಬರುತ್ತೆ. ಫಸ್ಟ್ ಗ್ಲಾಸ್ ತಗೋಬೇಕು. ಐ ಲವ್ ಯು, ಯು ಆರ್ ಸೋ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವತ್ತು, ಅಯ್ಯೋ ನಿನ್ನಿಂದ ನಂಗೆ ಹೊಟ್ಟೆ ತುಂಬುತ್ತೆ ದಿನಾಗ್ಲೂ ಅಮ್ಮ ಅಂತ ಹೇಳ್ಬಿಟ್ಟು ಇಡಬೇಕು. ಪಾಸಿಟಿವ್ ಥಿಂಗ್ಸ್, ಗುಡ್ ಥಿಂಗ್ಸ್. ಸೆಕೆಂಡ್ ಗ್ಲಾಸ್ ತಗೋಬೇಕು, ಚೆನ್ನಾಗಿ ಬೈಬೇಕು ಅದನ್ನ. ಅಂದ್ರೆ ನಾವು 2ನೇ ಗ್ಲಾಸಲ್ಲೂ ಅಷ್ಟೇ ಪ್ರಮಾಣದ ಅನ್ನ ಹಾಕಿದೀವಿ. ಓಕೆ, ನೀನು ಒಂದು ಸುಮ್ಮನೆ ಹಾಳಾದ್ದು ನಮ್ಗೆ ಕಾಟ ಕೊಟ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಚೆನ್ನಾಗಿ ನಿಮ್ಗೆ ಏನೇನು ಬರುತ್ತೋ ಅದನ್ನೆಲ್ಲ ಬೈಯೋದು. 3ನೇ ಗ್ಲಾಸ್ ತಗೋಬೇಕು. ಅಂದ್ರೆ ಮಾತು ಅಲ್ಲ, ನೀವು ನೋಡ್ತಾನೆ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದೀರಾ, ಜಸ್ಟ್ ಇಗ್ನೋರ್ ಮಾಡ್ತಾ ಇದ್ದೀರಾ. ಆ ಹೇಟ್ ಸ್ಪ್ರೆಡ್ ಮಾಡ್ತಿದ್ರ. ಹೇಟನ್ನ 2ನೇದಲ್ಲಿ ಮಾಡ್ತಿದ್ದೀರಾ, ನೀವು ಲಿಟ್ರಲಿ ಅದನ್ನ ಕನ್ಸಿಡರೂ ಮಾಡ್ತಾ ಇಲ್ಲ. ಓಕೆ, ಇದೆ ಅಂತ, ಜಸ್ಟ್ ಇದೆ ಅಂತಾನೂ ಅಲ್ಲ, ಯು ಆರ್ ಲೀಸ್ಟ್ ಬಾದರ್ಡ್. ನೀವು ಅದನ್ನ ನೋಡ್ತಾನೂ ಇಲ್ಲ. ಹಿಂಗ್ ತಗೊಂಡ ತಕ್ಷಣ ಅಂತ ಹಿಂಗೆ ಇಟ್ಬಿಡ್ತೀರಾ.
ಸರ್ ತುಂಬಾ ದಿನ ಬೇಡ, ಯು ವಿಲ್ ಬಿ ಸ್ಟಂಡ್ ವಿತ್ ದ ರಿಸಲ್ಟ್. ಸಾಧ್ಯ ಆದ್ರೆ ನಮ್ಮ ಟೆಕ್ನಿಕಲ್ ಟೀಮ್ ಅವ್ರ ಅದ್ರ ಇಮೇಜಸ್, ನಾನೇ ಮಾಡಿರೋ ಎಕ್ಸ್ಪೆರಿಮೆಂಟ್ ಇಮೇಜಸ್ ಇದೆ, ಎಷ್ಟು ದಿನ ಮಾಡ್ಬೇಕಿದು? ಒಂದು 15 days ಅಲ್ಲೇ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಅದ್ರ ಇಮೇಜಸ್ ಸಾಧ್ಯ ಆದ್ರೆ ದಯವಿಟ್ಟು ಪ್ಲೇ ಮಾಡಿ, ನಾನು ನಿಮ್ಗೆ ಇಮೇಜಸ್ ಕೊಡ್ತೀನಿ. ತುಂಬಾ ಫೇಮಸ್ ಇದು. ಇನ್ಫ್ಯಾಕ್ಟ್ ಮಕ್ಳ ಕೈಲೆಲ್ಲ ಮಾಡಿಸಿ ನಾವು ಇನ್ನೊಬ್ರ ಜೊತೆ ಕನೆಕ್ಟ್ ಆಗೋದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ಖಂಡಿತ ತೋರಿಸ್ಬಹುದು. ಯು ವಾಂಟ್ ಬಿಲೀವ್ ಸರ್, 15-20 ದಿನ ಆದ್ರೂ ಮೊದಲನೇದು ನೀವು ಐ ಲವ್ ಯು ಅಂತ ಹೇಳಿರ್ತೀರಲ್ಲ, ಅದು ಅಫ್ಕೋರ್ಸ್ ಅಳಿಸಿರುತ್ತೆ, ಆದ್ಮೇಲೆ ಅಳಿಸುತ್ತೆ. ಆದ್ರೆ ಅದರಲ್ಲಿ ಫಂಗಸ್ಸಿನ ಫಾರ್ಮೇಶನ್ ಪ್ರಮಾಣ ಎಷ್ಟು ಕಮ್ಮಿ ಇರುತ್ತೆ ಅಂದ್ರೆ ಸ್ವಲ್ಪ ಕೆಟ್ಟಿದೆ ಅಷ್ಟೇ ಅಂತ ಅನ್ಸುತ್ತೆ. ಎರಡನೇದು ಪೂರ್ತಿ ಫಂಗಸ್ ಕವರ್ ಆಗಿ ಗಬ್ಬು ನಾರ್ತಾ ಇರುತ್ತೆ. ಅಂದ್ರೆ 3 ಅನ್ನ ಒಂದೇ ಸಮಯದಲ್ಲಿ ಮಾಡಿದ್ದು ಒಂದೇ ಜಾಗದಲ್ಲಿ ಇಟ್ಟಿದ್ದೀರಾ. ಡಿಫ್ರೆನ್ಸ್ ಇಷ್ಟೇ, ಒಂದನ್ನ ಹೇಗೆ ಮಾತಾಡಿಸ್ತಾ ಇದ್ದೀರಾ, ಒಂದನ್ನ ಹೇಗೆ ಇಗ್ನೋರ್ ಮಾಡ್ತಿದ್ದೀರಾ, ಒಂದನ್ನ ನೀನ್ ಇದ್ಯಾ ಅಂತ ತೋರಿಸ್ತಾ ಇದ್ದೀರಾ ಅಂತ. ಎರಡನೇದನ್ನ ಚೆನ್ನಾಗಿ ಬೈದಿರೋದ್ರ ಮೇಲೆ ಎಷ್ಟು ದುರ್ವಾಸನೆ ಅಂತಾರಲ್ಲ, ಅದು ಆ ಫಂಗಸ್ ಫುಲ್ಲು ಪೂರ್ತಿ ಪ್ಯಾಚ್ ಆಗೋಗಿರುತ್ತೆ. ಮೂರನೇದು ಖಂಡಿತ ಕೆಟ್ಟಿರುತ್ತೆ, ಆದ್ರೆ ಎರಡನೇ ಅಷ್ಟಲ್ಲ, ಮೊದಲನೇದಕ್ಕಿಂತ ತುಂಬಾ ಹಾಳಾಗಿರುತ್ತೆ. ಅದೇ ತರ ಅಂದ್ರೆ ಇದಕ್ಕೆ ಎನರ್ಜಿ ನೀವು ಕೊಟ್ಟಿರ್ತೀರ ನಮ್ ಥಾಟ್ ಮೂಲಕ. ಹೌದು, ಎಕ್ಸಾಕ್ಟ್ಲಿ ಲೈಕ್ ದಟ್. ಈಗ ಗಂಡ ಅಥವಾ ಹೆಂಡತಿ, ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಹತ್ರ ಬಂದು ನೀನ್ ಎಷ್ಟ್ ಚೆನ್ನಾಗಿದ್ಯಾ ಕಣೆ, ಮುದ್ದಾಗಿದ್ಯಾ, ನಿನ್ನಿಂದ ನನ್ನ ಲೈಫ್ ಎಷ್ಟ್ ಚೆನ್ನಾಗಿದೆ, ಊಟ ಮಾಡಿದ್ಯಾ, ಈ ತರ ಎಲ್ಲ ಹೇಳಿದಾಗ ಆಕೆ ಯಾವ ತರದ ಎನರ್ಜಿಯನ್ನ ಎಮಿಟ್ ಮಾಡ್ತಾಳೆ. ಅಯ್ಯೋ ನೀನೊಂದು ದರಿದ್ರ ಮನೇಲಿ ಕೂತಿದ್ಯಾ, ನಿಂದೊಂದು ಯಾವಾಗ್ಲೂ ಗೋಳು ಅಂದಾಗ ಯಾವ ತರ ಎನರ್ಜಿ ಎಮಿಟ್ ಮಾಡ್ತಾಳೆ. ಮತ್ತು ಒಳಗಡೆ ಬಂದ್ರು ನೋಡ್ದೇ ಇರೋ, ನಾವ್ ಅವಾಗ್ಲೇ ಮಾತಾಡ್ದಲ್ಲ, ಅವ್ರ ಮುಖದ ಮೇಲೆ ಪಿಂಪಲ್ ಇದ್ರು ಗೊತ್ತಾಗಲ್ಲ, ತಲೆ ಹೊಡ್ಕೊಂಡಿದ್ರು ಕೇರ್ ಇಲ್ಲ, ಹೊಸ ಸೀರೆ ತಗೊಂಡಿದ್ರು ಗೊತ್ತಿಲ್ಲ, ಆನಿವರ್ಸರಿ ಬಂದು ಹೋಗಿದ್ದು ಕೇರ್ ಇಲ್ಲ. ಆ ತರ ಇದ್ದಾಗ ಎಷ್ಟು ಹಾಳಾಗತ್ತೆ ಅದನ್ನ ನೀವೇ ಲಿಟ್ರಲಿ ನೋಡಬಹುದು. ಇದೇ ತರ ಫಿಸಿಕಲ್ ರಿಲೇಶನ್ಶಿಪ್ ನಾವು ಅರ್ಥ ಮಾಡ್ಕೋಬಹುದಲ್ವಾ? ನಿಮಗೂ ಅವರಿಗೂ ಇಬ್ಬರಿಗೂ ಅದು ಖಂಡಿತ ಯಾರ್ ಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಬ್ಬರ ಜೊತೆ ಕನೆಕ್ಟ್ ಆಗೋದು, ಸಂವಹನ ಮಾಡೋದು, ಪ್ರೀತಿಸೋದು ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಇದು ಫೇಮಸ್ ರೈಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಜಪಾನಲ್ಲಂತೂ ಸ್ಕೂಲ್ ಮಕ್ಕಳಿಗೆ ಒಂದ್ಸತಿ ಆದ್ರೂ ಇದನ್ನ ಮಾಡಿಸ್ತಾರಂತೆ. ಸೊ ದಟ್ ಅದಕ್ಕೆ ನೀವು ನೋಡಿದ್ರೆ ಜಾಪನೀಸ್ ತುಂಬಾ ಹಾಸ್ಪಿಟಾಲಿಟಿ ಜಾಸ್ತಿ. ಅವ್ರಿಗೆ ಹೆಲೋ ಅಂದ್ಬಿಟ್ರೆ ಫುಲ್ ಅರ್ಧ ಬಗ್ಗೇ ಬಿಡ್ತಾರೆ. ಅಂದ್ರೆ ಅವ್ರಿಗೆ ಎದುರುಗಡೆ ಇರೋರ್ನ ನಾವು ಹೆಂಗ್ ಟ್ರೀಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ, ಬಿಕಾಸ್ ದೇ ಹ್ಯಾವ್ ರಿಯಲೈಸ್ ದಿಸ್. ಸೊ ನಾನು ಮನೇಲಿ ಒಬ್ರು ಇದ್ದಾರೆ, ಅದನ್ನ ನಾನು ಹೀಗೆ ಟ್ರೀಟ್ ಮಾಡೋದು ಅಂತ ಬಿಡ್ತಾ ಹೋದ್ರೆ ಅದು ನಾಳೆ ದಿನ ನಿಮಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ, ಅವ್ರಿಗೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಕಾಮನ್ ಸೆನ್ಸ್ ನಮ್ಮೆಲ್ಲರಿಗೂ ಬೇಕು ಖಂಡಿತ. ಮತ್ತು ಯಾಕೆ ನಿಮ್ಮ ದೈಹಿಕ ಸಂಬಂಧ ಹಾಳಾಯ್ತು, ಯಾಕೆ ಅದು, ಇನ್ಫ್ಯಾಕ್ಟ್ ಎಷ್ಟೋ ಜನ ಹೇಳ್ತಾರೆ, ಯಂಗ್ಸ್ಟರ್ಸ್ ಜಾಸ್ತಿ, ನನ್ನ ಹೆಂಡತಿನ ನೋಡಿದ್ರೆ ನಂಗೆ ಫೀಲ್ ಬರಲ್ಲ ಅಂತ ಹೇಳ್ತಾರೆ. ಮದುವೆ ಮಂಟಪದಲ್ಲಿ ನಿಂತ್ಕೊಂಡು ಹೇಳಿರೋರು ಎಷ್ಟೋ ಜನ ಇದ್ದಾರೆ ಈ ತರ, ಫೀಲ್ ಬರ್ತಾ ಇಲ್ಲ ನನ್ಗಿವಾಗ ಅಂತ. ಸೊ ಅದೆಲ್ಲ ಏನೇನೋ ದೊಡ್ಡ ದೊಡ್ಡ ಗಲಾಟೆಗಳೆಲ್ಲ ಆಗೋಗುತ್ತೆ ಪಾಪ. ಹುಡುಗಿನೂ ಹೇಳ್ತಾರ, ಹೌದು, ನಂಗೆ ನೋಡ್ತಾ ಇಲ್ಲ, ಬರ್ತಾ ಇಲ್ಲ ಅಂತ. ಇಲ್ಲಿ ಕಾರಣಗಳ ಹಲವಾರು ಇರ್ಬೋದು. ಹೌದು, ನಿಮಗೆ ಅವರು ನಿಮ್ಮ ಪ್ರೋಟೋಕಾಲ್ಗೆ ಮ್ಯಾಚ್ ಆಗದೆ ಇರ್ಬೋದು, ಓಕೆ ಫೈನ್, ಪರವಾಗಿಲ್ಲ. ಆದ್ರೆ ಯಾವಾಗ ನಮ್ಮೊಳಗಡೆ ನಮ್ಗೆ ಅಸಂತೃಪ್ತಿ ಇರಲ್ವೋ, ನಮ್ಮ ಬಗ್ಗೆ ನಮ್ಗೆ ಜುಗುಪ್ಸೆ ಇರುತ್ತೋ, ನನ್ನ ಜೊತೆಲಿ ನನ್ನ ಸಂಬಂಧದ ಬಗ್ಗೆನೇ ನನ್ಗೆ ಹೀನಾಯವಾದ ಮನಸ್ಥಿತಿ ಇರುತ್ತೋ, ಆಗ ಎದುರುಗಡೆ ಇರೋರ್ ಕಡೆನೂ ನಮ್ಗೆ ನ್ಯಾಚುರಲ್ ಆಗಿ ಆ ಫೀಲಿಂಗ್ ಕನೆಕ್ಟ್ ಆಗಕ್ ಬರಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಇದು ಯಾರು ಬೇಕಾದ್ರೂ ವೆರಿಫೈ ಮಾಡ್ಕೋಬಹುದು. ಯಾರ್ಯಾರಿಗೆ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನೋಡಿದ್ರೆ ಆ ಫೀಲಿಂಗ್ ಬರಲ್ಲ ಅನ್ನೋರು ಅನಲೈಸ್ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಜೋಶ್ ಫೀಲಿಂಗ್ ಬರುತ್ತಲ್ಲ, ವಾವ್ ಇವ್ ನೋಡಿದ್ರೆ ನನ್ಗೆ ಆಗ್ತಾ ಇಲ್ಲ, ನೀವನ್ನೇ ಮದುವೆ ಮಾಡ್ಕೋಬೇಕು ಅಂತ. ನಾನು ಸ್ಟಾಟಿಸ್ಟಿಕ್ಲಿ ಹೇಳ್ತಾ ಇದ್ದೀನಿ, ಹೈಯೆಸ್ಟ್ ನಂಬರ್ ಆಫ್ ಇದು, ಯಾಕಂದ್ರೆ ತಮ್ಮ ರೂಲ್ನ ಎಲ್ಲರಿಗೂ ಹಾಕಕ್ಕಾಗಲ್ಲ. ಆ ತರ ಎಕ್ಸೈಟ್ಮೆಂಟ್ ಅಲ್ಲಿ ಕನೆಕ್ಟ್ ಆಗೋ ರಿಲೇಶನ್ಶಿಪ್ ತುಂಬಾ ದಿನ ಓಡಲ್ಲ. ಯಾವುದು ಡಲ್ಲು ಬೋರಿಂಗು, ಓಕೆ ಇದ್ದಾರೆ, ಅಲ್ಲಿ ಹೆಲ್ಪ್ ಮಾಡ್ತಾರೆ, ನಾನು ಎಷ್ಟು ಬೈದ್ರು ಪಾಪ ಆರಾಮಾಗಿರ್ತಾರೆ ಅಂತೀವೋ, ಅಂಥದ್ದೇ ತುಂಬಾ ದಿನ ಓಡೋದು. ಬಿಕಾಸ್ ಅ ರಿಲೇಶನ್ಶಿಪ್ ವಿಚ್ ಗಿವ್ಸ್ ಸ್ಟೆಬಿಲಿಟಿ ಡಸನ್ ಗಿವ್ ಯೂಶಲಿ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ಯಾವ ಸಂಬಂಧ ಸ್ಥಿರತವನ್ನ ಕೊಡುತ್ತೋ ಅದು ಯೂಶಲಿ ಎಕ್ಸೈಟ್ಮೆಂಟ್ ಕೊಡಲ್ಲ. ಈಗ ನೋಡಿ, ನಮ್ಮ ಅಪ್ಪಂದಿರೆಲ್ಲ ಯೂಶಲಿ ಐ ಲವ್ ಯು ಅನ್ನೋದು, ಬರ್ಡೇ ಗಿಫ್ಟ್ ತಂದು ಕೊಡೋದು, ಅಯ್ಯೋ ಮಗಳೇ ಅಂತ ಮುತ್ತಿದೆಲ್ಲ ಮಾಡ್ತಾ ಇದ್ದೀರಾ? ಇಲ್ಲ. ಅದೇ ಒಬ್ಬ ಬಾಯ್ ಫ್ರೆಂಡು, ಏನ್ ದಿನ ಒಂದೊಂದು ಗಿಫ್ಟ್ ತಂದು ಕೊಡೋದು, ಮುತ್ತು ಕೊಡೋದು, ಎಲ್ಲ ಎಸೆಸಲ್ ಮಾಡೋದು. ಆದ್ರೆ ಅವನು ಯಾವಾಗ ಓಡೋಗ್ತಾನೆ ಗೊತ್ತಿಲ್ಲ, ಯಾವಾಗ ಕೈ ಎತ್ತಾನೆ ಗೊತ್ತಿಲ್ಲ, ಗೋಸ್ಟಿಂಗ್ ಅಂತ ಏನೋ ಹೇಳ್ತಾರೆ ಈ ಜೆನ್ಸಿಗಳೆಲ್ಲ. ಎಸ್, ಆ ತರ ಮಾಡ್ಬಿಡ್ತಾರೆ. ಅಂದ್ರೆ ಅಪ್ಪ ಬೋರಿಂಗು, ಅಪ್ಪನಿಗೆ ಐ ಲವ್ ಯು ಅನ್ನಕ್ಕೂ ಬರಲ್ಲ, ಅಪ್ಪ ಎಕ್ಸ್ಪ್ರೆಷನ್ ಅಲ್ಲೂ ಕಮ್ಯುನಿಕೇಟ್ ಮಾಡಲ್ಲ, ಆದ್ರೆ ಅಪ್ಪ ಕೊನೆ ಉಸಿರವರೆಗೂ ಮಗಳೇ ನಾನಿದ್ದೀನಿ ಅಂತಾರೆ. ಅದೇ ತರ ಎಷ್ಟೋ ಸತಿ ರಿಲೇಶನ್ಶಿಪ್ ನಲ್ಲಿ ನಮ್ಗೆ ಆ ಒಂದು ಬಟರ್ಫ್ಲೈ ಥ್ರಿಲ್ಲಿಂಗ್ ಅನ್ಸ್ತೇ ಇದ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಸ್ಟೆಬಿಲಿಟಿ ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನೋ ಹುಡ್ಕಕ್ ಹೋಗಿ ಒಳಗಡೆ ಇರೋ ನಿಮ್ಮ ಅಡ್ರಿನಲ್ ರಶು, ಕೆಮಿಕಲ್ ಇಂಬ್ಯಾಲೆನ್ಸು, ಮತ್ತೆ ಎವಲ್ಯೂಷನರಿ ಚೇಂಜ್ ಇಂದ ಆಗ್ತಾ ಇರೋ ಅರ್ಜು, ಅದನ್ ಮೇಲೆ ನೀವು ಡಿಪೆಂಡ್ ಆಗಿ ಇಲ್ಲಿರೋರು ಹಂಗೆ ನನಗೆ ಕೊಡ್ಬೇಕು ಅಂತಂದ್ರೆ ಇಟ್ ಮೆ ನಾಟ್ ಬಿ
ಪಾಸಿಬಲ್. ಇನ್ನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು ಪ್ರಾಬ್ಲಿ. ಯಾಕಂದ್ರೆ ಸರ್ ನಾವಾಗಲೇ ಮಾತಾಡಿದಾಗ ಈ ಅನೈತಿಕ ಸಂಬಂಧ ಅದರಿಂದ ಬೇಜಾರು ಮಾಡ್ಕೊಂಡಿರೋರು, ಸೂಸೈಡ್ ಅಟೆಂಡ್ ಮಾಡಿರೋರು, ಡೈವೋರ್ಸ್ಗೆ ಒಳಗಾಗ್ತಾ ಇರೋರು, ಸಮಾಜಕ್ಕೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಫಂಕ್ಷನ್ಗಳಿಗೆ ನೀಟಾಗಿ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ಬರೋರು, ಒಳಗಡೆ ನರಕ ಯಾತನೆ ಅನುಭವಿಸ್ತಾ ಇರೋರು, ಎಷ್ಟು ಡ್ರಾಮಾ ಮಾಡ್ತಾರಲ್ವಾ. ಮಕ್ಕಳ ಮುಂದೆನೂ ಡ್ರಾಮಾ ಮಾಡ್ತಾರೆ. ಆದ್ರೆ ರಾತ್ರಿ ಆಗಿದ ತಕ್ಷಣ ಇಬ್ರು ಬೇರೆ ಬೇರೆ ರೂಮ್. ತುಂಬಾ ಜನ. ಸೊ ಆತರ ತುಂಬಾ ಜನ ಇದ್ದಾರೆ. ಹಿಂದಿಲಿ ಒಂದು ಸಿನಿಮಾ ಇದೆ ದಿಲ್ ಧಡಕ್ನೆ ದೋ ಅಂತ, ನೋಡ್ತೀರಾ ನೀವು? ಅನಿಲ್ ಕಪೂರ್ ಮತ್ತೆ ಅನುಷ್ಕಾ ಶರ್ಮಾ, ರಣವೀರ್ ಸಿಂಗ್ ಇರೋದು. ತುಂಬಾ ಚೆನ್ನಾಗಿದೆ. ದೊಡ್ಡ ಶ್ರೀಮಂತರ ಕುಟುಂಬ. ಅನಿಲ್ ಕಪೂರ್ ಮತ್ತೆ ಅವ್ರ ಹೆಂಡತಿ, ಅವ್ರಿಗೆ ಇಬ್ಬರು ಮಕ್ಕಳು, ಪ್ರಿಯಾಂಕಾ ಚೋಪ್ರಾ ಮತ್ತೆ ರಣವೀರ್ ಸಿಂಗ್. ರೈಟ್. ಸಮಾಜದ ಮುಂದೆ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿಗಳವರು. ಆದ್ರೆ ಪ್ರತಿದಿನ ರಾತ್ರಿ ಗಂಡ ಹೆಂಡತಿರು ಒಬ್ಬರೊಬ್ರು ಮಾತಾಡಲ್ಲ. ತುಂಬಾ ಚೆನ್ನಾಗಿದೆ. ಒಳ್ಳೆ ಸಖತ್ ಮೂವಿ ಅದು. ದಟ್ಸ್ ವೆರಿ ಟ್ರೂ ಸರ್. ತುಂಬಾ ಅಂದ್ರೆ ತುಂಬಾ ಜನರ ಮನೇಲಿದೆ ಈ ಗೋಳು. ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ಟಫ್ ವ್ಯಕ್ತಿತ್ವ ಇದೆ ಗಂಡಂದು ಅಥವಾ ಹೆಂಡತಿದು ಅಂದ ತಕ್ಷಣ, ಇವ್ರದ್ದು ಟಫ್ ವ್ಯಕ್ತಿತ್ವ, ಇವ್ರು ಸರಿಯಾಗಿ ಮಾತಾಡಲ್ಲ, ಅಥವಾ ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳಲ್ಲ, ಅಥವಾ ನನ್ನ ಅನಿಸಿಕೆ ಪ್ರಕಾರ ಏಕೆ ಅಷ್ಟು ಸುಂದರವಾಗಿಲ್ಲ, ಅಥವಾ ಈತ ನಾನು ಇಷ್ಟಪಡೋಷ್ಟು ದುಡ್ದಿಲ್ಲ, ಅಥವಾ ನಂಗೆ ಮನೆ ಮಾಡ್ಕೊಟ್ಟಿಲ್ಲ, ಈ ತರ ಏನೇನೋ ಕಾರಣಕ್ಕೆ ಫಿಸಿಕಲಿ ಬೇರೆ ಆಗ್ಬಿಡ್ತಾರೆ. ಆಮೇಲೆ ಬೇರೆ ಬೇರೆ ಕಡೆ ಹುಡ್ಕೊಳಕ್ ಹೋಗ್ತಾರೆ, ಸಿಕ್ಕಾಕೋತಾರೆ. ಎಷ್ಟೋ ಜನ ಪಾಪ ಹಂಗೆಲ್ಲ ಬೇರೆಯವ್ರ ಹತ್ರ ಆ ಒಂದು ಪ್ಲೆಷರ್ನ ಅನುಭವಿಸಕ್ ಹೋಗಿ ಬ್ಲ್ಯಾಕ್ ಮೇಲ್ ಒಳಗಾಗಿ ಹೋಗಿ, ಹೌದು ಸರ್, ಊರೆಲ್ಲ ಅವ್ರದ್ದು ಅವಮಾನ ಆಗಿ, ಮಕ್ಕಳು ಬಿಟ್ಟು ಹೋಗಿ, ಏನೇನೆಲ್ಲ ಆಗೋಗುತ್ತೆ. ನೀವು ಇನ್ನೊಂದು ಗಮನಿಸಿದ್ರೆ, ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರಲ್ಲ, ಸಕ್ಸಸ್ಫುಲ್ ವ್ಯಕ್ತಿಗಳು, ಅವರು ಬಿಸ್ನೆಸ್ ಮೆನ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಫಿಲ್ಮ್ ಸ್ಟಾರ್ಗಳಾಗಿರ್ಬೋದು, ತುಂಬಾ ಜನ ಹೆಸರು ಹಾಳು ಮಾಡ್ಕೊಂಡಿರೋದೆ ಈ ತರದ್ ಯಾವ್ದೋ ಒಂದು ಹೆಂಗಸರ ಹಿಂದೆ ಬಿತ್ತು. ಅಬ್ಸಲ್ಯೂಟ್ಲಿ. ಆ ಇಂಪಲ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಬರಲ್ಲ. ಆಮೇಲೆ ಯೂಶಲಿ ಹೇಳ್ತೀವಲ್ಲ, ಸಕ್ಸಸ್ ಜಾಸ್ತಿ ಆದಾಗ ನಿಮ್ಗೆ ಭಯ ಬರಲ್ವಂತೆ ಇನ್ನೊಂದು ಅಫೇರ್ ಇಟ್ಕೊಳಕ್ಕೆ. ಯಾಕೆಂದ್ರೆ ನಾನು ಈ ವ್ಯಕ್ತಿನ ಯಾಕೆ ಟಾಲರೇಟ್ ಮಾಡ್ಬೇಕು, ನನ್ನ ಹತ್ರ ದುಡ್ಡಿದೆಯಲ್ಲ, ಅವ್ರು ಬೇಕಾದಷ್ಟು ದುಡ್ಡು ಕೊಟ್ಟುಬಿಟ್ಟು ಗಲಾಟೆ ಮಾಡಿದ್ರೆ ನಾನು ಬೇಕಾದನ್ನ ಮಾಡ್ಬೋದಲ್ಲ ಅನ್ನೋದು ಅವ್ನಿಗೆ ಅಥವಾ ಆಕೆಗೆ ಒಳಗಡೆ ಬಂದ್ಬಿಡುತ್ತೆ. ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ. ಅದಕ್ಕೆ ಎಷ್ಟೋ ಕೇಸಸ್ಸಲ್ಲಿ ಸಕ್ಸಸ್ಫುಲ್ ಇರೋರು, ಸೆಲೆಬ್ರಿಟಿಗಳು, ಸಿಕ್ಕಾಪಟ್ಟೆ ದುಡ್ಡು ಮಾಡಿರೋದು, ಈ ಥರ ಸ್ಟೋರೀಸ್ ತುಂಬ ಆಚೆ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಆ ಭಯ. ಅದಕ್ಕೆ ಯಾವಾಗಲೂ ಹೇಳ್ತೀವಿ, ತುಂಬ ಕಷ್ಟದಲ್ಲಿರೋರು ಅಷ್ಟು ಅಫೇರ್ಗೆ ಹೋಗಲ್ವಂತೆ. ಯೂಶಲಿ ತುಂಬ ಮೇಲೆ ಹೋದವರು ಅಥವಾ ಆ ಒಂದು ಮಿಡಲ್ ಬ್ಯಾಂಡಿಂದ ಮೇಲಕ್ಕೆ ಹೋಗಿದ ತಕ್ಷಣ ಅವ್ರಿಗೆ ಎಲ್ಲ ಇದೆಯಲ್ಲ ನನಗೆ ಅಂತ ತುಂಬ ಕಾಮನ್ ಅಂತ ಅನ್ಸ್ಬಿಡುತ್ತೆ. ಬಟ್ ತುಂಬ ಬೇಸಿಕ್ ನೀಡು ಕಮ್ಮಿ ಇರೋರು ತುಂಬ ಹೆದರ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಅದನ್ನು ನಾವು ಮತ್ತೆ ತಮ್ರ ಥರ ಹೇಳೋಕ್ಕೆ, ನಾನು ಆಗಲೇ ಹೇಳಿದಾಗೆ ಇವರಲ್ಲಿ ಪ್ರಾಬ್ಲಮ್ಗಳಿದೆ, ಅದಕ್ಕೆ ನಾನು ಇವ್ರ ಜೊತೆ ಕನೆಕ್ಟ್ ಆಗಲ್ಲ ಅಂದಾಗ ಒಂದು ಸಿಂಪಲ್ ಲಾಜಿಕ್. ಈಗ ಒಂದು ಟೀ ಬ್ಯಾಗ್ ಇರುತ್ತಲ್ಲ ಒಂದು ಶಾಷೆಯಲ್ಲಿ, ಅದನ್ನು ಲೆಟ್ಸ್ ಇಮ್ಯಾಜಿನ್ ಇದು ಕೋಲ್ಡ್ ವಾಟರ್ ಅಂತ ಅಂದ್ಕೊಳ್ಳೋಣ. ನಾನು ಇದ್ರ ಒಳಗಡೆ ಆ ಟೀ ಬ್ಯಾಗ್ ಹಾಕಿದ್ರೆ ಅದು ಬಣ್ಣ ಬಿಡುತ್ತಾ? ತಕ್ಷಣ ಬಿಡಲ್ಲ. ಖಂಡಿತ ಇಲ್ಲ. ಕೋಲ್ಡ್ ವಾಟರ್ ಅಂತೂ, ನಾರ್ಮಲ್ ವಾಟರ್ ಅಟ್ಲೀಸ್ಟ್ ಸ್ವಲ್ಪ ಬಿಡ್ಬೋದು, ಕೋಲ್ಡ್ ವಾಟರ್ ಬಿಡಲ್ಲ. ಅದೇ ಬಿಸಿ ಬಿಸಿ ನೀರ್ ತಂದ್ಕೊಡಿ, ಸುಮ್ನೆ ಹಿಂಗ್ ಟಚ್ ಮಾಡ್ತಾ ಇದ್ದಾಗೆ ಚೇಂಜ್ ಆಗ್ಬಿಡುತ್ತೆ, ನೀರ್ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಟಫ್ ಪಾರ್ಟ್ನರ್ಸ್ ಯಾವಾಗ್ಲೂ ನಮ್ ಒಳಗಡೆ ಇರೋ ವ್ಯಕ್ತಿತ್ವವನ್ನ ಪ್ರಕಟ ಮಾಡ್ಸೋಕೆ, ನಮ್ ನೆಗೆಟಿವ್ ಕರ್ಮಗಳನ್ನ ರಿಲೀಸ್ ಮಾಡಕ್ಕೆ, ನಮ್ಮ ವ್ಯಾಮೋಹ, ಅಟ್ಯಾಚ್ಮೆಂಟು, ನಮ್ಮ ಒಳಗಡೆ ಇರೋ ಗಲೀಜನ್ನ ರಿಲೀಸ್ ಮಾಡಿ ಆ ವ್ಯಕ್ತಿತ್ವವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಡೀಪ್ ಆಪರ್ಚುನಿಟಿ ಕೊಡ್ತಾರೆ. ಅದನ್ನ ಬಿಟ್ಬಿಟ್ಟು ನೀವು ನಂಗೆ ಸಮಾಧಾನವಾಗಿರೋದು, ಎಲ್ಲಾ ಚೆನ್ನಾಗಿರೋದು, ಕಂಫರ್ಟ್ ಆಗಿರೋದ್ರಲ್ಲೇ ನಾನು ಪ್ಲೆಷರ್ ಹುಡುಕ್ತೀನಿ ಅಂತ ಹೋದ್ರೆ ಅದು ಖಂಡಿತ ನಿಮಗೆ ಕಂಪ್ಲೀಟ್ನೆಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಅದು ರೀಬೌನ್ಸ್ ಆಗತ್ತೆ. ಆದ್ರೆ ಹ್ಯಾವಿಂಗ್ ಸೆಡ್ ದಿಸ್, ಅನೈತಿಕ ಸಂಬಂಧದಲ್ಲಿ ಇರೋರೆಲ್ಲರೂ ತುಂಬಾ ಕೆಟ್ಟವರು ಅಂತಾನು ಹೇಳಕ್ ಹೋಗ್ಬಾರ್ದು, ನಾವು ಜಡ್ಜ್ ಮಾಡಬಾರ್ದು. ಯಾಕಂದ್ರೆ ಎಲ್ಲರಿಗೂ ಬೇರೆ ಬೇರೆ ಕಾರಣ ಇರುತ್ತೆ. ಅಲ್ಲ, ಇದು ಇನ್ನೂ ಒಂಥರ ಇರ್ಬೋದು. ಹೇಗೆ ಅಂದ್ರೆ, ಈಗ ಒಂದು ಗಂಡು ಒಂದು ಹೆಣ್ಣು, ಇದು ಈ ವಿಚಾರನೆ ಮಾತಾಡೋದ್ವಿ. ಎಸ್. ಈಗ ಗಂಡಿನ ಬಗ್ಗೆ ಎಲ್ಲ ಇದಾಯ್ತು. ನಿನ್ನ ಹೆಣ್ಮಕ್ಳು, ಮದುವೆ ಆದಂತ ಗೃಹಿಣಿಯರು, ಇವರು ಈ ತರ ಅನೈತಿಕ ಸಂಬಂಧಗಳು ಇಟ್ಕೊಳಕ್ಕೆ ಅಲ್ಲಿ ಏನ್ ಕಾರಣ ಬಹುಮುಖ್ಯ ಆದದ್ದು? ಖಂಡಿತ ಹೌದು. ಎಷ್ಟೋ ಬಾರಿ ಹೆಣ್ಣು ಮಕ್ಕಳು ಕೂಡ ಈ ತರ ಅನೈತಿಕ ಸಂಬಂಧದಲ್ಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡಿರೋದಿದೆ. ನಾವು ಗಂಡಸದ್ ಮಾತ್ರ ಬ್ಲೇಮ್ ಮಾಡೋದು ಅಥವಾ ಅವ್ರು ಮಾತ್ರ ಆ ಥರದ್ದು ಇದರಲ್ಲಿ ಇಂಡಲ್ಜ್ ಆಗ್ತಾರೆ ಅನೈತಿಕ ಸಂಬಂಧದಲ್ಲಿ ಅಂತ ಹೇಳೋದು ತಪ್ಪಾಗತ್ತೆ. ನೀವು ಹೇಳಿರೋದು ತುಂಬಾನೇ ಕರೆಕ್ಟ್ ಇದೆ. ಕಾರಣಗಳು ಹಲವಾರು ಇರಬಹುದು. ಅದರಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ, ಎಲ್ಲೋ ಒಂದ್ ಕಡೆ ಆಕೆಗೆ ತನ್ನ ಗಂಡನ ಹತ್ರ ಸಂಬಂಧ ಹಾಳಾಗಿರೋದ್ರಿಂದ ನನಗೂ ಆ ಥರದೊಂದು ಬೇಡಿಕೆ ಇದೆ, ನನ್ನ ದೇಹಕ್ಕೂ ಆ ಥರದೊಂದು ಅವಶ್ಯಕತೆ ಇದೆ, ನನಗೂ ಆ ಪ್ರೀತಿ, ಆ ಒಂದು ಸಮಾಧಾನದಿಂದ ನೀವು ನನ್ನನ್ನ ಅಂಗೀಕಾರ ಮಾಡುವಂತಹ ಆ ಒಂದು ಸುಂದರವಾದ ಅನುಭವದ ಅವಶ್ಯಕತೆ ನನ್ನ ದೇಹದಲ್ಲಿ ಇದೆ ಅನ್ನೋದನ್ನ ಎಲ್ಲೋ ಕಡೆ ಆನೆಸ್ಟ್ ಅಕ್ನಾಲೆಜ್ಮೆಂಟ್ ಅಂತ ಹೇಳ್ತೀವಿ.
ಪ್ರಾಮಾಣಿಕವಾಗಿ ಇದಿದೆ ಅಂತ ಒಪ್ಕೊಳ್ಳೋ ಅಂಥದ್ದೇ ಎಷ್ಟೋ ಸರಿ ಇಲ್ಲದೇ ಇದ್ದಾಗ, ಕಂಫರ್ಟ್ ಸಂಬಂಧದಲ್ಲಿ ಉಳ್ದೇ ಇಲ್ಲ ಅಂತ ಆದಾಗ, ಆಕೆ ನ್ಯಾಚುರಲಿ ಯಾರು ಆ ಕಂಫರ್ಟನ್ನು ಕೊಡ್ತಾ ಇದ್ದಾರೋ ಆ ಕಡೆ ವಾಲುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಇನ್ನು ಎಷ್ಟೋ ಬಾರಿ ಹೆಣ್ಮಗುಗೆ ತುಂಬ ಮನಸ್ಸಿಗೆ ನೋವು ಮಾಡಿದಂತಹ ಸಂಗತಿಯಲ್ಲಿ ತನ್ನ ಪಾರ್ಟ್ನರ್ ಅಥವಾ ಗಂಡ ಒಂದು ಜೆನ್ಯೂನ್ ಅಪಾಲಜಿ ಕೇಳಿಲ್ಲ ಅಂತ ಅನ್ನಿಸ್ದಾಗ, ಆಗ್ಲೂ ಆಕೆಗೆ ಪ್ರಾಬಬ್ಲಿ ನಾನಿನ್ನು ಈತನ ಜೊತೆ ಇಷ್ಟು ಸುಂದರವಾದ ಸಂಬಂಧವನ್ನ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಈಸ್ ನೋ ಮೋರ್ ಅ ಮ್ಯಾಚ್ ಫಾರ್ ಮೀ ಆರ್ ಮೈ ಗುಡ್ ಫೀಲಿಂಗ್ಸ್ ಅಂತ ಅನ್ನಿಸ್ಬಹುದೇನೋ. ಬಟ್ ಬೇರೆ ಕಾರಣಗಳನ್ನ ನಾವು ಅವಾಗಲೇ ಏನು ಹೇಳಿದ್ವಿ, ಅದು ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಅನ್ವಯ ಆಗೇ ಆಗುತ್ತೆ. ಏನದು? ಅದು ಪ್ರೀತಿಯ ಕೊರತೆ ಅಥವಾ ತಾನಿದ್ದೀನಿ ಅನ್ನುವಂಥ ಒಂದು ಇಂಪಾರ್ಟೆನ್ಸ್ನ ಕೊಡದೇ ಇರೋದು, ಹೀನಾಯವಾಗಿ ನೋಡುವಂಥದ್ದು, ಯಾವಾಗಲೂ ಜಡ್ಜ್ ಮಾಡೋದು, ಎಲ್ಲದರಲ್ಲೂ ಕೊಂಕು ಕುಡ್ಕೋದು, ತನ್ನ ಪ್ರೆಸೆನ್ಸನ್ನು ಪನಿಷ್ಮೆಂಟ್ ಥರ ನೋಡ್ತಾ ಇರೋದು ಎದುರುಗಡೆ ಇರೋ ಪಾರ್ಟ್ನರ್. ಆಗ ಯಾರು ತನಗೆ ಸಮಾಧಾನ ಆಗೋ ಥರದ್ದೊಂದು ವಾರ್ಮ್ತ್ ಅಥವಾ ಫೀಲಿಂಗ್ ಅಥವಾ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಪಾರ್ಟ್ನರ್ಶಿಪ್ ಕೊಡ್ತಿರ್ತಾರೋ ಅವ್ರ ಕಡೆ ನ್ಯಾಚುರಲಿ ಹೋಗಬೇಕು ಅಂತ ಆ ಹೆಣ್ಮಗುಗೆ ಅನ್ನಿಸ್ತಾ ಇರುತ್ತೆ. ಗಂಡಸರ್ಗೆ ಅಷ್ಟೇ ಅಲ್ಲ, ಇನ್ನು ನೆಕ್ಸ್ಟ್ ಒನ್ನು ಹೆಂಗಸರಿಗೂ ಆ ಒಂದು ಅಟ್ರಾಕ್ಷನ್ನು, ಆ ಇಂಪಲ್ಸ್, ಆಪರ್ಚುನಿಟಿ ಬಂದಾಗ ಆ ಇಂಪಲ್ಸ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಮುಂದಾಗುವ ಸಂಗತಿಗಳ ಬಗ್ಗೆ ಯೋಚನೆ ಮಾಡೋಕೆ ಆಗ್ತಾ ಇಲ್ಲ, ಅಥವಾ ತನ್ನ ಒಳಗಡೆ ಇಳಿದು ಅದನ್ನು ಸಮಾಧಾನ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಆ ಟೆಂಪ್ಟೇಷನ್ಗೆ ಆಕೆ ಜಾರ್ದಾಗ್ಲೂ ಆ ಥರ ಆಗುವ ಸಾಧ್ಯತೆಗಳು ತುಂಬ ಇದೆ. ಆ್ಯಂಡ್ ಖಂಡಿತ ನಾವು ಸಂಬಂಧದ ಒಳಗಡೆನೆ ಹುಡುಕಿದ್ರೆ ತುಂಬ ಉತ್ತರಗಳು ಸಿಕ್ಬಿಡುತ್ತೆ. ಎಷ್ಟೋ ಸರಿ ಗಂಡ ಹೆಂಡತಿಗೆ ಆ ಟ್ರಾನ್ಸ್ಪರೆನ್ಸಿನೇ ಇರಲ್ಲ ಸಂಬಂಧದಲ್ಲಿ. ಆ ಪ್ರಾಮಾಣಿಕವಾದ ಒಂದು ಇಂಟಿಗ್ರಿಟಿನ, ನಾನಾಗಲೇ ಒಳ್ಳೆ ವ್ಯಕ್ತಿ ಯಾರು ಅಂದಾಗ ನಾವು ಆನೆಸ್ಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಟ್ರಾನ್ಸ್ಪರೆನ್ಸಿ ಇನ್ನು ಉಳಿದಿಲ್ಲ ನಮ್ಮಲ್ಲಿ ಅಂತ ಅನ್ನಿಸ್ದಾಗ ಇದು ಇನ್ನೊಂದು, ಎಲ್ಲದರಲ್ಲೂ ಎಲ್ಲ ನಾಟಕದಲ್ಲೂ ಇನ್ನೊಂದು ಅಂತ ಅನ್ಸ್ಬಿಟ್ಟು ಆ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಆಕೆ ಹಿಂಜರಿಯೋದಿಲ್ಲ. ಆ್ಯಂಡ್ ಕೆಲವು ಸಾರಿ ಕೆಲವೊಂದು ಡಿಸೈರ್ಸು ತನ್ನ ಗಂಡ ಬರ್ಸಕ್ಕಾಗಲ್ಲ, ಹುಕ್ಕರ್ ಕ್ರುಕ್ ನಂಗದು ಬೇಕು ಅಂತ ಅನ್ನಿಸ್ದಾಗ, ಅದು ಏನೋ ಒಂದು ಫ್ಯಾನ್ಸಿ ಒಡವೆ ತಗೊಳ್ಳೋದ್ರಿಂದ ಹಿಡಿದು ಏನೋ ಲಕ್ಸುರಿವರೆಗೂ, ಇದು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಜನರಲ್ ಅನಾಲಿಸಿಸ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಈ ಥರದ ಪೇಷಂಟ್ಗಳನ್ನು ನಾವು ನೋಡಿರೋದ್ರಿಂದ ಪಾಪ ಅವರು ಕೆಲವರು ಒಪ್ಕೊಳ್ತಾರೆ, ಕೆಲವರು ತನ್ನ ಹೆಂಡತಿ ಬಗ್ಗೆ ಹೀಗೆ ಅಂತ ಹೇಳ್ತಾರೆ. ಸೊ ಇನ್ನೊಬ್ಬ ಯಾರೋ ಗಂಡಸು ನನಗದು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ಆಕೆ ನ್ಯಾಚುರಲಿ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಆದರೆ ಈ ಡಿಸೈರ್ ಟೆಂಪ್ಟೇಷನ್ನ ನಾನು ಕಂಟ್ರೋಲ್ ಮಾಡ್ಕೊಳ್ಬಹುದಾಗಿದೆ, ಯಾಕಂದರೆ ಅದು ನಿಲ್ಲಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೋ ಒಂದು ವಸ್ತು ಇಲ್ಲ ಅಂತ ನೀವು ಬೇಜಾರುಗೊಳಗಾದರೆ ಅಥವಾ ಇಲ್ಲ ಅಂತ ಏನೋ ಅಸಮಂಜಸವಾದ ಕೆಲಸವನ್ನು ಮಾಡೋಕ್ಕೆ ಹೋದರೆ ಅದು ಸಿಕ್ಕದ ಮೇಲೆ ಈ ಭಾವನೆ ನಿಂತೋಗುತ್ತಾ? ಖಂಡಿತ ಇಲ್ಲ. ಅದು ಇನ್ನೊಂದು ಕಡೆಗೆ ಓಡುತ್ತೆ, ಮತ್ತೊಂದು ಕಡೆಗೆ ಓಡುತ್ತೆ. ಆದ್ದರಿಂದ ಆ ಒಂದು ಡಿಸೈರ್ ಫುಲ್ಫಿಲ್ ಮಾಡ್ಕೊಳ್ಳೋ ಹಠ ಇದೆಯಲ್ಲ, ಹುಕ್ಕೋರ್ ಕ್ರುಕ್ ನಾನು ಮಾಡ್ಕೊಳ್ತೀನಿ ಅಂತ, ಆ ಆಕ್ಸೆಪ್ಟೆನ್ಸ್ ಅದು ಡಿಗ್ರಿ ತುಂಬ ಕಮ್ಮಿ ಆಗೋಗ್ತಾ ಇದೆ. ಇವಾಗೆಲ್ಲ ಅರ್ಧೋಗಿದ್ರೂ ಪರವಾಗಿಲ್ಲ, ನನ್ನ ಗಂಡ ಇನ್ನೊಂದು ಸೀರೆ ಕೊಡಿಸೋವರೆಗೂ ನಾನು ಬೇರೆಯವರಿಂದ ಗಿಫ್ಟು ತೊಗೊಳ್ಳಲ್ಲ, ತವ್ರ ಮನೆಯಿಂದನೂ ಗಿಫ್ಟ್ ತೊಗೊಳ್ಳಲ್ಲ ಅನ್ನೋ ರೇಂಜ್ಗೆಲ್ಲ ಇಮೋಷನಲ್ ಆಗೋದೆಲ್ಲ ಹೊರಟೋಗಿದೆ. ನನ್ನ ನೀಡು ನನಗೆ ಬೇಕು ಅಂತ ಒಂದು ಮೈಂಡ್ಸೆಟ್ ಬಂದಿರೋದ್ರಿಂದ ಕೆಲವರು ಆ ಥರದ್ದು ಒಂದು ಇದು ಮಾಡ್ತಾರೆ. ಆ್ಯಂಡ್ ಎಷ್ಟೋ ಸರಿ ಕೆಲವು ಹೆಣ್ಮಕ್ಳಲ್ಲಿ ಕ್ಷಮಿಸುವ ಶಕ್ತಿ ಆಸ್ ಸಚ್ ಹೆಣ್ಮಕ್ಳಲ್ಲಿ ತುಂಬ ಜಾಸ್ತಿ ಇದೆ, ಬಟ್ ದೇ ಲ್ಯಾಕ್ ದಟ್. ಇರಲ್ಲ ಅವರಲ್ಲಿ ಆ ಸಾಮರ್ಥ್ಯ ಎಷ್ಟೋ ಜನಕ್ಕೆ. ಹೀಗೆ ಮಾಡಿಬಿಟ್ಟ ಇನ್ಯಾವತ್ತೂ ನಾನು ಕ್ಷಮಿಸಲ್ಲ, ಅಥವಾ ದೈಹಿಕ ಸಂಬಂಧದ ಬಗ್ಗೆ ಅಥವಾ ನನ್ನ ದೇಹದ ಬಗ್ಗೆ ಈ ಥರ ಮಾತಾಡ್ಬಿಟ್ಟ ನನ್ನ ಗಂಡ, ಅದರಿಂದ ನಾನು ಇನ್ಯಾವತ್ತೂ ಅವನಿಗೆ ನಾನು ಹತ್ರ ಬಿಟ್ಕೊಳ್ಳಲ್ಲ ಅಂತ ಒಂದು ರಿಜಿಡ್ ಆ್ಯಟಿಟ್ಯೂಡ್ ಆ ಹೆಣ್ಮಗುಗೆ ಬಂದ್ಬಿಟ್ಟಾಗ ಅವಳು ಏನು ಮಾಡ್ತಾಳೆ? ಟಕ್ ಅಂತ ರಿವರ್ಸ್ ಗೇರಲ್ಲಿ ನಾನು ಬೇರೆ ದಾರಿ ಹಿಡಿದ್ರೂ ಪರವಾಗಿಲ್ಲ, ನಾನು ಕ್ಷಮಿಸೋಕ್ಕೆ ಆಗಲ್ಲ ಅನ್ನೋ ವ್ಯಕ್ತಿ ಜೊತೆ ಹೇಗಿರೋದು ಅಂತ ಆ ಒಂದು ಫರ್ಗಿವ್ನೆಸ್ ಮಾಡೋಕ್ಕೆ ಆಗದೇ ಇದ್ದಾಗ, ಅದಕ್ಕೆ ನಾವು ಹೇಳೋದು ಸ್ವಲ್ಪ ನೀರಿನ ಥರ ಫ್ಲೆಕ್ಸಿಬಲ್ ಆಗಿರಬೇಕು ನಾವು ಕೆಲವು ಸಾರಿ. ಅಫ್ಕೋರ್ಸ್ ನೀವು ದೌರ್ಜನ್ಯಕ್ಕೊಳಗಾಗಿ ನಾನು ಹೇಳ್ತಾ ಇಲ್ಲ, ಬಟ್ ಎಷ್ಟೋ ವಿಷಯದಲ್ಲಿ ನಾವು ಕ್ಷಮಿಸ್ಬೋದಾಗಿದೆ ಪಾರ್ಟ್ನರ್ನ, ಅದನ್ನು ರೂಢಿಸ್ಕೊಳ್ಳೋದು. ಇನ್ನು ಕೆಲವು ಸತಿ ಏನಾಗುತ್ತೆ, ಎದುರುಗಡೆ ಇರೋ ಗಂಡ ತುಂಬ ಜಡ್ಜ್ ಮಾಡ್ತಾ ಇದ್ರೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಯಾವುದೂ ಆಯುಧ ಅವಳಿಗಿಲ್ಲ. ಅಂದರೆ ತಾನು ಯಾವಾಗಲೂ ಚೀಪು, ಲೋ, ನಾಲಾಯಕ್ಕು, ಯೂಸ್ ಇಲ್ಲ, ಚೆನ್ನಾಗಿಲ್ಲ, ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾ ಇದ್ದಾಗ ತನ್ನ ಸೆಲ್ಫ್ ಎಸ್ಟೀಮ್ನ ತನ್ನನ್ನು ತಾನು ಕಾಪಾಡ್ಕೊಳ್ಳೋದು, ಸರ್ವೈವಲ್ಲು, ಎಕ್ಸಿಸ್ಟೆನ್ಸು ಬೇಕೇ ಬೇಕು ಅನ್ನಿಸ್ದಾಗ ಅವಳಿಗೆ ಇರೋ ಆಪ್ಷನ್ನಲ್ಲಿ ಕಾಣಿಸೋದು ಪ್ರೊಟೆಕ್ಷನ್ಗೆ ಇನ್ನೊಬ್ರು ಯಾರನ್ನೋ ಜೊತೆಯಲ್ಲಿ ಕನೆಕ್ಟ್ ಆಗುವಂಥದ್ದು. ಸೊ ಅದು ಇರಬಹುದು. ಸೊ ಆ ರಿಜೆಕ್ಷನ್ ಅನ್ನೋ ಪಾಯ್ಸನ್ನ ಎಷ್ಟು ಅಂತ ಕುಡಿತಾಳೆ, ಅದಕ್ಕೆ ಕಾಂಪನ್ಸೇಷನ್ ಆಗಿ ಅದ್ರ ಕಡೆ ಹೊಟ್ಟೋಗ್ತಾಳೆ. ಅಫ್ಕೋರ್ಸ್ ಅದೇ ರೆಮಿಡಿನ ಇಲ್ಲ, ಬಟ್ ರೀಸನ್ಸ್ ಎಸ್. ಮತ್ತು ಪಾಸ್ಟ್ ಟ್ರಾಮಾ ತುಂಬ ಆಕೆಗೆ ಕಾಡ್ತಾ ಇದ್ದಾಗಲೂ ಕೂಡ ಅದು ಹೀಲ್ ಮಾಡ್ಕೊಳ್ಬೇಕು ಅನ್ನೋ ಅರಿವೇ ಇಲ್ದಾಗ
ಒಳಗಡೆಯಿಂದ ಅದು ಆಕೆನ ತಿಂತಾ ಇದ್ದಾಗ ಅದಕ್ಕೆ ಮದ್ದಾಗಿ ಎಷ್ಟೋ ಸತಿ ಅವಳು ಆ ಒಂದು ಹರ್ಟನ್ನು ನಿಭಾಯಿಸೋಕೆ ಅದಕ್ಕೆ ಮದ್ದಾಗಿ ಅದು ಒಂದು ಸುಮ್ಮನೆ ನೋಡೋಣ ಟ್ರೈ ಮಾಡೋಣ ಅಂತ ಒಂದು ಮಾಕ್ ಟೆಸ್ಟ್ ಕೊಡ್ತಾರಲ್ಲ, ಸುಮ್ಮನೆ ಎಕ್ಸಾಮ್ ತಗೊಳ್ಳಿ ನೋಡೋಣ ಅಂತ ಆ ಥರ ಮಾಡಕ್ಕೆ ಹೋಗಿ ಪಾಪ ಅದ್ರ ಒಳಗಡೆ ಇಳಿತಾಳೆ. ಆ ಪಾಸ್ಟ್ ಊಂಡನ್ನು ಇಗ್ನೋರ್ ಮಾಡೋದು ಕೆಲವು ಸತಿ ಈ ಥರದಕ್ಕೆ ಲೀಡ್ ಮಾಡುತ್ತೆ. ಇಟ್ ಕುಡ್ ಬಿ ವೆರಿ ಕಾಸ್ಟ್ಲಿ. ಈ ಕಾರಣಗಳನ್ನು ಯಾಕೆ ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಂದರೆ, ಒಂದ್ಸತಿ ನಿಮಗೆ ಹೌದಲ್ವಾ ನಾನು ಇದಕ್ಕೆ ಇದರಲ್ಲಿ ಇಳಿದ್ನಲ್ವಾ ಅಂತ ಗೊತ್ತಾದರೆ, ನಿಮಗೆ ಅಕಸ್ಮಾತ್ ಅದರಿಂದ ಇದು ಈಗ ಸಮಂಜಸ ಅಲ್ಲ, ಇದರಿಂದ ನನಗೆ ಲಾಭಕ್ಕಿಂತ ಜಾಸ್ತಿ ನಷ್ಟ ಆಗ್ತಾ ಇದೆ, ಭಯ ಜಾಸ್ತಿ ಆಗ್ತಾ ಇದೆ, ಅಥವಾ ಅಡಿಕ್ಷನ್ ಆಗ್ತಿದೆ, ಅಥವಾ ಗೊತ್ತಿಲ್ಲದೆ ನಾನು ರಿಸ್ಕ್ ತೊಗೊಂಡು ಇನ್ವಾಲ್ವ್ ಆದೆ, ಬಟ್ ಇವಾಗ ನನಗೆ ಎದುರುಗಡೆ ಅನೈತಿಕ ಸಂಬಂಧ ಯಾರ ಜೊತೆ ಇದೆಯೋ ಆ ವ್ಯಕ್ತಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ನನ್ನಿಂದ ದೂರ ಆಗ್ತಾ ಇರೋದನ್ನು ನನಗೆ ಸಹಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಎಷ್ಟೋ ಸರಿ ಯಾರ ಜೊತೆಲಿ ಸೀಕ್ರೆಟಾಗಿ ಅಫೇರ್ ಇಟ್ಕೊಂಡಿರ್ತಾರೋ ಆ ವ್ಯಕ್ತಿ ತುಂಬ ಬೇಗ ಇನ್ನೊಬ್ರು ಯಾರೋ ಜೊತೆ ಅಫೇರ್ ಇಟ್ಕೊಳ್ಳೋಕೆ ಇವ್ರ ಜೊತೆ ಡಿಸ್ಕನೆಕ್ಟ್ ಆಗಿಬಿಡ್ತಿರ್ತಾರೆ. ತುಂಬ ಕೇಸ್ ಈ ಥರ ಬರುತ್ತೆ, ನಂಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ, ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ. ಅದರಿಂದ ಇದು ಸೊಲ್ಯೂಷನ್ ಆಗುತ್ತಾ ನಿಮ್ಮದು ಹಳೆಯ ಗಾಯವನ್ನು ವಾಸಿ ಮಾಡ್ಕೊಳ್ಳೋಕ್ಕೆ? ಇನ್ನೊಂದು ಯಾವುದೋ ಸೀಕ್ರೆಟಾಗಿ ಮೇಂಟೈನ್ ಮಾಡೋ ಅಫೇರ್ ಇಲ್ಲ. ಫಸ್ಟ್ ಆಫ್ ಆಲ್ ಹಳೆ ಗಾಯ ನನ್ನನ್ನು ತಿಂತಾ ಇದೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ, ಅನ್ಫಾರ್ಚುನೇಟ್ಲಿ. ಅದನ್ನು ಸರಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇಮೋಷನ್ಸ್ನ ಎಕ್ಸ್ಪ್ರೆಸ್ ನೀವು ಮಾಡದೇ ಇದ್ದರೆ ನ್ಯಾಚುರಲಿ ನಿಮಗೆ ಅದು ದಿನೇ 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 ತುಂಬ ದೊಡ್ಡದಾಗೋಗುತ್ತೆ. ಸ್ವಲ್ಪ ಕಸ ಇದ್ದಾಗೆ ಹೊಡೆದು ಬಿಡೋದು ವಾಸಿ ಅಲ್ವಾ? ಕಸ ಹೊಡೆದು ನೀವು ಅದನ್ನು ನೀಟಾಗಿ ಇಟ್ಕೊಂಡ್ರೆ ಮತ್ತೆ ನಿಮಗದು ತುಂಬ ದೊಡ್ಡ ಟಾಸ್ಕ್ ಅನಿಸಲ್ಲ. ಆ ಇಮೋಷನ್ಸ್ನ ನೀವು ಸರಿಯಾಗಿ ಮರ್ಯಾದೆಯಿಂದ ಅದಕ್ಕೆ ಬೇಕಾಗೋ ಇಂಪಾರ್ಟೆನ್ಸ್ ಕೊಡದೇ ಇದ್ದಾಗ ಅದು ಕಂಟ್ರೋಲೇ ಮಾಡ್ಕೊಳಕ್ಕಾಗದೇ ಇರೋ ಇಮೋಷನ್ ಥರ ಇನ್ನೊಬ್ರ ಜೊತೆ ಹುಕ್ಕಾಗೋ ಥರದೊಂದು ಪರಿಸ್ಥಿತಿಗೆ ತಂದುಕೊಡುತ್ತೆ. ಮತ್ತು ಈ ಥರ ನಾನು ಸುಖವನ್ನು ಖುಷಿಯನ್ನು ಅನುಭವಿಸಿದ್ರೆ ಯಾರೂ ನನಗೆ ಹರ್ಟ್ ಮಾಡೋಕ್ಕೆ ಆಗಲ್ಲ, ಯಾರು ನನಗೇನು ತೊಂದರೆ ಕೊಡೋಕ್ಕಾಗಲ್ಲ, ಇದೊಂದಿದೆ ನನ್ನ ಜೊತೆಲಿ ಅನ್ನೋ ಕಾನ್ಫಿಡೆನ್ಸ್ ಪಾಪ ಅವಳಿಗೆ ಬರೋಕ್ಕೆ ಶುರು ಆಗುತ್ತೆ. ಆದ್ದರಿಂದ ಆ ಒಂದು ಪ್ರೀತಿಯನ್ನು ಮಾತಿನ ಮೂಲಕ, ಆ್ಯಕ್ಷನ್ಸ್ ಮೂಲಕ ಯಾವಾಗ ಪಾರ್ಟ್ನರ್ ಕೊಡ್ತಾ ಇಲ್ಲ ಅಂತ ಅನಿಸುತ್ತೋ, ಯಾವಾಗ ಒಂದು ಆ್ಯಕ್ಷನ್ ಅಂದರೆ ಅದು ಸಿಂಪಲ್ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಏನು ಬೇಕಾದ್ರೂ ಆಗಿರಬಹುದು, ಅಥವಾ ಮೌನದಿಂದ ನನ್ನನ್ನು ಸಾಯಿಸ್ತಾ ಇದ್ದಾರೆ ಅಂತ ಅನ್ಸಕ್ಕೆ ಶುರುವಾಗುತ್ತೋ, ಅಥವಾ ಇನ್ನು ಕ್ರಿಯೇಟಿವಿಟಿನೇ ಇಲ್ವಲ್ಲ ರಿಲೇಷನ್ಶಿಪ್ಪಲ್ಲಿ. ಕ್ರಿಯೇಟಿವ್ ಆಗಿ ಏನೋ ಅವ್ರಿಗೆ ತಿಂಡಿ ಮಾಡಿಕೊಡೋದು, ಗಿಫ್ಟ್ ಕೊಡೋದು, ಹೊರಗಡೆ ಕರ್ಕೊಂಡು ಹೋಗೋದು, ಸರ್ಪ್ರೈಸ್ ಕೊಡೋದು, ಏನು ಥ್ರಿಲ್ಲೇ ಇಲ್ವಲ್ಲ ಅಂತ ಅವಳಿಗೆ ಅನ್ನಿಸ್ದಾಗ ತುಂಬ ಜನ ಹೆಣ್ಮಕ್ಳು ಈ ಕಾರಣಕ್ಕೆ ಇಟ್ ಇಸ್ ಸೋ ಬೋರಿಂಗ್. ಬರ್ತಾರೆ, ಏನೋ ರೋಬೋ ಥರ ಕೂತ್ಕೋತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ಹೋಗ್ತಾರೆ, ಮಲ್ಕೋತಾರೆ. ಸೊ ಅಟ್ಲೀಸ್ಟ್ ಆ ಒಂದು ಫೇಶಿಯಲ್ ಎಕ್ಸ್ಪ್ರೆಷನಲ್ಲಾದರೂ ಅದನ್ನು ಅವಳು ಬರ್ಸೋಕ್ಕಾಗ್ತಾ ಇಲ್ಲ. ನಾನು ಸಿಂಗಲ್ ಆಗೇ ಉಳಿದ್ಬಿಟ್ಟಿದ್ದೀನಿ ಮದುವೆ ಆಗಿದ್ರು. ಸೊ ಅದು ನನಗೆ ಸರಿಯಾದ ದಾರಿಯಲ್ಲಿ ನನಗೆ ಖುಷಿ ಅಥವಾ ಸುಖ ಅಥವಾ ಆನಂದವನ್ನು ಕೊಡ್ತಾ ಇಲ್ಲ ಅಂತ ಅನ್ನಿಸ್ದಾಗ್ಲೂ ಆಕೆಗೆ ಅದು ಅಫೇರಿನ ಕಡೆಗೆ ಅಟ್ರಾಕ್ಷನ್ ಆಗಿ ಹೋಗುವಂಥ ಸಾಧ್ಯತೆಗಳಿದೆ. ಅಗೇನ್ ಪಾಸಿಬಿಲಿಟೀಸ್ ಅಷ್ಟೇ, ಇದಲ್ಲದೆ ಬೇರೆ ಕಾರಣಗಳು ಇರೋ ಸಾಧ್ಯತೆಗಳಿದೆ. ಕಾರ್ಮಿಕ್ ಇರ್ಬೋದು, ಸ್ಪಿರಿಚುವಲ್ ಇರ್ಬೋದು ಕೆಲವು ಸತಿ. ಬಟ್ ಹಾಗಂತ ನಾವು ಯಾವುದಕ್ಕೂ ವ್ಯಾಲಿಡೇಷನ್ ಕೊಡೋಕ್ಕಾಗಲ್ಲ. ತಪ್ಪು ಮಾಡಿದಾಗ, ಇನ್ನೊಬ್ಬರ ನಂಬಿಕೆಗೆ ದ್ರೋಹ ಮಾಡಿದಾಗ, ನೋವು ಕೊಟ್ಟಾಗ, ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿದಾಗ, ಈ ಕಾರಣಗಳಿಗೆ ಅಂತ ಮೂಗಿನ ನೇರಕ್ಕೆ ಅದನ್ನು ವ್ಯಾಲಿಡೇಷನ್ ಮಾಡೋಕ್ಕಾಗಲ್ಲ. ಅದನ್ನು ಅಂಗೀಕಾರ ಮಾಡಿ ಟ್ರೀಟ್ ಮಾಡೋದ್ರ ಕಡೆ ನೀವು ಖಂಡಿತ ಪ್ರಯತ್ನ ಪಡಬೇಕು. ಈಗ ಕಪಲ್ಸ್ ಮದುವೆ ಆಗಿರ್ತಕ್ಕಂಥ ಗಂಡು ಹೆಣ್ಣು ಆಲ್ರೆಡಿ ಚೀಟಿಂಗ್ ಮಾಡ್ತಾ ಇದ್ರೆ, ಗಂಡಂಗೆ ಗೊತ್ತಿಲ್ದಂಗೆ ಹೆಂಡತಿ, ಹೆಂಡತಿಗೆ ಗೊತ್ತಿಲ್ದಂಗೆ ಗಂಡ ಹೊರಗಡೆ ಅನೈತಿಕ ಸಂಬಂಧಗಳು ಇಟ್ಕೊಂಡಿದ್ರೆ, ದೈಹಿಕ ಸಂಬಂಧಗಳ, ಇದರಿಂದ ಅವ್ರು ಹೇಗೆ ಹೊರಗೆ ಬರ್ಬೋದು? ಇದನ್ನು ಹೇಗೆ ಸ್ಟಾಪ್ ಮಾಡ್ಬೋದು ಇಮ್ಮಿಡಿಯೇಟ್ಲಿ? ಎಸ್, ಪ್ರಾಬಬ್ಲಿ ಇದು ಹೇಗೆ ಅಂದರೆ ಸರ್, ಹೌ ಕ್ಯಾನ್ ಪೀಪಲ್ ಸ್ಟಾಪ್ ಚೀಟಿಂಗ್ ಅಂದಾಗ ತುಂಬ ಸುಲಭವಾದದ್ದು, ತುಂಬ ಈಸಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ನಾವು ಹೇಳಬೇಕು. ಇಲ್ಲಾಂದರೆ ಇದು ಆಲ್ರೆಡಿ ಏನೋ ಒಂದು ಆನಂದ, ಒಂದು ಕಂಫರ್ಟ್ ಕೊಡ್ತಾ ಇದೆ, ಇದೆಲ್ಲ ಮಾಡಬೇಕಾ, ಇದರಿಂದ ಹೊರಗಡೆ ಬರೋಕ್ಕೆ ಬೇಡ ಬಿಡು, ಕಂಟಿನ್ಯೂ ಮಾಡ್ತೀನಿ ಅಂತ ಬ್ರೇನು ಟ್ರಿಕ್ ಮಾಡುತ್ತೆ. ಅದರಿಂದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಂದು ಇಮೋಷ್ನಲ್ ಸ್ಟೆಬಿಲಿಟಿ, ಮಾನಸಿಕ ಸ್ಥಿರತೆಯನ್ನು ಡೆವಲಪ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡಿ. ನೀವು ಯಾವುದನ್ನೋ ಮ್ಯಾನಿಫೆಸ್ಟ್ ಮಾಡಬೇಕು, ಇದನ್ನು ಸರಿ ಮಾಡ್ಕೋಬೇಕು, ಮಾಡಬಾರ್ದು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಬ್ರೇನಲ್ಲಿ ನೆಗೆಟಿವ್ ಥಾಟ್ಸನ್ನು ಹ್ಯಾಂಡಲ್ ಮಾಡೋಷ್ಟು ಮೆಚ್ಯೂರಿಟಿ ಫಸ್ಟ್ ಬರಬೇಕು. ಸೆಕೆಂಡು, ಆ ಕೊರತೆಯನ್ನು ನಿಭಾಯಿಸುವಂಥ ಶಕ್ತಿ ಒಳಗಡೆಯಿಂದ ಡೆವಲಪ್ ಆಗಬೇಕು. ಸೊ ಇಮೋಷ್ನಲ್ ಸ್ಟೆಬಿಲಿಟಿ ಗ್ರೋ ಮಾಡ್ಕೊಳ್ಳೋಕ್ಕೆ ಯಾವ ಕಾರಣ ಬೇಕಾದ್ರೂ ನೀವು ಕೊಟ್ಕೊಳ್ಬೋದು. ಏನು, ಕೆಲವು ವ್ಯಾಲ್ಯೂಸ್ ಬೇಡ, ಇದು ತಪ್ಪು ವ್ಯಾಲ್ಯೂಗಳನ್ನ ನನ್ನಲ್ಲಿ, ನನ್ನ ಫ್ಯಾಮಿಲಿಲಿ ಕ್ರಿಯೇಟ್ ಮಾಡುತ್ತೆ ಅಂತನೋ, ಅಥವಾ ಡೀಪರ್ ಕನೆಕ್ಷನ್ನ ನಾನು ಎಸ್ಟಾಬ್ಲಿಷ್ ಮಾಡಲೇಬೇಕು, ಇವಾಗಲ್ಲ ಅಂದರೆ ಇನ್ನೂ ತೀರಾ ಹದ್ಗೆಟ್ಟೋಗುತ್ತೆ,
ನನ್ನ ಜೊತೆ ನನ್ನ ಹೆಂಡತಿ ಸಂಬಂಧ ಅಷ್ಟೇ ಅಲ್ಲ ಅಥವಾ ಗಂಡನ ಸಂಬಂಧ ಅಷ್ಟೇ ಅಲ್ಲ, ಇಡೀ ಫ್ಯಾಮಿಲಿದು ಆ ಪೂರ್ತಿ ಕನೆಕ್ಷನ್ ಹಾಳಾಗೋಗುತ್ತೆ ಅನ್ನುವಂಥ ಒಂದು ರಿಯಲೈಸೇಷನ್ನು, ಅಥವಾ ನನ್ನ ರೆಸ್ಪೆಕ್ಟ್ ನಾನು ಕಾಪಾಡ್ಕೊಳ್ಳೋದಕ್ಕೆ, ಫ್ಯಾಮಿಲಿ ರೆಸ್ಪೆಕ್ಟ್ ಕಾಪಾಡ್ಕೊಳ್ಳೋದಕ್ಕೆ ಚೀಟಿಂಗ್ ಅನ್ನುವಂಥ ಒಂದು ಎನರ್ಜಿ ಇದ್ರ ಜೊತೆಲಿರೋದ್ರಿಂದ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತನೋ ಏನಾದರೂ ಒಂದು ಗಟ್ಟಿಯಾದ ಫೌಂಡೇಶನ್ ಪಿಲ್ಲರ್ ನಿಂತ್ಕೊಳ್ಬೇಕು ಫಸ್ಟ್ ಆಫ್ ಆಲ್. ಇದೆಲ್ಲ ಇಗ್ನೋರ್ ಮಾಡಿದ್ರೆ ಅಷ್ಟು ನಿಮಗೆ ಮತ್ತೆ ಕಾಸ್ಟ್ಲಿ ಆಗುತ್ತೆ. ಯು ವಿಲ್ ಹ್ಯಾವ್ ಟು ಪೇ ಬ್ಯಾಕ್ ಫಾರ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಈಗ ಕಾರಣ ಕೊಟ್ಕೊಂಡ್ರಿ, ನೀವು ಏನು ಬೇಕಾದ್ರೂ ಕಾರಣ ಕೊಟ್ಕೊಳ್ಳಿ, ತೊಂದರೆ ಇಲ್ಲ, ತುಂಬ ಈಸಿ. ಸಣ್ಣ ಸಣ್ಣದಾಗಿ ಏನು ಆಲ್ರೆಡಿ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಒಂದು ಫ್ಯಾಮಿಲಿ ವ್ಯಾಲ್ಯೂಸು ಎಥಿಕ್ಸು ಸಿಸ್ಟಮ್ ಒಳಗಡೆ ಒಂದು ಸಂಬಂಧದ ರೀತಿ ಬಂದಿದೆಯೋ ಅದನ್ನು ಅಪ್ರಿಷಿಯೇಟ್ ಮಾಡೋದ್ರ ಮೈಂಡ್ ಸೆಟ್ಟನ್ನು ಡೆವಲಪ್ ಮಾಡ್ಕೊಳ್ಳಿ. ಏನಿದೆ ಹೇಗಿದೆ ಅದನ್ನು ಅಪ್ರಿಷಿಯೇಟ್ ಮಾಡುವಂಥ ಒಂದು ಮೈಂಡ್ ಸೆಟ್ಟನ್ನು ನೀವು ಡೆವಲಪ್ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗ ನ್ಯಾಚುರಲ್ ಅಟ್ರಾಕ್ಷನ್ ಟುವರ್ಡ್ಸ್ ದಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಸಹಜವಾಗಿ ಬರುತ್ತೆ. ಗ್ಯಾರಂಟಿ ಅದನ್ನು ನಾವು ಈಸಿಯಾಗಿ ಇದು ಮಾಡ್ಬೋದು. ಮತ್ತು ಮಾಡಲೇಬಾರ್ದಾಗಿರೋ ವಿಷಯ ಏನಪ್ಪ ಅಂದರೆ ಎಕ್ಸ್ಪೆಕ್ಟೇಷನ್ನು ಓವರ್ಲೋಡ್ ಮಾಡ್ಕೊಳ್ಬೇಡಿ ಎದುರುಗಡೆ ಇರೋ ಪಾರ್ಟ್ನರ್ ಮೇಲೆ. ನಿಮ್ಮ ಹೆಂಡತಿ ಅಥವಾ ಗಂಡ ನಿಮ್ಮ ಥರನೇ ಒಬ್ಬ ನಾರ್ಮಲ್ ಮನುಷ್ಯ, 100% ಚೆನ್ನಾಗಿ ಸುಂದರವಾಗಿ ಎಲ್ಲ ಚೆನ್ನಾಗಿದ್ದು ಎಲ್ಲ ಇದ್ದು ಆ ಕಂಪ್ಲೀಟ್ ಆಗೋಗಿದ್ರೆ ಸರ್ಕಲ್ಲು ನಿಮ್ಮನ್ನು ಮದುವೆನೇ ಆಗ್ತಾ ಇರಲಿಲ್ಲ ಅವರು. ಆ ಕಂಪ್ಲೀಟ್ನೆಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಅಂದರೆ ನನಗೆ ಇನ್ನೊಬ್ಬ ಪಾರ್ಟ್ನರ್ ಬೇಕು ಅಂತಲೇ ಅನ್ಸಲ್ವಲ್ಲ ಫಸ್ಟ್ ಆಫ್ ಆಲ್. ಆದ್ದರಿಂದ ಡೋಂಟ್ ಓವರ್ಲೋಡ್ ಯುವರ್ ಪಾರ್ಟ್ನರ್ ವಿತ್ ಎಕ್ಸ್ಪೆಕ್ಟೇಷನ್. ಪ್ರತಿ ಥರನೇ ಕಾಣಬೇಕು, ಮಕ್ಕಳಾದ್ಮೇಲೂ ಸ್ಲಿಮ್ ಆಗೇ ಇರಬೇಕು, ಈ ಥರನೇ ಮಾತಾಡಬೇಕು, ನನಗೆ ಈ ಥರನೇ ಸುಖ ಕೊಡಬೇಕು, ಈ ರೀತಿನೇ ಕಾಪ್ರೇಟ್ ಮಾಡಬೇಕು. ಸ್ಟಾಪ್ ಓವರ್ಲೋಡಿಂಗ್ ದೆಮ್ ವಿತ್ ಯೋರ್ ಎಕ್ಸ್ಪೆಕ್ಟೇಷನ್ಸ್. ಮತ್ತು ಮೂರನೇದು, ನಿಮ್ಮ ನ್ಯೂನ್ಯತೆಗಳ ಮೇಲೆ ವರ್ಕ್ ಮಾಡಿ. ಇದನ್ನಂತೂ ಆಲ್ಮೋಸ್ಟ್ ಎಲ್ಲ ಥೆರಪಿಲೂ ನಾನು ಹೇಳ್ತೀನಿ. ನೀವು ನಿಮ್ಮ ಕೊರಗು, ನಿಮ್ಮ ಅಸಮಾಧಾನ, ನಿಮ್ಮ ಇಂಡಿಸಿಪ್ಲಿನು, ನಿಮ್ಮ ನ್ಯೂನ್ಯತೆ, ನಿಮ್ಮ ಹೇಡಿತನ, ನಿಮ್ಮ ಕೋಪ, ನಿಮ್ಮ ಅಸಹ್ಯವಾದ ಮನೋಭಾವನೆ. ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಎಷ್ಟೋ ಜನ ಪೇಷಂಟಲ್ಲಿ ನಾನು ಇದನ್ನು ನೋಡಿದ್ದೀನಿ. ನನ್ನ ಗಂಡ ಸಿಕ್ಕಾಪಟ್ಟೆ ಡೌಟ್ ಪಡ್ತಾರೆ ಮೇಡಮ್ ನನ್ನ ಮೇಲೆ. ಫೋನ್ ಮಾಡಿದ್ರು ಚೆಕ್ ಮಾಡ್ತಾರೆ, ಹೊರಗಡೆ ನಿಂತ್ಕೊಂಡ್ರೆ ಯಾವ್ದು ಮಾತಾಡ್ಸಕ್ಕೆ ನಿಂತಿದ್ಯಾ ಅಂತಾರೆ, ಓ ಅವ್ನು ಬಂದ ಅಂತ ಇಲ್ಲಿ ಬಂದು ನೀನು ನಿಂತ್ಕೊಂಡೆ ಅಂತ ಹೇಳ್ತಾರೆ, ಅಸಹ್ಯ ಅನ್ಸುತ್ತೆ ಅಂತ ಪಾಪ ಕಷ್ಟ ಅನುಭವಿಸ್ತಾರೋ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಯು ವೋಂಟ್ ಬಿಲೀವ್, ನಾನು ಅವ್ರ ಗಂಡಂದ್ರನ್ನ ಮಾತಾಡಿಸೋ ಆಪರ್ಚುನಿಟಿ ಸಿಕ್ಕಿ ಅವ್ರು ಏನಾದರೂ ಬಂದರೆ ಮಾತಾಡಿಸ್ತಾ ಹೋದರೆ, ಅಂದರೆ ಹೆಂಡ್ತಿನ ಹೊರಗಡೆ ಕಳಿಸಿ ಸೀಕ್ರೆಟಾಗಿ, ತುಂಬ ಜನರ ಕೇಸಸಲ್ಲಿ ಗಂಡನಿಗೆ ಸಿಕ್ಕಾಪಟ್ಟೆ ಸೆಕ್ಷುವಲ್ ಥಾಟ್ಸು, ವಲ್ಗರ್ ಥಾಟ್ಸು, ಅಥವಾ ಅಫೇರು, ಅಥವಾ ಈ ಥರ ಒಂದು ತುಂಬ ಟೆಂಡೆನ್ಸೀಸ್ ಆಫ್ ವಾಂಟಿಂಗ್ ಟು ಅಟ್ರಾಕ್ಟ್ ಅನದರ್ ವುಮೆನ್ ಅದು ಸಿಕ್ಕಾಪಟ್ಟೆ ಇರೋದ್ರಿಂದ ಆತ ನನ್ನ ಹೆಂಡತಿಗೂ ಈ ಥರ ಬರ್ತಾ ಇರ್ಬೋದೇನೋ ಅಂಥೇಳಿ ಟೈಟ್ ಮಾಡೋಕ್ಕೆ ಶುರು ಮಾಡ್ತಿರ್ತಾನೆ. ತುಂಬ ಕೇಸಸ್ಸಲ್ಲಿ ತಾನು ಸರಿ ಇಲ್ಲ, ಅದಕ್ಕೆ ಎದುರುಗಡೆಯವರು ಹಾಗೆ ಅಂತ ಅಂದ್ಕೊಳ್ಳುವಂಥದ್ದು. ಕೆಟ್ಟದಾಗಿ ಬೈತಾರಲ್ಲ ಎಷ್ಟೋ ಜನ ಗಂಡಸರ ಹೆಣ್ಮಕ್ಳನ್ನ, ಅವ್ರ ಮನಸ್ಥಿತಿಯಲ್ಲೂ ಅಷ್ಟೇ, ಅವ್ರಿಗೆ ಆ ಥರ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಹೆಣ್ಮಕ್ಳ ಚಾರಿತ್ರ್ಯ ಮೇಲೆ ಈಸಿಯಾಗಿ ಹಂಗೆ ಮಾತಾಡ್ಬಿಡ್ತಾರೆ. ಬಿಕಾಸ್ ದಟ್ಸ್ ಹೌ ದೇ ಆರ್, ದೇರ್ ಬ್ರೈನ್ ಇಸ್ ಲೈಕ್ ದ್ಯಾಟ್. ಅದೇ ಥರನೇ ನೀವು ನಿಮ್ಮೊಳಗಡೆ ಇರೋ ನ್ಯೂನ್ಯತೆಯನ್ನು ಬರೆಸ್ಕೊಳಕ್ಕಾಗದೆ ಎದುರುಗಡೆ ಇರೋರಲ್ಲಿ ಅದನ್ನು ಹುಡ್ಕಕ್ಕೆ ಹೋಗಿ ನೀವು ಅವರೇ ಸರಿ ಇಲ್ಲ ಅನ್ನೋ ಲೂಪಲ್ಲಿ ಸಿಕ್ಕಾಕೊಂಡು ಮತ್ತಿನ್ನೇನೋ ಮಾಡ್ಕೊಳಕ್ಕೆ ಹೋದರೆ ಇಲ್ಲಿ ಸೆಲ್ಫ್ ಅವೇರ್ನೆಸ್ ಇಲ್ಲ ಅನ್ನೋದು ತೋರಿಸುತ್ತೆ. ಅದನ್ನು ಸೆಲ್ಫ್ ಅವೇರ್ನೆಸ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್. ಅದನ್ನು ಫಸ್ಟ್ ಆಫ್ ಆಲ್ ಇಮೋಷ್ನಲ್ ಕನೆಕ್ಷನ್ ಚೆನ್ನಾಗಿ ಮಾಡ್ಕೊಳ್ಳಿ, ಯಾರ ಜೊತೆ, ನಿಮ್ಮ ಜೊತೆ ನೀವು ಮತ್ತು ಪಾರ್ಟ್ನರ್ ಜೊತೆ. ಮತ್ತು ಎನರ್ಜಿ ಬೌಂಡ್ರೀಸ್ ಹಾಕ್ಕೊಳ್ಳಿ. ಎಷ್ಟೋ ಸತಿ ಆಪರ್ಚುನಿಟಿ ಸಿಗುತ್ತೆ, ಎದುರುಗಡೆ ಇರೋರೇ ಮೈ ಮೇಲೆ ಬಂದು ಬೀಳ್ತಾರೆ, ಟೆಂಪ್ಟೇಷನ್ಸ್ ಆಗುತ್ತೆ, ಕೆಮಿಕಲ್ ಅರ್ಜ್ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಈಗ ಒಂದು ಹೆಂಡತಿ ಬಾಣತನಕ್ಕೆ ಹೋದರೆ ನ್ಯಾಚುರಲಿ ಆ ಟೆಂಡೆನ್ಸಿ ಬಾಡಿಲಿ ಬರುತ್ತೆ, ಎಷ್ಟೋ ಜನ ಹೇಳ್ತಾರೆ ಅದನ್ನು. ಬಟ್ ನೀವು ಆ ಬೌಂಡ್ರಿ ಹಾಕ್ಕೊಂಡಿದ್ದೆ ಆದರೆ ಸೆಲ್ಫ್ ಅವೇರ್ನೆಸ್ಸಲ್ಲಿ ಅದನ್ನು ಮೀರಿ ನಿಂತ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಬಟ್ ಆ ಥರ ಇದೇ ಒಂದು ನಾನು ಹಾಕ್ಕೋಬೇಕು ಬೌಂಡ್ರಿನ ಅನ್ನುವಂಥ ಒಂದು ಕಂಟ್ರೋಲ್ ಇರಬೇಕು. ಆ್ಯಂಡ್ ಡೆಫಿನೆಟ್ಲಿ ಹಾರ್ಟ್ ಟು ಹಾರ್ಟ್ ಕಮ್ಯುನಿಕೇಷನ್, ಆನೆಸ್ಟ್ ಕಮ್ಯುನಿಕೇಷನ್ ತುಂಬ 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 ಮುಖ್ಯ. ಇನ್ಫ್ಯಾಕ್ಟ್ ನೀವು ತುಂಬ ಚೆನ್ನಾಗಿರೋ ಸಂಬಂಧ ಇದ್ದರೆ, ನಂಗೆ ಯಾಕೋ ಹಿಂಗೆ ಫೀಲಿಂಗ್ ಅನಿಸುತ್ತೆ ಕಣೆ ಬೇರೆಯವ್ರ ಮೇಲೆ ಅಂತ ಧೈರ್ಯವಾಗಿ ಹೇಳ್ಕೊಳ್ಳೋ ಥರದ್ದು ವಾತಾವರಣವನ್ನು ಹೆಂಡತಿನೂ ಕೊಡಬೇಕು. ಹಂಗೆ ಅಂದ್ಕೊಂಡಿದ ತಕ್ಷಣ ಹೋಗ್ರಿ ಅಂತ ಯಾರು ಬೇಕಾದ್ರ ಜೊತೆ ಸಂಬಂಧ ಇಟ್ಕೊಳ್ಳಿ ಅಂತ ಹೆಂಡತಿ ಹೇಳ್ಬಿಡ್ತಾಳೆ, ಹೇಳಲೇಬೇಕು ಅಂತ, ಅಥವಾ ವೈಸ್ ವರ್ಸ ಅಂತ ಏನೂ ಇಲ್ಲ. ಆದರೆ ಅಷ್ಟು ಒಂದು ಹಾರ್ಟ್ ಟು ಹಾರ್ಟ್ ನಾರ್ಮಲ್ ಕಮ್ಯುನಿಕೇಷನ್ ಇದ್ದರೆ, ಹೌದೇನ್ರಿ ನೋಡೋಣ ಏನು ಮಾಡಬಹುದು ಅಂತ, ಆ ಥರ ಒಂದು ಓಪನ್ನೆಸ್ ಇಬ್ಬರಲ್ಲೂ ಬರುತ್ತೆ. ಎಷ್ಟೋ ರೀತಿಯಲ್ಲಿ ಅಸಹ್ಯ ಮಾಡಿಕೊಂಡು ಸಂಸಾರನೇ ಹೊಡೆದೋಗೋಕ್ಕಿಂತ ಈ ಥರ ಅಟ್ಲೀಸ್ಟ್ ಓಪನ್ ಆಗಿ ಕಮ್ಯುನಿಕೇಟ್ ಮಾಡೋ ವಾತಾವರಣ ಇದ್ದರೆ ಎಷ್ಟೋ ಚೆನ್ನಾಗಿ ಅದನ್ನು ರಿಸಾಲ್ವ್ ಮಾಡ್ಕೊಳ್ಬೋದಲ್ವಾ. ಈ ಥರ ಚೀಟ್ ಮಾಡ್ತಾರಲ್ಲ, ಇದರಲ್ಲಿ ಮುಖ್ಯವಾಗಿ ಬರೀ ಸೆಕ್ಸ್ಗೋಸ್ಕರ ಅಂತನ ಅಥವಾ ಎಮೋಷ್ನಲ್ ಡಿಪೆಂಡೆನ್ಸಿ ಬೇಕು ಅಂತನ? ನಾ ಎಲ್ಲೋ ಕೇಳಿದ್ದುಂಟು, ಏನೋ ಒಂದು ಎಕ್ಸೈಟ್ಮೆಂಟ್ಗೂ ಮಾಡ್ತಾರೆ ಅಂತ.
ಆ್ಯಕ್ಚುಲಿ ಈ ಥರದೊಂದು ಇದೆ ಅಂತಾನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಅನೈತಿಕ ಸಂಬಂಧಕ್ಕೆ ಒಳಗಾಗ್ತಾರೆ. ಸೊ ಇಲ್ಲಿ ನಾವು ವ್ಯಾಲಿಡೇಷನ್ ಬಗ್ಗೆ ಅಂದರೆ ವ್ಯಾಲಿಡೇಷನ್ ಅಂದರೆ ಈಗ ಬೇರೆಯವರು ನನ್ನನ್ನು ಅಂಗೀಕಾರ ಮಾಡೋದು, ಅಪ್ರಿಷಿಯೇಟ್ ಮಾಡೋದು, ನೀವು ಗ್ರೇಟ್ ಅಂತ ಹೇಳಿ ನಮ್ಮನ್ನು ಆಡಿ ಹೋಗಲಿ, ಆ ಒಂದು ಸ್ಪೆಷಲ್ ಪೊಸಿಷನ್ ಕೊಡೋದು, ನನ್ನ ಇರುವಿಕೆಯನ್ನು ಅವರು ಗಮನಿಸುವಂಥದ್ದು. ಇದೆಲ್ಲವೂ ತುಂಬ ನೀವಾಗಲೇ ಬಿಗಿನಿಂಗ್ ಆಫ್ ದ ಶೋ ತುಂಬ ಚೆನ್ನಾಗಿ ಹೇಳಿದ್ರಿ. ತುಂಬ ಚಿಕ್ಕದು ಅನ್ಸುತ್ತೆ ಇದೆಲ್ಲ, ಆದರೆ ತುಂಬ ದೊಡ್ಡದಾಗಿ ಅದು ಮೇಜರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅಂತ ಅಂದರೆ ನಾವು ಮನೆಗೋ ಗಾಡಿಗೋ ಹಾಕೋದು ತುಂಬ ಸಣ್ಣ ಕೀ, ಆದರೆ ದೊಡ್ಡದೊಂದು ಸ್ಪೇಸನ್ನು ಓಪನ್ ಮಾಡುತ್ತೆ. ಅದೇ ಥರ ಈ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಇಗ್ನೋರ್ ಮಾಡಿದಾಗ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳೋ ಥರ ಮಾಡುತ್ತೆ. ಸೊ ಈಗ ಯಾಕೆ ಒಬ್ಬ ವ್ಯಕ್ತಿ ನನಗೆ ಅದು ಬೇಕು, ಆ ವ್ಯಾಲಿಡೇಷನ್ ಬೇಕು ಅಂತ ಬೇರೆ ಸಂಬಂಧ ಕೊಟ್ಟೋಗ್ತಾರೆ ಅಂದರೆ, ಬಿಕಾಸ್ ಯಾವಾಗಲೂ ಆತನಿಗೆ ನನ್ನನ್ನು ಎಲ್ಲಿ ಜಡ್ಜ್ ಮಾಡಿಬಿಡ್ತಾರೋ, ನನ್ನನ್ನು ಎಲ್ಲಿ ಐಸೋಲೇಟ್ ಮಾಡಿಬಿಡ್ತಾರೋ, ನಾನೆಲ್ಲಿ ಇರೋರ್ನೆಲ್ಲ ಕಳ್ಕೊಂಡ್ಬಿಡ್ತೀನೋ, ನಾನೆಲ್ಲಿ ಹಿಂದುಳಿದು ಬಿಡ್ತೀನೋ, ನಾನೆಲ್ಲಿ ಐಸೋಲೇಟ್ ಆಗಿ ನನಗೆ ಯಾರೂ ಗೌರವನೇ ಕೊಡಲ್ವೋ, ನನ್ನನ್ನೆಲ್ಲಿ ಎಲ್ಲ ಬಾಯ್ಕಾಟ್ ಮಾಡಿಬಿಡ್ತಾರೋ, ನನ್ನನ್ನು ಇವ್ರು ಇವಾಗಲೇ ಪ್ರೀತಿಸ್ತಾ ಇರೋದನ್ನ ಎಲ್ಲಿ ಬಿಟ್ಟೇ ಹೊಟ್ಟೋಗ್ಬಿಡ್ತಾರೋ ಒಂಟಿ ಮಾಡಿ, ನಾನು ಎಲ್ಲಿ ಖುಷಿಯಾಗಿರೋಕ್ಕೆ ಯಾವುದೇ ಆಪರ್ಚುನಿಟಿನೇ ಇಲ್ಲದೆ ನಾನು ಯಾವಾಗಲೂ ದುಃಖದಲ್ಲೇ ಉಳ್ಕೊಂಡು ಸ್ಟಕ್ ಆಗಿಬಿಡ್ತೀನೋ, ನನಗೆಲ್ಲಿ ಯಾರೂ ಗೌರವನೇ ಕೊಡೋದಿಲ್ವೋ, ನನಗೆಲ್ಲಿ ಇದು ಇಲ್ಲದೆ ತಲೆಯಲ್ಲಿ ಏನೋ ಒಂದು ರೀತಿ ಹಿಂಸೆ ಆಗಿ ಹುಚ್ಚಿಗಿಚ್ಚು ಹಿಡಿದ್ಬಿಡುತ್ತೇನೋ ನನಗೆ ಈ ಥರ, ಅಥವಾ ನಾನು ಇದನ್ನೆಲ್ಲ ಪಡ್ಕೊಂಡಿದ್ದೀನಿ, ಈ ಸುಖ ಇಲ್ಲದೆ ಇದ್ದರೆ ನಾನು ಎಲ್ಲಿ ಏನೋ ಲಾಸ್ ಮಾಡ್ಕೊಂಡ್ಬಿಡ್ತೀನೋ, ಈ ಥರ ಪ್ರಶ್ನೆಗಳಿಗೆ ಒಳಗಾಗಿ, ದ್ವಂದ್ವಕ್ಕೊಳಗಾಗಿ, ಭಯಕ್ಕೊಳಗಾಗಿ ಆ ವ್ಯಾಲಿಡೇಷನ್ನ ಕೊರತೆಯಿಂದ ಖಂಡಿತ ಬೇಡ, ಅದಾಗಬಾರ್ದು, ಅಯ್ಯೋ ಈ ರೀತಿ ಒಂದು ಅಭದ್ರತೆಯನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡೋ ಥರ ಆಗಬಾರ್ದು, ಅದಕ್ಕೆ ನಾನು ಹೋಗಿ ಇದನ್ನು ಮಾಡ್ಕೊಂಡು ಬಿಡ್ತೀನಿ, ಇದರಲ್ಲೇ ನಾನು ಅದನ್ನು ನಿಭಾಯಿಸ್ಬಿಡ್ತೀನಿ ಅನ್ನೋ ಥರದೊಂದು ಹುಚ್ಚಿಗೆ ಖಂಡಿತ ಒಳಗಾಗ್ತಾರೆ. ನೀವಾಗಲೇ ಮಾತಾಡ್ತಾ ಈ ವ್ಯಾಲಿಡೇಷನ್ಗೋಸ್ಕರ ಸಂಬಂಧಗಳು ಅಂತಲ್ಲ ಅಂತಾನೋ ಅಂತಿದ್ರಿ, ಅಂದರೆ ಏನಿದು ಈಗ, ಅಂದರೆ ಇದನ್ನು ಬ್ರೀಫಾಗಿ ಹೇಳೋದಾದ್ರೆ? ಆಮೇಲೆ ಕೆಲವ್ರಿಗೆ ಈ ವ್ಯಾಲಿಡೇಷನ್ನು ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ರೀತಿಯಲ್ಲಿ ಬೇಕಾಗಿರುತ್ತೆ. ಕೆಲವ್ರಿಗೆ ಇವ್ರಿಗೆ ನನ್ನ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಗೊತ್ತೇ ಆಗ್ತಾ ಇಲ್ಲ, ಈ ವಿಚಾರದಲ್ಲಿ ನನ್ಗೆ ಯಾರೊಬ್ರು ಅರ್ಥ ಮಾಡ್ಕೊಳ್ಳೋರು ಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಕೆಲವ್ರಿಗೆ ಒಂದು ಕಮಿಟ್ಮೆಂಟ್, ಅದು ಇಮೋಷ್ನಲಿ ಭಾವನಾತ್ಮಕವಾಗಿ ನನ್ನ ಜೊತೆಯಲ್ಲಿ ನನಗೆ ಅವರು ವ್ಯಾಲಿಡೇಟ್ ಮಾಡ್ತಾ ಇದ್ದಾರೆ ಅದನ್ನು. ಯಾಕಂದರೆ ತುಂಬ ಜನ ಎಸ್ಪೆಷಲಿ ಹೆಂಗಸರಿಗಿರೋ ಕಂಪ್ಲೇಂಟ್ ಏನು ಅಂದರೆ, ಆ ಸೆನ್ಸಿಟಿವಿಟಿ ಗಂಡಸಿಗೆ ಇಲ್ಲ, ಆ ಇಮೋಷ್ನಲ್ ವಲ್ನರಬಿಲಿಟಿ ಇಲ್ಲ ಅವ್ರಿಗೆ ಅಂತ, ಆ ಸೂಕ್ಷ್ಮತೆ ಇಲ್ಲ ಅಂತ. ಅಫ್ಕೋರ್ಸ್ ಗಂಡನಲ್ಲಿ ಅದು ಇರಬೇಕಾ ಅಂದಾಗ ಸ್ವಲ್ಪ ಡೌಟ್ ಬರುತ್ತೆ ಅವ್ರಿಗೆ, ಯಾಕಂದರೆ ಇವರೇ ಇಮೋಷ್ನಲಿ ಸೆನ್ಸಿಟಿವ್ ಆಗಿಬಿಟ್ರೆ ನನ್ನನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ತಾರೆ, ಬೇಡ ಅಂತ. ಬಟ್ ಅದು ಎಲ್ಲೋ ಒಂದು ಕಡೆ ಆಕೆ ಕೇಳ್ತಾಳೆ ಆ ಸೂಕ್ಷ್ಮತೆಯನ್ನು. ಸೊ ಅದಕ್ಕಾಗಿರಬಹುದು, ಅಥವಾ ಯಾರೋ ಒಬ್ಬರು ನನಗೆ ಸಪೋರ್ಟಿಗೆ ಇದ್ದಾರೆ, ನಾನು ಪೂರ್ತಿ ನಾಶ ಆಗೋಗಲ್ಲ, ಯಾರೋ ಇದ್ದಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ಗೋಸ್ಕರ ಆಗಿರಬಹುದು, ಅದು ಏನು ಬೇಕಾರಾಗಿರ್ಬೋದು. ಸೊ ಹೌದು, ವ್ಯಾಲಿಡೇಷನ್ ಅನ್ನೋ ಸಣ್ಣ ವಿಷಯಕ್ಕೋಸ್ಕರ ತುಂಬ ಜನ ಈ ಥರದೊಂದು ಅನೈತಿಕ ಸಂಬಂಧದ ಸುಳಿಯಲ್ಲಿ ಅಂತ ಹೇಳ್ಬೋದು, ಅಥವಾ ಏನೋ ಸಮಸ್ಯೆಯಲ್ಲಿ ಅಂತ ಹೇಳ್ಬೋದು, ಅಥವಾ ಅದು ಸಮಸ್ಯೆ ಹಂತಕ್ಕೆ ಬರೋವರೆಗೂ ಅವ್ರಿಗೆ ಎಷ್ಟೋ ಜನಕ್ಕೆ ಸಮಸ್ಯೆ ಅಂತ ಅನಿಸಿರಲ್ಲ, ಆ ಥರದೊಂದು ಎಕ್ಸ್ಪೀರಿಯನ್ಸಲ್ಲಿ ಸಿಕ್ಕಾಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಎಕ್ಸ್ಟರ್ನಲ್ ಅಫೇರಲ್ಲಿ ಇದ್ದಾಗ, ಈಗ ಅವರಿಗೆ ಈ ಥರದ ಸಂಬಂಧ ಬೇಡವೇ ಬೇಡ, ನಾನು ಇದರಿಂದ ಹೊರಗೆ ಬಂದ್ಬಿಡ್ಬೇಕು, ಒಂದು ಹೊಸ ಜೀವನ ಶುರು ಮಾಡಬೇಕು ಅಂತಂದರೆ, ಅವ್ರನ್ನ ಅವರು ಬ್ಯುಸಿ ಮಾಡಿಕೊಂಡು, ಅಂದರೆ ಈ ಅರ್ಜೆ ಕಮ್ಮಿ ಆಗಬೇಕು ಅವರಿಗೆ, ಈ ಥರದೊಂದು ಬಯಕೆಗಳು, ಅವ್ರನ್ನವರು ಯಾವುದ್ರಲ್ಲಿ ಬ್ಯುಸಿ ಮಾಡ್ಕೊಬೋದು, ಅಥವಾ ಹೇಗೆ ಹೊರಗೆ ಬರ್ಬೋದು? ಒಂದು ಆಸ್ಪೆಕ್ಟ್ ಅಟ್ಲೀಸ್ಟ್ ಅಂದರೆ ತುಂಬ ಸೂಕ್ತ ನೀವು ಹೇಳಿದ್ದು, ಅಂದರೆ ಮಲ್ಟಿಪಲ್ ಥಿಂಗ್ಸನ್ನು ಫಾಲೋ ಮಾಡಿ ಕೊನೆಗೆ ಏನೂ ಮಾಡೋಕ್ಕಾಗಲಿಲ್ಲ, ನನ್ನ ಕೈಲಿ ಆಗ್ತಾನೇ ಇಲ್ಲ ಈ ಅರ್ಜುನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಇದರಿಂದ ಹೊರಗಡೆ ಬರೋಕ್ಕೆ ಅಂತ ಒದ್ದಾಡೋ ಗಂಡಸರಿಗಿಂತ ಜಾಸ್ತಿ ಅಕಸ್ಮಾತು ಈ ಥರದ ಸಂಬಂಧದಲ್ಲಿ ಸಿಕ್ಕಾಕೊಂಡಿದ್ರೆ ಹೆಣ್ಮಕ್ಳು ಪಾಪ ಯಾತನೆಯನ್ನು ಪಡ್ತಾ ಇರ್ತಾರೆ. ಅದರಿಂದ ಒನ್ ಸಿಂಗಲ್ ಆಸ್ಪೆಕ್ಟ್, ಆಸ್ ಯು ಸೆಡ್, ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಹೇಳೋದು ಹೇಗಪ್ಪ ಇದು ಅದಕ್ಕೂ ಇದಕ್ಕೂ ರಿಲೆವೆಂಟ್ ಅಂತ ಅನ್ನಿಸ್ಬೋದು, ಬಟ್ ಎಂಥ ಕ್ರೂಷಿಯಲ್ ವಿಷಯ ಅಂತಂದರೆ, ಇದ್ರ ಮೇಲೆ ವರ್ಕ್ ಮಾಡಿದ್ದೇ ಆದರೆ ವಿಪರೀತ ಅಟ್ಯಾಚ್ಮೆಂಟು, ಡಿಜೆಕ್ಷನ್ನು, ಬೇಜಾರು, ಅಥವಾ ನಾನು ಆಗಲೇ ಹೇಳ್ದಾಗೆ ಬೌಂಡ್ರಿ ಇಲ್ಲದೆ ಆ ಟೆಂಪ್ಟೇಷನ್ಗೆ ಒಳಗಾಗೋದು, ಆಮೇಲೆ ಅವರು ನೀವು ಅಂದ್ಕೊಂಡಿರೋ ಪ್ರಕಾರ ಪ್ರೀತಿಯನ್ನು ರೆಸಿಪ್ರೊಕೇಟ್ ಮಾಡ್ತಾ ಇಲ್ಲ ಅಂದರೆ ಅದರಿಂದ ನೀವು ತುಂಬ ದುಃಖಕ್ಕೆ, ಟ್ರಾಮಾಗೆ ಒಳಗಾಗೋದು, ಎಲ್ಲದರಿಂದ ಬಿಡಿಸ್ಕೊಳ್ಳೋದು ಕೂಡ ಈಸಿ ಆಗುತ್ತೆ. ಅದು ಸೆಲ್ಫ್ ರೆಸ್ಪೆಕ್ಟ್. ಈಗ ಸೆಲ್ಫ್ ರೆಸ್ಪೆಕ್ಟು ಇದಕ್ಕೂ ಹೆಂಗಪ್ಪ ಸಂಬಂಧ ಏನು ಅಂತ ಅನ್ನಿಸ್ಬೋದು. ಈಗ ಸರ್ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಲೆಟ್ಸೆ ನೀವು ಒಂದು ಏನೋ ಒಂದು ಪಾರ್ಟಿ ಹಾಲ್ ಅಥವಾ ಏನೋ ಒಂದು ಗ್ಯಾದರಿಂಗ್ ಹಾಲ್ ಒಳಗಡೆ ಹೋಗ್ತೀರಾ. ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಕರೆದುಬಿಟ್ಟು ನಿಮ್ಮನ್ನು ಹೀನಾಯವಾಗಿ ಮಾತಾಡಿಸ್ತಾರೆ ಅಂತ ಅಂದ್ಕೊಳ್ಳಿ. ಅಂದರೆ ಹಿ ವಿಲ್ ಸ್ಟಾರ್ಟ್
ಪುಟಿಂಗ್ ಲೇಬಲ್ಸ್ ಟು ಯು. ನೀನು ಚೆನ್ನಾಗಿಲ್ಲ, ನೀನು ಕಪ್ಪಗಿದ್ಯಾ, ನೀನು ಕುಳ್ಳಗಿದ್ಯಾ, ನೀನು ಮಾತಾಡೋದು ಸೂರು ಸರಿ ಇಲ್ಲ, ಓ ನಿಂದು ಸೋಂಬೇರಿತನದಿಂದ ನೀನು ನಿಜವಾಗ್ಲೂ ನೋಡು ಹಿಂಗಾಗಿದ್ಯಾ, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಏನನ್ಸುತ್ತೆ ನಿಮಗೆ? ಹೌದಲ್ವಾ? ನ್ಯಾಚುರಲಿ ನಿಮಗೆ ಆ ಒಂದು ಬೇಜಾರು ಆಗೇ ಆಗುತ್ತೆ, ಏನು ಈ ಥರ ಎಲ್ಲ ಮಾತಾಡಿದ್ರು ಅಂತ. ಅದೇ ಅದೇ ವ್ಯಕ್ತಿ ಆ ಹಾಲಲ್ಲಿ ನೀವು ಎಂಟರ್ ಆದಾಗ, ಓ ಹಾಯ್ ನೀನು ಬಂದ್ಯಾ, ನಿನಗೆ 2 ರೆಕ್ಕೆ ಇದೆ, ನಿನಗೆ ಹನುಮಂತನಿಗಿಂತ ಉದ್ದ ಬಾಲ ಇದೆ, ನಿನಗೆ 8 ಕಾಲಿದೆ ಅಂತೆಲ್ಲ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತಾ? ಇಲ್ಲ, ನೀವು ಅದನ್ನು ಜೋಕ್ ಅಂತ ಖಂಡಿತ ನಗ್ತೀರಾ. ಆದರೆ ನನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಮೊದಲನೇ ವಿಚಾರವನ್ನ ಅವ್ರು ಹೇಳಿದ್ದು ಕೂಡ ಸುಳ್ಳೇ ತಾನೇ ನಿಮ್ಮ ವಿಷಯದಲ್ಲಿ? ಅಂದರೆ ನೀವು ದುರಾಂಕಾರಿ ಅಲ್ಲ, ಅಥವಾ ನೀವು ಚೆನ್ನಾಗಿಲ್ಲ ಅನ್ನೋರಲ್ಲ, ಅಥವಾ ಬೇಕು ಅಂತ ಚೆನ್ನಾಗಿ ಮಾತಾಡಿಸದೇ ಇರೋರಲ್ಲ. ವಾಟ್ ಎವರ್ ಹಿ ಟೋಲ್ಡ್ ಅದು ಯಾವುದು ನಿಜ ಅಲ್ಲ. ಈವನ್ ಫಸ್ಟ್ ಟೈಮ್ ನಾನು ಎಕ್ಸಾಂಪಲ್ ಕೊಟ್ಟಿದ್ರಲ್ಲೂ. ಆದರೂ ನಿಮಗೆ ಬೇಜಾರಾಯ್ತಲ್ಲ, ಯಾಕೆ? ಎಸ್, ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಅನ್ಕಾನ್ಷಿಯಸ್ಲಿ ಅಥವಾ ಸಬ್ಕಾನ್ಷಿಯಸ್ಲಿ ನಿಮ್ಮ ಮನಸ್ಸು ಅದನ್ನ ಈಗಲೂ ಸ್ವಲ್ಪ ಮಟ್ಟಿಗಾದರೂ ನಂಬ್ತಾ ಇದೆ. ನಾನು ಚೆನ್ನಾಗಿಲ್ವೇನೋ, ಓ ನಾನು ವರ್ತಿಟ್ಟಲ್ವೇನೋ, ಓ ನಾನು ಕುಳ್ಳಗಿದ್ದೀನೇನೋ, ಓ ನಾನು ಹಾಗೇನೋ, ಓ ಇವ್ರು ಹೀಗೆ ಅನ್ಕೊಂಡಿದ್ದಾರೇನೋ ಅಂತ ಸಮ್ವೇರ್ ಲಿಟಲ್ ಬಿಟ್ ಇಟ್ ಇಸ್ ಸ್ಟಿಲ್ ಬಿಲೀವಿಂಗ್ ಇನ್ ಇಟ್. ಬಟ್ ನಿಮ್ಗೆ 8 ಕಾಲಿದೆ, ರೆಕ್ಕೆ ಇದೆ ಅಂದ ತಕ್ಷಣ ಯು ಡೋಂಟ್ ಬಿಲೀವ್ ಇನ್ ಇಟ್. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ನಿಮ್ಗೆ ರೆಕ್ಕೆ ಇಲ್ಲ, 8 ಕಾಲಿಲ್ಲ ಅಂತ. ಸೊ ನೀವು ಅದನ್ನು ಜೋಕಾಗಿ ತಗೊಳ್ತೀರಾ. ಮೊದಲನೇ ಭಾಗದ್ದು ನೀವು ಇದು ನಂದಲ್ಲ ಅಂತ ನೀವು ಅದನ್ನು ಬಿಡಿಸ್ಕೊಳಕ್ಕಾಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಏನಲ್ಲ ಅನ್ನೋ ಕ್ಲಾರಿಟಿ ಇರಬೇಕು. ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಸಹಾಯ ಮಾಡುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ. ಈಗ ನೀವು ನಿಮ್ಮ ಇನ್ನರ್ ಸ್ಟ್ರೆಂತಲ್ಲಿ, ಇನ್ನರ್ ಎಬಿಲಿಟಿಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೇ ಆದರೆ, ಒಳಗಡೆ ಇರೋ ಆ ಶಕ್ತಿ ಬಗ್ಗೆ ನಿಮಗೆ ಪಕ್ಕಾ ಗ್ಯಾರಂಟಿ ಕ್ಲಾರಿಟಿ ಇದ್ದಿದ್ದೇ ಆದರೆ, ಆ ವ್ಯಕ್ತಿ ಟೆಂಪ್ಟೇಷನ್ ಕೊಟ್ಟರು, ಬೈದ್ರು, ಅವಮಾನ ಮಾಡಿದ್ರು, ಇಲ್ಟ್ರೀಟ್ ಮಾಡಿದ್ರು, ನೀವು ಅದರಿಂದ ಎಫೆಕ್ಟ್ ಆಗಲ್ಲ. ನೀವು ಆರ್ಗ್ಯಾನಿಕ್ ಆಗಿ ಹೇಗೆ ಒಳಗಡೆ ಇರೋ ಶಕ್ತಿಯಿಂದ ಬೆಳಿಬೇಕೋ ಆ ರೀತಿಯಲ್ಲಿ ಬೆಳಿತೀರಾ. ಕರೆಕ್ಟಾ? ಎಸ್. ಆದ್ದರಿಂದ ನೀವು ಯಾವಾಗ ನಿಮಗೆ ಚಾಲೆಂಜಸ್ ಬರುತ್ತೋ, ಯಾವಾಗ ನಿಮಗೆ ಆ ಹೆಲ್ದಿ ಬೌಂಡ್ರಿ ಹಾಕ್ಕೊಳ್ಬೇಕು, ಬೇಡ ಇಲ್ಲಿಂದ ನಾನು ದಾಟ್ಕೊಂಡು ಹೋಗಬಾರ್ದು ಅನ್ನೋಂಥ ಸಿಚುವೇಶನ್ಸ್ ಬರುತ್ತೋ, ಯಾವಾಗ ನೀವು ತಪ್ಪು ಮಾಡಿರ್ತೀರೋ, ಇಲ್ಲ ನೀವು ಇಲ್ಲಿ ಆಕ್ಸೆಪ್ಟ್ ಮಾಡಬೇಕು, ಇಲ್ಲ ಸುಳ್ಳು ಹೇಳಬೇಕು, ಆ ಥರದ ಸಿಚುವೇಶನ್ ಬರುತ್ತೋ, ಯಾವಾಗ ನೀವು ಇದನ್ನು ನಾನು ಸೆಲೆಕ್ಟ್ ಮಾಡಲಾ ಬೇಡವಾ, ಯಾರ್ದೋ ಆ್ಯಕ್ಷನ್ನು, ಯಾರೋ ಏನೋ ನಿಮ್ಮ ಬಗ್ಗೆ ಹೇಳೋದು, ಯಾವುದೋ ಒಂದು ಆ್ಯಕ್ಟು, ವರ್ಡು, ಅದನ್ನು ತಗೊಳ್ಳ ಬಿಡ್ಲಾ ಅನ್ನೋ ಚಾಯ್ಸ್ ಬರುತ್ತೋ, ಆವಾಗೆಲ್ಲ ನೀವು ಆ ಒಂದು ಸೆಲ್ಫ್ ರೆಸ್ಪೆಕ್ಟ್, ಹಂಗಂದ್ರೆ ಏನೋ ನಿಮ್ಮ ಒಳಗಡೆಯಿಂದ ನೀವು ಆ ಇನ್ನರ್ ಸ್ಟ್ರೆಂತನ್ನು ಟ್ಯಾಪ್ ಮಾಡುವಂತಹ ಒಂದು ಪ್ರಾಸೆಸ್ಸನ್ನು ನೀವು ಮೇಂಟೈನ್ ಮಾಡ್ತಿರೋ, ಆಗ ನೀವು ಅದರಿಂದ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಟ್ರಸ್ಟಿಂಗ್ ಇನ್ ಯುವರ್ ಓನ್ ಎಬಿಲಿಟೀಸ್, ಇದು ನಾನು ಗೆಲ್ತೀನಿ, ನಿಭಾಯಿಸ್ತೀನಿ, ಇದನ್ನು ಮೀರಿ ನಿಲ್ತೀನಿ, ಇದಿಲ್ಲ ಅಂದ್ರೂ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಆ ಇನ್ನರ್ ಸ್ಟ್ರೆಂತಿನ ಎಬಿಲಿಟಿಯನ್ನು ನೀವು ನಂಬಬೇಕು. ಆವಾಗ ನಿಮ್ಮ ವ್ಯಾಲ್ಯೂಸ್ಗೂ ಧಕ್ಕೆ ಬರಲ್ಲ. ನಿಮ್ಮ ಕೆಪಾಸಿಟಿ ಮೀರಿ ನೀವೇನೋ ಒಂದು ಕೆಟ್ಟದ್ದು ಮಾಡೋಕ್ಕೋಗಿ ಒಳ್ಳೇದು ಮಾಡೋಕ್ಕೋಗಿ ಸಿಕ್ಕಾಕೊಳ್ಳಲ್ಲ, ಅಥವಾ ನಿಮ್ಮ ಬೌಂಡ್ರಿ ಮೀರಲ್ಲ, ಅಥವಾ ಮುಂದೆ ಏನೋ ಅವಮಾನಕ್ಕೊಳಗಾಗಲ್ಲ. ದಿಸ್ ವಿಲ್ ಟೇಕ್ ಕೇರ್. ನಮ್ಮೆಲ್ಲರಿಗೂ ಒಂದು ಕುಷನ್ ಬೇಕು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ಬೀಳೋದು ಸಹಜ. ನಾವು ಎಲ್ಲೋ ಯಾರೋ ಸಿಕ್ಕಿ ಸಡನ್ನಾಗಿ ಅಟ್ರಾಕ್ಟ್ ಆಗ್ಬೋದು, ಯಾವುದೋ ಹಳೆ ಮೆಮರಿ ಟ್ರಿಗರ್ ಆಗ್ಬೋದು, ಮನೇಲಿ ಏನೋ ಜಗಳ ಆಗ್ಬೋದು, ಸಡನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇರೋ ವ್ಯಕ್ತಿ ಚೆನ್ನಾಗಿ ಕಾಣಿಸ್ದೇ ಇರ್ಬೋದು. ಎಲ್ಲರಿಗೂ ಆ ಬೀಳುವಂಥ ಸಂದರ್ಭ ಬರುತ್ತೆ. ಬಟ್ ಬಿದ್ದಾಗ ನಾವೆಲ್ಲರೂ ಸಾಕಾಗೋಷ್ಟು ಕುಷನ್ ಇಟ್ಕೊಂಡಿದ್ದೀವಾ, ಅದು ಮುಖ್ಯ ಆಗುತ್ತೆ. ಅದರಿಂದ ನಾವು ಆ ಒಂದು ಸೆಲ್ಫ್ ಡೌಟಲ್ಲಿ ನಥಿಂಗ್ ಇಸ್ ಗುಡ್, ಐ ಆಮ್ ನಾಟ್ ಗುಡ್, ನಥಿಂಗ್ ಗುಡ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಈ ಥರದೊಂದು ಹಾರ್ಡ್ ಸರ್ಫೇಸ್ಗಿದ್ರೆ ಮತ್ತೆ ಬಿದ್ದಾಗ ಸರಿಯಾಗಿ ಹೊಡೆಯುತ್ತೆ. ಅದರಿಂದ ನಾನು ಹೇಳ್ತಾ ಇರ್ತೀನಿ, ಒಂದು ಆ್ಯಂಕರ್ ಬೇಕು ನಮ್ಮೆಲ್ಲರಿಗೂ, ಒಂದು ಆ್ಯಂಕರ್ ಬೇಕು. ಅದು ಸೆಲ್ಫ್ ರೆಸ್ಪೆಕ್ಟಿನ ಆ್ಯಂಕರ್. ನನ್ನ ಗೌರವವನ್ನು ಮೀರಿ ನಾನೇನೋ ಮಾಡೋಕ್ಕೆ ಹೋದರೆ, ನನ್ನ ಪ್ಲೆಷರೋ ನನ್ನ ನೀಡ್ಸನ್ನು ಫುಲ್ಫಿಲ್ ಮಾಡೋಕ್ಕೆ ಹೋದಾಗ ಅದು ಲಾಂಗ್ ರನ್ನಲ್ಲಿ ಸರಿ ಹೋಗಲ್ವೇನೋ ಅನ್ನೋವಂಥ ಒಂದು ಕ್ಲಾರಿಟಿ, ಮತ್ತು ನನಗೆ ಇದು ಸಿಗಲ್ಲ ಅದಕ್ಕೆ ನಾನೇನೋ ಇನ್ನೊಂದು ಮಾಡಿಬಿಡ್ತೀನಿ ಅನ್ನೋಂಥ ಒಂದು ಇಂಪಲ್ಸಿವ್ನೆಸ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಿಮ್ಮ ಇನ್ನರ್ ಸ್ಟ್ರೆಂತ್ ಐಡೆಂಟಿಫೈ ಮಾಡ್ಕೊಳ್ಳೋದು, ಆ ಎಬಿಲಿಟಿಲಿ ನಂಬಿಕೆ ಇಡೋದು, ಈ ಎರಡು ತುಂಬಾ ಮುಖ್ಯ. ವೆರಿ ವೆರಿ ಕ್ರೂಷಿಯಲ್. ಸೊ ಇದೊಂದು ಆಸ್ಪೆಕ್ಟ್ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತ ತುಂಬ ಕಾಂಪ್ಲಿಕೇಟ್ ಆಗಿದೆ, ನಾನು ಇವಾಗ ಹೊರಗಡೆ ಬರೋಕ್ಕಾಗಲ್ಲ ಅನ್ನೋ ಮನಸ್ಥಿತಿಗೆ ಹೋದವರು ಕೂಡ ಇದರಿಂದ ಹೊರಗಡೆ ಬರ್ಬೋದು. ಯಾಕೆ ಬರೋಕ್ಕಾಗಲ್ಲ? ಖಂಡಿತ ಸಾಧ್ಯ ಇದೆ.
ತುಂಬ ಜನಕ್ಕೆ ಭಯ ಭಯ ಭಯ. ಅದು ಯಾವ ಥರ ಭಯ ಅಂದರೆ ಕೆಲವೊಂದು ಸಾರಿ ಈ ಭಯದಿಂದಲೇ ಗೊತ್ತಿಲ್ದಿರೋ ತಪ್ಪುಗಳೆಲ್ಲ ಮಾಡ್ತಾರೆ. ಇಷ್ಟಕ್ಕೂ ಪ್ರತಿಯೊಬ್ಬರಿಗೂ ಕಾಡ್ತಕ್ಕಂಥ ಆ ಭಯಗಳಂದ್ರೆ ಯಾವುದು? ಅಬ್ಬಾ! ಐ ರಿಯಲಿ ಅಪ್ರಿಷಿಯೇಟ್ ದಿಸ್ ಬಿಕಾಸ್ ಎಷ್ಟೋ ಜನಕ್ಕೆ ಭಯದಿಂದ ಅನೈತಿಕವಾದಂತಹ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಭಯದಿಂದ ವಿಚಿತ್ರವಾದ ಒಂದು ನೆಗೆಟಿವ್ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಂಡ್ಬಿಡೋದು, ಭಯದಿಂದ ನೆಮ್ಮದಿಯಾಗಿ ಅರಗಳಿಗೆಯೂ ಸಂಬಂಧದಲ್ಲಿ ಆಗದೇ ಇರೋದು ಆಗತ್ತೆ. ಬಟ್ ಎದುರುಗಡೆ ಇರೋರು ಕೆಟ್ಟೋರು, ಸರಿ ಇಲ್ಲ, ನೀತಿಗೆಟ್ಟೋರು, ಕ್ಯಾರೆಕ್ಟರ್ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಇಷ್ಟು ಮಾತ್ರ ಹೊರಗಡೆ ಇರೋರಿಗೆ ಕಾಣಿಸುತ್ತೆ ಹೊರತು ಒಳಗಡೆಯಿಂದ ಅವ್ರನ್ನ ಭಯ ವಿಪರೀತವಾಗಿ ತಿಂದ್ಬಿಡ್ತಾ ಇದೆ. ಅದಕ್ಕೆ ಈ ಥರ ಮಾಡ್ತಾ ಇರೋವಂಥ ಒಂದು ಪಾಸಿಬಿಲಿಟಿ ಇದೆ. ಎಲ್ಲರ ಕೇಸಲ್ಲೂ ಇರದೇ ಇರ್ಬೋದು, ಬಟ್ ಬಹುಪಾಲು ಜನರಲ್ಲಿ ಇದೆ ಅದು ಅನ್ನೋದು ಗೊತ್ತೇ ಇರಲ್ಲ. ಸೊ ಈಗ ಒಂದು ಮಲ್ಟಿ ಮಿಲಿಯನೇರ್ ಬಿಲಿಯನೇರ್ಗೂ ಭಯ ಇರೋ ಸಾಧ್ಯತೆಗಳಿದೆ. ಒಂದು ನಾರ್ಮಲ್ ಟು ನಾರ್ಮಲ್ ಮನುಷ್ಯನಲ್ಲೂ ಅವನದೇ ಆದ ಭಯಗಳಿರುತ್ತೆ. ನನ್ನಲ್ಲೂ ಭಯ ಇದೆ, ನಿಮ್ಮಲ್ಲೂ ಒಂದಲ್ಲ ಒಂದು ರೀತಿಯ ಭಯ ಇರುತ್ತೆ. ಬಟ್ ಭಯದ ಕಾರಣ, ಪ್ರಮಾಣ, ವ್ಯಕ್ತ ಆಗುವಂಥ ರೀತಿ ಬೇರೆ 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 ಅಷ್ಟೆ. ಕಾಮನ್ ಫಿಯರ್ಸ್ ಬಗ್ಗೆ ಹೇಳ್ತೀನಿ. ಒಂದು ತುಂಬ ಕಾಮನ್ ಫಿಯರ್ ಆಫ್ ಫೇಲ್ಯೂರ್. ನಾನು ಎಲ್ಲಿ ಸೋತ್ ಹೋಗ್ಬಿಡ್ತೀನೋ ಅದರಿಂದ ಎಷ್ಟೋ ಜನ ಹೊಸದನ್ನು ಟ್ರೈಯೇ ಮಾಡಲ್ಲ, ಅಟೆಂಪ್ಟೇ ಮಾಡಕ್ಕೆ ಹೋಗಲ್ಲ. ಫರ್ಗೆಟ್ ಅಬೌಟ್ ಟ್ರೈಯಿಂಗ್, ಅಟೆಂಪ್ಟೇ ಮಾಡಕ್ಕೆ ಹೋಗಲ್ಲ. ಸೊ ಫಿಯರ್ ಆಫ್ ಫೇಲ್ಯೂರ್, ಎಲ್ಲಿ ಸೋತೋಗ್ಬಿಡ್ತೀನೋ. ಫಿಯರ್ ಆಫ್ ಜಡ್ಜ್ಮೆಂಟ್, ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ಅವ್ರೇನು ಅನ್ಕೊಳ್ತಾರೋ, ಇವ್ರು ನನ್ನ ಬಗ್ಗೆ ಹಿಂಗೆ ಅನ್ಕೊಂಡ್ಬಿಟ್ರೆ, ಅವ್ರು ಹಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ನನ್ನ ಕನ್ಕ್ಲೂಷನ್ ಮಾಡಿಬಿಟ್ರೆ. ಸೊ ಅದರಿಂದ ಎಷ್ಟೋ ಜನ ಮುಕ್ತವಾಗಿ ಪ್ರೀತಿಸಕ್ಕೆ ಹೋಗಲ್ಲ ಇನ್ನೊಬ್ಬರನ್ನ. ಫಿಯರ್ ಆಫ್ ಬೀಯಿಂಗ್ ಜಡ್ಜ್ಡ್. ಸೊ ಇದರಲ್ಲಿ ಪರ್ಸನಾಲಿಟಿ ಹೇಗೆ ಬದಲಾಗುತ್ತೆ, ಕೊರಗು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ಇದ್ರ ಜೊತೆಲೇ ಬರೋದು ಫಿಯರ್ ಆಫ್ ರಿಜೆಕ್ಷನ್. ನನ್ನನ್ನು ಲವ್ ಮಾಡೋದು ನಿಲ್ಲಿಸ್ಬಿಟ್ರೆ, ನನ್ನನ್ನು ಇಗ್ನೋರ್ ಮಾಡಿಬಿಟ್ರೆ, ನನ್ನನ್ನು ಅವರಿಂದ ಬೇರೆ ಮಾಡಿಬಿಟ್ರೆ. ಸೊ ಇದೇನಾಗುತ್ತೆ, ಓವರ್ ಥಿಂಕಿಂಗಿಗೆ ಲೀಡ್ ಮಾಡುತ್ತೆ. ಸೊ ಎಲ್ಲ ಸ್ಟ್ರೇನು ಮೆದುಳಿಗೆ ಫಿಯರ್ ಆಗಿ, ನೆಗೆಟಿವ್ ಥಾಟ್ಸ್ ಆಗಿ, ಆಂಗ್ಸೈಟಿ ಆಗಿ, ಮತ್ತು ನಾರ್ಮಲ್ ಆಗಿ ಯಾವ ಒಂದು ಧನಾತ್ಮಕ ಆಲೋಚನೆ ಮನಸ್ಥಿತಿ ಬೇಕೋ ಆರೋಗ್ಯಕರವಾಗಿರೋಕ್ಕೆ, ಪೀಸ್, ಲವ್, ಹಾರ್ಮನಿ, ಗ್ರ್ಯಾಟಿಟ್ಯೂಡು, ಅದೆಲ್ಲ ಯಾವುದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಗದಿರೋ ಥರ ಅದು ಇದೇ ನಮ್ಮ ಅಟೆನ್ಷನ್ನ ಹೀರ್ಕೊಂಡ್ಬಿಡ್ತಾ ಇರುತ್ತೆ. ಸೊ ಫಿಯರ್ ಆಫ್ ಫೇಲ್ಯೂರ್ ಆಯಿತು, ಜಡ್ಜ್ಮೆಂಟ್ ಆಯಿತು, ರಿಜೆಕ್ಷನ್ ಆಯಿತು. ಇನ್ನು ಫಿಯರ್ ಆಫ್ ಲಾಸ್ ತುಂಬ ಜನಕ್ಕಿರುತ್ತೆ. ಅದು ಮೆಟಲಿಸ್ಟಿಕ್ಲಿ ಅಷ್ಟೇ ಅಲ್ಲ, ನಮ್ಮ ಆಪ್ತರನ್ನ ಕಳ್ಕೊಂಡ್ಬಿಟ್ರೆ, ಇಷ್ಟು ಪ್ರೀತಿಸ್ತಾ ಇದ್ದಾರೆ, ಪ್ರೀತಿಸೋದು ನಿಲ್ಲಿಸ್ಬಿಟ್ರೆ, ನಾನು ಅಫೇರ್ ಇಟ್ಕೊಂಡಿದ್ದೀನಿ, ನಾಳೆ ದಿನ ಗೊತ್ತಾಗಿ ಇದು ನಿಂತು ಹೋಗ್ಬಿಟ್ರೆ, ಈಗ ಇವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ನಾಳೆ ದಿನ ಬೇರೆಯವ್ರನ್ನ ಇಷ್ಟಪಟ್ಬಿಟ್ರೆ, ಇದು ವಿಪರೀತ ಉದ್ವೇಗವನ್ನು ಕ್ರಿಯೇಟ್ ಮಾಡುತ್ತೆ. ಫಿಯರ್ ಆಫ್ ಅನ್ಸರ್ಟನಿಟಿ, ಇವಾಗಿದಿದೆ, ನಾಳೆ ಇಲ್ಲದೆ ಇದ್ರೆ ಅಭದ್ರತೆ ಅಲ್ವಾ. ನಮಗೆ ಎಷ್ಟೋ ಜನಕ್ಕೆ ದುಡ್ಡಿನ ವಿಷಯದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಟ್ ರಿಲೇಷನ್ಶಿಪ್ಪಲ್ಲೂ ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇವಾಗ ಹೀಗಿದೆ, ನಾಳೆ ಹೀಗಿಲ್ಲದೆ ಇದ್ರೆ ನನಗೆ ಆ ಒಂದು ಖುಷಿ, ಆನಂದ, ಸುಖ, ಕಂಫರ್ಟ್, ಎಕ್ಸೈಟ್ಮೆಂಟ್ ಯಾರು ಕೊಡ್ತಾರೆ? ಹೇಗಾದರೂ ಮಾಡಿ ನನ್ನದನ್ನು ಎಷ್ಟು ಸುಳ್ಳು ಹೇಳಿದ್ರು, ನಾಟಕ ಮಾಡಿದ್ರು, ಇದು ಮಾಡಿದ್ರು ಮೇಂಟೈನ್ ಮಾಡ್ಕೊಳ್ಬೇಕು ಅನ್ನೋ ಥರದ್ದು ಒಂದು ತುಡಿತ ಡೆವಲಪ್ ಆಗುತ್ತೆ. ಸೊ ದಟ್ ಈಸ್ ಅನ್ಸರ್ಟನಿಟಿ. ಇನ್ನು ತುಂಬ ಜನಕ್ಕಿರೋ ಭಯ, ಫಿಯರ್ ಆಫ್ ಗೋಯಿಂಗ್ ಟು ಬಿ ಅಲೋನ್. ಒಂಟಿ ಆಗಿಬಿಟ್ರೆ ನಾನು. ಈಗ ಮನೆಯಲ್ಲಿ ಸರಿಯಾಗಿ ಮಾತಾಡಿಸ್ದೆ ಮದುವೆ ಆಗಿದ್ರೂ ಕೂಡ ಒಂಟಿತನದ ಅನುಭವವನ್ನು ಕೊಡ್ತಾ ಇರುವಂತಹ ಗಂಡ ಅಥವಾ ಹೆಂಡತಿ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅನ್ನೋ ಫೀಲೇ ಬರದೇ ಇರೋ ಥರ, ಅಯ್ಯೋ ಇದು ಒಂದು ಇದೆ, ಅಯ್ಯೋ ಇದೊಂದು ಜವಾಬ್ದಾರಿ ಮಾಡಬೇಕು ಅನ್ನೋ ಥರದ್ದೊಂದು ಲೋ ಎನರ್ಜಿಯಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ನ್ಯಾಚುರಲಿ ಅವ್ರಿಗೆ ನಾನು ಒಂಟಿ ಆಗ್ಬಿಟ್ರೆ ಅನ್ನೋದು ಬರ್ತಾ ಇರುತ್ತೆ. ಆಗ್ಲೂ ಕೂಡ ಈ ಭಯದಿಂದನೇ ಎಷ್ಟೋ ತಪ್ಪು ನಿರ್ಧಾರಗಳನ್ನ ಪಾಪ ಅದನ್ನ ನಿಭಾಯಿಸಕ್ಕೆ ಇನ್ನೇನು ಮಾಡ್ತಾರೆ ಪಾಪ. ಹೌ ಡು ದೇ ಅದರ್ವೈಸ್ ಕಮ್ ಔಟ್? ಸೊ ದಟ್ ಕುಡ್ ಬಿ ದ ರೀಸನ್. ಇನ್ನು ನನ್ನನ್ನು ಬ್ಯಾಡ್ ಅಂದ್ಬಿಟ್ರೆ, ಕೆಟ್ಟವನು ಅಂತ ಐಸೋಲೇಟ್ ಮಾಡಿಬಿಟ್ರೆ. ಸೊ ಒಬ್ಬ ಕೆಟ್ಟವನಿಗೂ ಕೂಡ ನಾನು ಕೆಟ್ಟವನು ಅಂತ ಓಪನ್ ಆಗಿ ಹೇಳ್ಕೊಳ್ಳಲ್ಲ. ಈಗ ನಾವೆಲ್ಲ ಎಷ್ಟೋ ಸಿನಿಮಾಗಳಲ್ಲಿ ನೋಡ್ತೀವಿ, ವಿಲನ್ನು ಎಲ್ಲರಿಗೂ ದಾನ ಧರ್ಮ ಮಾಡಿಕೊಂಡು ಒಳ್ಳೆ ಒಂಥರ ನಾಟಕ ಮಾಡ್ತಾ ಇರ್ತಾನೆ. ಆಮೇಲೆ ಅವ್ರ ಮಕ್ಳಿಗೂ ಗೊತ್ತಿರಲ್ಲ ನಮ್ಮಪ್ಪ ವಿಲನ್ ಅಂತ. ಆಮೇಲೆ ಒಳಗಡೆ ಸೀನ್ ನೋಡಿದ್ರೆ ಅವನೇ ವಿಲನ್ ಇರ್ತಾನೆ, ಒಳ್ಳೆ ಒಂಥರ ತೋರಿಸ್ಕೊತಾ ಇರ್ತಾನೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಕೆಟ್ಟದ್ದು ತುಂಬ ವೀಕ್. ಯಾಕಂದರೆ ಅದು ಒಳ್ಳೆತನದ ಮುಖವಾಡವನ್ನು ಹಾಕ್ಕೊಂಡ್ರೆ ಅದಕ್ಕೂ ಸರ್ವೈವ್ ಆಗೋಕ್ಕಾಗೋದು ಅಲ್ವಾ. ಆದರೆ ಒಳ್ಳೆತನಕ್ಕೆ ಆ ಥರ ಡಿಪೆಂಡೆನ್ಸಿ ಇಲ್ಲ. ಎನಿವೆ, ಸೊ ನಾನು ಕೆಟ್ಟವನು ಅನ್ನೋ ಟ್ಯಾಗ್ ನನಗೆ ಸಿಕ್ಬಿಟ್ರೆ ಏನು ಮಾಡೋದು ಅನ್ನೋ ಥರದ್ದು ಇರಬಹುದು ಭಯ. ಬಟ್ ಇನ್ನೊಂದಿದೆ, ಗುಡ್ ಆಯಿತು, ಗುಡ್ ಎನಫ್. ನಾನು ಸ್ಮಾರ್ಟ್ ಎನಫ್ ಅಲ್ಲ, ರಿಚ್ ಎನಫ್ ಅಲ್ಲ, ಪಾಪ್ಯುಲರ್ ಎನಫ್ ಅಲ್ಲ,
ಕೇಪಬಲ್ ಎನಫ್ ಅಲ್ಲ, ಪವರ್ಫುಲ್ ಎನಫ್ ಅಲ್ಲ. ಅದಕ್ಕೆ ಎಷ್ಟೋ ಜನ ಸಾಕಷ್ಟು ದುಡ್ಡಿದ್ರೂ ಒದ್ದಾಡ್ತಾ ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ, ಕೆಟ್ಟ ದಾರಿಗೆ ಹೋಗ್ತಾ ಇರ್ತಾರೆ. ಯಾಕಪ್ಪ ಇವ್ರು ಹಿಂಗಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಇವ್ರಿಗೆ ಪವರ್ ಬೇಕಾಗಿದೆ ಅಂತ. ದುಡ್ಡಿನ ಜೊತೆಲಿ ನಾನು ಅನ್ನುವಂಥ ಈಗೋನ ಎಲ್ಲರೂ ದೊಡ್ಡ ಮನುಷ್ಯರು ಅಂತ ಬ್ಯಾಲೆನ್ಸ್ ಮಾಡುವಂಥ. ಯಾಕಂದ್ರೆ ಸೋತೋದ್ರೆ ನಾಲಾಯಕ್ಕು ಸರಿ ಇಲ್ಲ, ಹೀಗೆ ಅಂತ. ಸೊ ಆ ಒಂದು ಯಾವುದೋ ಒಂದು ಗುರಿಯನ್ನ ಮುಟ್ಟೋಕೆ, ಅಂದ್ರೆ ನಾನೇನ್ ಚೆನ್ನಾಗಿಲ್ವಾ, ನನ್ಗೇನ್ ರಿಚ್ ಇಲ್ವಾ, ನನ್ನ ಹತ್ರ ಏನ್ ದುಡ್ಡಿಲ್ವಾ, ನನ್ನ ಹತ್ರ ರೂಪ ಇಲ್ವಾ, ಮತ್ತೆ ನಾನು ಯಾಕೆ ಅದನ್ನ ಪಡೆಯೋಕ್ಕಾಗಲ್ಲ? ಐ ವಾಂಟ್ ಟು ಪ್ರೂವ್ ದಟ್ ಐ ಆಮ್ ಗುಡ್ ಎನಫ್. ಇವ್ರು ನನ್ನ ಬ್ಯಾಡ್ 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 ಅಂತ ಯಾವಾಗ್ಲೂ ಹೇಳ್ತಾರೆ, ನೀನು ಸರಿ ಇಲ್ಲ, ನಾಲಾಯಕ್ಕು, ಅದು ಇದು ಅಂತ. ನನ್ನನ್ನು ಯಾರಾದ್ರೂ ಗುಡ್ ಎನಫ್ ಅಂತ ಅನ್ನಿಸಿದಾಗ, ಆಗ್ಲೇ ವ್ಯಾಲಿಡೇಷನ್ ಬಗ್ಗೆ ಹೇಳಿದ್ರಲ್ಲ, ಸಮಥಿಂಗ್ ಸಿಮಿಲರ್ ಟು ದಟ್. ಅಂಡ್ ತುಂಬಾ ಕ್ರೂಷಿಯಲ್ ಯಾವ್ದು ಗೊತ್ತಾ? ಫಿಯರ್ ಆಫ್ ಚೇಂಜ್ ಸರ್. ಸೊ ಕಂಫರ್ಟ್ ಝೋನಲ್ಲಿ ಇರೋದು ಎಷ್ಟು ಅಡಿಕ್ಟ್ ಆಗ್ಬಿಡುತ್ತೆ ಬ್ರೇನ್ ಅಂದ್ರೆ, ಅಯ್ಯೋ ಇದು ಬದಲಾಗೋದ್ರೆ ನಾನು ಇರಕ್ಕೆ ಆಗಲ್ಲ, ನನ್ನ ಅಸ್ತಿತ್ವನೇ ಮಾಯ ಆಗೋಗುತ್ತೆ ಅನ್ನೋ ಲೆವೆಲ್ಲಿಗೆ ಭಯ ಬರುತ್ತೆ. ಬಟ್ ಏನ್ ಗೊತ್ತಾ, ಇದು ಇಷ್ಟು ಭಯ ಅಥವಾ ಇನ್ನೂ ಭಯಗಳನ್ನ ಹೇಳ್ಬಹುದು. ಹೀಗೆ ನಾನು ಇದು ಸಿಗದೇನೆ ಸತ್ತೋಗ್ತೀನಿ ಇನ್ನೋವರೆಗೂ, ಸಾವಿನ ಭಯದವರೆಗೂ ನಾವು ಹೇಳ್ತಾ ಹೋಗಬಹುದು. ಬಟ್ ಈ ಭಯ ಮೈಂಡಿಂದ ಬರ್ತಾ ಇದೆ. ಅದನ್ನ ಗೆಲ್ಲೋ ಕರೇಜು ಮತ್ತೆ ಮನಸ್ಸಿನ ಮೂಲಕ ಮೂಡಿಸ್ಕೊಳ್ಳುವ ಅರಿವಿನಿಂದಾನೇ ಬರುತ್ತೆ ಅನ್ನೋ ಮ್ಯಾಜಿಕ್ ಟ್ರಿಕ್ ಅರ್ಥ ಮಾಡ್ಕೊಳ್ಬೇಕು. ಐ ರಿಪೀಟ್, ಈ ಭಯ ಅದು ವಾಸ್ತವ ಅಲ್ಲ, ಅದೊಂದು ಮೈಂಡ್ ಕ್ರಿಯೇಟ್ ಮಾಡಿರೋ ಡಿಲ್ಯೂಷನ್ ಅಲ್ವಾ. ರಾತ್ರಿ ಹಗ್ಗವನ್ನು ನೋಡಿ ಹಾವು ಅಂತ ಅನ್ಕೊಂಡೆ, ಬೆಳಗ್ಗೆ ನೋಡಿದಾಗ ಗೊತ್ತಾಯ್ತು ಅದು ಹಾವಲ್ಲ ಹಗ್ಗ ಅಂತ. ನಮ್ಮ ಉಪನಿಷತ್ತುಗಳಲ್ಲಿ ಇದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ಆ ರೀತಿ. ಸೊ ಈ ಭಯವನ್ನ ನಾವು ಗಮನಿಸಿದಾಗ ಮನಸ್ಸು ಅದಕ್ಕೆ ಪ್ರಚೋದನೆ ಕೊಡ್ತಾ ಇದೆ. ಬಟ್ ಮನಸ್ಸಿನ ಮೂಲಕ ಅರಿವನ್ನ ಜಾಸ್ತಿ ಮಾಡಿಕೊಂಡ್ರೆ ಮತ್ತೆ ಆ ಭಯವನ್ನ ಗೆಲ್ಲಕ್ಕೆ ಬೇಕಾಗಿರೋ ಸೂಕ್ತವಾದ ಆಯುಧವಾದ ಧೈರ್ಯವನ್ನ ನಾನು ಸಂಪಾದನೆ ಮಾಡ್ಕೊಳ್ಬಹುದು. ಸೊ ಅರಿವು, ಈ ಭಯ ನನಗಿದೆ, ಇದಕ್ಕೋಸ್ಕರ ನಾನು ಒದ್ದಾಡ್ತಾ ಇದ್ದಿದ್ದು ಅರಿವು ಬರಬೇಕು. ಖಂಡಿತ ತುಂಬಾ ಜನಕ್ಕೆ ಇದರಿಂದ ಹೊರಗಡೆ ಬರೋದಕ್ಕೆ ಇದು ಸೊಲ್ಯೂಷನ್ ಆಗಬಹುದು. ನೋಡಿ ಸರ್, ಇಲ್ಲಿ ತಪ್ಪು ತಿಳ್ಕೊಬೇಡಿ, ಇಲ್ಲಿ ಅನೈತಿಕ ಸಂಬಂಧದಿಂದ ಹೊರಗಡೆ ಬರೋಕ್ಕೆ ಮಾತ್ರ ಅನ್ನೋದಲ್ಲ. ಈ ಎಂಟೈರ್ ಪಾಡ್ಕಾಸ್ಟ್ನ ಕಂಟೆಂಟನ್ನ ಯಾರೋ ಒಬ್ರು ಪಾರ್ಟ್ನರ್ ಆಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಸಾಕಷ್ಟು ಒದ್ದಾಡಾಯ್ತು, ನನ್ನ ಮ್ಯಾರೇಜಿಂದ ಹೊರಗಡೆನೂ ಬರೋಕ್ಕಾಗ್ತಾ ಇಲ್ಲ, ನನ್ನನ್ನು ಹೇಗೆ ಸೂಕ್ತವಾಗಿ ನಿಭಾಯಿಸ್ಕೊಳ್ಳಿ ಅನ್ನೋದಕ್ಕೂ ಈ ಇಷ್ಟು ಮಾಹಿತಿಯನ್ನು ಯೂಸ್ ಮಾಡ್ಕೊಳ್ಬಹುದಾಗಿದೆ. ಬಿಕಾಸ್ ಕೆಲವು ಸತಿ ಇಟ್ ಜಸ್ಟ್ ಡಸನ್ ಗೆಟ್ ಸಾಲ್ವ್ಡ್ ಆರ್ ರಿಸಾಲ್ವ್ಡ್, ಸೊ ಅವಾಗ ನೀವು ಅದರಲ್ಲಿ ಒದ್ದಾಡ್ತಾನೆ ಇರಬೇಕಾ, ಬೇಯ್ತಾನೆ ಇರಬೇಕಾ ಹಾಗಾದ್ರೆ? ಸೊ ದಿಸ್ ಕ್ಯಾನ್ ಬಿ ಡೆಫಿನೆಟ್ಲಿ ಸಮಥಿಂಗ್ ದಟ್ ಯು ಕ್ಯಾನ್ ಯೂಸ್ ಎಸ್ ಅ ಸೊಲ್ಯೂಷನ್. ಏನಂತೀರಾ ಅಲ್ವಾ? ಎಷ್ಟೋ ಸಂದರ್ಭಗಳಲ್ಲಿ ಈಗ ಒಬ್ರು ಇಷ್ಟ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಮುಖದ ಮೇಲೆ ಹೇಳ್ಬಿಡ್ತೀನಿ, ಹೌದು, ನೀವು ಇಷ್ಟ ಇಲ್ಲ, ನೀವು ನಾಳೆಯಿಂದ ಬರ್ಕೊಡುದು, ಅದು ಇದು ಹಿಂಗೆಲ್ಲ ಮಾತಾಡ್ತೀನಿ. ಆದ್ರೆ ಒಬ್ಬ ವ್ಯಕ್ತಿನ ಇಷ್ಟಪಟ್ಟರೆ ತುಂಬಾ ಜನ ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬಾ ಟೈಮ್ ತಗೊಂತಾರೆ. ಕೆಲವರಂತೂ ಎಕ್ಸ್ಪ್ರೆಸ್ ಮಾಡದೇ ಇಲ್ಲ. ಯಾಕೆ ಹಿಂಗಾಗತ್ತೆ? ಸರ್ ಇಲ್ಲೊಂದು ಉದಾಹರಣೆ ಕೊಡ್ತೀನಿ, ಯಾಕೆ ಜನ ಫೀಲಿಂಗ್ಸ್ನ ಹೈಡ್ ಮಾಡ್ತಾರೆ ಅನ್ನೋದಕ್ಕೆ. ನನ್ನ ಕ್ಲಿನಿಕಲ್ಲಿ ತುಂಬ ಜನ ಪೇಷಂಟ್ಗಳಲ್ಲಿ ನೋಡಿರೋದಿದು. ಈಗ ಫಾರ್ ಎಕ್ಸಾಂಪಲ್, ನಾನು ಒಬ್ಬ ವ್ಯಕ್ತಿನ ಬೈತೀನಿ ಅಂತ ಇಟ್ಕೊಳ್ಳಿ, ನನ್ನ ಸಂಬಂಧಿಕರೇ ಬೈತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಆ ವ್ಯಕ್ತಿ ಯಾವ ಥರ ರಿಯಾಕ್ಟ್ ಮಾಡ್ಬೋದು? ನಮಗೆ ಗೊತ್ತಿರೋದು ಎರಡು ಥರ. ಒಂದು, ವಾಪಸ್ ಬೈತಾರೆ, ಏನು ನಾನು ಬೈತೇನೆ, ನನ್ನ ರಿಲೀಸ್ ಮಾಡಿಬಿಡ್ತಾರೆ. ಇನ್ನೊಂದು, ಬಾಟಲ್ಡ್ ಅಪ್ ಇಮೋಷನ್ಸ್, ಇಂಟ್ರೋವರ್ಟ್, ಅವರು ಮನಸ್ಸಲ್ಲೇ ಇಟ್ಕೊಳ್ತಾರೆ. ಸಹಜವಾಗಿ ಒಬ್ಬ ಮನುಷ್ಯನಿಗೆ ಹೊರಗಡೆಯಿಂದ ಏನನ್ಸುತ್ತೆ? ವಾಪಸ್ ಬೈದ್ನಲ್ಲ ಅವನು ಕೆಟ್ಟವನವನು, ನೋಡಿದ್ರು ಒಂಚೂರು ಏನೋ ಬುದ್ಧಿ ಮಾತು ಹೇಳಕ್ಕೆ ಹೇಳಿದ್ರು, ಅವನಿಗೆ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ, ಹಾಗೆ ಹೀಗೆ. ಸುಮ್ಮನೆ ಎದೋರ್ಗೆ ಹಬ್ಬ, ಎಷ್ಟು ತಾಳ್ಮೆ, ಎಷ್ಟು ಒಳ್ಳೆಯವರು, ವಾಪಸ್ ಒಂದು ಮಾತಾಡ್ಲಿಲ್ವಲ್ಲ ಒಳ್ಳೆಯವರು ಅಂತ ಅನ್ಕೋತಾರೆ. ಹೌದಾ? ಡೆಫಿನೆಟ್ಲಿ ನೋ. ನಾವು ಎಷ್ಟು ಕೇಸಸ್ ನೋಡಿದೀವಿ, ಹೊರಗಡೆಯಿಂದ ಎಂಥ ಸಮಾಧಾನದಲ್ಲಿ 10 ಜನಕ್ಕೆ ಬುದ್ಧಿ ಹೇಳೋರು ಒಳಗಡೆಯಿಂದ ಎಷ್ಟು ವೀಕಾಗಿ ಏನೇನೋ ಮಾಡ್ಕೊಂಡ್ಬಿಟ್ರು ಅಂತ. ಯಾಕೆ ಅಂದ್ರೆ ಹೊರಗಡೆ ವ್ಯಕ್ತಪಡಿಸ್ತಾ ಇರೋದು ಮುಖ್ಯ ಅಲ್ಲ. ಆತ್ಮಕ್ಕಂತೂ ಅದು ಮುಖ್ಯನೇ ಅಲ್ಲ. ನೀನು ಹಾಗಾದ್ರೂ ಹೇಳು, ಹೀಗಾದ್ರೂ ಹೇಳು, ನಿನ್ನ ಪರ್ಸನಾಲಿಟಿ ಅದು. ಅದಕ್ಕೆ ನಾವು ಸೈಕಲಾಜಿಕಲಿ ನೋಡೋದಾದ್ರೂ ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್, ಅದು ಇದು ಅಂತೆಲ್ಲ ಹೆಸರುಗಳನ್ನ ಕೊಟ್ಟಿದ್ದೀವಿ. ಬಟ್ ಒಳಗಡೆ ನೀವು ಅದನ್ನ ಹೇಗೆ ತಗೊಳ್ತೀರಾ, ಅದು ತುಂಬಾ 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 ಮುಖ್ಯ. ಲೆಟ್ ಮಿ ಗೋ ಬ್ಯಾಕ್ ಟು ದಟ್ ಎಕ್ಸಾಂಪಲ್. ಈಗ ಯಾರಿಗೋ ಏನೋ ಬೈದೆ ಅಥವಾ ಬುದ್ಧಿಮಾತಿ ಹೇಳಿದೆ. ಈಗ ಆ ವ್ಯಕ್ತಿ ಚೆನ್ನಾಗಿ ಬೈದ್ಬಿಟ್ರು ವಾಪಸ್ಸು, ಅಥವಾ ನಾನು ಅದಲ್ಲ ಅಂತ ವ್ಯಕ್ತಪಡಿಸಿದ್ರು. ಬಟ್ ಒಳಗಡೆನೂ ಖಾಲಿ ಆಗೋಯ್ತು ಅಂತ ಇಟ್ಕೊಳ್ಳಿ. ನಾನು ಹಂಗಂದ್ರ ಬೈದ್ಬಿಟ್ಟೆ, ಅದಲ್ಲೇ ಹೋಯ್ತು, ಖಾಲಿ ಆಯ್ತು ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಎನ್ ಹೆಲ್ದಿ ಇಂಡಿಕೇಶನ್. ಆದ್ರೆ ಹೊರಗಡೆ ಹಾಗೆ ಹೇಳಿ ಒಳಗಡೆನೂ ಅವರು ತಿಂಗ್ಳಾನ್ಗಟ್ಲೆ ಹಂಗನ್ಬಿಟ್ರಲ್ಲ ಅಂತ ರುಬ್ತಾ ಇದ್ರೆ ಆಗ ಅದು ಖಂಡಿತ ಇಶ್ಯೂ ಆಗೇ ಆಗತ್ತೆ ಅವ್ರಿಗೆ.
ಬೇರೆ ಬೇರೆ ಕಾಯಿಲೆಗಳಾಗಿ ಅದು ಬಾಟಲ್ಡ್ ಅಪ್ ಇಮೋಷನ್ಸು, ಬೇರೆ ಬೇರೆ ಥರದ ವಿಚಿತ್ರವಾದ ಕಾಯಿಲೆ, ಸಮಸ್ಯೆ, ಅನಾರೋಗ್ಯ, ಕಿರಿಕಿರಿ, ಏನೋ ಟೀಡಿಯಸ್ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಆಗಿ ಹೊರಗಡೆ ಬರಬಹುದು. ಇನ್ನು ಸುಮ್ಮನಾಗ್ಬಿಟ್ರಲ್ಲ ಅವ್ರು ಹಾಗಾದ್ರೆ ಸರಿಯಾಗಿ ಅದನ್ನ ಅರ್ಥೈಸ್ಕೊಂಡಿದ್ದೀರಾ? ಇಲ್ಲ, ಅದರಲ್ಲೂ ಎ ಬಿ 2 ಪಾಸಿಬಿಲಿಟಿ ಇದೆ. ಏನದು? ಸುಮ್ಮನೆ ಇದ್ದಾಗ ಒಳಗಡೆಯಿಂದ ನಾನು ಹೇಳ್ಬೇಕಾಗಿತ್ತು, ಹೇಳಲಿಲ್ಲ, ಒಂದ್ಸತಿ ಚಾನ್ಸ್ ಸಿಕ್ಕಿದ್ರೆ ಹೇಳ್ತೀನಿ, ನಂಗೆ ಹೇಳಕ್ ಧೈರ್ಯ ಬರಲಿಲ್ಲ, ಆದರೆ ಅವ್ರು ಹಾಗೆ ಅವ್ರು ಹೀಗೆ ಅಂತ ವರ್ಷಾನ್ಗಟ್ಲೆ ಒಳಗಡೆನೇ ಇಟ್ಕೊಂಡು ಅದನ್ನ ರುಬ್ತಾ ಇರ್ತಾರಲ್ಲ, ಕೆಂಡನ ಒಳಗಡೆ ಇಟ್ಕೊಂಡಂಗೆ, ಅದು ಖಂಡಿತ ಅವ್ರನ್ನ ಸುಡುತ್ತೆ. ಮೋರ್ ಡೇಂಜರಸ್ ದೆನ್ ದ ಪರ್ಸನ್ ಹೂ ವಾಮಿಟೆಡ್ ಇಟ್ ಅಂಡ್ ರಿಲೀಸ್ಡ್ ಇಟ್. ಆದರೆ ಇನ್ನೊಂದು ಪಾಸಿಬಿಲಿಟಿ ಇದೆ ಇಲ್ಲಿ. ಸುಮ್ಮನಾಗ್ಬಿಟ್ರು ಅವರು, ಬಟ್ ಅವರು ಸುಮ್ಮನಾಗಿ ಒಳಗಡೆ ಅದನ್ನ ಕುದಿಯೋಕೆ ಬಿಡ್ಲಿಲ್ಲ. ಟ್ರಾನ್ಸೆಂಡ್, ಅದಕ್ಕಿಂತ ತುಂಬ ಮೇಲಿದ್ದಾರೆ ಅವರು. ಅದಕ್ಕಿಂತ ಅಂದ್ರೆ ಬಿಡು, ಏನೋ ಮಾತಾಡ್ಕೊಂಡ್ರು, ಟೆನ್ಷನ್ ಏನೋ ಹೇಳಿದ್ರು, ಅವ್ರು ಹೇಳೋದ್ರಿಂದ ನಾನು ಅದಾಗ್ಬಿಡ್ತೀನಾ? ಇಲ್ವಲ್ಲ. ನಾನು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು, ನನ್ನ ಪರಿಚಯದ ಮೂಲಕ ನಾನು ಅನಲೈಸ್ ಮಾಡಬೇಕು. ಅದರಿಂದ ಅದನ್ನು ನಾನು ತುಂಬ ಕ್ಲಿಯರ್ ಆಗಿ ನಾನು ಅದಲ್ಲ ಅನ್ನೋದನ್ನು ತಗೊಂಡಿರೋದ್ರಿಂದ ನಾನು ಅದನ್ನು ಮೈಂಡಲ್ಲಿ ಇಟ್ಕೊಂಡಿಲ್ಲ, ಅಥವಾ ಕ್ಷಮಿಸಿದ್ದೀನಿ. ಪಾಪ ಮುಗ್ಧವಾಗಿ ಅಜ್ಞಾನದಲ್ಲಿ ಇನ್ನೂ ಅಷ್ಟು ಮೆಚುರಿಟಿ ಅವ್ರಿಗೆ ಬಂದಿಲ್ಲ, ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾನು ಚೆನ್ನಾಗಿ ಅದನ್ನು ಬಿಟ್ಕೊಟ್ಟಿದ್ದೀನಿ. ಐ ಹ್ಯಾವ್ ರಿನೌನ್ಸ್ಡ್, ಲೆಟ್ ಗೋ, ರಿಲೀಸ್ಡ್ ಇಟ್ ಅನ್ನೋಷ್ಟು ಮೆಚುರಿಟಿ ಅವ್ರಿಗೆ ಎಸ್ಟಾಬ್ಲಿಷ್ ಆದಾಗ, ಸುಮ್ಮನೆ ಇದ್ದು ಒಳಗಡೆ ದೊಡ್ಡ ದೊಡ್ಡ ಟ್ಯೂಮರ್ ಥರದ ಇಮೋಷನಲ್ ಬ್ಲಾಕೇಜ್ ಇಟ್ಕೊಳ್ಳೋಕ್ಕಿಂತ ಖಂಡಿತ 100% ಬೆಟರ್ ಇದು. ಸೊ ಇಲ್ಲಿ ಬೇರೆ 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 ಥರದ ಎಕ್ಸ್ಪ್ರೆಷನ್ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕೆಲವರು ಎಕ್ಸ್ಪ್ರೆಸ್ ಮಾಡೋದನ್ನ ನೋಡ್ತಾ ಬೆಳೆದಿರ್ತಾರೆ, ಅದೇ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ. ಕೆಲವರು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಗೊತ್ತೇ ಇರಲ್ಲ, ಅದರಿಂದ ಅವ್ರು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಕೆಲವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪನಿಷ್ ಆಗಿರ್ತಾರೆ, ಮನೆಯಲ್ಲಿ ಮಾತಾಡ್ತೀಯಾ, ಎಲ್ಲರ ಮುಂದೆ ಮಾತಾಡ್ತೀಯಾ ಅಂತ, ಅದಕ್ಕೆ ಅವ್ರು ಆ ಭಯದಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದಾಗ ಅಮ್ಮ ಅಪ್ಪನಿಂದ ಪೆಟ್ಟು ತಿಂದು ಅವಮಾನಕ್ಕೊಳಗಾಗಿ ತುಂಬ ದೊಡ್ಡ ಆಘಾತ ಆದಾಗ ಏನು ಮಾಡಿದ್ರು ಎಕ್ಸ್ಪ್ರೆಸ್ ಅಂತೂ ಮಾಡಬಾರ್ದಪ್ಪ ಅನ್ನೋ ಥರದೊಂದು ಪರಿಸ್ಥಿತಿಗೊಳಗಾಗಿರ್ತಾರೆ. ಸೊ ಬೆಳೆದ ವಾತಾವರಣ, ಯಾವ ನಂಬಿಕೆ, ಎಷ್ಟು ಕಂಫರ್ಟ್ ಸಿಕ್ಕಿತ್ತು, ಎಷ್ಟು ಕ್ಲಾರಿಟಿ ಇದೆ, ಎಲ್ಲದ್ರ ಮೇಲೂ ಇಮೋಷನ್ಸು. ಆದರೆ ನಾನು ಹೇಳೋದು, ಪರ್ಸನಾಲಿಟಿ ಬೇರೆ ಬೇರೆ ಇರ್ಬೋದು ನಿಮ್ಮದು ಎಕ್ಸ್ಪ್ರೆಷನ್ನು. ಕೆಲವ್ರು ಜೋರಾಗಿ ಕೂತ್ಕೊಂಡು ಐ ಲವ್ ಯು ಅಂತಾರೆ, ಕೆಲವ್ರು ಮನಸ್ಸಲ್ಲಿ ಹೇಳ್ತಾರೆ, ಕೆಲವ್ರು ಹಗ್ ಮಾಡಿ ಹೇಳ್ತಾರೆ, ಕೆಲವ್ರು ಲೆಟರ್ ಬರೀತಾರೆ, ಕೆಲವ್ರು ಎಕ್ಸ್ಪ್ರೆಷನಲ್ಲೇ ಹೇಳ್ಬಿಡ್ತಾರೆ. ಬೇರೆ ಬೇರೆ ಇರ್ಬೋದು, ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಆಫ್ ಎಕ್ಸ್ಪ್ರೆಸಿಂಗ್ ಇಟ್, ಬಟ್ ಎಕ್ಸ್ಪ್ರೆಸ್ ಮಾಡಬೇಕು. ನಾನು ಐ ಆಮ್ ಅ ಸಪೋರ್ಟರ್ ಆಫ್ ಎಕ್ಸ್ಪ್ರೆಸಿಂಗ್ ಇಟ್, ಅಟ್ಲೀಸ್ಟ್ ಸಟಲ್ ಆಗಾದರೂ ಪರವಾಗಿಲ್ಲ. ಬಟ್ ಎಕ್ಸ್ಪ್ರೆಸ್ ಮಾಡ್ತೀನಿ ಅಥವಾ ಮಾಡ್ತಾ ಇದ್ದೀನಿ ಅಥವಾ ಮಾಡಲ್ಲ, ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಳಗಡೆ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಬೇಡಿ ಪ್ಲೀಸ್. ನಿಮಗೆ ಮಾಡೋಕ್ಕೆ ಆಗಲಿಲ್ವಾ, ನಿಮ್ಮ ಜೊತೆ ಕೂತು ಡೈರಿಲಿ ಬರೆದು ಬಿಡಿ, ಅದನ್ನು ಕತೆ ಬರಿಬೇಡಿ. ನಾನು ಇವ್ರನ್ನ ಹೀಗೆ ಕ್ಷಮಿಸ್ತಾ ಇದ್ದೀನಿ, ಇದನ್ನ ಹೀಗೆ ಬಿಟ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಇದು ರಿಲೆವೆಂಟ್ ಅನ್ನೋ ಕನ್ಕ್ಲೂಷನ್ಗೆ ಬಂದಿದ್ದೀನಿ, ಅಥವಾ ಅವ್ರಿಗೆ ನಾನು ಡೈರೆಕ್ಟಾಗಿ ಹೇಳೋಕ್ಕಾಗ್ತಾನೆ, ಅದಕ್ಕೆ ಈ ಪತ್ರದ ಮೂಲಕ ಸೋಲ್ ಟು ಸೋಲ್ ಅವ್ರಿಗೆ ಇಲ್ಲೇ ಬರೆದು ಸಾರಿ ಕೇಳ್ಬಿಡ್ತಾ ಇದ್ದೀನಿ. ರಿಲೀಸ್ ಮಾಡಿಬಿಡಿ ಹೇಗಾದರೂ. ಅಥವಾ ಆಧ್ಯಾತ್ಮಿಕವಾಗಿ, ಹೌದಲ್ವಾ, ಏನು ನಾವೆಲ್ಲ ಹೋಗ್ಬೇಕಾದ್ರೆ ಏನು ಇದ್ದದ್ದೆಲ್ಲ ಅಗ್ರಿಮೆಂಟ್ಗಳು ತೊಗೊಂಡು ಹೋಗ್ತೀವ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಅಲ್ಲಿ ಕೇಳಕ್ಕೆ ಯಾರು ಕೂತಿರ್ತಾರೆ? ನಾನೇನಾದೆ ಇದೆಲ್ಲದರಿಂದ, ನಾನು ಯಾವ ಥರದ ವ್ಯಕ್ತಿತ್ವ ಅದೇ, ಇವರೆಲ್ಲ ನನ್ನ ಸುತ್ತ ರೋಲಾಗಿ ಬಂದಿದ್ರಿಂದ ಅನ್ನೋದು ಮುಖ್ಯ ಅಲ್ವಾ ಅಂತಾದರೂ ಅರ್ಥ ಮಾಡ್ಕೊಂಡಾದರೂ ರಿಲೀಸ್ ಮಾಡಿ. ಬಟ್ ಎಕ್ಸ್ಪ್ರೆಷನ್ ಫಾರ್ಮ್ಸ್ ಕುಡ್ ಬಿ ಡಿಫ್ರೆಂಟ್, ಬಟ್ ಇಂಟರ್ನಲಿ ನೀವು ಕೂಗಿ ಜಗಳ ಮಾಡಿದ್ರೆ ಇನ್ ತಕ್ಷಣ ಒಳಗಡೆ ಸಮಾಧಾನವಾಗಿದ್ದೀರಾ ಅನ್ನೋ ಗ್ಯಾರಂಟಿ ಇಲ್ಲ. ಇಂಟರ್ನಲಿ ಬಿ ವೆರಿ ಸಾರ್ಟೆಡ್, ಕ್ಲಿಯರ್ ಆ್ಯಂಡ್ ಲೈಟ್ ಪ್ಲೀಸ್. ಅದು ತುಂಬ ಇಂಪಾರ್ಟೆಂಟು. ನಿಮ್ಮ ಅಪ್ಲಿಫ್ಟ್ಮೆಂಟಿಗೆ, ಆರೋಗ್ಯಕ್ಕೆ ಎಲ್ಲ ರೀತಿಯಲ್ಲೂ ತುಂಬ ತುಂಬ ಮುಖ್ಯ. ಸ್ಟೈಲ್ ಅಷ್ಟು ಮುಖ್ಯ ಅಲ್ಲ, ಎಕ್ಸ್ಪ್ರೆಷನ್ ಮಾಡೋ ಸ್ಟೈಲ್ ಅಷ್ಟೊಂದು ಮುಖ್ಯ ಅಲ್ಲ. ಹಿಯರ್ ಆಲ್ಸೋ ಕೀಪ್ ಇಟ್ ಲೈಟ್. ಯಾಕೆಂದರೆ ಮಾತೇ ಆಡಲ್ಲ ಮೇಡಮ್ ಇವರು, ಯಾವತ್ತೂ ಒಂದು ಕಂಪ್ಲೇಂಟು ಮಾಡಿಲ್ಲ, ಇವ್ರಿಗಿಂತ ಕಾಯಿಲ್ಲ ಅಂತ ಕೇಳಿರೋ ಎಷ್ಟೋ ಜನ ಬರ್ತಾರೆ. ಕಂಪ್ಲೇಂಟ್ ಮಾಡಿಲ್ಲ, ಒಳ್ಳೇದು, ಬಟ್ ಒಳಗಡೆ ಕುದೀತಾ ಇತ್ತಲ್ಲ. ಇನ್ನು ಯಾವುದೇ ರೀತಿಯ ಫೀಲಿಂಗನ್ನು ಹೈಡ್ ಯಾಕೆ ಮಾಡ್ತಾರೆ ಎಕ್ಸ್ಟೆನ್ಷನ್ ಆಫ್ ದಿಸ್ ನೋಡೋದಾದರೆ, ಒಂದು ಖಂಡಿತ ಥ್ರೆಟ್ ಇರ್ಬೋದು, ನಾನು ಆಗಲೇ ಹೇಳಿದಾಗೆ ಎಲ್ಲಿ ಡೇಂಜರ್ ಆಗಿಬಿಡುತ್ತೋ ಅನ್ನೋ ಥ್ರೆಟ್ ಇರ್ಬೋದು, ಅಥವಾ ನಾನೇನೋ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಥರದ್ದು ಭಯ ಇರಬಹುದು, ಅಥವಾ ನಾನು ಪನಿಷ್ ಮಾಡ್ತಾರೆ ಅನ್ನೋ ಭಯ ಇರ್ಬೋದು. ಈ ರೀತಿ ಕಾನ್ಸಿಕ್ವೆನ್ಸಸ್ ಈ ಹಿಂದೆ ಪಾಸ್ಟಲ್ಲಿ ಏನು ರಿಜಿಸ್ಟರ್ ಆಗಿದೆ ಬೇಸ್ಡ್ ಆನ್ ದ್ಯಾಟ್. ಮತ್ತು ಸೊಸೈಟಲ್ ನಾರ್ಮ್ಸ್ ಏನು ಸುಮ್ಮನೆ ಕಟ್ಟ ಕೊಡುತ್ತಾ ಕೆಲವು ಸತಿ ನಮಗೆ, ಈ ಥರ ವ್ಯಕ್ತಪಡಿಸಿದ್ರೆ ನೀನು ತುಂಬ ಚೀಪು, ತುಂಬ ವಲ್ಗರು, ತುಂಬ ನೆಗೆಟಿವ್ ಅಂತ ಹೇಳಿರೋದ್ರಿಂದ ಆಗಲೂ ಕೂಡ ಅದು ಸಮಸ್ಯೆ ಆಗಿ they just block themselves from telling what they want to always express. ಓಕೆ, ಈಗ ನಿಮ್ಮ ಪ್ರಕಾರ ನೀವೆಷ್ಟೋ ಕೌನ್ಸಿಲಿಂಗ್ಗಳು ಮಾಡಿದ್ರು, ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ನೀವು. ಈ 40,000 ಕೇಸ್ಗಳಲ್ಲಿ ಈಗ ಇನ್ನೂ ಜಾಸ್ತಿ ಆಗಿದೆ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದಾದರೆ ನೀವು ಯಾರಿಗಾದ್ರೂ ಸಜೆಸ್ಟ್ ಮಾಡೋದಾದರೆ ನಿಮ್ಮ ಆಯ್ಕೆ ಏನಾಗಿರುತ್ತೆ? ಎಸ್
ಐ ಥಿಂಕ್ ಯಾರೂ ಲವ್ ಮ್ಯಾರೇಜ್ ಬೆಟರಾ ಅರೇಂಜ್ ಮ್ಯಾರೇಜ್ ಬೆಟರಾ ಅಂತ ಒಂದು ಬಯಾಸ್ಡ್ ಒಪಿನಿಯನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಕ್ವಾಲಿಟಿ ಆಫ್ ದ ಮ್ಯಾರೇಜ್, ಫಸ್ಟ್ ಆಫ್ ಆಲ್ ಮ್ಯಾರೇಜ್ ಬೆಟರಾ ಅನ್ನೋ ಪ್ರಶ್ನೆನೇ ಇನ್ನೂ ಎಷ್ಟೋ ಜನಕ್ಕೆ ಕಾಡ್ತಾ ಇದೆ. ಆ, ನಮ್ಮಲ್ಲೂ ಎಷ್ಟೋ ಜನಕ್ಕೆ ಬೇಕಾ ಮದುವೆ ಅನ್ನೋದಿದೆ. ಎನಿವೆ, ಅದರಲ್ಲೂ ನೋಡೋದಾದ್ರೆ ಗುಣಮಟ್ಟ, ಮದುವೆ ಗುಣಮಟ್ಟ. ಬಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಲವ್ ಮ್ಯಾರೇಜ್ ಆದರೆ ಅಡ್ವಾಂಟೇಜ್ ಏನಪ್ಪ ಅಂದರೆ, ಅವ್ರನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಶೇಡ್ಸ್ ನಿಮಗೆ ಗೊತ್ತಿರುತ್ತೆ. ಅಂದರೆ ಇನಿಷಿಯಲಿ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಯಾರೋ ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಬ್ರು ಆಕೆ ನಾಟಕೀಯವಾಗಿರ್ಬೋದು. ಬಟ್ 10 ವರ್ಷದಿಂದ ನಂಗೆ ಗೊತ್ತು, 5 ವರ್ಷದಿಂದ ಗೊತ್ತು ಅಂದಾಗ, ಬೇರೆ ಬೇರೆ ಲೈಫಲ್ಲಿ ವೇವ್ಸ್ ಬಂದಾಗ ಹೇಗಿದ್ರು ಅನ್ನೋದನ್ನು ನೋಡಿ, ಆ ವರ್ಸ್ಟ್ ಮತ್ತು ಬೆಸ್ಟ್ ಎರಡನ್ನೂ ನಾನು ನಿಭಾಯಿಸ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಾಗ ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿ ಮದುವೆ ಆದವರು ಇದ್ದಾರೆ. ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಸೊ ಆ ಎಲ್ಲ ಬೇರೆ ಬೇರೆ ಪರ್ಸನಾಲಿಟಿಯ ಕಲರ್ಸನ್ನೆಲ್ಲ ನೋಡಿರ್ತಾರೆ. ಸೊ ದಟ್ ಬಿಕಮ್ಸ್ ಈಸಿ. ಆ್ಯಂಡ್ ಅವ್ರ ಹ್ಯಾಬಿಟ್ಸ್ ಏನೋ, ಅವ್ರ ಪರ್ಸ್ನಾಲಿಟಿ ಏನೋ, ಅವರು ಯಾವುದ್ರಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಗೆ ನಾನು ಪೂರಕವಾಗಿ ನಿಂತ್ಕೊಳ್ಳೋಕೆ ಸಾಧ್ಯನಾ, ಅಥವಾ ಆ ಒಂದು ಮೈಂಡ್ ಸೆಟ್ ನನ್ನನ್ನು ಕಂಫರ್ಟಬಲ್ ಆಗಿ ಇರೋಕ್ಕೆ ಸಾಧ್ಯನಾ, ಈ ಅನಾಲಿಸಿಸ್ ಎಲ್ಲ ಫ್ರೆಂಡ್ಶಿಪ್ಪಲ್ಲೇ ನಡೆದೋಗಿರುತ್ತೆ ಎಷ್ಟೋ ಕೇಸಸಲ್ಲಿ. ಬಟ್ ಡಿಸ್ಅಡ್ವಾಂಟೇಜ್ ತುಂಬ ಕಾಮನ್ನು, ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ, ಸೌತ್ ಇಂಡಿಯಲ್ಲಿ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಯೂಶಲಿ ಸಿಗಲ್ಲ. ಇದು ನಾನು ಯಾರನ್ನೂ ಹರ್ಟ್ ಮಾಡೋಕ್ಕೆ ಹೇಳ್ತಿಲ್ಲ. ಬಟ್ ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ನಾನು ಹುಡುಕಿಲ್ವಲ್ಲ ಗಂಡು ಅಪ್ಪ ಅಮ್ಮ ಅಂದ್ಕೊಳ್ಳೋದು. ಆದ್ದರಿಂದ ಇದೆಲ್ಲ ನಿಂದೆ ರಿಸ್ಕು. ನೀನು ಅದೇನೋ ಹೇಳ್ತಾರಲ್ಲ, ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟು ಮಾರ್ಕೆಟ್ ರಿಸ್ಕ್ ಅನ್ನೋ ಥರ ನಿಂದು ರಿಸ್ಕ್ ಇದು. ಈಗ ನೀನು ಇಷ್ಟಪಟ್ಟಿದ್ಯಾ, ಅವ್ನು ನೋಡ್ಕೊಳ್ತಾನೋ ನೋಡ್ಕೊಳ್ಳಲ್ವೋ, ನಿಂಗೆ ಸುಖ ಸಿಗುತ್ತೋ ಇಲ್ವೋ, ಆ ಕಂಪ್ಲೇಂಟು ಕಾಂಪ್ಲಿಕೇಶನ್ ಎಲ್ಲ ನೀ ತಾನೇ ಇಷ್ಟಪಟ್ಟು ಮದುವೆ ಆಗಿದೆಯಾ. ನನಗೀಗ ಆ ಜವಾಬ್ದಾರಿ, ಯಾಕಂದರೆ ನಾನು ನಿರ್ಧಾರ ತೊಗೊಳಕ್ಕೆ ಬಿಡಲಿಲ್ಲ ನಿನ್ನ ಲೈಫ್ ಬಗ್ಗೆ. ಅದಕ್ಕೆ ಹೋಗು, ನೀನು ಅನುಭವಿಸ್ಕೊ ಅನ್ನೋ ಥರದ್ದೊಂದು ಹೇಳ್ತಾರಲ್ಲ ಕನ್ನಡದಲ್ಲಿ ಸ್ಲ್ಯಾಂಗ್, ಕೈ ಎತ್ತು ಬಿಡ್ತಾರೆ ಅಂತ. ಆ ಥರ ಯೂಶಲಿ ಅಪ್ಪ ಅಮ್ಮ ಲವ್ ಮ್ಯಾರೇಜಲ್ಲಿ ನೀನೇ ಮಾಡ್ಕೊಂಡಿದ್ದು ಹೋಗು ಅಂತ ಜವಾಬ್ದಾರಿ ತೊಗೊಳಕ್ಕೆ ಬರಲ್ಲ. ಏನಾದರೂ ರಿಸ್ಕ್ ಆದರೆ, ಕಾಂಪ್ಲಿಕೇಶನ್ ಆದರೆ, ಏನೋ ಸ್ವಲ್ಪ ಡಿಸ್ಅಗ್ರಿಮೆಂಟ್ಗಳಾದರೆ, ಚಿಕ್ಕ ಪುಟ್ಟ ಕಾನ್ಫ್ಲಿಕ್ಟ್ಸ್ ಆದರೆ ಆಗಲ್ಲ. ಆ್ಯಂಡ್ ಲವ್ ಮ್ಯಾರೇಜನ್ನು ಇನ್ನೊಂದು ವೈಯಕ್ತಿಕವಾಗಿ ನೋಡೋದಾದರೆ, ಎಲ್ಲೋ ಒಂದು ಕಡೆ ಈಗ ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಿಂದ ಒಂದು ಹೆಣ್ಮಗುಗೆ ಅವ್ರ ತಂದೆ ಪ್ರೀತಿ ಕೊಟ್ಟಿಲ್ಲ, ವಾಮ್ತ್ ಕೊಟ್ಟಿಲ್ಲ ಅಂದರೆ, ಅವಳು ತುಂಬ ಬೇಗ ಇನ್ಫ್ಯಾಚುಯೇಷನ್ನ ಅಥವಾ ಆ ಪ್ರೀತಿಯ ಕೊರತೆಯನ್ನು ನಿಭಾಯಿಸುವಂತಹ ಆ್ಯಕ್ಷನ್ ತೋರಿಸೋ ಹುಡುಗನಿಗೆ ಬೇಗ ಬಿದ್ದುಬಿಡ್ತಾಳೆ. ಅದನ್ನು ನಾವು ರಿಯಲ್ ಲವ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೆಯೋಕ್ಕೆ ಸಾಧ್ಯನಾ? ಮೇ ಬಿ ನಾಟ್. ಮತ್ತು ಆ ಹಾರ್ಮೋನ್ಸ್ ನಾವು ಅವಾಗಲಿಂದ ಹೇಳ್ತಿದ್ವಿ, ಆ ಎವಲ್ಯೂಷನಲ್ಲಿ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದನ್ನು ನಾವು ಇಗ್ನೋರ್ ಮಾಡೋಗೋ ಇಲ್ಲ. ಅಟ್ರಾಕ್ಷನ್ನು, ಹೀ ಈಸ್ ದ ಒನ್, ಇವ್ನು ನಂಗೆ ಸೆಕ್ಯೂರಿಟಿ ಕೊಡ್ಬೋದು, ಇವಳು ನಂಗೆ ಒಳ್ಳೆ ಮಕ್ಕಳನ್ನ ಎತ್ಕೊಡ್ಬಹುದು, ಇವನಿದ್ರೆ ನನಗೆ ಸಮಾಜದಲ್ಲಿ ಮರ್ಯಾದೆ ಸಿಗುತ್ತೆ, ಇವಳಿದ್ರೆ ನಾನು ಸುಖವಾಗಿರಬಹುದು ಅನ್ನೋ ಥರ ಆ ಇಮಿಡಿಯೇಟ್ ಅಟ್ರಾಕ್ಷನ್ನು ನಿಮಗೆ ಪ್ರಾಬಬ್ಲಿ ಲಾಂಗ್ ರನ್ನಲ್ಲಿ ಕರೆಕ್ಟ್ ಡಿಸಿಷನ್ ತೊಗೊಳಕ್ಕೆ ಬಿಡುತ್ತೋ ಇಲ್ವೋ. ಇಂಪಲ್ಸ್, ಇನ್ಫ್ಯಾಚುಯೇಷನ್, ದಟ್ ರಿಸ್ಕ್ ಇಸ್ ಆಲ್ವೇಸ್ ದೇರ್. ವಿ ಕ್ಯಾನ್ ನಾಟ್ ಡಿನೈ ದ್ಯಾಟ್. ಇನ್ನು ಅರೇಂಜ್ ಮ್ಯಾರೇಜಿಗೆ ಬರೋದಾದರೆ ಅಡ್ವಾಂಟೇಜ್ ಅಂತೂ ಅದು ಹೇಗೆ ಅಂದರೆ, ಅಸೆಸ್ಮೆಂಟ್ ನಡೆದೋಗಿರುತ್ತೆ, ತಗೊಮ್ಮ ಗ್ಯಾರಂಟೀಡ್ ಗುಡ್ ರಿಲೇಷನ್ಶಿಪ್ ಅಂತ ಒಂದು ಪಕ್ಕ ಒಂದಷ್ಟು ಜನ ನಿಮಗೊಂದು ಕಾನ್ಫಿಡೆನ್ಸ್ ಕೊಡೋ ಥರದೊಂದು ಅರೇಂಜ್ಮೆಂಟ್ ಇದು. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ನಡುವೆ ಅಲ್ಲ, ಫ್ಯಾಮಿಲಿ ಮಧ್ಯದಲ್ಲಿ ಇರೋದ್ರಿಂದ ಫ್ಯೂಚರಲ್ಲಿ ನಿಮಗೊಂದು ಸೆನ್ಸ್ ಆಫ್ ಸೆಕ್ಯೂರಿಟಿಯನ್ನು, ನನಗೆ ಯಾರೋ ಸಪೋರ್ಟಿಗೆ ಇದ್ದಾರೆ ಅನ್ನೋ ಧೈರ್ಯವನ್ನು ಖಂಡಿತ ಕೊಡುತ್ತೆ. ಅದು ಲವ್ ಮ್ಯಾರೇಜಲ್ಲಿ ನಿಮಗೆ ನೋಡೋಕ್ಕೆ ಅಷ್ಟು ಸಿಗೋಲ್ಲ. ಡಿಸ್ಅಡ್ವಾಂಟೇಜ್ ನಮ್ಮೆಲ್ಲರಿಗೂ ಗೊತ್ತಿದೆ. ಅವಾಗ ತಾನೇ ಆ ವ್ಯಕ್ತಿನ ನೋಡ್ತಾ ಇದ್ದೀವಿ. ಸೊ ಹಿ ಆರ್ ಶಿ ಮೈಟ್ ಬಿ ಪ್ರಿಟೆಂಡಿಂಗ್, ಅಂದರೆ ನನ್ನ ಹತ್ರ ಇದೆಲ್ಲ ಇರೋದ್ರಿಂದ ನಾನು ಎಲಿಜಿಬಲ್ ಕ್ಯಾಂಡಿಡೇಟ್ ಅನ್ನೋ ಥರ ಇದ್ದು, ಕ್ರಮೇಣವಾಗಿ ದಿನ ಕಳೀತಾ ಇದ್ದ ಹಾಗೆ, ಆ ಜೋಶ್ ಫೇಡ್ ಆಗ್ತಾ ಇದ್ದ ಹಾಗೆ, ಆ ಎಕ್ಸೈಟ್ಮೆಂಟ್ ಸೆಟಲ್ ಡೌನ್ ಆಗ್ತಾ ಇದ್ದ ಹಾಗೆ, ಬೇರೆ ಥರದ್ದೇ ವ್ಯಕ್ತಿಯಾಗಿ ಅವರು ಮೂಡ್ ಬಂದಾಗ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗುತ್ತೆ. ಅಯ್ಯೋ, ನಾನು ಏನೋ ಅಂದ್ಕೊಂಡು ಮದುವೆ ಅದೇ, ಮನೆ ಇದೆ, ಪ್ರಾಪರ್ಟಿ ಇದೆ, ಎಜುಕೇಷನ್ ಇದೆ ಅಂತ ಅದೇ ಆದರೆ ನೋಡಿದ್ರೆ ಹೀಗಾಗೋಯ್ತು ಅಂತ ಒಂದು ದೊಡ್ಡ ಶಾಕ್ ಕ್ರಿಯೇಟ್ ಆಗೋಗುತ್ತೆ. ವೆರ್ ಆಸ್ ಇನ್ ಲವ್ ಮ್ಯಾರೇಜ್ ಅವ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ನೀವು ಟೈಮ್ ಕೊಟ್ಟಿದ್ದೆ ಆದರೆ ಈ ರಿಸ್ಕ್ ಸ್ವಲ್ಪ ಕಮ್ಮಿ. ಸೊ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ ಅರೇಂಜ್ ಮ್ಯಾರೇಜ್ ಅಲ್ವಾ, ಯಾಕಂದರೆ ಎಲ್ಲ ನೋಡಿದ್ದೀವಿ, ಅಸೆಸ್ ಮಾಡಿದ್ದೀವಿ, ಅನಲೈಸ್ ಮಾಡಿದ್ದೀವಿ, ಒಂದು ವ್ಯಾಲಿಡೇಷನ್ ಇದೆ. ಸೊ ಹೀಗೆ ನೋಡ್ಕೊಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದಾಗ, ನಾನು ಇದಕ್ಕೆ ನಿನ್ನ ಮದುವೆ ಆದೆ, ಇದಕ್ಕೆ ಅದು ಎರಡೂ ಮ್ಯಾರೇಜಲ್ಲಿ ಇರುತ್ತೆ. ಬಟ್ ಅರೇಂಜ್ ಮ್ಯಾರೇಜಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಹೋಲ್ ಫ್ಯಾಮಿಲಿ ಅಲ್ವಾ, ನಮ್ಮ ಫ್ಯಾಮಿಲಿಯನ್ನೇ ಈಗ ನೋಡ್ಕೊಳ್ಬೇಕು ಅನ್ನೋ ಥರದೊಂದು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಪ್ರಶ್ನೆ ತುಂಬ ಕ್ಲಿಯರ್ ಆಗಿದೆ. ಎರಡೂ ಕಡೆ ರಿಸ್ಕ್ ಇದೆ, ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಕಡೆ ಇದಿದೆ. ಮತ್ತು ನೀವು ಲವ್ ಮ್ಯಾರೇಜ್ ಆಗಿ ಅರೇಂಜ್ ಮ್ಯಾರೇಜ್ ಆಗಿ ಕಾಸ್ಟ್ ಆ್ಯಂಡ್ ಬೆನಿಫಿಟ್ ಟಕ 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 ಬ್ರೈನಲ್ಲಿ ಓಡ್ತಾ ಇರುತ್ತೆ. ಇವ್ರ ಮದುವೆ ಆದರೆ ನಂಗೆ ಏನೇನು ರಿಸ್ಕ್ ಇದೆ, ಏನೇನು ಲಾಭ ಇದೆ, ಏನೇನು ರಿಸ್ಕ್ ಇದೆ, ಏನೇನು ಲಾಭ ಇದೆ, ಏನೇನು ರಿಸ್ಕ್ ಇದೆ, ಏನೇನು ಲಾಭ ಇದೆ. ಇದು ಟ್ರಾನ್ಸಾಕ್ಷನ್ ಥರ ನಾನು ಹೇಳ್ತಾ ಇಲ್ಲ. ಪ್ಯೂರ್ ಅನ್ಕಂಡೀಷನ್ ಲವ್ ಅಮ್ಮಮ್ಮ ಅಂದರೆ ನಮ್ಗೆ ಎಲ್ಲಿ ಸಿಗತ್ತೆ?
ಒಂದು ತಾಯಿ ಮಗುವನ್ನ ಇನಿಷಿಯಲ್ ಫ್ಯೂ ಇಯರ್ಸ್ ನೋಡ್ಕೊಳ್ಬೇಕಾದ್ರೆ ಏನೂ ಅಪೇಕ್ಷೆ ಇಲ್ಲದೆ ಕಾಪಾಡೋದ್ರಲ್ಲಿ ಸಿಗತ್ತೆ ನೋಡೋಕ್ಕೆ. ಆಮೇಲೆ ಅದು ಫೇಡ್ ಆಗುತ್ತೆ. ಬೇರೆ ಬೇರೆ ಥರದ್ದು ಮಗು ನಡ್ಕೊಳ್ಳೋ ರೀತಿ, ಅಮ್ಮ ಕನೆಕ್ಟ್ ಆಗೋ ರೀತಿ. ಸೊ ಎರಡೂ ಮ್ಯಾರೇಜಲ್ಲಿ ಅದಿರತ್ತಂತ ಅನ್ನೋದು ಪಕ್ಕ. ಬಟ್ ಮ್ಯಾರೇಜ್ ರೈಟ್ ಅಲೈನ್ಮೆಂಟಲ್ಲಿ ಇರಬೇಕು ಅಂದರೆ ಖಂಡಿತ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದೇ ಒಂದು ವರ್ಡ್ ಹೀಗೆ ಹಾಕ್ಬಿಡ್ತಾರೆ. ನೋ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ ಅಪ್ಪ. ಅವ್ರು ಹೌಸ್ ವೈಫೇ ಇರ್ಬೋದು, ಗಂಡ ನಿಮ್ಗಿಂತ ಕಮ್ಮಿ ಸಂಬಳನೇ ತಗೋತಾ ಇರ್ಬೋದು. ಆ ಒಂದು ಕಾರಣಕ್ಕೆ ಅಥವಾ 2-3 ಕಾರಣಗಳಿಗೆ, ಅಥವಾ ಅವ್ರ ತಂದೆ ತಾಯಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಾನೋ, ಇವರು ಕೂದಲು ಕಮ್ಮಿ ಇದೆ ಅಂತಾನೋ, ಅವ್ರಿಗೆ ಪ್ರಾಬ್ಲಿ ಅವ್ರ ಫ್ರೆಂಡ್ಗಿಂತ ಜಾಸ್ತಿ ಬೇಗ ಪ್ರಮೋಷನ್ ಆಗಲ್ಲ ಅನ್ನೋ ಕಾರಣಕ್ಕೆ ನೀವು ಅವ್ರಿಗೆ ಕೊಡೋ ಮರ್ಯಾದೆನ ಕಮ್ಮಿ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ನೀವು ಮ್ಯಾರೇಜಲ್ಲಿ ಆ ಬಾಂಡ್ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ರೂಲ್ ಥರ ಇಟ್ಕೊಳ್ಳಿ. ಇಷ್ಟು ರೆಸ್ಪೆಕ್ಟ್ಗಿಂತ ಕಮ್ಮಿ ನಾನು ಅವರಿಂದ ರೆಸ್ಪೆಕ್ಟನ್ನು ತಗೊಂಡು ಅದನ್ನು ಐ ವಿಲ್ ನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕಿತ್ಕೊಂಡು ಅವರಿಂದ ಒಂದು ವಾಟ್ ದೇ ಡಿಸರ್ವ್ ಅನ್ನೋದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು. ಇನ್ನು ಕಮ್ಯುನಿಕೇಷನ್ ಅಂತಾರೆ. ಕಮ್ಯುನಿಕೇಷನ್ ಅನ್ನೋದು ನೀವು ಹೋಗಿ ಬರೀ ಮಾತಾಡೋದಲ್ಲ. ನಾನು ಸಾಕಾಗೋಷ್ಟು ಕೇಳಿಸ್ಕೊಳ್ತಾ ಇದ್ದೀನ ನನ್ನ ಪಾರ್ಟ್ನರಿಂದ, ಅವ್ರು ಕೇಳಿಸ್ಕೊಳಕ್ ಬಂದಾಗ ನಾನು ವ್ಯಕ್ತಪಡಿಸ್ತಾ ಇದ್ದೀನ. ಖಂಡಿತ ಕ್ರ್ಯಾಶ್ ಆಗೋಗುತ್ತೆ ನಿಮ್ಮ ರಿಲೇಷನ್ಶಿಪ್ಪು. ಇದು 2 ಆಸ್ಪೆಕ್ಟ್ಸ್ ಬಗ್ಗೆ ನೀವು ಗಮನ ಕೊಟ್ಟಿಲ್ಲ ಅಂದರೆ. ಕೇಳಿಸ್ಕೊಳಕ್ ಬಂದಾಗ ಹೇಳ್ಕೊಳ್ತಾ ಇದ್ದೀನ ಆ ಕಾನ್ಫಿಡೆನ್ಸಲ್ಲಿ. ಕೇಳಿಸ್ಕೊಳಕ್ಕೆ ಅಂತ ಟೈಮ್ ಹೌದು ಮಾಡ್ಕೊಳ್ಬೇಕು. ಯು ಕಾಂಟ್ ಜಸ್ಟ್ ಕೀಪ್ ಸೇಯಿಂಗ್ ಐಮ್ ಬಿಸಿ. ನೋ ವೇ. ಆಮೇಲೆ ಒಂದಿನ ಆ ಬ್ಯುಸಿ ಆಗಿರೋದೆಲ್ಲ ನಿಲ್ಲಿಸ್ಬಿಟ್ಟು ಅವ್ರ ಪಕ್ಕ ಕೂತ್ಕೊಳ್ಳೋ ಥರದ್ದು ಒಂದು ಕಾಯಿಲೆನೋ ಆಘಾತನೋ ಬಂದಾಗ ಏನು ಮಾಡ್ತೀರಾ? ನಾನು ಎಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಅಲ್ವಾ ಸರ್. ಒಳಗಡೆ ಇರೋದು ಡಬ್ ಅಂತ ಬ್ಲಾಸ್ಟ್ ಆದಾಗ ಆಕ್ಸಿಡೆಂಟ್ ಆಗ್ಬೋದು, ಕಾಯಿಲೆ ಬರ್ಬೋದು, ಸಡನ್ನಾಗಿ ಅವ್ರಿಗೆ ಸೈಕಿಕ್ ಅಟ್ಯಾಕ್ ಆಗಬಹುದು. ಕೇಳಿಸ್ಕೊತಾ ಇಲ್ವಲ್ಲ ಇವನು ಅಂತ ಮೈ ಮೇಲೇನೋ ಬಂದಂಗೆ ಆಡೋಕ್ಕೆ ಶುರು ಮಾಡಿಬಿಡ್ಬಹುದು. ಮಕ್ಕಳ ಮೇಲೆಲ್ಲ ಕೋಪ ತೋರ್ಸೋಕೆ ಶುರು ಮಾಡ್ಬೋದು. ವಿಚಿತ್ರವಾದ ಮಾನಸಿಕ ಯಾತನೆ, ಹೆಲ್ಯುಸಿನೇಷನ್ಗೆ ಹೊಟ್ಟೋಗ್ಬಹುದು. ಕೆಟ್ಟ ನಿರ್ಧಾರ ತೊಗೊಳಕ್ಕೆ ಹೋಗ್ಬೋದು. ಅನೈತಿಕ ಸಂಬಂಧದಲ್ಲಿ ಸಿಕ್ಕಾಕೊಂಡು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಅವಮಾನ ಆಗೋ ಥರ, ಮಕ್ಕಳಿಗೆ ಟ್ರಾಮ್ ಆಗೋ ಥರ. ಯಪ್ಪ, ನೀವು ಕಾರಣ ಕೊಟ್ಟಿದ್ದೇನೋ ಟೈಮ್ ಇಲ್ಲ. ಆಮೇಲೆ ಏನು ಮಾಡ್ತೀರಾ ಆವಾಗ? ಸೊ ವೆರಿ ವೆರಿ ಕ್ರೂಷಿಯಲ್. ಆ್ಯಂಡ್ ಅಫ್ಕೋರ್ಸ್ ತಪ್ಪೇನಿಲ್ಲ ನೀವು ನಿಮ್ಮ ಪಾರ್ಟ್ನರ್ ಕೇಳಿದ್ರೆ ಡ್ಯೂ ಟ್ರಸ್ಟ್ ಮೀ ಅಂತ. ಟ್ರಸ್ಟ್ ಅನ್ನೋದು ಕೇವಲ ನನಗೆ ಬೇರೆಯವ್ರ ಜೊತೆ ಸಂಬಂಧ ಇಲ್ಲ ಅನ್ನೋದಕ್ಕೆ ಟ್ರಸ್ಟ್ ಮಾಡ್ತೀಯ ಅನ್ನೋದು ಅಷ್ಟೇ ಅಲ್ಲ. ಅಫ್ಕೋರ್ಸ್ ಅದು ಇಂಪಾರ್ಟೆಂಟು. ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ನಂಬಿಕೆ ನಿನಗಿದೆಯಾ? ನಾನು ನಿನ್ನ ಪರವಾಗೇ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ನಿನಗಿದೆಯಾ? ನಾನು ಒಂದಲ್ಲ ಒಂದಿನ ಇದನ್ನು ಸಾಧಿಸ್ತೀನಿ ಅನ್ನೋ ನಂಬಿಕೆ ನಿನಗಿದೆಯಾ? ಆ ಒಂದು ಟ್ರಸ್ಟ್ ಎಲಿಮೆಂಟ್ ಬಗ್ಗೆನೂ ಕಾನ್ವರ್ಸೇಷನ್ ನಡಿಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್, ಇದು ರಿಕ್ವೆಸ್ಟ್, ಕೈ ಮುಗ್ದು ನಾನು ಕೇಳ್ಕೊಳ್ಳೋದು. ಯಾಕೆಂದರೆ ಗಂಡ ಹೆಂಡತಿ ಸರಿ ಇಲ್ಲ ಅಂದಾಗ ಮಗು ಯಾವ ನರಕ ಯಾತನೆಯನ್ನು ಅನುಭವಿಸುತ್ತೆ ಅನ್ನೋದನ್ನು ಪ್ರತಿನಿತ್ಯ ಬೆಳಗಾದರೆ ನಮ್ಮ ಕ್ಲಿನಿಕಲ್ಲಿ, ನಮ್ಮ ಸೆಂಟ್ರಲ್ಲಿ ನೋಡ್ತಾ ಇರ್ತೀವಿ. ಆದ್ದರಿಂದ ಪ್ಲೀಸ್, ನೀವು ಎಷ್ಟೇ ಓದಿರಿ, ಎಷ್ಟೇ ಸಿಕ್ಕಾಪಟ್ಟೆ ಆಸ್ತಿ ಸಂಪಾದನೆ ಮಾಡಿರಿ, ಎಷ್ಟೇ ಸೆಲೆಬ್ರಿಟಿ ಆಗಿರಿ, ಸುಂದರವಾಗಿರಿ, ಇಮೋಷ್ನಲ್ ಸ್ಟೆಬಿಲಿಟಿ ಸಂಪಾದನೆ ಮಾಡ್ಕೊಳ್ಳೋದ್ರ ಕಡೆ ಪ್ಲೀಸ್ ವರ್ಕ್ ಮಾಡಿಯಪ್ಪ. ಅದು ತುಂಬ ದೊಡ್ಡ ರಿಸ್ಕ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಟ್ರೀಯಲ್ಲೇ ಅದೊಂದು ರಿಸ್ಕ್ ಆಗೋಗುತ್ತೆ. ನಿಮ್ಗೆ ಇಮೋಷನಲ್ ಸ್ಟೆಬಿಲಿಟಿ ಇಲ್ಲ ಅಂದರೆ ಮಗುನೂ ಹಾಗೆ ಕಾಪಿ ಮಾಡುತ್ತೆ. ಮಗುಗೆ ಇಮೋಷನಲ್ ಸ್ಟೆಬಿಲಿಟಿ ಇಲ್ಲ ಅಂದರೆ ವಾಪಸ್ ಅದು ನಿಮ್ಮ ಮೇಲೆ ಫಸ್ಟ್ ವಾಂತಿ ಮಾಡೋದು. ಸೊ ಒಂಥರ ಎರಡೂ ಕಡೆ ಶಾರ್ಪ್ ಆಗಿರೋ ನೈಫ್ ಥರ ಅದು ಅಲ್ವಾ? ಇಮೋಷನಲ್ ಸ್ಟೆಬಿಲಿಟಿ ಏನು? ಈಗ ಏನೋ ಸ್ಟ್ರೆಸ್ ಇದೆ ನಿಮ್ಮ ಬಿಸ್ನೆಸ್ಸಲ್ಲಿ, ಅದರಲ್ಲಿ ಸ್ಟೆಬಿಲಿಟಿ ತೊಗೊಳ್ಳೋದು. ಏನೋ ಕೊರಗಿದೆ, ಅದರಲ್ಲಿ ಸ್ಟೆಬಿಲಿಟಿ ತೊಗೊಳ್ಳೋದು. ನಿಮ್ಮ ತಂದೆ ತಾಯಿ ಏನೋ ನಿಮಗೆ ಅನ್ಯಾಯ ಮಾಡಿದ್ರು, ಅದರಲ್ಲಿ ಸ್ಟೆಬಿಲಿಟಿ ತೊಗೊಳ್ಳೋದು. ಆ ಥರ ಎಲ್ಲ ವಿಷಯದಲ್ಲೂ ಸ್ಟೆಬಿಲಿಟಿ ಅಂತ ರಿವೈರ್ ಮಾಡ್ಕೊಳ್ತಾ ಇರಿ. ಅಂದರೆ ಅದ್ರ ಮೇಲೆ ವರ್ಕ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ, ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ ತುಂಬ ಜನ, ಇವಾಗೆಲ್ಲ ತುಂಬ ಕಾಮನ್ ಅಲ್ವಾ, MNC ಸಿಗರೇಟ್ ತರೋದು, ಕುಡಿಯೋದು, ಅದೆಲ್ಲ ತುಂಬ ಒಂಥರ ಕಾಮನ್. ಸೊ ಹಿ ಕೀಪ್ಸ್ ಟೆಲ್ಲಿಂಗ್ ದ್ಯಾಟ್ ಒಬ್ಬ ಮನುಷ್ಯ ಒಂದು ದಿನಕ್ಕೇನೆ ನಾನು ಆರಾಮಾಗಿರ್ಬೇಕು, ನನ್ನ ಮೈಂಡ್ ಪೀಸ್ಫುಲ್ ಆಗಿರಬೇಕು, ನಾನು ಮಜಾ ಮಾಡಬೇಕು ಅಂತ ಒಂದು ದಿನಕ್ಕೆ 100-200 ರೂಪಾಯಿ ಬರೀ ಸ್ಮೋಕ್ ಡ್ರಿಂಕ್ ಮಾಡೋಕ್ಕೇನೆ ಕಮ್ಮಿ ಅನ್ಸುತ್ತಲ್ವಾ ನಾನು ಹೇಳ್ತಾ ಇರೋದು. ಬರೀ ಸ್ಮೋಕಿಂಗಿಗೇನೆ ಅಷ್ಟು ಖರ್ಚು ಮಾಡಿಬಿಡ್ತಾನೆ. ಆದರೆ ಅದರಲ್ಲಿ ಆನ್ ಆನ್ ಆವ್ರೇಜ್ ಒಂದು ವರ್ಷದಲ್ಲಿ 365 ಡೇಸ್ ಲೆಕ್ಕ ತೊಗೊಂಡ್ರೆ 1/10 ನೀವು ಖರ್ಚು ಮಾಡಿದ್ರು, ಒಂದು ಪುಸ್ತಕನೋ, ಒಂದು ಧ್ಯಾನ ಶಿಬಿರನೋ, ಒಂದು ರಿಲ್ಯಾಕ್ಸೇಷನ್ನೋ, ಒಂದು ಬ್ರೆತ್ ವರ್ಕೋ, ಒಂದು ಬ್ರೇನ್ ಜಿಮ್ಮೋ, ಒಂದು ನೆಗೆಟಿವ್ ಥಾಟ್ಸನ್ನು ಕಮ್ಮಿ ಮಾಡ್ಕೊಳ್ಳೋದು, ಒಂದು ಹೆಲ್ತನ್ನು ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ, ರಿಲೇಷನ್ಶಿಪ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ವರ್ಕ್ ಮಾಡೋದು. ಯಾಕೆ ಅಷ್ಟು ಜನ ಸರ್, ನೀವು ಕಮೆಂಟ್ಸ್ ನೋಡಿದ್ರೆ ವಿ ಗೆಟ್ ಇಮೋಷ್ನಲ್ ಅಲ್ವಾ? ಅಷ್ಟು ಜನ ಯಾಕೆ ಬ್ಲೆಸ್ಸಿಂಗ್ಸ್ ಥರ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ ಅಂದರೆ ಅವ್ರಿಗೆ ಗೊತ್ತಾಗಿರುತ್ತೆ, ಇದೆಲ್ಲ ಪಡ್ಕೊಂಡ್ರು ನಂಗೆ ಇದೊಂದು ಸಿಕ್ಕಿರಲಿಲ್ಲ, ಇದು ಮಾಡಿದ್ಮೇಲೆ ಸಿಕ್ತು ಅಂತ.
ಅದು ತನ್ನ ಎನರ್ಜಿನ ಬೆಟರ್ ಮಾಡ್ಕೊಳ್ಳೋದಿರ್ಬೋದು, ಹಳೆದನ್ನ ಲೆಟ್ ಗೋ ಮಾಡೋ ಒಂದು ಕಲೆ ಇರಬಹುದು, ನೆಗೆಟಿವ್ ಥಾಟ್ಸ್ನ ಹ್ಯಾಂಡಲ್ ಮಾಡೋ ವಿದ್ಯೆ ಇರ್ಬೋದು, ಅವರನ್ನ ಚೆನ್ನಾಗಿ ಇಟ್ಕೊಳ್ಳೋದಿರ್ಬೋದು, ಹೆಲ್ದಿ ಇಮೋಷನಲ್ಸ್ನ ಮ್ಯಾನಿಫೆಸ್ಟ್ ಮಾಡೋ ಕಲೆ ಇರ್ಬೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಅಲ್ವಾ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮ್ಯಾಜಿಕ್ ಫಾರ್ಮುಲಾ ಹೇಳ ನಾನು ನನ್ನ ಲೈಫಲ್ಲೂ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಟಚ್ ವುಡ್. ಶೇರ್ಡ್ ವ್ಯಾಲ್ಯೂ ಸರ್. ಇಬ್ರು ಒಂದೇ ಗುರಿ ಕಡೆ ವರ್ಕ್ ಮಾಡ್ತಾ ಇದ್ರೆ ಲೈಫಲ್ಲಿ, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಫಾರ್ ಎಕ್ಸಾಂಪಲ್, 10 ಜನಕ್ಕೆ ನೆಮ್ಮದಿಯುತವಾದ ಜೀವನವನ್ನು ಕಟ್ಟಿಸ್ಕೊಡೋಕೆ ಸಹಾಯ ಮಾಡಬೇಕು ಫಾರ್ ಎಕ್ಸಾಂಪಲ್. ಶೇರ್ಡ್ ವ್ಯಾಲ್ಯೂ, ಇಬ್ರು ಆಧ್ಯಾತ್ಮಿಕವಾಗಿ ಬೆಳಿಬೇಕು. ನಮ್ಮ ಫ್ಯಾಮಿಲಿಲಿ ನನ್ನ ತಂದೆ ತಾಯಿ ಬೆಳೆದು ಬಂದಂಥ ಫ್ಯಾಮಿಲಿಯಿಂದ ನಾವು ನೆಮ್ಮದಿ ನೋಡಲೇ ಇಲ್ಲ, ಟ್ರಾಮಾ ನೋಡಿದ್ವಿ, ಸಿಕ್ಕಾಪಟ್ಟೆ ಅಬ್ಯೂಸ್ ನೋಡಿದ್ವಿ. ಆದರೆ ನನ್ನ ಮಕ್ಕಳಿಗೆ, ನನ್ನ ನೆಕ್ಸ್ಟ್ ಜನ್ರೇಷನ್ ನಾನು ಅದನ್ನು ಕೊಡೋದಿಲ್ಲ. ಶೇರ್ಡ್ ವ್ಯಾಲ್ಯೂ ಏನ್ ಬೇಕಾರಾಗಿರ್ಬೋದು, ನಿಮ್ಮ ವ್ಯಾಲ್ಯೂ ನನ್ನ ವ್ಯಾಲ್ಯೂಕ್ಕಿಂತ ಬೇರೆ, ಬಟ್ ಕಾಮನ್ ಗೋಲ್ ಇದ್ರೆ, ಅದಕ್ಕೆ ನಾನು ಹೇಳೋದು ಕೂತ್ಕೊಳ್ಳಿಪಾ ಗಂಡ ಹೆಂಡತಿ ಕೂತ್ಕೊಳ್ಳಿ, ನಿನ್ ಗೋಲ್ ಏನು ನನ್ನ ಗೋಲ್ ಏನು, ನಮ್ಮಿಬ್ಬರ ಕಾಮನ್ ಗೋಲ್ ಏನು, ಅದ್ ಏನ್ ಬೇಕಾರಾಗಿರ್ಬೋದು, ಆಬ್ಸಲ್ಯೂಟ್ಲಿ ಎನಿಥಿಂಗ್. ಶೇರ್ಡ್ ವ್ಯಾಲ್ಯೂ ಇದ್ದಾಗ ಚಿಕ್ಕ ಪುಟ್ಟ ನ್ಯೂನತೆಗಳನ್ನ ಟಕ 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 ಸೈಡ್ ಲೈನ್ ಮಾಡ್ಬಿಡ್ತೀವಿ ನಾವು ತುಂಬಾ ಚೆನ್ನಾಗಿ. ಪರವಾಗಿಲ್ಲ ಬಿಡು ಇದು ಮುಖ್ಯ, ಪರವಾಗಿಲ್ಲ ಬಿಡು ಇದು ಮುಖ್ಯ. ಎಕ್ಸಾಕ್ಟ್ಲಿ ಈಗ ನಿಮ್ಮ ಮನೆಯಿಂದ ನೀವು ಮೆಜೆಸ್ಟಿಕ್ ಅಥವಾ ಒಂದು ಏನೋ ಒಂದು ಹಾಟ್ಸ್ಪಾಟ್ ಏರಿಯಾಗೆ ಹೋಗ್ಬೇಕಂತ ಇಟ್ಕೊಳ್ಳಿ. ಅಲ್ಲಿಗೆ ಹೋಗ್ಲೇಬೇಕು ಅನ್ನೋ ಗುರಿ ನಿಮಗೆ ಪಕ್ಕ ಇದ್ರೆ ಹೋಗ್ಲೇಬೇಕು, 12 ಗಂಟೆ ಅಷ್ಟೊತ್ತಿಗೆ ಮೆಜೆಸ್ಟಿಕ್ ಹೋಗ್ಬೇಕು ಅಂತ. ಆಟೋದವ್ರು ಬರಲಿಲ್ಲ ಅಂದ್ರೆ ನೀವು ತೀರಾ ಅಯ್ಯೋ ಆಟೋವ್ರು ಬರಲಿಲ್ಲ ಅದಕ್ಕೆ ನಾನು ನೀವು ಹೋಗ್ಲೇಬೇಕು ಅಂತಿದ್ರೆ ಇಮಿಡಿಯೇಟ್ ಆಗಿ ನೀವು ಬಸ್ ಹತ್ತು ಸಿಕ್ಕಿದ್ರೆ ಹತ್ತೀರಾ, ಇಲ್ಲ ಡ್ರಾಪ್ ಕೇಳ್ತೀರಾ, ಇಲ್ಲ ಓಡೋಗಿ ಮನೆಯಿಂದ ಗಾಡಿ ತೆಗೆದು ಹೋಗೋಕೆ ಶುರು ಮಾಡಿ. ಸಮಥಿಂಗ್ ಯು ವಿಲ್ ಡೂ. ಹೌದಲ್ವಾ? ವಿ ವಿಲ್ ಎನ್ಶೋರ್ ಟು ಗೋ. ಅಲ್ಟಿಮೇಟ್ಲಿ ಅವಾಗ ನಮಗೆ ಏನೋ ಗುರಿ ಸಾಧನೆ ಮಾಡಿದ್ಮೇಲೆ ಸಾರಿ ನಾನು ಹಿಂಗೆಲ್ಲ ಮಾಡಿದೆ ಅಂದಾಗ ಪರವಾಗಿಲ್ಲ ಬಿಡು ಅಂತ ಅಂತೀವಿ ಅಲ್ವಾ. ಅಂದ್ರೆ ಗೋಲ್ ಅಲ್ಲಿ ರೀಚ್ ಆದಾಗ ಈ ಎಲ್ಲ ನ್ಯೂನತೆಗಳು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಇದು ಮ್ಯಾಜಿಕ್ ಫಾರ್ಮುಲಾ. ನಾನು ಇದನ್ನು ತುಂಬಾ ಫಾಲೋನು ಮಾಡ್ತೀನಿ, ನಂಬ್ತೀನಿ, ಅಂಡ್ ಎಲ್ಲದಕ್ಕಿಂತ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಓಕೆ. ಆಮೇಲೆ ದಯವಿಟ್ಟು ಇನ್ನೊಬ್ಬರಿಗೆ ಆ ಫ್ರೀಡಮ್ ಕೊಡಿ. ಅವ್ರದ್ದೊಂದು ಫ್ರೀ ವಿಲ್ ಅಂತ ಇದೆ. ಸೋಲು ನಾನಿಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ಕೊಂಡು ಬಂದು, ನೀವಿಲ್ಲಿ ಏನ್ ಮಾಡ್ಬೇಕು ನೀವು ಪ್ಲಾನ್ ಮಾಡ್ಕೊಂಡು ಬಂದ್ಮೇಲೆ ಅದ್ರಲ್ಲಿ ಇಂಟರ್ಫಿಯರ್ ಮಾಡೋ ರೈಟ್ಸ್ ನನಗೇನಿದೆ? ಫ್ರೀ ವಿಲ್ ಅಂತೀವಿ ಅದಕ್ಕೆ. ಇಲ್ಲ ನೀನ್ ಹೀಗೆ ಯೋಚನೆ ಮಾಡ್ಬೇಕು, ಈ ತರನೇ ಕೂತ್ಕೋಬೇಕು, ಇದ್ರಲ್ಲಿ ಹೀಗೆ ಮಾಡ್ಬೇಕು. ಅಫ್ಕೋರ್ಸ್ ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ, ಓಕೆ. ಬಟ್ ತೀರಾ ಉಸಿರು ಕಟ್ಟಿರೋ ವಾತಾವರಣ ಮಾಡಕ್ ಹೋದ್ರೆ, ಆ ಫ್ರೀಡಮೇ ಕೊಡ್ಲಿಲ್ಲ ಅಂದ್ರೆ, ಆ ಹೆಣ್ಮಗುಗೆ ಬೆಳಗ್ಗೆ ಬೇಗ ಎದ್ದು ಧ್ಯಾನ ಮಾಡಕ್ ಆಸೆ ಇರಬಹುದು, ಅಥವಾ ಆತನಿಗೆ ಪ್ರಾಬ್ಲಿ ಒಂಚೂರು ಸ್ಪೋರ್ಟ್ಸ್ ಮಾಡಿ ರಿಲ್ಯಾಕ್ಸೇಷನ್ ತಗೊಳ್ಳೋ ಆಸೆ ಇರಬಹುದು. ಆಕೆಗೆ ವೆಜಿಟೇರಿಯನಿಸಮ್ ಫಾಲೋ ಮಾಡಬೇಕು ಅಂತಿರ್ಬೋದು. ನೀನೇನು ನಾವೆಲ್ಲ ನಾನ್ ವೆಜಿಟೇರಿಯನ್, ನೀನ್ ಯಾರೇ ವೆಜಿಟೇರಿಯನ್ ಫಾಲೋ ಮಾಡಕ್ಕೆ ಜಗಳ ಮಾಡ್ಬಿಡ್ತಾರೆ. ಧ್ಯಾನ ಗೀನ ಎಲ್ಲ ನಮ್ಮ ಫ್ಯಾಮಿಲಿ ಮಾಡಲ್ಲ, ಇದೇನು ವಿಚಿತ್ರ ಅಂತ ಜಗಳ ಮಾಡ್ತಾರೆ. ವೆರಿ ವಿಯರ್ಡ್, ಕ್ರೇಜಿ ಇಟ್ ಇಸ್. ಫ್ರೀ ವಿಲ್ ದಯವಿಟ್ಟು ಕಾರ್ಮಿಕ್ ಇಂಟೆಲಿಜೆನ್ಸ್ ಆದ್ರೆ ನಿಮಗೆ ನೆಗೆಟಿವ್ ಕರ್ಮ ಹೊಡೆಯುತ್ತೆ. ಸ್ವಲ್ಪ ಫ್ರೀಡಮ್ ಬಿಡಿ. ಅಫ್ಕೋರ್ಸ್ ನೀವು ಫ್ಯಾಮಿಲಿ ಎಥಿಕ್ಸ್ ವ್ಯಾಲ್ಯೂಸ್ ಬ್ರಾಕೆಟ್ ಒಳಗಡೆ ಯಾವ್ದು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ, ಆಗ್ಲೇ ಹೇಳಿದಲ್ಲ ಶೇರ್ಡ್ ವ್ಯಾಲ್ಯೂ ಪ್ರಕಾರ ಮಾಡಿ. ಬಟ್ ತೀರಾ ಡೋಂಟ್ ಟ್ರೈ ಟು ಓವರ್ ಪವರ್, ಅಂದ್ರೆ ಹೀಗೇ ಇರಬೇಕು ಅಂತ ತೀರಾ ಕಂಟ್ರೋಲ್ ತಗೊಳಕ್ ಹೋದ್ರೆ ಇಬ್ಬರಿಗೂ ಡೇಂಜರ್. ಸೊ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ದೀಸ್ ಗುಡ್ ವ್ಯಾಲ್ಯೂಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಇದೆಯಾ? ಕೂತ್ಕೊಳ್ಳಿ, ಪಾಡ್ಕಾಸ್ಟ್ ನೋಡ್ತಾನೆ ವಿಡಿಯೋ ಪಾಸ್ ಮಾಡಿ ಗಂಡ ಹೆಂಡತಿ ಕೂತ್ಕೊಂಡು ಚೆಕ್ ಲಿಸ್ಟ್ ಹಾಕೊಳ್ಳಿ. ಇದರಲ್ಲಿ ಎಷ್ಟೋ ಪಾಯಿಂಟ್ಸ್ ಕಮ್ಮಿ ಬರುತ್ತೆ ನಮ್ಮೆಲ್ಲರಿಗೂ. ಯಾಕಂದ್ರೆ ಕೆಲವು ಸತಿ ಲೈಫಲ್ಲಿ ತುಂಬಾ ಬ್ಯುಸಿ ಆಗ್ಬಿಡ್ತೀವಿ, ಈ ಪಾಯಿಂಟ್ಸ್ ಎಲ್ಲ ನೋಡಕ್ ಪುರ್ಸತ್ತಿರಲ್ಲ, ಇಂಪಾರ್ಟೆಂಟ್ ಅನ್ಸಲ್ಲ. ಅನ್ಲೆಸ್ ದೇರ್ ಇಸ್ ಅನ್ ಎಮರ್ಜೆನ್ಸಿ ವಿಚ್ ಅಕ್ಕರ್ಸ್, ಅಷ್ಟೊತ್ತು ತುಂಬಾ ಲೇಟ್ ಆಗೋಗುತ್ತೆ. ಅದ್ರ ಬದಲು ಕೂತ್ಕೊಂಡು ಒಂದು ಇದ್ರ ಮೇಲೆ ವರ್ಕ್ ಮಾಡೋಣ. ನೆಕ್ಸ್ಟ್ ನಿನ್ನ ಬರ್ಡೇವರೆಗೂ, ನೆಕ್ಸ್ಟ್ ನಿನ್ನ ಆ್ಯನಿವರ್ಸರಿ ಒಳಗಡೆ ಇದನ್ನು ರೂಢಿಸ್ಕೊಳ್ಳೋಣ, ಈ ವರ್ಷ ಮುಗಿಯೋ ಅಷ್ಟರಲ್ಲಿ ಇದ್ರ ಮೇಲೆ ವರ್ಕ್ ಮಾಡೋಣ. ಒನ್ ಆಫ್ ದ ಗೋಲ್ಸ್ ಹ್ಯಾಸ್ ಟು ಬಿ ಮೇಂಟೈನಿಂಗ್ ಹೆಲ್ದಿ ರಿಲೇಶನ್ಶಿಪ್ಸ್. ನೀವು ಅದಕ್ಕೆ ಇಲ್ಲಿ ಸಂಕಲ್ಪ ಮಾಡಿದ್ರೆ ಆಗತ್ತೆ. ಎಂತ ಹಿಟ್ಲರೂ ಆರಾಮವಾಗಿ ಮೃದು ಆಗೋ ಸಾಧ್ಯತೆ, ಯಾಕಂದ್ರೆ ಇಲ್ಲಿ ಗೆಲ್ತಿರಲ್ವಾ ನೀವು ಎದುರುಗಡೆ ಅವ್ರನ್ನ. ಅದಕ್ಕೆ ಮತ್ತೆ ಎಷ್ಟು ಡಮ್ ಅಂಡ್ ಡಲ್ ಆಗಿರೋ ಆ ಹೆಣ್ಮಗುಲು ಸ್ವಲ್ಪ ಸ್ಪಂದಸಕ್ಕೆ ಶುರು ಮಾಡುತ್ತೆ. ಆ ಮಗು ಟ್ರೈ ಮಾಡಿ, ಡೆಫಿನೆಟ್ಲಿ ಪಾಸಿಬಲ್, ವೈ ನಾಟ್. ಈಗ ಪ್ರೆಸೆಂಟ್ ಡೇ ಈ ಮದುವೆಗಳು ಯಾಕೆ ಇಷ್ಟು ಕಷ್ಟ ಆಗ್ತಿದೆ ಸಂಬಂಧಗಳು ಉಳಿಸ್ಕೊಳ್ಳೋಕೆ? ಕರೆಕ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸರ್ ಇದು. ಯಾಕಂದ್ರೆ ಯಾವ್ದು ವರ್ಕ್ ಆಗತ್ತೆ ಅನ್ನೋದಕ್ಕಿಂತ ಕೆಲವು ಸತಿ ಯಾವ್ದು ವರ್ಕ್ ಆಗಲ್ಲ ಅನ್ನೋ ಕನ್ಕ್ಲೂಷನ್ ತಗೊಂಡಾಗ ರಿಲೇಶನ್ಶಿಪ್ನ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಆಗತ್ತೆ. ಸೊ ಫಸ್ಟ್ ಥಿಂಗ್ ಈಸ್, ಯಾವಾಗಲೂ ನಾವು ತುಂಬಾ ಕ್ಲಾರಿಟಿ ಇಟ್ಕೊಳ್ಬೇಕು. ನಾನೇ ರೈಟ್ ಅಂತ ಪ್ರೂವ್ ಮಾಡಕ್ ಹೋಗೋ ಒಂದು ಟ್ರ್ಯಾಕಲ್ಲಿ ಮ್ಯಾರೇಜ್ ಹೋದ್ರೆ, ಹೇಗಾದ್ರೂ ನಾನ್ ತಪ್ಪಲ್ಲ, ನಾನ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಹೆಂಡತಿ ಮುಂದೆ ನನ್ನ ಈಗೋನ ಹೆಂಗ್ ಬಿಟ್ಕೊಟ್ಬಿಡೋದು ಅಂತ ಗಂಡ,
ಅಯ್ಯೋ ಇವ್ರ ಮುಂದೆ ನಾನು ತಪ್ಪು ಅಂತ ಒಪ್ಕೊಂಡ್ಬಿಟ್ರೆ ನನ್ನನ್ನು ಇವ್ರು ಇನ್ನೆಷ್ಟೇ ಕಸ ಮಾಡಿಬಿಡ್ತಾರೆ ನನ್ನನ್ನು ಅಂತ ಅಂದ್ಕೊಳ್ಳೋ ಹೆಂಡತಿ ನಾನು ಸರಿ ಇನ್ನು ಯುದ್ಧಕ್ಕೆ ಹಿಡಿದ್ಬಿಡ್ತಾರೆ. ಆ ಯುದ್ಧ ನೋಡ್ತಾ ಇರೋ ಮಕ್ಳ ಕತೆ ಗೋವಿಂದ. ಸೊ ಅದರಿಂದ ಈ ವಿಷಯ ಯುದ್ಧ ಅಲ್ಲ, ಇದೊಂದು ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂದ್ರೆ ಏನಪ್ಪ ಅದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ಸಿಗುತ್ತೆ, ಒಂದು ಅರ್ಧ kg ತೊಗೊಂಬಂದ್ಬಿಡೋಣವಾ ಅಂತ ಅನ್ಸ್ಬಿಡುತ್ತೆ. ಅದರಿಂದ ಈಗ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಮಗೆ ಓಕೆ ಹಿಯರ್ ಇಟ್ ಇಸ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಳೋದು ಏನು ಮಾಡಬಾರ್ದು ಅಂದರೆ, ನೋಡಿ, ನಿಮ್ಮ ಫಿನಾನ್ಷಿಯಲ್ ಕ್ರೈಸಿಸ್ಸು, ಸ್ಟ್ರೆಸ್ಸು ಸಂಬಂಧದಲ್ಲಿ ಹುಳಿ ಎಣ್ಣಬಾರ್ದು. ಅದನ್ನು ಬಿಟ್ಟು ನೀವು ಸಂಬಂಧವನ್ನು ನೋಡೋ ಥರ ಮಾಡಬೇಕು. ಮತ್ತು ಬೇರೆಯವ್ರ ಎಕ್ಸ್ಪೆಕ್ಟೇಷನ್ನು, ನಿನ್ನ ಹೆಂಡತಿ ಹಿಂಗಿರ್ಬೇಕು ಕಣೋ, ನೋಡೋ ನನ್ನ ಹೆಂಡತಿ ಹಾಗೆ, ಏನೇ ನಿನ್ನ ಗಂಡ ಹಿಂಗೆ ಮಾಡಲ್ವಾ. ಸೊ ಆ ಬೇರೆಯವ್ರ ಎಕ್ಸ್ಪೆಕ್ಟೇಷನ್ನ ಹೊತ್ಕೊಂಡು ತೊಗೊಂಡು ಬಂದುಬಿಟ್ಟು, ಅಥವಾ ಈ ರೀಲ್ಸಲ್ಲೋ, ವಿಡಿಯೋಗಳಲ್ಲೋ, ಸಿನಿಮಾದಲ್ಲೋ ನೋಡಿ ಎಕ್ಸ್ಪೆಕ್ಟೇಷನ್ ತೊಗೊಂಬಂದು ಅದು ಮಾಡೋವಂಥದ್ದು. ಆಮೇಲೆ ರಿಸಾಲ್ವ್ ಆಗಿಲ್ಲ, ಹೆಣ್ಮಕ್ಳಿಗೆ ಯೂಶ್ವಲಿ ತುಂಬ ಇಶ್ಯೂ ಇರೋದು ಇದೆ. ರಿಸಾಲ್ವ್ ಆಗಿಲ್ವಾ ಒಂದು ಇಶ್ಯೂ, ನಾಳೆ ಬೆಳಗ್ಗೆ ಗಂಡ ನಾರ್ಮಲಾಗಿ ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ರಾತ್ರಿ ಅವ್ರನ್ನ ಬೆಡ್ ಮೇಲೆ ಅಪ್ರೋಚ್ ಮಾಡ್ತಾರೆ, ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಆಗ್ಬಿಡುತ್ತೆ. ಅದೆಲ್ಲ ಹಂಗೆಲ್ಲ ಬೈದ್ರೆ ಹಿಂಗೆಲ್ಲ ಆಯಿತು, ಇವಾಗ ಏನು ಬಂದಿದ್ದೀರಾ ಇವಾಗ ನಾಟಕ ಮಾಡ್ಕೊಂಡು ಅಂತ. ಅವನು ಆ್ಯಕ್ಚುಲಿ ನಾಟಕ ಮಾಡ್ತಿರಲ್ಲ, ಕೆಲವು ಸತಿ ಹೆಂಗಾದರೂ ಪ್ಯಾಚಪ್ ಮಾಡೋಣ ಅಂತ ಟ್ರೈ ಮಾಡ್ತಿರ್ತಾನೆ, ಬಟ್ ಆಗಲ್ಲ, ಇನ್ನೂ ಬೆಂಕಿಗೆ ತುಪ್ಪ ಹಾಕೋ ಥರ ಆಗುತ್ತೆ. ಸೊ ರಿಸಾಲ್ವ್ ಆಗಿಲ್ಲ ಇಶ್ಯೂ, ಅದಕ್ಕೊಂದು ಅಟ್ಲೀಸ್ಟ್ ಒಂದು ಕ್ಲೋಷರ್, ಒಂದು ಕನ್ಕ್ಲೂಷನ್ ಕೊಡಿ. ನೋಡು, ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ಇದು ಹೀಗೆ ಇರೋದು, ಇದು ಈ ಥರ ಮಾಡೋಣ. ಅಟ್ಲೀಸ್ಟ್ ಅವಳಿಗೆ ಒಂದು ಕ್ಲೋಷರ್ ಕೊಟ್ರಲ್ಲ, ಇದೊಂದು ಇಶ್ಯೂ ಇದೆ ಅಂತ ಅಟೆನ್ಷನ್ ಪೇ ಮಾಡಿದ್ರಲ್ಲ ಅಂತಾದರೂ ಆಗುತ್ತೆ. ಅಫ್ಕೋರ್ಸ್ ಇದು ಹೆಣ್ಣು ಗಂಡು ಇಬ್ರಿಗೂ ಅನ್ವಯ ಆಗುತ್ತೆ, ಬಟ್ ಹೆಣ್ಮಕ್ಳಿಗೆ ಜಾಸ್ತಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಯಾವಾಗ ಗೆಲ್ತೀರಾ ಗೊತ್ತಾ ಮ್ಯಾರೇಜಲ್ಲಿ? ನಿಮ್ಮನ್ನು ನೀವು ಆಳವಾಗಿ ಅರ್ಥ ಮಾಡ್ಕೊಂಡಾಗ. ಅದರಿಂದ ಅದು ಆಟೋಮ್ಯಾಟಿಕ್ಲಿ ರಿಫ್ಲೆಕ್ಟ್ ಆಗುತ್ತೆ, ಬಿಕಾಸ್ ದೇ ಆರ್ ಎಕ್ಸ್ಚೇಂಜಿಂಗ್ ಯುವರ್ ಎನರ್ಜಿ. ನೀವು ಇಂಟಿಮೇಟ್ ಆದಾಗ ನಿಮ್ಮ ಉಸಿರು ಅವ್ರ ಉಸಿರು ಒಂದೇ ಅನ್ನೋಷ್ಟು ಆಳವಾಗಿ ಅನುಭವಕ್ಕೆ ಬರ್ತಾರೆ. ಆ ಇನಿಷಿಯಲ್ ಇಯರ್ಸ್ ನೆನೆಸ್ಕೊಳ್ಳಿ ಅಂತ ಅಂದಾಗ ನಿಮ್ಮ ಗೆಲುವು ಅವರು ಗೆಲುವಾಗಿ ರಿಫ್ಲೆಕ್ಟ್ ಆಗಲ್ವ? ಖಂಡಿತ ಆಗುತ್ತೆ. ಆ್ಯಂಡ್ ಸೂಪರ್ ಡೂಪರ್ ಹಿಟ್ ಆಗಬೇಕು ನಿಮ್ಮ ರಿಲೇಷನ್ಶಿಪ್ಪು, ಆ ಥರದ್ದು ಯಾವುದು ಡಿವಿಯೇಷನ್ಸ್ ಆಗಬಾರ್ದು ಅಂದರೆ, ಬ್ಲೇಮ್ಗಿಂತ ಜಾಸ್ತಿ ಸಪೋರ್ಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಅಷ್ಟೇ, ನೀವು ದೇವರಾಗ್ಬಿಡ್ತೀರಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಗಂಡ ನಿಮ್ಮನ್ನು ಒಂದು ತುಂಬ ಅಟ್ರಾಕ್ಟ್ ಮಾಡೋ ಹೆಂಡತಿಯನ್ನು, ಫ್ರೆಂಡ್ನ ನೋಡ್ತಾ 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 ನಿಮ್ಮಲ್ಲಿ ಒಂದು ತಾಯಿ ನೋಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟು ಒಂದು ಅನುಕಂಪ, ಪ್ರೀತಿ, ವಾತ್ಸಲ್ಯ ನಿಮ್ಮ ಮೂಲಕ ಉಕ್ಕಿ ಆತನಿಗೆ ಅರಿಯುತ್ತೆ. ಆ್ಯಸ್ ಅ ಹೀಲರ್, ಆ್ಯಸ್ ಅ ಥೆರಪಿಸ್ಟ್ ನೀವು ಹೆಂಡತಿ ಮೀರಿ ಆಗ್ತೀರಾ. ಮತ್ತು ಗಂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನಪ್ಪ ಬ್ಲೇಮ್ ಮಾಡೋದಕ್ಕಿಂತ ಅಂತ ಅನ್ನಿಸ್ದಾಗ, ಕೃಷ್ಣನಾಗಿ, ಗೋಪಾಲನಾಗಿ, ಅಯ್ಯೋ ಎಷ್ಟು ಚೆನ್ನಾಗಿ ನನ್ನನ್ನು ಇವರು ಆರಾಧಿಸ್ತಾರೆ ಇವರು ಅಂತ ನೋಡ್ತಾ ನೋಡ್ತಾ ನೋಡ್ತಾ, ಅಯ್ಯೋ ಇವರು ಪರಶಿವ ನನ್ನನ್ನು ಕಾಪಾಡ್ತಾರೋ ರಕ್ಷಕ ಅನ್ನೋ ಥರ ತಂದೆಯಾಗಿ ನೋಡ್ತಾರೆ. ಇನ್ ದ ಹಾರ್ಟ್ ಐ ಆಮ್ ಟೆಲಿಂಗ್ ಯು, ದಟ್ ಇಸ್ ವೆನ್ ದಟ್ ಕಂಪ್ಲೀಟ್ನೆಸ್ ಹ್ಯಾಪನ್ಸ್ ಎನರ್ಜೆಟಿಕಲಿ ಆಲ್ಸೋ, ಅಲ್ವಾ ಸರ್? ಎಸ್, ಥ್ಯಾಂಕ್ ಯು ಸರ್, ಇಟ್ಸ್ ಅ ಪ್ಲೆಷರ್. ಈ ಪಾಡ್ಕಾಸ್ಟ್ ನೋಡಿ ವೀಕ್ಷಕರು ಖಂಡಿತ ಅಫ್ಕೋರ್ಸ್ ಅವ್ರು ಯಾವಾಗಲೂ ಲಿಬ್ರಲ್ಲು ಕಮೆಂಟ್ಸ್ ಹಾಕೋದ್ರಲ್ಲಿ ಅವ್ರ ಸಂಬಂಧದಲ್ಲಿ ಏನು ಚೇಂಜ್ ಮಾಡಿಕೊಂಡ್ರು ಅನ್ನೋದನ್ನು ಹಂಚ್ಕೊಂಡ್ರೆ ಐ ಥಿಂಕ್ ನನಗೆ ನಿಮಗೂ ಅಷ್ಟೇ ಈಕ್ವಲಿ ತುಂಬ ಖುಷಿ ಆಗುತ್ತೆ ಅದನ್ನು ಓದಿ. ಸೊ ಅಟ್ಲೀಸ್ಟ್ ಒಂದು 2-3 ಕೀ ಪಾಯಿಂಟ್ಸ್ ಆದರೂ ಅಳವಡಿಸ್ಕೊಂಡು, ಹೀನಾಯವಾಗಿರೋ ಸಂಬಂಧ ತುಂಬ ಸ್ಟ್ರೆಸ್ ಕೊಡ್ತಾ ಇರೋದನ್ನು ಒಂದು ಹಂತದಲ್ಲಿ ಸಮಾಧಾನವಾಗಿರೋ ಲೆವೆಲ್ಗಾದರೂ ತೊಗೊಂಡು ಹೋಗಲಿ ಅನ್ನೋದು ರಿಕ್ವೆಸ್ಟ್. ಸೊ ದಟ್ ಇಷ್ಟೆಲ್ಲ ನಾವು ಎಫರ್ಟ್ ಹಾಕಿ ಕೂಡ ಖಂಡಿತ ಅವ್ರ ಮನಸ್ಸಲ್ಲಿ, ಮನೆಯಲ್ಲಿ ನೆಮ್ಮದಿ ಇರುತ್ತೆ, ಮಕ್ಕಳು ಆರೋಗ್ಯಕರವಾಗಿರೋಕ್ಕೆ ಸಹಾಯ. ಆಸ್ ಯೂಶುವಲ್ ಪ್ರತಿ ಪಾಡ್ಕಾಸ್ಟ್ ಕೂಡ ನಿಮ್ಮ ಒಟ್ಟಿಗೆ ಅದ್ಭುತ. ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.